ನೀವ್ ಹೂ ಅಂದ್ರೆ ನಾನೀಗ ಅಡ್ಮಿಟ್ ಮಾಡ್ತೀನಿ ಎಲ್ಲಾರ್ಗು. ಎಲ್ಲ ಮಾಡುವ, ವೇಟಿಂಗ್ ರೂಮ್ ಅಲ್ಲಿ ಇದ್ದಾರೆ. ಮಾಡ್ಬಿಡಿ. ಓಕೆ. ಅಡ್ಮಿಟ್ ದೆಮ್. TRS is out of focus. ನೀವು ಅಂದ್ರೆ Out of focus ಅಂದೆ. ಈಗ ಇದೆ. Not bad. ಮೇಬಿ ನಿಮ್ಮ ಫ್ರಂಟ್ ಕ್ಯಾಮ್ರಾ ಒಂಚೂರು ಒರೆಸ್ಬಿಟ್ರೆ ಸರಿ ಹೋಗುತ್ತೆ ಮ್ಯಾಮ್. ಹೌದಾ? ಹಾ, ಒಂದ್ ಸ್ವಲ್ಪ ಮಾಯಿಸ್ಟ್ ಇದೆ ಅದ್ರಲ್ಲಿ. That's it. ಇವ್ರದ್ದು ಯಾಕೋ HSR ಅಷ್ಟೇ, ಯಾಕೆ ಸ್ವಲ್ಪ ಕ್ಲಾರಿಟಿ ಇಲ್ಲ. ಈಗ ಕರೆಕ್ಟ್ ಆಗಿದೆ. ಈಗ ಕರೆಕ್ಟ್ ಆಗಿದೆ ಮೇಡಮ್. HSR ಅದೇ ಕೆಲಸ ಮಾಡಬಹುದೇನಾ? ಓಕೆ. ಇಲ್ಲ ಸರ್, ಅವರ ಕ್ಯಾಮ್ರಾ ಒಂದ್ ಸ್ವಲ್ಪ ವಿಜಿಎ ಕ್ಯಾಮ್ರಾ ಅಂತ ಅನ್ನಿಸ್ತಿದೆ. ಸೊ ಮೇ ಬಿ That's fine. Sampath Kumar is now looking. Why? Fine. Right. Okay. Ajit, you can start. You can go ahead. Hello. Yeah. Hello. Hello. KVG ಸರ್ ಇದ್ದಾರೆ. KVG ಸರ್ ಇದ್ದಾರೆ, ಕಾಯ್ತಾ ಇದ್ದಾರೆ. ಸರ್ ವಿಡಿಯೋ ಆನ್ ಮಾಡ್ಕೊತೀರಾ ಸರ್? ನಮಸ್ತೆ ಸರ್. ಮೊನ್ನೆ ಮಿಸ್ ಮಾಡ್ಕೊಟ್ರಿ, ತುಂಬಾ ದೇವಸ್ಥಾನಕ್ಕೆ ಒಂದ್ ರೌಂಡ್ ಹೋಗಿದೆ. ಹೌದಾ? ಹೇಳಿದ್ರೆ ನಾನು ಬಿಡ್ತಾ ಇದ್ದೆ. ಈ ಸಾರಿಯಿಂದ ಹೋಗೋಣ. ಈ ಸಾರಿಯಿಂದ ಥರ್ಸ್ಡೇ. ಓಕೆ. ಆದ್ರೂ HSR ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ. ಹೌದು, ನಾನು ಆಗ್ಲೇ ಹೇಳಿದೆ. ಏನ್ ವಿಡಿಯೋ ಪ್ರಾಬ್ಲಮ್ ಏನೋ ಇರ್ಬೇಕಲ್ಲ. ನಿಮಗೆ 1 2 1 2 3 4 5 6 7 ಜನ 7 ಗುಡ್ ಮಾರ್ನಿಂಗ್ಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ನಮಸ್ಕಾರ ಎಲ್ಲರಿಗೂ. ಸರ್ ನಮಸ್ತೆ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್. ಓಕೆ ಅಜಿತ್, ಯು ಕ್ಯಾನ್ ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ಲರ್ನ್ ಹೌ ಟು ಲರ್ನ್ ವೆಬಿನಾರ್ ಸೀರೀಸ್ ನ 5ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ನಮ್ಮ ಸೆಷನ್ ಅನ್ನು ಯೂಟ್ಯೂಬ್ ಅಲ್ಲಿ ಕೂಡ ಲೈವ್ ಮಾಡಿದೀವಿ, ಅಲ್ಲೂ ಕೂಡ ತಾವು ಕನೆಕ್ಟ್ ಆಗ್ಬೋದು. ಇಂದು ನಮ್ಮೊಂದಿಗೆ ಎಲ್ಲರಿಗೂ ಕನ್ನಡ ಎಂಬ ಶೀರ್ಷಿಕೆಯಡಿ ಉಪನ್ಯಾಸ ನೀಡಲು ಶ್ರೀಯುತರಾದ ಡಾಕ್ಟರ್ HS ರಾಘವೇಂದ್ರ ರಾವ್ ಅವರು ಇದ್ದಾರೆ. ತಮಗೆ ಸ್ವಾಗತ ಸರ್. ನಮಸ್ಕಾರ. ಹಾಗೂ ಪ್ರೊಫೆಸರ್ KS ನಟರಾಜ್ ಸರ್, ನಿರ್ದೇಶಕರು BBJ ವಿಜ್ಞಾನ ಕೇಂದ್ರ, ತಮಗೂ ಸ್ವಾಗತ ಸರ್. ಮತ್ತು ಪ್ರೊಫೆಸರ್ CR ಸಂಪತ್ ಕುಮಾರಿ ಮೇಡಮ್, ಪ್ರಾಂಶುಪಾಲರು, ನ್ಯಾಷನಲ್ ಪದವಿ ಪೂರ್ವ ಕಾಲೇಜು, ತಮಗೂ ಸ್ವಾಗತ ಮೇಡಮ್. ಹಾಗೂ ಅಲ್ತಾಫ್ ಪಾಷಾ ಸರ್, ಸೈನ್ಸ್ ಆಫೀಸರ್, BBJ ವಿಜ್ಞಾನ ಕೇಂದ್ರ, ತಮಗೂ ಸ್ವಾಗತ ಸರ್. ಹಾಗೂ KVG ಸರ್ ಇದ್ದಾರೆ, ತಮಗೂ ಸ್ವಾಗತ ಸರ್. ಹಾಗೂ ನಾನು ಅಜಿತ್ ವಿ ಕಶ್ಯಪ್, BBJ ವಿಜ್ಞಾನ ಕೇಂದ್ರ ತಂಡ. ಇಂದಿನ ನಮ್ಮ ಉಪನ್ಯಾಸಕರಾದ ಡಾಕ್ಟರ್ HS ರಾಘವೇಂದ್ರ ರಾವ್ ಅವರು ಮೂಲತಃ ಚಿತ್ರದುರ್ಗದವರಾಗಿದ್ದು, ಅವರು ಹುಟ್ಟಿದ್ದು ಆಗಸ್ಟ್ 1, 1948. ಇವರ ತಂದೆ HD ಶ್ರೀನಿವಾಸ ರಾವ್ ಹಾಗೂ ತಾಯಿ HS ಲಕ್ಷ್ಮೀಬಾಯಿ. ನಮ್ಮ ಜಯನಗರ ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿ 1970 ರಿಂದ 2006 ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿ ಪ್ರಾಧ್ಯಾಪಕರಾಗಿ 1992 ರಿಂದ 95 ಸಂಪನ್ಮೂಲ ವ್ಯಕ್ತಿಯಾಗಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು ಇಲ್ಲಿ 2008 ರಿಂದ 2009 ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ 2010 ರಿಂದ 2012 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ 2000 ರಿಂದ 2003 ಕರ್ನಾಟಕ ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಸೀನಿಯರ್ ಫೆಲೋಶಿಪ್ 2013 ರಿಂದ 2015 ಸೇವೆ ಸಲ್ಲಿಸಿದ್ದಾರೆ. 2012 ರಾಜ್ಯೋತ್ಸವ ಪ್ರಶಸ್ತಿ, 2013 ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿ, 2010 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, 2081 ಹಾಗೂ 89 ಡಾಕ್ಟರ್ GS ಶಿವರುದ್ರಪ್ಪ ಪ್ರಶಸ್ತಿ, VM ಇನಾಮದಾರ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, 2009 ಮತ್ತು 10 ವರ್ಧಮಾನ ಪ್ರಶಸ್ತಿ, 2011 L ಬಸವರಾಜು ಪ್ರಶಸ್ತಿ,
2014ರಲ್ಲಿ ಬರ್ಗೂರು ಪ್ರಶಸ್ತಿ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿ, 2015ರಲ್ಲಿ ಶಾ ಬಾಲುರಾವ್ ಅನುವಾದ ಪ್ರಶಸ್ತಿ, 2016ರಲ್ಲಿ ಮಾಸ್ತಿ ಪ್ರಶಸ್ತಿ, ಪ್ರೊಫೆಸರ್ LS ಶೇಷಗಿರ್ ರಾವ್ ಪ್ರಶಸ್ತಿ, ಶಿವಮೊಗ್ಗ ಕರ್ನಾಟಕ ಸಂಘದ ಪ್ರೊಫೆಸರ್ ತಿ ನಂ ಶ್ರೀ ವಿಮರ್ಶಾ ಪ್ರಶಸ್ತಿ ಶ್ರೀಯುತರಿಗೆ ಸಂದಿವೆ. ವಿಶ್ಲೇಷಣೆ, ನಿಲುವು, ಪ್ರಗತಿಶೀಲತೆ, ಹಾಡೆ ಹಾದಿಯ ತೋರಿತು, ತರುತಳೆದ ಪುಷ್ಪ, ನಮಸ್ಕಾರ, ಸಂಗಡ, ಚಕ್ರವರ್ತಿಯ ಬಟ್ಟೆಗಳು, ಕಣ್ಣು ಹಣಿಗಳೇ ಕಾಣಿಕೆ, ನಿಜವೂ ತೋರದಲ್ಲ, ನೀರಿಗೆ ಮಾಡಿದ ಆಕಾರ ಇವರ ಸಾಹಿತ್ಯ ವಿಮರ್ಶೆಗಳು. ಬಾಳ ಮೇಧಾವಿ, ಇರುವೆಗಳು ಮತ್ತು ಇತರ ಕಥೆಗಳು, ಪ್ರೀತಿಸುವುದೆಂದರೆ ಸಂಸ್ಕೃತಿ ಸಂಗತಿ, ಶಿಕ್ಷಣ ಮತ್ತು ಜೀವನ, ಕಲೆಯಲ್ಲಿ ಮಾನವತಾವಾದ, ಕಾಳಜಿ ತೋರಿಸುವುದು ಹಾಗೆಂದರೇನು, ಕಪ್ಪು ಕವಿತೆ, ಮಂಜು ಮಣ್ಣು ಮೌನ, 10 ದಿಕ್ಕಿನ ಬೆಳಕು, ಮಂಜಿನ ಶಿವಾಲಯಕ್ಕೆ, ಪ್ಲೇಗ್, ಪ್ರೀತಿ ಮತ್ತು ಇತರ ಭೂತಗಳು, ಕಲ್ಲು ನೆಲದ ಹಾಡು ಪಾಡು, ನಿಚ್ಚಂ ಹೊಸತು ಇವರ ಅನುವಾದಿತ ಕೃತಿಗಳು. ಶತಮಾನದ ಕನ್ನಡ ಸಾಹಿತ್ಯ ವಿಮರ್ಶೆ, ಭೃಂಗಮಾರ್ಗ, ಅವಗಾಹ, ಪ್ರಾಚೀನ ಕಾವ್ಯ ಮಾರ್ಗ 1, ಪ್ರಾಚೀನ ಕಾವ್ಯ ಮಾರ್ಗ 3, ಇಂದಿನ ಕವಿತೆ ಕನ್ನಡ ಶೈಲಿ ಕೈಪಿಡಿ, ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಸಂವಾದ, ಕಲಾಲೋಕ ಇವರ ಸಂಪಾದಿತ ಕೃತಿಗಳು. ಜನಗಣ ಮನ ಮತ್ತು ಹುಡುಕಾಟ ಇವರ ಇತರೆ ಕೃತಿಗಳು. ಅನಿಕೇತನ ಪತ್ರಿಕೆಯ ಸಂಪಾದಕರಾಗಿ 1992ರಿಂದ 95ರವರೆಗೆ ಕನ್ನಡ ವಿಶ್ವವಿದ್ಯಾಲಯವು ಪ್ರಕಟಿಸಿದ ಕನ್ನಡ ಅಧ್ಯಯನ ಪತ್ರಿಕೆಯ ಮೊದಲ ಸಂಪಾದಕರಾಗಿ, ಅಂಕಣ ಸಾಹಿತ್ಯ ಪತ್ರಿಕೆಯ ಸ್ಥಾಪಕರಲ್ಲಿ ಒಬ್ಬರಾಗಿ 10 ವರ್ಷಗಳು, ದಿ ಹಿಂದೂ ಪತ್ರಿಕೆಯ ಪುಸ್ತಕ ವಿಮರ್ಶೆ ಇವರ ಇತರ ಹೊಣೆಗಳು. ಈಗ ಶ್ರೀಯುತರಾದ ಡಾಕ್ಟರ್ HS ರಾಘವೇಂದ್ರ ರಾವ್ ಅವರಿಂದ ಎಲ್ಲರಿಗೂ ಕನ್ನಡ ಮುಂದಿನ ಉಪನ್ಯಾಸ. ಸರ್ ಪ್ಲೀಸ್ ಕಂಟಿನ್ಯೂ. ಎಲ್ಲ ಗೆಳೆಯರಿಗೂ ನಮಸ್ಕಾರ. ಇದು ಹೀಗಲ್ಲ, ಒಂದು ಕೋಣೆ ಒಳಗಡೆ ಕೂತ್ಕೊಂಡು 80 ಜೊತೆ ಕಣ್ಣುಗಳು, 80 ಹೃದಯಗಳು ಮತ್ತು 80 ಮನಸ್ಸುಗಳ ಜೊತೆಯಲ್ಲಿ ನೇರವಾಗಿ ಮಾತಾಡೋದು ನನಗಿಷ್ಟ ಮತ್ತು ಅಭ್ಯಾಸ. ಯಾಕೆಂದ್ರೆ ಒಟ್ಟಿಗೆ ಕಲಿಯೋದು ಅನ್ನೋದೊಂದಿದೆ, ಒಂಟಿಯಾಗಿ ಕಲಿಯೋದು ಅನ್ನೋದೊಂದಿದೆ. ಒಬ್ಬ ವಿದ್ಯಾರ್ಥಿ ಒಟ್ಟಿಗೆ ಕಲಿಬೇಕಾಗುತ್ತೆ, ಒಂಟಿಯಾಗೂ ಕಲಿಬೇಕಾಗುತ್ತೆ. 80 ಜನಗಳ ಜೊತೆ ಕೂತ್ಕೊಂಡು ಕಲಿಯೋದು ಅಂದ್ರೆ ಕೇವಲ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕನ್ನಡ, ಇಂಗ್ಲಿಷ್ ಎಲ್ಲ ಕಲಿಯೋದವರು. ಒಟ್ಟಿಗೆ ಇರೋದನ್ನ ಕಲಿತಾರೆ, ಒಟ್ಟಿಗೆ ಪರಸ್ಪರ ಮಾತಾಡೋದನ್ನ ಕಲಿತಾರೆ, ಹಂಚ್ಕೊಳ್ಳೋದನ್ನ ಕಲಿತಾರೆ, ಕೊಡೋದನ್ನ ಕಲಿತಾರೆ, ತಗೊಳ್ಳೋದನ್ನ ಕಲಿತಾರೆ. ಈ ಕಲಿಯುವಿಕೆ ಇದೆಯಲ್ಲ, ಇದು ಕೇವಲ ಪಾಠದ ಕಲಿಯೋದಾಗಲ್ಲ, ಜೀವನನೇ ಕಲಿಯೋದು ಆಗುತ್ತೆ. ಇವತ್ತು ಏನೋ ಕೋವಿಡ್ ಮತ್ತೊಂದೋ ಏನೋ ಕಾರಣದಿಂದ ಈ ರೀತಿ ಇರಬೇಕಾಗಿ ನಾವು ಕೃತಕವಾಗಿ ಮಾತಾಡ್ಬೇಕಾಗಿ ಬಂದ್ರು ಕೂಡ ನಿಜವಾದ ಕಲಿಕೆ ಸಹನಾವವತು ಸಹನೌ ಭುನಕ್ತು ಅಂದ ಹಾಗೆ ಒಟ್ಟಿಗೆ ನಡೀಬೇಕಾದ ಒಂದು ಸಾಮಾಜಿಕವಾದ ಕ್ರಿಯೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಒಂದು ಸೋಷಿಯಲ್ ಪ್ರಾಸೆಸ್. ಅದು ನೋಡಿ ಗೆಳೆಯರೆ, ಸುಮಾರು 90 ವರ್ಷದ ಹಿಂದೆ 70 ಮೈಲಿ ದೂರದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ನಡ್ಕೊಂಡು ಬಂದ. ಹಾಗೆ ನಡ್ಕೊಂಡು ಬಂದ ಹುಡುಗ ಕಂಡ ಕನಸುಗಳ ನಿಜ ರೂಪ ಇವತ್ತು ನಮ್ಮೆಲ್ಲರ ಕಣ್ಣೆದುರುಗಡೆ ಇದೆ. ಅದು ನನ್ನ ನಂತರದವರ, ನನ್ನ ಮುಂಚಿನವರ ಗುರುವಾದ ಡಾಕ್ಟರ್ ನರಸಿಂಹಯ್ಯನವರು. ಒಬ್ಬ ಕಂಡ ಕನಸು ನನಸಾದಾಗ ಅದರಿಂದ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ. ಆ ಕನಸು ಮುಖ್ಯವಾಗಿ ನಾನೆಲ್ಲೋ ಒಂದ್ ಕಡೆ ಹೇಳಿರೋ ಹಾಗೆ ನನ್ನಂತ ಅನೇಕರಿಗೆ, ನನ್ನ ಭಾಷಣ ಕೇಳ್ತಾ ಇರೋ ನಿಮಗೆ ಕೂಡ, ಇಲ್ಲಿ ಇಲ್ಲದೆ ಇರ್ತಕ್ಕಂಥ ಸಾವಿರಾರು ಜನಕ್ಕೆ ಅದು, ನನಗಂತೂ ಅದು ಅನ್ನ ಕೊಟ್ಟಿದೆ, ಅಕ್ಷರ ಕೊಟ್ಟಿದೆ, ಅದಕ್ಕಿಂತ ಹೆಚ್ಚಾಗಿ ಆದರ್ಶಗಳನ್ನ ಕೊಟ್ಟಿದೆ ಅಂತ ಅನ್ಸುತ್ತೆ. ಹೆಚ್ಚಿನವರೇ ಹೇಳ್ತಾ ಇದ್ದಾಗೆ ನಾನು ಮಾಡೋ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೊಂದು ಮರ್ತೋಗ್ಬೋದಪ್ಪ, ಆದ್ರೆ ಈ ಬದುಕುವ ಬಗೆ ಇದೆಯಲ್ಲ, ಇದನ್ನ ಮರೆಯೋಕ್ಕಾಗೋದಿಲ್ಲ ಅಂತ ಅನ್ನೋದು. ನಾವೆಲ್ಲ ಕೂಡ ಈ ಕನಸುಗಳು ಬಿತ್ತಿದ ಬೀಜಗಳು
ಆ ಬೀಜಗಳಿಂದ ಆದ ಗಿಡಗಳು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಮಾತು ಕೇಳ್ತಾ ಇರೋ ಜನ ಕೂಡ ಚಿಕ್ಕ ಪುಟ್ಟ ಹುಡುಗರು ಅಂತ ಹೇಳ್ತೀವಿ, ಚಿಕ್ಕ ಪುಟ್ಟ ಹುಡುಗರಲ್ಲ. ಇವರೆಲ್ಲ ಕೂಡ ನಾಳೆ ಅಲ್ಲ ನಾಳದ್ದು ದೊಡ್ಡ ದೊಡ್ಡ ಮರಗಳಾಗೋರು, ನಮ್ಮ ನಾಡಿನ ಕನಸುಗಳನ್ನ ಮುಂದಕ್ಕೆ ಕರ್ಕೊಂಡು ಹೋಗೋರು ಅಂತಾನೆ ನಾನು ನಂಬಿದ್ದೇನೆ. ನಾವೆಲ್ಲರೂ ಇಲ್ಲದಾಗ ನೀವೆಲ್ಲರೂ ಇರ್ತೀರಾ, ನಾವಿಲ್ಲದಾಗಲೂ ನೀವಿಲ್ಲದಾಗಲೂ ಈ ದೇಶ ಅನ್ನೋದಿರುತ್ತೆ, ಈ ಸಮಾಜ ಅನ್ನೋದಿರುತ್ತೆ. ಈ ಕನಸುಗಳ ನಿಜ ಮಾಡುವಿಕೆ ಪೀಳಿಗೆಯಿಂದ ಪೀಳಿಗೆಗೆ ಬೆಳೀತಾ ಹೋಗುತ್ತಲ್ಲ, ಇದು ಶಿಕ್ಷಣ ಅಂತ ನಾನು ಅನ್ಕೊಂಡಿದ್ದೇನೆ. ಗೆಳೆಯರೆ, ನಾನು ಮೂಲಭೂತವಾಗಿ ವಿಜ್ಞಾನದ ವಿದ್ಯಾರ್ಥಿಯಾದವನು ಕನ್ನಡದ ಕಡೆ ಪ್ರಯಾಣ ಮಾಡಿದೆ. ಸುಮಾರು 60 ವರ್ಷಗಳ ಹಿಂದೆ ಬಸವನಗುಡಿ ನ್ಯಾಷನಲ್ ಕಾಲೇಜಿಗೆ ಬಂದಾಗ ನಾನು ಕೂಡ ನಿಮ್ಮ ಹಾಗೇನೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸು, ಕನ್ನಡ, ಇಂಗ್ಲಿಷ್ ಎಲ್ಲ ಕಲ್ತವನು. ಕ್ರಮೇಣ ನನ್ನ ದಾರಿ ಬದಲಾಯಿತು ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ವಿಜ್ಞಾನ ಇವತ್ತು ನನ್ನ ಒಳಗಡೆ ಇದೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಅಲ್ಲ, ವಿಜ್ಞಾನ ಕೊಟ್ಟ ಒಂದು ದೃಷ್ಟಿಕೋನ, ವಿಜ್ಞಾನ ಕೊಟ್ಟ ಯೋಚನೆ ಮಾಡುವ ವಿಧಾನ, ವಿಜ್ಞಾನ ಕೊಟ್ಟಂತಹ ನಂಬಿಕೆಗಳು, ಅದು ನನ್ನ ಬಾಳನ್ನ ಈಗಲೂ ಬೆಳಗಿಸ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಹೀಗಿರುವಾಗ ನಾನಿವತ್ತು ಕೇಳ್ಕೊಳ್ಳೋ ಪ್ರಶ್ನೆ, ಕನ್ನಡ ಯಾಕೆ ಕಲಿಬೇಕು ಅನ್ನೋದು. ಕನ್ನಡ ಹೇಗ್ ಕಲಿಬೇಕು ಅನ್ನೋ ಮಾತು ಆಮೇಲೆ ನೋಡೋಣ. ಆದ್ರೆ ಕನ್ನಡ ಯಾಕೆ ಕಲಿಬೇಕು? ನಿಮ್ಮಲ್ಲಿ ಅನೇಕರು ಅನ್ಕೋತಿರ್ತೀರಾ, ನೀವು ಮಾತ್ರ ಅಲ್ಲ, ನಿಮ್ ತಂದೆ ತಾಯಿ ಕೂಡ ಅನ್ಕೋತಾ ಇರ್ತಾರೆ. ಏನ್ ಅನ್ಕೋತಾರೆ? ಕನ್ನಡ ಈಗಾಗಲೇ ಬರುತ್ತಲ್ಲ, ಬರೋ ಕನ್ನಡನ ಮತ್ ಯಾಕೆ ಕಲಿಬೇಕು? ಇನ್ನೊಂದು ಹೊಸ ಭಾಷೆ ಕಲಿಬಹುದಲ್ಲ? ಒಂದು ಭಾಷೆ ಬರೋ ಕಡೆ 2 ಭಾಷೆ ಬಂದ್ರೆ ಇನ್ನಷ್ಟು ಒಳ್ಳೇದಲ್ವಾ? ಹಾಗೆ ಇನ್ ಬೇರೆ ಕೆಲವರು ಹೇಳ್ತಾರೆ, ಅಲ್ಲ ಕನ್ನಡ ಕಲಿಯೋದ್ರಿಂದ ಏನು ಹೊಟ್ಟೆ ತುಂಬುತ್ತಾ, ಕೆಲಸ ಸಿಕ್ಕುತ್ತಾ, ಸಂಬಳ ಬರುತ್ತಾ? ಬೇಡ, ಯಾವುದು ಪ್ರಯೋಜನ ಆಗುತ್ತೋ ಅದನ್ನ ಕಲಿಯೋಣ, ಯಾವುದ್ರಿಂದ ಲಾಭ ಇದೆಯೋ ಅದನ್ನ ಕಲಿಯೋಣ. ಕಂಪ್ಯೂಟರ್ ಕಲಿಯೋಣ, ಎಂಜಿನಿಯರಿಂಗ್ ಕಲಿಯೋಣ, ಮತ್ತೇನೋ ಕಲಿಯೋಣ ಅಂತ ಅಪ್ಪ ಅಮ್ಮನೂ ಹೇಳ್ತಾರೆ. ನಿಮ್ಮ ಅಪ್ಪ ಅಮ್ಮ ಮಾತ್ರ ಅಲ್ಲ, ನಾನ್ ಚಿಕ್ಕವನಾಗಿದ್ದ ನಮ್ಮ ಅಪ್ಪ ಅಮ್ಮ ಕೂಡ ಹೇಳ್ತಾ ಇದ್ರು, ಕತೆ ಪುಸ್ತಕ ಓದ್ಕೊಂಡು ಕಾಲ ಕಳಿಬೇಡ, ಪಾಠ ಓದು, ಪರೀಕ್ಷೆಗೆ ತಯಾರಾಗು, ಈ ಕತೆ, ಕಾದಂಬರಿ, ಪದ್ಯ, ನಾಟಕ ಎಲ್ಲ ಯಾಕೆ ಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ಇದು ಒಂದು ಅಭ್ಯಾಸ ಆಗೋಗಿದೆ ನಮ್ಮ ಸಮಾಜದಲ್ಲಿ, ನಮ್ಮ ಬದುಕಲ್ಲಿ ಒಂದು ಅಭ್ಯಾಸ ಆಗಿದೆ. ಅಂದ್ರೆ ಯಾವುದರಿಂದ ಲಾಭ ಇದೆ, ಯಾವುದರಿಂದ ಪ್ರಯೋಜನ ಇದೆ ಅದನ್ನ ಕಲಿಬೇಕು, ಯಾವುದು ಲಾಭ ಇಲ್ಲ ಅದನ್ನ ಕಲಿಬಾರ್ದು, ಬೇಡ 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 ಅಂತ. ಇದಕ್ಕೆ ಇರಬೇಕು ನಾವು ಈಚೆಗೆ ತುಂಬಾ ಚಿಕ್ಕ ವಯಸ್ಸಲ್ಲೇನೆ ಸ್ಪೆಷಲಿಸ್ಟ್ಗಳಾಗೋದಕ್ಕೆ ಹೊರಟ್ಬಿಟ್ಟಿದೀವಿ ನಾವು. ಇನ್ನೂ 12 ವರ್ಷ 13 ವರ್ಷ ಆಗಿರಲ್ಲ, ಅವನು ಎಂಜಿನಿಯರಿಂಗ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಪೈಲಟ್ ಆಗ್ಬೇಕು, ಟ್ರೈನ್ ಡ್ರೈವರ್ ಆಗ್ಬೇಕು, ಪೊಲೀಸ್ನವನು ಆಗ್ಬೇಕು, ಆರಿಸ್ಕೊಂಡಿದ್ದಕ್ಕೆ ಬೇಕಾದನ್ನ ಚಕ 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 ಕಲ್ತ್ಕೊಂಡ್ಬಿಡ್ಬೇಕು. ಪಾಠ ಹೇಳ್ತಿದ್ರೆ ಟ್ಯೂಷನ್ಗೆ ಹೋಗ್ಬೇಕು, ಟ್ಯೂಷನ್ ಸಾಲದು ಅಂದ್ರೆ ಕೋಚ್ಗೆ ಹೋಗ್ಬೇಕು. ಪ್ರತಿಯೊಬ್ಬನಿಗೂ ತೆಂಡೂಲ್ಕರ್ ಆಗೋ ಕನಸು, ಪ್ರತಿಯೊಬ್ಬನಿಗೂ ಲತಾ ಮಂಗೇಶ್ಕರ್ ಆಗೋ ಕನಸು. ಈ ಕನಸು ಇದೆಯಲ್ಲ, ಈ ಕನಸು ಭಾಷೆಗೆ ಏನ್ ಮಾಡ್ತು, ಸಮಾಜಕ್ಕೆ ಏನ್ ಮಾಡ್ತು? ಸಮಾಜ ಅಂದ್ರೆ ನೋಡಿ, ನಾವೆಲ್ಲ ಹುಡುಗದಾಗ ಈ ಚರಿತ್ರೆ, ಭೂಗೋಳ, ರಾಜನೀತಿ, ನೀವು ಸೋಷಿಯಲ್ ಸ್ಟಡೀಸ್ ಅಂತೀರಲ್ಲ, ಇದನ್ನ ಸೈನ್ಸ್ ಅಷ್ಟೇ, ಮ್ಯಾಥಮೆಟಿಕ್ಸ್ ಅಷ್ಟೇ ಪ್ರೀತಿಯಿಂದ ಇಷ್ಟಪಟ್ಟು ಕಲಿಯುವಂತ ಒಂದು ವಾತಾವರಣ ಇತ್ತು. ಆದ್ರೆ ಈಗಾಗಲೇನೆ ನನಗೆ ಗೊತ್ತಿರೋ ಹಾಗೆ ಕಳೆದ ಒಂದು 50-60 ವರ್ಷಗಳಲ್ಲಿ ಸೈನ್ಸ್ ಓದಿ, ಮ್ಯಾಥಮೆಟಿಕ್ಸ್ ಓದಿ, ಟೆಕ್ನಾಲಜಿ ಓದಿ, ಸೋಷಿಯಲ್ ಸ್ಟಡೀಸ್ ಯಾಕೆ? ಯಾತಕ್ಕೆ ಚರಿತ್ರೆ, ಯಾತಕ್ಕೆ ಭೂಗೋಳ, ಯಾತಕ್ಕೆ ಪೌರನೀತಿ, ಇವೆಲ್ಲ ಬೇಡ ಅನ್ನೋ ಒಂದು ವಾತಾವರಣ ನಮ್ಮ ಕಣ್ಣೆದುರಿಗೆ ಆಗ್ತಾ ಬಂದಿದ್ದನ್ನ ನೋಡಿದೀನಿ. ನಮ್ಮ ಕಾಲೇಜಲ್ಲೇ ಟೈಮ್ ಟೇಬಲ್ ಮಾಡ್ಬೇಕಾದ್ರೆ ಕನ್ನಡ 4:15 5:00 ಕನ್ನಡ ಹಾಕಿದ್ರೆ ಪರವಾಗಿಲ್ಲ, ಮನೆಗೆ ಹೋಗೋರು ಮನೆಗೆ ಹೊಟ್ಟೋಗ್ಲಿ, ಅಥವಾ ಬೆಳಗ್ಗೆ 8:30 9:00 ಹಾಕಿದ್ರೆ ನಿಧಾನಕ್ಕೆ ಬರ್ಲಿ ಅನ್ನೋ ಒಂದು ದೃಷ್ಟಿಕೋನ ಇರ್ತಾ ಇತ್ತು. ಅಂದ್ರೆ ಈ ಭಾಷೆಯನ್ನ, ಸಮಾಜಕ್ಕೆ ಸಂಬಂಧ ವಿಷಯಗಳನ್ನ ಪಕ್ಕಕ್ಕಿಡೋ ಒಂದು ಪ್ರವೃತ್ತಿ ಇತ್ತಲ್ಲ, ಈ ಪ್ರವೃತ್ತಿಯ ಪರಿಣಾಮ ಏನು? ನಿಜಕ್ಕೂ ನಾವು ಭಾಷೆ ಯಾಕೆ ಕಲಿಬೇಕು? ಗೊತ್ತಿರೋ ಭಾಷೆನ ಕಲಿಯೋದು ಅಂದ್ರೆ ಏನು? ಸರಿಯಪ್ಪ, ನಮಗೆ ಕನ್ನಡ ಬರುತ್ತೆ, ನಿಮ್ಗೆಲ್ಲ ಕನ್ನಡ ಬರುತ್ತೆ. ಎಷ್ಟು ಬರುತ್ತೆ ಕನ್ನಡ? ಯಾವ ರೀತಿ ಕನ್ನಡ ಬರುತ್ತೆ? ಅದನ್ನ ನೀವು ಯಾತಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆಗಳು ಕೇಳ್ಕೊಂಡಾಗ ನಮಗೆ ಹಲವು ಸಂಗತಿಗಳು ಗೊತ್ತಾಗುತ್ತೆ.
ನಾನಿವತ್ತು ನಿಮ್ ಜೊತೆ ಮಾತಾಡ್ಬೇಕು ಅಂತಿರೋದು ನಿಮಗೀಗಾಗಲೇ ಗೊತ್ತಿರೋ ಭಾಷೆಯನ್ನ ಮತ್ತೆ ಕಲಿಯೋದು ಅಂದ್ರೆ ಏನು, ಎಲ್ಲಿ ಕಲಿಬೇಕು, ಯಾಕೆ ಕಲಿಬೇಕು, ಹೇಗ್ ಕಲಿಬೇಕು ಅನ್ನೋದನ್ನ ಇಟ್ಕೊಂಡು ಇವತ್ತು ನಿಮ್ ಜೊತೆಯಲ್ಲಿ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಕೇವಲ ನನ್ನ ವಿಚಾರ ಅಂತಲ್ಲ, 100 ಕಡೆ ಕೇಳಿ ಮಾಡಿ ಓದಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇನೆ. ಯಾವುದೇ ಮೇಷ್ಟ್ರು ಹುಟ್ಟಿಸ್ಕೊಂಡು ಹೇಳಲ್ಲ, ಹಂಚ್ಕೊಳ್ತಾನೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾರೋ ಹೇಳಿದ್ದನ್ನ ಕೇಳಿ ಅದನ್ನ ನಮ್ಮೊಳಗಡೆ ತಗೊಂಡು ಅದನ್ನ ಯೋಚನೆ ಮಾಡಿ ಮತ್ತದನ್ನ ಇನ್ನೊಂದ್ಸಲ ಕೊಡೋದಿದೆಯಲ್ಲ, ಇದು ಪೀಳಿಗೆಯಿಂದ ಪೀಳಿಗೆಗೆ ನಡ್ಕೊಂಡು ಹೋಗುವಂತ ಒಂದು ಕೆಲಸ ನಾವು ಮಾಡ್ತಾ ಇರೋದು ಕೂಡ ಅದೇ ಕೆಲಸ. ನಾ ಮೊದಲನೇದು ಹೇಳ್ತೀನಿ ನೋಡಿ, ನನ್ನ ಪ್ರಕಾರ ಭಾಷೆ ಅನ್ನೋದು ಒಂದು ಬಾಗಿಲು. ಭಾಷೆ ಅನ್ನೋದೊಂದು ಬಾಗಿಲು ಅಂದ್ರೇನು, ಆ ಬಾಗಿಲು ತೆಗೆದ್ರೆ ಒಂದು ಹೊಸ ಲೋಕ ಕಾಣುತ್ತೆ ಅಂತ ಅನ್ನೋದು. ಭಾಷೆಯನ್ನ ಕಲಿಯೋದಲ್ಲ, ಭಾಷೆಯ ಮೂಲಕ ಕಲಿಯೋದು. ನಾವು ಇದುವರೆಗೂ ಏನೇನನ್ನ ತಿಳ್ಕೊಂಡಿದ್ದೀವಿ ಅದರ ಬಹುದೊಡ್ಡ ಭಾಗ ನಮ್ಮ ಇಂದ್ರಿಯಗಳಿಂದ ಬರುತ್ತೆ. ನಾವು ಕಣ್ಣಿಂದ ಕಲಿತೀವಿ, ಮೂಗಿಂದ ಕಲಿತೀವಿ, ನಾಲ್ಗೆಯಿಂದ ಕಲಿತೀವಿ, ಚರ್ಮದಿಂದ ಕಲಿತೀವಿ, ನಿಜ. ಆದ್ರೆ ಅಷ್ಟೇ ಮುಖ್ಯವಾಗಿ ನಾವು ಕಲಿಯೋದು ಭಾಷೆಯಿಂದ ಅಂತ ಕಾಣುತ್ತೆ. ನೋಡಿ, ಭಾಷೆ ಇಲ್ಲದೆ ಇರ್ತಕ್ಕಂಥ ಪ್ರಾಣಿಗಳ ಒಟ್ಟು ತಿಳುವಳಿಕೆಗೂ ನಮ್ಮ ತಿಳುವಳಿಕೆಗೂ ಎಷ್ಟು ವ್ಯತ್ಯಾಸ ಇದೆ. ಕಳೆದ ಒಂದು 4-5 ಸಾವಿರ ವರ್ಷಗಳಲ್ಲಿ ಭೂಮಿ ಮೇಲೆ ಮನುಷ್ಯ ಕಾಣಿಸ್ಕೊಂಡಾಗಿಂದ, ಭಾಷೆಯನ್ನು ಕಂಡುಕೊಂಡಾಗಿಂದ ಹೇಗೆ ಭಾಷೆಯ ಮೂಲಕ ಒಂದು ಲೋಕವನ್ನ ಕಟ್ಕೊಂಡಿದ್ದಾನೆ ಅನ್ನೋದು ದಯವಿಟ್ಟು ಯೋಚನೆ ಮಾಡಿ. ಭಾಷೆ ಇಲ್ಲದೆ ಇದ್ರೆ ನಿಮ್ಮ ಫಿಸಿಕ್ಸ್ ಆಗ್ಲಿ, ಕೆಮಿಸ್ಟ್ರಿ ಆಗ್ಲಿ, ಸೋಷಿಯಾಲಜಿ ಆಗ್ಲಿ, ಸೈಕಾಲಜಿ ಆಗಲಿ, ಯಾವುದೇ ವಿಷಯ ಆಗ್ಲಿ ಇರ್ತಾ ಇರ್ಲಿಲ್ಲ ಅನ್ನೋದು. ಖಚಿತವಾದ ಭಾಷೆ ಇಲ್ಲದ ಯಾವ ಪ್ರಾಣಿನೂ ಆಲ್ಜಿಬ್ರಾ, ಜಾಮಿಟ್ರಿ, ಕೆಮಿಸ್ಟ್ರಿ ಕಲ್ತ್ಕೊಳ್ಳೋಕೆ ಹೋಗೋದಿಲ್ಲ, ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಭಾಷೆ ತನ್ನ ಮೂಲಕ ಹಲವು ಲೋಕಗಳನ್ನ ತೆಗೆಯುವಂತಹ ಬಾಗಿಲು. ಈ ಭಾಷೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟಷ್ಟು ನೀವು ಬೇರೆದನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ಳಿ. ಹಾಗಾಗಿ ಭಾಷೆ, ಲ್ಯಾಂಗ್ವೇಜ್ ಇಸ್ ಎ ಟೂಲ್ rather than something that itself ಅಲ್ಲ. ಅದು ಅದರ ಮೂಲಕ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಅಲ್ಲೂ ಇನ್ನೊಂದಿದೆ, ನಾವು ಕಲಿಯೋದು ಒಂದಾದ್ರೆ ಓದ್ ಕಲಿಯೋದು 9. ಯಾಕಂದ್ರೆ ಕೇಳೋದು ಅಂತಂದ್ರೆ ಕೇಳಿಸ್ಕೊಳ್ಳೋರು, ಹೇಳೋರು ಯಾವಾಗ್ಲೂ ಕಮ್ಮಿನೇ. ಆದ್ರೆ ಓದೋದೇನ್ ಮಾಡುತ್ತೆ ಅಂದ್ರೆ ಅದು ಕಾಲದ ಗೋಡೆಗಳನ್ನ ದಾಟುತ್ತೆ, ದೇಶದ ಗೋಡೆಗಳನ್ನ ದಾಟುತ್ತೆ. ಹಾಗಂದ್ರೆ ಎಲ್ಲೋ ಯಾರೋ ಯಾವಾಗಲೋ ಬರ್ದದ್ದನ್ನ ಈಗ ನಾವು ಓದಬಹುದು. ಕೇಳಿಸ್ಕೊಳ್ಳೋದನ್ನ ನೀವಿರ್ತೀರಾ, ನಾನಿರ್ತೀನಿ, ನನ್ನ ಮಾತು ನೀವು ಕೇಳಿಸ್ಕೋಬಹುದು ಅಷ್ಟೇ. ನಾನು 1 ಗಂಟೆ ಮಾತಾಡಿದ ಮೇಲೆ ಟೆಕ್ನಾಲಜಿ ಇಲ್ಲದೆ ಇದ್ರಂತೂ ಬೇರೆ ಯಾರು ಅದನ್ನ ಕೇಳೋಕೆ ಆಗೋದೇ ಇಲ್ಲ. ಮಾತೆಲ್ಲ ಗಾಳಿಗೆ ಹೋಗುತ್ತೆ. ನಾನು 40 ವರ್ಷ ಪಾಠ ಮಾಡಿದ್ದೀನಲ್ಲ, ನಾನು ಮಾಡಿದ ಪಾಠ ಎಲ್ಲ ಈಗ ಎಲ್ಲಪ್ಪ ಇದೆ ಅಂದ್ರೆ ನನ್ನ ಮನಸ್ಸಲ್ಲೂ ಇಲ್ವೇನೋ, ನನ್ನ ಪಾಠ ಕೇಳೋ ಹುಡುಗಿಯರ ಮನಸ್ಸಲ್ಲೂ ಇದೆ ಅಂತ ನಾನು ಅನ್ಕೊಂಡಿರ್ಬೋದೇನೋ. ಆದ್ರೆ ಹಾಗಾದ್ರೆ ಓದೇನು ಮಾಡುತ್ತೆ? ಓದು ಮತ್ತೆ ಬರವಣಿಗೆ ಅನ್ನೋದು ತಿಳುವಳಿಕೆನ ಪರ್ಪೆಚುಯೇಟ್ ಮಾಡುತ್ತೆ, ಪರ್ಮನೆಂಟ್ ಮಾಡುತ್ತೆ, ಬಹಳ ದಿನ ಇರೋ ಹಾಗೆ ಮಾಡುತ್ತೆ, ಇಲ್ಲಿರೋದು ಎಲ್ಲೋ ಹೋಗೋ ಹಾಗೆ ಮಾಡುತ್ತೆ. ಅದರಿಂದ ಈ ಭಾಷೆ ಮುಖಗಳಿದೆಯಲ್ಲ 2, ಒಂದು ಮಾತು, ಇನ್ನೊಂದು ಬರವಣಿಗೆ, ಈ 2ರಿಂದನೂ ನಾವು ಸ್ವಲ್ಪ ಕಲಿತಾ ಹೋಗ್ತೀವಿ ಅಂತ ಕಾಣುತ್ತೆ. ಕಲಿಯುವುದೆಲ್ಲವೂ ಭಾಷೆಯ ಮೂಲಕವೇ. ಇಂದ್ರಿಯಗಳ ಮೂಲಕ ಕಲಿಯುತ್ತೇವೆ ಎಂದಾಗಲೂ ಕೂಡ ಇಂದ್ರಿಯಗಳಿಂದ ಕಲಿಯುವ ತಿಳುವಳಿಕೆಯೂ ಭಾಷೆಯಿಂದನೇ ರೂಪಿತವಾಗಿದೆ. ಉದಾಹರಣೆ, ನಿಮ್ಗೆ ಎಷ್ಟು ಬಣ್ಣಗಳ ಹೆಸರು ಗೊತ್ತಿದೆ ಅಂತ ಯೋಚನೆ ಮಾಡಿ. ನೀವು ಬಣ್ಣಗಳನ್ನ ಗುರುತಿಸೋದು ಬಣ್ಣಗಳಿಗಿರೋ ಪದಗಳಿಂದ ಮಾತ್ರನೇ. ಕೆಂಪು ಅಂದ್ರೆ ಒಂದು 10 ಬಗೆ ಕೆಂಪನ್ನ ಹೇಳ್ಬೋದು. ಎಣ್ಣೆ ಕೆಂಪು ಅಂತೀವಿ, ಇನ್ನೊಂದು ಕೆಂಪು ಅಂತೀವಿ. ಕೆಂಪಿನ 100 ಶೇಡ್ಗಳಿದೆಯಲ್ಲ, ಆ ಶೇಡುಗಳು ಭಾಷೆ ಇಲ್ದಿದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ. ಈ ಮೀನು ಅಂತ ಇಟ್ಕೊಳ್ಳೋಣ. ಈ ಮೀನು ಅನ್ನೋ ಪದ ನಿಮಗೆ ಗೊತ್ತಿದೆ. ಎಷ್ಟರ ಮೀನು ನಿಮಗೆ ಗೊತ್ತಿದೆ ಅನ್ನೋ ಪ್ರಶ್ನೆ ಕೇಳಿದಾಗ ಮಂಗಳೂರು ಕಡೆ ಹೋದ್ರೆ ಸಮುದ್ರದ ದಂಡೆಯಲ್ಲಿ 10 ತರ ಮೀನು ಹೇಳ್ತಾರೆ. ಅದೇ ನೀವು ಬೆಂಗಳೂರಲ್ಲಿ 3 ತರ ಮೀನು ಹೇಳ್ಬೋದು. ಬ್ರಾಹ್ಮಣರ ಮನೆಯಲ್ಲಿ ಮೀನು ಅನ್ನೋದು ಎಲ್ಲೋ ಇರ್ತಕ್ಕಂಥ ಒಂದು ಸಂಗತಿನೇ ಹೊರತು ಅಸಹ್ಯ ಪಟ್ಕೊಳ್ಬೇಕಾದ ವಾಸನೆ ಆಗಿರ್ಬೋದು. ಇನ್ಯಾರೋ ಮನೆಯಲ್ಲಿ ಅದು ರುಚಿಕರವಾದಂತ ಆಹಾರ ಆಗಿರುತ್ತೆ. ಆ ಮೀನಿಗೆ ಸಂಬಂಧಪಟ್ಟ 100 ಪದಗಳಿರುತ್ತೆ, ಮೀನಿನ ಅಂಗ ಭಾಗಗಳಿರುತ್ತೆ. ಹಾಗಾಗಿ
ಭಾಷೆಯ ಮೂಲಕ ಬರ್ತಕ್ಕಂಥ ತಿಳುವಳಿಕೆ ಪಡ್ಕೋಬೇಕಾದ ಒಂದು ತಿಳುವಳಿಕೆ ಆಗಿರುತ್ತೆ. ಭಾಷೆ ಗೊತ್ತಿದೆ ಅಂತ ನೀವು ಹೇಳಿದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ಭಾಷೆ ಒಂದು ಮುಷ್ಟಿಯಷ್ಟು, ಆದ್ರೆ ನಿಜವಾಗ್ಲೂ ಇರ್ತಕ್ಕಂಥ ಭಾಷೆ ಒಂದು ಸಮುದ್ರದಷ್ಟು. ಸಮುದ್ರದಷ್ಟು ಭಾಷೆ ಒಳಗಡೆ ಒಂದು ಮುಷ್ಟಿಯತ್ತು ತಿಳ್ಕೊಂಬಿಟ್ಟು ನಂಗೆ ಕನ್ನಡ ಗೊತ್ತಿದ್ಯಪ್ಪ, ಬೇಕಾದಷ್ಟು ಚೆನ್ನಾಗಿ ಕನ್ನಡ ಬರುತ್ತೆ, ನಾನು ಕನ್ನಡ ಯಾಕೆ ಓದ್ಬೇಕು ಅಂತ ನೀವು ಅನ್ಕೊಂಡ್ರೆ ಎಲ್ಲೋ ಒಂದು ತಪ್ಪಾಗ್ತಾ ಇರುತ್ತೆ ಅಂತ. ಒಂದು ಭಾಷೆ ಅನ್ನೋದು ಹೀಗೆ, ಭಾಷೆ ಒಂದು ಬಾಗಿಲು. ಎರಡನೇದು ನಾನು ಹೇಳೋಕೆ ಟ್ರೈ ಮಾಡ್ತಾ ಇರೋದು, ಭಾಷೆ ಒಂದು ಸೇತುವೆ ಅಂತ. ಇಟ್ಸ್ ಎ ಬ್ರಿಡ್ಜ್ ಅಂತ. ಏನಾಗಂದ್ರೆ ಭಾಷೆ ಒಂದು ಸೇತುವೆ ಅಂದ್ರೆ, ಭಾಷೆ ಮನುಷ್ಯರ ನಡುವಿನ ಸಂಬಂಧಗಳನ್ನ ಕಟ್ಟತಕ್ಕಂತ ಒಂದು ಸಂಗತಿ. ಒಂದು ಭಾಷೆಯನ್ನ ಬಲ್ಲವರೆಲ್ಲರೂ ಎಷ್ಟೊಂದನ್ನ ಪರಸ್ಪರ ಹಂಚ್ಕೋಬಹುದು ನೋಡಿ. ಆ ಭಾಷೆ ಗೊತ್ತಿಲ್ದಿದ್ರೆ ಏನನ್ನ ಹಂಚ್ಕೊಳಕಾಗತ್ತೆ? ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೋ ಹೋದಾಗ ನಾವೇ ಪಡಿಪಾಟ್ಲು ಪಡ್ತಾ ಇರ್ತೀವಿ, ನಮ್ಮ ಭಾಷೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ. ಆದ್ರೆ ಭಾಷೆ ಗೊತ್ತಿದ್ರೆ ಏನಾಗುತ್ತೆ? ನಾವು ಹಂಚಿಕೊಳ್ಳುತ್ತೇವೆ. ಈ ಹಂಚಿಕೊಳ್ಳೋದು ಕೇವಲ ಮಾಹಿತಿ ಮಾತ್ರ ಅಲ್ಲ. ವಿ ನೋಟ್ ಶೇರ್ ಮೇರ್ಲಿ ದ ಇನ್ಫಾರ್ಮೇಶನ್. ಹಾಗಾದ್ರೆ ಏನ್ ಶೇರ್ ಮಾಡ್ಕೋತೀವಿ? ನಾವು ವಿಚಾರಗಳನ್ನ ಹಂಚ್ಕೋತೀವಿ, ಭಾವನೆಗಳನ್ನ ಹಂಚ್ಕೋತೀವಿ, ಮಾಹಿತಿಯನ್ನ ಕೂಡ ಹಂಚ್ಕೋತೀವಿ, ಅನುಭವನ ಹಂಚ್ಕೋತೀವಿ, ತಿಳುವಳಿಕೆಯನ್ನ ಹಂಚ್ಕೋತೀವಿ. ಈಗ ನೋಡಿ, ಒಂದು ತಾಯಿ ನಾಯಿ ತನ್ನ ಮರಿಗಳಿಗೆ ಏನಾದ್ರೂ ಕಲಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಹೆಚ್ಚಿಗೆ ಏನು ಕಲಿಸೋಕ್ಕಾಗೋದಿಲ್ಲ. ಆದ್ರೆ ನಿಮ್ಮ ತಾಯಿ, ನಮ್ಮ ತಾಯಿ ನನಗೆ ನಿಮ್ಗೆ ಎಷ್ಟೊಂದನ್ನ ಕಲಿಸ್ತೀರಿ ನೋಡಿ. ಈ ಕಲಿಸುವ ಬಗೆಯಲ್ಲಿಯೇ ಭಾಷೆಯ ಮೂಲಕವೇ ಸಂಬಂಧಗಳ ಸೇತುವೆ ಕಟ್ಕೊಳ್ಳೋದಿದೆ. ಅಲ್ಲದೆ ನೀವು ಭಾಷೆಯನ್ನು ಬಳಸೋ ರೀತಿಯ ಒಳಗಡೆ ನಿಮ್ಮ ಧೋರಣೆ ಗೊತ್ತಾಗುತ್ತೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಬಸವಣ್ಣವ್ರು ಹೇಳಿದ್ರು. ನಮ್ಮಲ್ಲೇ ಈ ಸಮಾನತೆಯನ್ನ ಮಾತಾಡ್ತಾನೆ ಅಸಮಾನವಾಗಿ ನಾವು ನಡ್ಕೋತಾ ಇರ್ತೀವಿ. ನಾನು 40 ವರ್ಷ ಮೇಷ್ಟ್ರಾದಾಗ್ಲೂ ಈ ಮಾತನ್ನು ನನಗೆ ನಾನೇ ಅನ್ಕೋತಾ ಇದ್ದೆ. ನಾನು ನಮ್ಮ ಕಾಲೇಜ್ ಒಳಗಡೆನೆ ಎಷ್ಟೊಂದು ಜನ ಅಟೆಂಡರ್ಸ್ ಇರ್ತಾ ಇದ್ರಲ್ಲ, ಟ್ಯೂನ್ಸ್ ಇರ್ತಾ ಇದ್ರಲ್ಲ, ಅವರೆಲ್ಲರನ್ನೂ ಕೂಡ ನಾವು ಹೋಗು ಬಾ ಅಂತ ಮಾತಾಡಿಸ್ತಾ ಇದ್ವಿ. ನಾವು 20 ವರ್ಷ 22 ವರ್ಷ ಹುಡುಗರನ್ನ ಅವರು ಹೋಗಿ ಬನ್ನಿ ಅಂತ ಮಾತಾಡಿಸ್ಬೇಕಾಗ್ತಿತ್ತು. ನನ್ ನೆನಪಿದೆ, ಸಿದ್ದಯ್ಯ, ಗಣೇಶ ಇತ್ಯಾದಿ ಹಿರಿಯರು ಇದ್ರು ನಮಗೆ. ನಾನು ಕೆಲ್ಸಕ್ಕೆ ಸೇರಿದಾಗ ಸಿದ್ದಯ್ಯನ್ನ ನನಗಿಂತ ಎಷ್ಟೋ ದೊಡ್ಡವನಾದ್ರೂ ನಾನು ಸಿದ್ದಯ್ಯ ಹೋಗು ಬಾ ಅಂತ ಇದ್ದೆ. ಅವರು ನನ್ನ ಸರ್ ಬನ್ನಿ ಸರ್ ಹೋಗಿ ಸರ್ ಅಂತ ಇದ್ರು. ಅಂದ್ರೆ ಭಾಷೆ ಅನ್ನೋದು ಸಮಾನತೆಯನ್ನ ಕಟ್ಟುತ್ತೆ, ಸಮಾನತೆಯನ್ನ ಹಾಳು ಮಾಡುತ್ತೆ. ಗಂಡ ಹೆಂಡತಿ ನೋಡಿ, ಗಂಡನನ್ನ ಹೋಗು ಬಾ ಅಂತ ಕರೆಯೋ ಹೆಂಡತಿಯರು ಒಂದು ಕಾಲದಲ್ಲಿ ಇರ್ಲೇ ಇಲ್ಲ. ಹೆಂಡತಿಯನ್ನ ಹೋಗಿ ಬನ್ನಿ ಅಂತ ಕರೆಯುವ ಗಂಡಂದಿರು ಆಗ್ಲೂ ಇರ್ಲಿಲ್ಲ, ಈಗಲೂ ಇರ್ಲಿಲ್ಲ ಅಂತ ಕಾಣುತ್ತೆ. ಭಾಷೆ ಅನ್ನೋದು ಪ್ರೀತಿಯನ್ನ ಹೇಳಬಲ್ಲದು. ಭಾಷೆ ಅನ್ನೋದು ದ್ವೇಷವನ್ನ ಹೇಳಬಲ್ಲದು. ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ಇವನಾರವ ಎನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಹೊರಗೆ ಬೇರೆಯವರನ್ನದ ಅದರ್ ಅನ್ಕೊಂಡ ತಕ್ಷಣ ಅವ್ರು ಬೇರೆಯವರಾಗ್ತೀವಿ, ನಾವು ಬೇರೆ ಆಗ್ತೀವಿ. ಅಲ್ಲ, ನಾವು ಒಟ್ಟಿಗೆ ಅಂತ ಅನ್ಕೊಂಡಾಗ ಇವ ನಮ್ಮವ ಎಂದೆನಿಸಯ್ಯ. ಹಾಗಾಗಿ ಭಾಷೆ ಲೋಕವನ್ನ ಕಟ್ಟುವ ಬಗೆಯನ್ನು ಹೇಳ್ಕೊಡುತ್ತೆ, ಲೋಕವನ್ನ ನೋಡುವ ಬಗೆಯನ್ನು ಹೇಳ್ಕೊಡುತ್ತೆ, ಮನುಷ್ಯರನ್ನ ನಡೆಸ್ಕೊಳ್ಳೋ ಬಗೆಯನ್ನು ಹೇಳ್ಕೊಡುತ್ತೆ ಅಂತ ಕಾಣುತ್ತೆ. ಆದ್ರಿಂದಾನೇ ನೀವು ಅರ್ಥ ಮಾಡ್ಕೋಬೇಕಾದ್ದು, ಅಥವಾ ನಿಮ್ಗೆ ಗೊತ್ತಿರೋದೆ, ನಾನೇನು ಹೊಸದೇನು ಹೇಳ್ತಾ ಇರಲ್ಲ, ಏನಂದ್ರೆ ಭಾಷೆನ್ ಕಲಿಯೋದು ಅಂದ್ರೆ, ಕನ್ನಡ ಕಲಿಯೋದು ಅಂದ್ರೆ ಕ್ಲಾಸ್ ರೂಮಲ್ಲಿ ಕನ್ನಡ ಮೇಷ್ಟ್ರು ಹೇಳ್ತಾರಲ್ಲ ಆ ಪಾಠ ಮಾತ್ರ ಅಲ್ಲ ಅನ್ನೋದು. ಭಾಷೆಯನ್ನ ಕಲಿಯುವ ಕೆಲಸ ಯಾವಾಗ್ಲೂ ನಡೀತಾನೇ ಇರ್ಬೇಕಾದ್ರೆ, ಮನೆ ಒಳಗೆ ಮನೆ ಹೊರಗೆ, ಮಾರ್ಕೆಟ್ನಲ್ಲಿ, ಬೀದಿನಲ್ಲಿ, ಅಂಗಡಿನಲ್ಲಿ, ಚಿಕ್ಕವನಾಗಿದ್ದಾಗ, ದೊಡ್ಡವನಾಗಿದ್ದಾಗ, ಮುದುಕ ಆದಾಗ, ಎಲ್ಲಾ ಕಾಲದಲ್ಲೂ ಭಾಷೆನ ಕಲಿತಾನೆ ಇರ್ತೀವಿ ನಾವು. ನಾನು ಇಷ್ಟು ವರ್ಷ ಕನ್ನಡ ಪಾಠ ಮಾಡದೆ ಹೇಳ್ಕೊಟ್ಟೆ ಅಂದಾಗ್ಲೂ ನಾನು ಕನ್ನಡ ಕಲಿಯೋದು ಮುಗ್ದೋಗಿದ್ಯೋ? ಖಂಡಿತ ಮುಗ್ದಿಲ್ಲ. ಕನ್ನಡ ನಾನು ಈಗಲೂ ಕಲಿತಾ ಇದ್ದೀನಿ, ನೀವು ಕಲಿತಾ ಇದ್ದೀರಾ, ಕಲಿಬೇಕು. ಸೊ ಕನ್ನಡ ಕಲಿಯೋದು ಯಾಕೆ ಅನ್ನೋ ಪ್ರಶ್ನೆ ಜೊತೆಗೆ ಕೇಳ್ಕೋಬೇಕಾದ್ದು, ಕನ್ನಡ ಕಲಿಯೋದು ಎಲ್ಲಿ ಅನ್ನೋ ಪ್ರಶ್ನೆ ಕೇಳ್ಬೇಕು. ನೀವು ಮಂಗಳೂರಿಗೆ ಹೋದಾಗ
ಬಿಜಾಪುರಕ್ಕೆ ಹೋದಾಗ, ಗುಲ್ಬರ್ಗಾಕ್ಕೆ ಹೋದಾಗ ಸ್ವಲ್ಪ ಕಿವಿ ಕೊಟ್ಟು ಕೇಳಿ, ನೀವು ಬೇರೆ ಕನ್ನಡ ಕಲಿತೀರ. ಅವಾಗ 40 ವರ್ಷ ಆಗಿರ್ಬೋದು ನಿಮ್ಗೆ, ಆದ್ರೆ ಗುಲ್ಬರ್ಗಾದಲ್ಲಿ ನೀವು ಕಲಿಯೋ ಕನ್ನಡ ಬೇರೆ. ಮಂಡ್ಯ, ಬೆಂಗಳೂರು ಹತ್ರನೇ ಒಂದು ಚಿಕ್ಕ ಹಳ್ಳಿಗೆ ಹೋಗಿ ಹಳ್ಳಿನ ಜನ ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಅವ್ರು ಮಾತಾಡೋ ಕನ್ನಡ ಬೇರೆ, ನೀವು ಮಾತಾಡೋ ಕನ್ನಡ ಬೇರೆ. ಒಂದೇ ಹಳ್ಳಿ ಒಳಗಡೆ ಬೇರೆ ಬೇರೆ ಜಾತಿ ಜನ ಬೇರೆ ಬೇರೆ ಕನ್ನಡ ಮಾತಾಡ್ತಾರೆ. ಎಲ್ಲವೂ ಕನ್ನಡವೇ ಅಲ್ವಾ? ಅದನ್ನ ಹಳ್ಳಿ ಕನ್ನಡ ಅಂತ ಡಿಸ್ಮಿಸ್ ಮಾಡೋಕ್ಕಾಗತ್ತಾ? ಇದನ್ನ ದಲಿತರ ಕನ್ನಡ ಅಂತ ಡಿಸ್ಮಿಸ್ ಮಾಡೋಕ್ಕಾಗತ್ತಾ? ಅದನ್ನ ಹೆಂಗಸರ ಕನ್ನಡ ಅಂತ ಡಿಸ್ಮಿಸ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಬೇರೆ ಬೇರೆ ಕಾಲದ ಕನ್ನಡ ಇದೆ, ಬೇರೆ ಬೇರೆ ಪ್ರದೇಶದ ಕನ್ನಡ ಇದೆ, ಬೇರೆ ಬೇರೆ ಜಾತಿ ಕನ್ನಡ ಇದೆ. ಇವೆಲ್ಲವೂ ಕನ್ನಡವೇ, ಇವೆಲ್ಲವೂ ಕನ್ನಡವೇ. ಪಂಪ, ರನ್ನ, ಕುವೆಂಪು, ಬೇಂದ್ರೆ ಅಂತ ನೀವು ಕ್ಲಾಸಲ್ಲಿ ಓದ್ತಿರಲ್ಲ, ಅಷ್ಟು ಮಾತ್ರ ಕನ್ನಡ ಅಲ್ಲ. ಕನ್ನಡ ಎನ್ನುವುದು ಎಲ್ಲಾ ಕಡೆನೂ ಇರೋದು. ಕನ್ನಡ ಕಲಿಯೋದು ಅನ್ನೋದು ಎಲ್ಲಾ ಕಡೆನೂ ಇರೋದು. ಕನ್ನಡ ಕಲಿಯೋದು ಅನ್ನೋದು ಇಂದಿನಿಂದ ಕಲಿತೀವಿ, ನೆನ್ನೆಯಿಂದ ಕಲಿತೀವಿ, ಪ್ರಾಯಶಃ ನಾಳೆಯ ಕನ್ನಡವನ್ನ ಕೂಡ ಕಲಿತೀವಿ. ಇವಾಗ PUC ಓದ್ತಾ ಇರೋ ಹುಡುಗ ಹುಡುಗಿರಿ ಇದ್ದೀರಲ್ಲ ನೀವೆಲ್ಲ, ನೀವು ಮಾತಾಡೋ ಕನ್ನಡ ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ, ನನ್ನ ಕನ್ನಡನೇ ಬೇರೆ, ಇವ್ರ ಕನ್ನಡನೇ ಬೇರೆ ಅಲ್ಲಪ್ಪ, ಇದನ್ನು ನಾನು ಕಲಿಬೇಕಲ್ಲಪ್ಪ ಅಂತ ಅನ್ಸ್ಕೊತಾ ಇರುತ್ತೆ. ಅದು ಕೆಟ್ಟ ಕನ್ನಡ, ನಂದು ಒಳ್ಳೆ ಕನ್ನಡ ಅಂತ ಅನ್ಕೋಬಾರ್ದು ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕನ್ನಡಗಳು ಒಳ್ಳೆಯ ಕನ್ನಡಗಳೇ. ಜನ ಮಾತಾಡುವ ಎಲ್ಲ ಕನ್ನಡವೂ ಸರಿಯಾದ ಕನ್ನಡವೇ. ನಾವೆಲ್ಲ ಹುಡುಗರಾದಾಗ ಕನ್ನಡ ಸರಿಯಾಗಿ ಮಾತಾಡೋದ್ರ ಬಗ್ಗೆ ಬಹಳ ಹೇಳ್ತಾ ಇದ್ರು. ಅಯ್ಯೋ, ಅವನು ಏನವನು ಹಾಳ್ ಹಂಪೆ ಅನ್ನೋದಕ್ಕೆ ಆಳ್ ಹಂಪೆ ಅಂತಾನಲ್ಲ ಅಂತ. ಆದ್ರೆ ಅವನು ಆಳಂಪೆ ಅಂತ ಹೇಳಿದಾಗ್ಲೂ ಕೂಡ ಅವನ ಮನಸ್ಸಲ್ಲಿ ಪ್ರೀತಿ ಇರ್ತಾ ಇತ್ತು, ಹಂಪೆಯ ಬಗ್ಗೆ ಒಂದು ಗೌರವ ಇತ್ತು. ನಮ್ಮ ಮೇಷ್ಟ್ರೇ ಒಬ್ರು ಹೇಳ್ತಾ ಇದ್ರು, ಆಳಂಪೆ ಇಸಾರ ಹೇಳಕ್ಕಾಗಲ್ಲ ಬಿಡ್ರಿ ಅಂತ ಇದ್ರು. ನಮ್ಮ ಮನೇಲಿ ಅದನ್ನ ಗೇಲಿ ಮಾಡ್ತಾ ಇದ್ರು. ಆದ್ರೆ ನನಗೀಗ ಅನ್ಸುತ್ತೆ, ಅವರಿಗೆ ಹಾಳು ಹಂಪೆಯ ಸ್ಥಿತಿಯ ಬಗ್ಗೆ ಇದ್ದಂತ ಪ್ರೀತಿ ಇದೆಯಲ್ಲ, ದುಃಖ ಇದೆಯಲ್ಲ, ವಿಷಾದ ಇದೆಯಲ್ಲ, ಅದು ಮುಖ್ಯವೇ ಹೊರತು ಯಾವ ಭಾಷೆ ಕಲಿಯೋದು ಅನ್ನೋದು ಮುಖ್ಯ ಅಲ್ಲ. ನೋಡಿ, ಕನ್ನಡ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕೊಡೋ ಮೆಥಡೇ ಇಟ್ಕೊಂಡ್ಬಿಟ್ರೆ ಕರ್ನಾಟಕದಲ್ಲಿ 90 ಜನ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೇಕಾಗುತ್ತೆ. ಆದ್ರೆ ಹಂಗಲ್ಲ. ಅದು ಅವ್ರು ಕನ್ನಡ ಮಾತಾಡ್ಕೊಂಡೆ 100 ಬದುಕ್ತಾರೆ, ಮುಂದೆ ಕೂಡ ಬದುಕ್ತಾರೆ. ಹಾಗಾಗಿ ಮಾತಾಡೋ ಕನ್ನಡದಲ್ಲಿ ಮೇಲು ಕೀಲು ಇಲ್ಲ. ಕಲಿಯೋ ಕನ್ನಡದಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ಕಲಿಯೋ ಕನ್ನಡ, ಹೊರಗಡೆ ಕಲಿಯೋದು ಅಂತಿಲ್ಲ. ಕನ್ನಡ ಯಾವಾಗ್ಲೂ ಕಲಿಬೇಕಾದ್ರೆ. ಇನ್ನೂ ಒಂದು, ನಿಮಗೆ ಕನ್ನಡ ಬರುತ್ತೆ ಅಂತೀರಲ್ಲ, ಏನ್ ಬರುತ್ತೆ ನೋಡಿ. ಭಾಷೆ ಕಲಿಯೋದನ್ನ 4 ನೆಲೆ ಇದೆ. ಒಂದು ಮಾತಾಡೋದು, 2ನೇದು ಕೇಳಿಸ್ಕೊಳ್ಳೋದು, 3ನೇದು ಓದೋದು, 4ನೇದು ಬರೆಯೋದು. ಇದರಲ್ಲಿ ಕೇಳಿಸ್ಕೊಳ್ಳೋದು, ಓದೋದನ್ನ ಪ್ಯಾಸಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಮಾತಾಡೋದು ಮತ್ತೆ ಬರೆಯೋದನ್ನ ಆಕ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ನಾವು ಕನ್ನಡ ಬರುತ್ತೆ ಅಂತೀವಲ್ಲ, ಮಾತಾಡೋಕ್ ಬರುತ್ತೆ ಅಂತೀವಲ್ಲ, ಎಷ್ಟು ಮಟ್ಟಿಗೆ ಮಾತಾಡೋಕ್ ಬರುತ್ತೆ? ಯಾವ್ದ್ರ ಬಗ್ಗೆ ಮಾತಾಡೋಕ್ ಬರುತ್ತೆ? ನಿಮ್ಮ ಅಪ್ಪ ಅಮ್ಮನ ಹತ್ರ, ಫ್ರೆಂಡ್ಸ್ ಹತ್ರ ಗಂಟೆಗಟ್ಲೆ ಹರಟೆ ಹೊಡಿತಾ ಇರ್ತೀರಾ. ನಾನು ಅಷ್ಟೇ, ನೀವು ಮಾತ್ರ ಅಲ್ಲ, ನಾವೆಲ್ಲ ಹರಟೆ ಹೊಡಿತಾ ಇರ್ತೀವಿ. ಅಪ್ಪ ಒಂದ್ ಸ್ವಲ್ಪ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಸುಮ್ಮನೆ ಬೇರೆ ವಿಷಯ ಬೇಡ, ನಿನ್ನ ಬಗ್ಗೆನೇ ಒಂದ್ 3 ನಿಮಿಷ ಮಾತಾಡು ಅಂತ ಹೇಳಿದೆ ಅಂತ ಇಟ್ಕೊಳ್ಳೋಣ. ಇನ್ನೇನು ಮಾಡ್ಬೇಡ, 3 ನಿಮಿಷ ನಿನ್ನ ಬಗ್ಗೆ ನೀನು ಮಾತಾಡು. 3 ನಿಮಿಷ ನಿಮ್ ಊರಿನ ಬಗ್ಗೆ ಮಾತಾಡು. 3 ನಿಮಿಷ ನೀನ್ ನೆನ್ನೆ ತಾನೇ ನ್ಯೂಟನ್ ಬಗ್ಗೆ ಓದಿಲ್ಲ, ನ್ಯೂಟನ್ ಬಗ್ಗೆ ಮಾತಾಡು. ಗ್ರಾವಿಟಿ ಬಗ್ಗೆ ಮಾತಾಡು ಕನ್ನಡದಲ್ಲಿ. ನಿಮ್ಮ ಅಜ್ಜಿಗೆ ನೀವು ಗ್ರಾವಿಟಿನ ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಆಗುತ್ತೋ, ನಿಮ್ಮ ಅಜ್ಜಿಗೆ ನ್ಯೂಟನ್ಸ್ ಲಾ ಏನು ಅಂತ ಹೇಳ್ಕೊಡಕ್ ಹೋದ್ರೆ ಏನಾಗುತ್ತೆ ಕನ್ನಡದಲ್ಲಿ? ಈ ಪ್ರಶ್ನೆ ಕೇಳ್ಕೊಂಡಾಗ ನಿಮ್ಮಲ್ಲಿ ಕನ್ನಡವನ್ನ ಬರೆಯಲು ಬರುತ್ತೆ ಅನ್ಕೊಂಡ್ರು ಕೂಡ ಬರೆಯಲ್ಲ. ನಿಮ್ಮಲ್ಲಿ ನಾನು ಕೂಡ ಸೇರಿದಾಗೆ, ನಾವೆಲ್ಲರೂ ಸೇರಿದಾಗೆ. ನಮ್ಮಲ್ಲಿ ಕನ್ನಡವನ್ನ ಮಾತಾಡೋಕ್ ಬರುತ್ತೆ ಅಂದ್ರೂ ಕೂಡ ಮಾತಾಡುವ 108 ರೀತಿಗಳಿದೆಯಲ್ಲ, ಅದೆಲ್ಲ ನಾವು ಮಾತಾಡೋಕ್ ಬರಲ್ಲ. ನಾವು ಬರೋದೇನಿದ್ರು ಕೂಡ ಮಾಹಿತಿಗಳನ್ನ ಹಂಚಿಕೊಳ್ಳೋದು, ಪರಸ್ಪರ ಮಾತಾಡೋದು, ಗಂಟೆಗಟ್ಟಲೆ ಫ್ರೆಂಡ್ಸ್ ಹತ್ರ ಇರೋದು. ಆದ್ರೆ ಮಾತಾಡೋ ಸ್ಕಿಲ್ಸ್ ಇದೆಯಲ್ಲ, ಟಾಕಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್, ಇವು ಎಷ್ಟು ಬಗೆಯವು ಅಂತಂದ್ರೆ ನೀವು ಅದನ್ನ ಉಪಯೋಗಿಸ್ತೇವೆ ಸತ್ತೋಗುತ್ತದೆ. ಆಯ್ತಪ್ಪ, ನೀವೆಲ್ಲ BSc ಮಾಡ್ತೀರಾ, BA ಮಾಡ್ತೀರಾ, MA ಮಾಡ್ತೀರಾ, MSc ಮಾಡ್ತೀರಾ, ಆಮೇಲೆ ಓದೋದು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ? ನಿಮ್ ತಂದೆ ತಾಯಿ ಎಲ್ಲ ಡಬಲ್ ಗ್ರಾಜುಯೇಟ್ಸು, ಪೋಸ್ಟ್ ಗ್ರಾಜುಯೇಟ್ಸ್ ಎಲ್ಲ ಇದೀವಲ್ಲ, ವಾರಕ್ಕೆ ಎಷ್ಟು ಪುಸ್ತಕ ಓದ್ತಾರೆ? ಅಯ್ಯೋ ಸಾರ್, ವಾರಕ್ಕೆ ಎಷ್ಟು ಅಂತ ಕೇಳ್ತೀರಾ, ವರ್ಷಕ್ಕೆ ಎಷ್ಟು ಅಂತ ಕೇಳ್ಬೇಕಾಗಿತ್ತು ನೀವು ಅಂತ ನಿಮ್ಗೆ ಅನ್ನಿಸ್ಬೋದು.
ವರ್ಷಕ್ಕೆ ಒಂದು ಪುಸ್ತಕ ಓದದೇ ಇದ್ರೆ ನೀವು ಕನ್ನಡ ಕಲ್ತು ಏನು ಪ್ರಯೋಜನ? ಬೇಡ, ಇಂಗ್ಲಿಷ್ ಕಲ್ತೇನು ಪ್ರಯೋಜನ? ಏನ್ ಕಲ್ತೇನು ಪ್ರಯೋಜನ? ನೀವು ಕಲಿತಿದ್ದನ್ನ ಇಷ್ಟಪಡೋದಕ್ಕೆ ನೀವು ಕಲಿದಿದ್ರೆ, ನೀವು ಕಲ್ತಿದ್ದನ್ನ ಉಪಯೋಗಿಸೋದಕ್ಕೆ ಕಲಿದಿದ್ರೆ ಕಲ್ತೇನು ಪ್ರಯೋಜನ ಇಲ್ಲ. ಏನೇನೇನೇನೇನೇನೇನು ಪ್ರಯೋಜನ ಇಲ್ಲ. Unless you make use of whatever you have learned, what is the point in learning? ನಾನು ಫಿಸಿಕ್ಸ್ ಯಾಕೆ ಕಲಿತೀನಿ ಅಂದ್ರೆ ಟೀಚ್ ಮಾಡೋಕೆ ಕಲಿತೀನಿ ಇಂದಾಗೆ. ನೀನು ಕಲಿಯೋದಕ್ಕೆ ಟೀಚ್ ಮಾಡೋಕ್ಕಾದ್ರೆ ಟೀಚ್ ಮಾಡಿ ನಮ್ಮ ಮೇಸ್ಟ್ರು ಒಬ್ರು ಹೇಳ್ತಾ ಇದ್ರು, ಎಜುಕೇಶನ್ ಈಸ್ ದ ಟ್ರಾನ್ಸ್ಫರೆನ್ಸ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ಟೀಚರ್ಸ್ ನೋಟ್ಬುಕ್ಸ್ ಟು ಸ್ಟೂಡೆಂಟ್ ನೋಟ್ಬುಕ್ಸ್ ಅಂಡ್ ದೆನ್ ಟು ಹಿಸ್ ಸ್ಟೂಡೆಂಟ್ ನೋಟ್ಬುಕ್ಸ್ ಅಂತ. ವಿಚಾರಗಳನ್ನ ಒಂದ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಹೇಳ್ತಾ ಹೋಗೋದೇ ಎಜುಕೇಶನ್ ಆಗ್ಬಿಟ್ಟು ವೈ ಡೂ ಯು ಲರ್ನ್ ಇನ್ ದಿ ಫಸ್ಟ್ ಪ್ಲೇಸ್? ಈ ಪ್ರಶ್ನೆ ಕೇಳ್ಕೊಂಡಾಗ ಓದೋದನ್ನ ಕಲಿಯೋದು ಅಂದ್ರೆ ಜೀವಮಾನ ತನಕ ಕೊನೆ ತನಕ ಓದ್ತಾ ಇರೋದು. ಬರೆಯೋದನ್ನ ಕಲಿಯೋದು ಅಂದ್ರೆ ಏನ್ ಬೇಕಾದ್ರೂ ಬರೆಯೋದಕ್ಕೆ, ಅಯ್ಯೋ ನಮ್ ಜೀವಮಾನದಲ್ಲೇ ನಾನು ಏನು ಒಂದು ಕಾಗದ ಕೂಡ ಬರೆಯಲ್ಲ ಸರ್ ನಮ್ಮ ಅಪ್ಪ ಅಮ್ಮಂಗೆ. ಏನ್ ಬರೆಯೋದು ಏನ್ ಕಲ್ತ್ರಿ ಹಾಗಾದ್ರೆ ನೀವು? ABCD ಕಲ್ತ್ರಿ ನಿಜ, ಆದ್ರೆ ಕಲಿತ ABCD ಬರವಣಿಗೆಗೆ ಬಳಕೆ ಆಗಲಿಲ್ಲ. ಓದುವ ಸ್ಕಿಲ್ಗಳು ಓದೋದಿಕ್ ಬಳಕೆ. ಹೇಗೆ ಓದ್ಬೇಕು? ಅಕ್ಷರ ಸೇರಿಸ್ಕೊಂಡು ಓದ್ಬಿಡ್ಬೋದು. ಹೌ ಡು ಯು ರೀಡ್? ಓದೋದ್ರ ಹಿಂದೆ ಇರ್ತಕ್ಕಂಥ ಗುಟ್ಟುಗಳು ಯಾವ್ದು ಅನ್ನೋದನ್ನ ಕಲ್ತ್ಕೊಂಡಿದೀವ? ಹಾಗಾಗಿ ನೋಡಿ, ಈ ಭಾಷೆಯ 4 ಸ್ಕಿಲ್ಗಳಿದೆಯಲ್ಲ, ಕೇಳಿಸ್ಕೊಳ್ಳೋಕ್ ಬರುತ್ತೆ ನಿಮ್ಗೆ. ಹೋಗ್ಲಿ, ನಿಮ್ಗೆ ಅಂದ್ರೆ ನನಗೆ ಕೂಡ, ನಿಮಗೆ ಅಂದ್ರೆ ನೀವು ಅಂತ ನೀವೇನೋ ಮಹಾ ಕೆಳಗಿದ್ದೀರಾ, ನಾನೆಲ್ಲೋ ಮೇಲಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾಟ್ ಅಟ್ ಆಲ್, ನೆವರ್. ನಾನು ಹೇಳ್ತಾ ನನಗೆ ಆಗಲಿ ಕೇಳಿಸ್ಕೊಳ್ಳೋಕ್ ಬರುತ್ತಾ? ಎದುರುಗಡೆಯೋದನ್ನ ಮಾತಾಡ್ತಿದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಅವ್ನಿಗೆ ಏನು ಉತ್ತರ ಕೊಡ್ಬೇಕು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಹೊರತು ಅವ್ನು ಏನ್ ಹೇಳ್ತಾನೆ ಅನ್ನೋದು ಕೇಳಿಸ್ಕೊತಾ ಇರಲ್ಲ. We want to develop an argument rather than listen to him. The act of listening is as important as the act of speaking. ನಮ್ಗೆ ಕೇಳಕ್ ಬರ್ದೇ ಇದ್ರೆ ನೀವು ಮಾತಾಡೋಕ್ಕೂ ಬರಲ್ಲ ಅಂತಲೇ ಅರ್ಥ. ಹಾಗಾಗಿ ಕೇಳುವುದನ್ನ, ಮಾತಾಡುವುದನ್ನ, ಓದುವುದನ್ನ, ಬರೆಯುವುದನ್ನ ಕಲಿಯೋ ಕೆಲಸ ಮುಗಿಯೋದಿಲ್ಲ, ನಡೀತಾನೇ ಇರುತ್ತೆ, ಕೊನೆ ತನಕ ನಡೀತಾ ಇರುತ್ತೆ. ಕಲ್ತು ನಾವು ಬಾಗಿಲುಗಳನ್ನ ತೆಗಿತಾ ಇರ್ತೀವಿ, ಗೋಡೆಗಳನ್ನ ಮುರಿತಾ ಇರ್ತೀವಿ, ಪರಸ್ಪರ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾ ಹೋಗ್ತಿರ್ತೀವಿ. ಅದರಿಂದಾನೇ ಹೇಳೋದು, ಭಾಷೆ ಎನ್ನುವುದನ್ನ ಕಲಿಯೋದಕ್ಕೆ ಲೋಕವೇ ಶಾಲೆ, ಇಡೀ ಆಯುಷ್ಯವೇ ಕಾಲಾವಧಿ ಅಂತ. ಇಡೀ ಲೋಕನೇ ಭಾಷೆ ಕಲಿಯೋ ಸ್ಕೂಲ್ ಅದು. ಅಷ್ಟೇ ಅಲ್ಲ, ಎಷ್ಟು ವರ್ಷ ಕಲಿಬೇಕ ಭಾಷೆನ ಅಂದ್ರೆ ಹುಟ್ಟಿದಾಗಿಂದ ಸಾಯೋ ತನಕ ಕಲಿಬೇಕು ಅಂತ. ಅಷ್ಟು ಕಲ್ತ್ರೆ ಮುಗೀತಾ? ಇಲ್ಲ, ಮತ್ತೇನು ಹೇಳೋಕ್ ಆಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆಯ್ತು, ಈಗಿನ ಕೆಲವು ವಿಚಾರಗಳನ್ನ ಮುಂದೆ ಬರ್ತೀನಿ. ಇನ್ನೊಂದು, ನೀವು ತರಗತಿಗೆ ಹೋದ ತಕ್ಷಣ ನಮಗೆ ಕನ್ನಡ ಅಂದ ತಕ್ಷಣ ಪಂಪ, ರನ್ನ, ಕುಮಾರವ್ಯಾಸ, ಬೇಂದ್ರೆ, ಕುವೆಂಪು ಇತ್ಯಾದಿ ದೊಡ್ಡ ಕವಿಗಳ ಹೆಸರನ್ನ ಹೇಳ್ತಾ ಇರ್ತೀವಿ, ಪಾಠ ಮಾಡ್ತಾ ಇರ್ತೀವಿ. ಇದರಿಂದ ಯಾರಿಗೆ ಪ್ರಯೋಜನ? ಇದು ಯಾರಿಗಿಂತ ಪ್ರಯೋಜನ? ಕನ್ನಡನೇ ಯಾಕೆ ಕಲಿಬೇಕು? ಬೇರೆ ಭಾಷೆ ಯಾಕೆ ಕಲಿಬಾರ್ದು? ನಾನು ಹೇಳ್ತೀನಿ, ಎಷ್ಟು ಭಾಷೆಗಳನ್ನ ಕಲಿತಾರೆ ಅಷ್ಟು ಒಳ್ಳೆಯದೇ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಕನ್ನಡವನ್ನ ಪ್ರೀತಿಸುವುದು ಎಂದರೆ ಬೇರೆ ಭಾಷೆಗಳನ್ನ ಕಲಿಯದಿರುವುದಲ್ಲ, ಬೇರೆ ಭಾಷೆಗಳನ್ನ ದ್ವೇಷಿಸುವುದಲ್ಲ. ಆದರೆ ನೀವು ಬೇರೆ ಭಾಷೆಗಳನ್ನ ಕಲಿತದ್ದರಿಂದ ಕನ್ನಡಕ್ಕೆ ಉಪಯೋಗ ಆಗ್ಬೇಕು. ಕನ್ನಡನೇ ಯಾಕೆ ಕಲಿಬೇಕಪ್ಪ ಅಂದ್ರೆ, ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಬದುಕಿರೋದ್ರಿಂದ, ಇದು ನಮ್ಮ ನಾಡು, ನಮ್ಮ ಜನ, ನಮ್ಮ ಭಾಷೆಯನ್ನ ಮಾತಾಡೋ ಒಂದು ಸಮುದಾಯ ಇದೆ, ಅವರೊಂದಿಗೆ ನಾವು ಹಂಚಿಕೊಳ್ಬೇಕಾದ್ರಿಂದ ಇದನ್ನ ಕಲಿತೀವಿ. ಇದು ಕನ್ನಡ ನಮ್ಮ ಭಾಷೆಯಾದರೂ ನಾವು ಅದನ್ನ ಕಲಿಯುವುದರ ಮೂಲಕವೇ ನಮ್ಮ ಜೊತೆಯವರೊಂದಿಗೆ ನಾವು ಬೆಳೆಯೋದಕ್ಕೆ, ಒಟ್ಟಿಗೆ ಇರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮುಂದಕ್ಕೆ ಹೋಗೋಣ. ನೀವು ಯಾರೂ ಕೂಡ, ನಾನು ಕೂಡ ಸಾಹಿತ್ಯ ಓದಿದ್ರಿಂದ ನಾನೇನು ಪಂಪನೂ ಆಗ್ಲಿಲ್ಲ, ರನ್ನನೂ ಆಗ್ಲಿಲ್ಲ, ಕುಮಾರವ್ಯಾಸನೂ ಆಗ್ಲಿಲ್ಲ, ನೀವು ಆಗ್ಬೇಕಾದಿಲ್ಲ. ಸಾಹಿತ್ಯವನ್ನ ಓದಿದವರೆಲ್ಲರೂ ಸಾಹಿತಿಗಳಾಗೋದಿಲ್ಲ, ಆದ್ರೆ ಸಾಹಿತ್ಯವನ್ನ ಓದಿದವರೆಲ್ಲ ಸಾಹಿತ್ಯದ ಓದುಗರಾಗ್ತಾರೆ. ಆ ಓದುಗರಾಗೋದ್ರಿಂದ ಏನ್ ಪ್ರಯೋಜನ? ನಾವು 4-5 ಪ್ರಯೋಜನಗಳನ್ನು ನಿಮಗೆ ಹೇಳ್ತೀನಿ. ದಯವಿಟ್ಟು ಚಿಕ್ಕದಾಗೆ ಹೇಳ್ತೀನಿ, ತುಂಬಾ ವಿವರವಾಗಿ ಹೇಳೋಕೆ ಕಾಲ ಇಲ್ಲ, ಕಾಲದ ಮಿತಿ ಒಳಗಡೆ ಹೇಳ್ಬೇಕು ನಾನು. ಅದರಿಂದ ಮೊದಲನೇದಾಗಿ, ನಾವೆಲ್ಲರೂ ಕೂಡ ಪರಿಚಿತದ ಸೆರೆಮನೆ ಒಳಗಡೆ ಇದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ದ ಪ್ರಿಸನ್ ಹೌಸ್ ಆಫ್ ದ ಫೆಮಿಲಿಯರ್ ಅಂತ. ನಮ್ಗೇನ್ ಗೊತ್ತಿದೆ? ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಜಾತಿ, ನಮ್ಮ ಧರ್ಮ,
ನಮ್ಮ ಸ್ಕೂಲು, ನಮ್ಮೂರು, ನಮ್ಮ ವರ್ಗ, ನಮ್ಮ ಕ್ಲಾಸ್, ಮಿಡ್ಲ್ ಕ್ಲಾಸು, ಅಪ್ಪರ್ ಕ್ಲಾಸು, ಲೋವರ್ ಕ್ಲಾಸು, ಯಾವುದೋ ಒಂದು ಕ್ಲಾಸು, ಇದು ನಮಗೆ ಫೆಮಿಲಿಯರ್ ಆಗುತ್ತೆ. ಆದ್ರೆ ಲೋಕದಲ್ಲಿ ಅನ್ಫೆಮಿಲಿಯರ್ ಆದ್ದು ಬೇಕಾದಷ್ಟಿದೆ. ಬೆಂಗಳೂರಲ್ಲಿರೋ ಮಕ್ಕಳಿಗೆ, ಬೆಳೆದಿರೋ ಮಕ್ಕಳಿಗೆ ಅವ್ರು ಹಸು ಹಾಲು ಕೊಡೋದನ್ನ ಕೂಡ ನೋಡಿರಲ್ಲ. ಅದೇ ಹಳ್ಳಿನಲ್ಲಿದ್ದು ಹಸು ಹಾಲು ಕೊಡೋದನ್ನ ನೋಡಿರೋರು ಬೆಂಗಳೂರಲ್ಲಿ ಆಗೋ ಇದ್ಯಾವುದೋ ಒಂದನ್ನ ನೋಡಿರಲ್ಲ. ನಮಗೆ ಫೆಮಿಲಿಯರ್ ಆದದ್ದು ಒಂದಿದ್ರೆ ಅನ್ಫೆಮಿಲಿಯರ್ ಆದದ್ದು 1000 ಇರುತ್ತೆ. ಈ ಅನ್ಫೆಮಿಲಿಯರ್ ಆದನ್ನೆಲ್ಲ ನಾವೇ ಹೋಗಿ ನೋಡೋಕ್ಕಾಗಲ್ಲ. ಎಷ್ಟೋ ಸಲ ನೀವು ಜೀವಮಾನ ಎಲ್ಲ ಬೆಂಗಳೂರಿಗೆ ಕಳೆದ್ರು ಸಮುದ್ರ ನೋಡಿರಲ್ಲ, ಹಿಮಾಲಯ ನೋಡಿರಲ್ಲ, ಅಷ್ಟೆಲ್ಲ ಯಾಕೆ HAL ನೋಡಿರಲ್ಲ, ಟಾಟಾ ಇನ್ಸ್ಟಿಟ್ಯೂಟ್ ನೋಡಿರಲ್ಲ, ವೆಂಕಟಪ್ಪ ಆರ್ಟ್ ಗ್ಯಾಲರಿ ನೋಡಿರಲ್ಲ, ಅಷ್ಟೇಕೆ ನಿಮ್ ಪಕ್ಕದ ಬೀದಿಗೂ ಎಷ್ಟು ಜನ ಹೋಗಿರಲ್ಲ. ನಾನು ಜಯನಗರ ಕಾಲೇಜಲ್ಲಿ ಮೇಸ್ಟ್ರಾಗಿ ಬರೋ ತನಕ ಜಯನಗರನೇ ನೋಡಿರ್ಲಿಲ್ಲ. ನಾನು ಅಂತ ಮನೆ ಮೂಳ ಅಂತಾರಲ್ಲ, ಅಂತ ಮನೆ ಮೂಳನಾಗಿದ್ದವನು. ಇರ್ಲಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಓದಿನ ಮೂಲಕ ಅನ್ಫೆಮಿಲಿಯರ್ ಆದದ್ದು ಫೆಮಿಲಿಯರ್ ಆಗುತ್ತೆ. ನಾನು ಶಾಲೆಯಲ್ಲಿ ಓದುವಾಗ, ಕಾಲೇಜಲ್ಲಿ ಓದುವಾಗ ಕುವೆಂಪು ಅವರ ಕಾದಂಬರಿಗಳು ಓದಿದಾಗ ಮಲ್ನಾಡ್ ನೋಡಿರ್ಲಿಲ್ಲ, ಮಲ್ನಾಡಿನ ಕಾಡು ಹೇಗಿರುತ್ತೆ ಅಂತ ಗೊತ್ತಾಗ್ತಾ ಇತ್ತು. ಶಿವರಾಮ್ ಕಾರಂತರ ಕಾದಂಬರಿ ಓದಿದಾಗ ಸಮುದ್ರ ಹೇಗಿರುತ್ತೆ ಅನ್ನೋದು ನಂಗೆ ಕಣ್ಣಿಗೆಡೆ ಬರ್ತಾ ಇತ್ತು. ಇನ್ಯಾವುದೋ ಒಂದನ್ನ ಓದಿದಾಗ ಹಿಮಾಲಯ ಪರ್ವತ ಗೊತ್ತಾಗ್ತಿತ್ತು. ಇನ್ಯಾವುದೋ ಒಂದನ್ನ ಓದಿದಾಗ ಲಂಡನ್ ನಗರದ ಬದುಕು ಗೊತ್ತಾಗ್ತಾ ಇತ್ತು. ಹೀಗಾಗಿ ನಾವು ಕಾಣಲಾಗದ, ನೋಡಲಾಗದ, ತಿಳಿಯಲಾಗದ, ಎಂದೆಂದಿಗೂ ಹೋಗಲಾಗದ ಲೋಕವನ್ನು ನೋಡುವ, ಅದರಿಂದಾನೇ ನಮ್ಮ ಬದುಕನ್ನ ಇನ್ನಷ್ಟು ವಿಸ್ತಾರ ಮಾಡಿಕೊಳ್ಳುವ, ದೊಡ್ಡದು ಮಾಡಿಕೊಳ್ಳುವ, ತಿಳುವಳಿಕೆಯನ್ನ ಬೆಳೆಸಿಕೊಳ್ಳುವ ಅವಕಾಶ ಸಿಕ್ಕತ್ತೆ ಅಂತ ಕಾಣುತ್ತೆ. ಅದರಿಂದಾನೇ ನಾನು ಹೇಳ್ತಾ ಇರೋದು, ಭಾಷೆ ಅಥವಾ ಸಾಹಿತ್ಯ ಅನ್ನೋದು ತಿಳಿವಳಿಕೆಯ ಏನು ಪರಿಚಿತದ ಸೆರೆಮನೆಯಿಂದ ಅಪರಿಚಿತದ ಆಕಾಶಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. ನಮ್ಗೇನಂದ್ರೆ, ನೀವು ಸ್ಪೆಷಲೈಸೇಷನ್ ಪರಿಣಾಮವಾಗಿ BSc ಹುಡುಗರು, ಎಂಜಿನಿಯರಿಂಗ್ ಹುಡುಗರು, ಮೆಡಿಕಲ್ ಹುಡುಗರು ಯಾರಿಗೂ ಕೂಡ ಅವ್ರ ಸಬ್ಜೆಕ್ಟ್ ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕೆ ಅವಕಾಶವೇ ಇಲ್ದಾಗ ಆಗ್ಬಿಟ್ಟಿದೆ. ಸೊಸೈಟಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ, ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ, ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ, ಇನ್ಇಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಇದೆಲ್ಲ ಎಲ್ಲಿ ಮಾಡೋದು? ಯಾವ್ದ್ರ ಮೂಲಕ ಮಾಡೋದು? ನಮ್ಮ ರಾಜಕಾರಣಿಗಳು ನೀವು ವಿದ್ಯಾವಂತರಾಗೋದು ಬೇಕಾಗಿಲ್ಲ, ನಿಜವಾದ ವಿದ್ಯಾವಂತರಾಗೋದು ಬೇಕಾಗಿಲ್ಲ, ನೀವು ನಿಜವಾದ ತಿಳುವಳಿಕೆ ಬರೋದು ಬೇಕಾಗಿಲ್ಲ. ಯಾಕಂದ್ರೆ ತಿಳುವಳಿಕೆ ಬಂದ ತಕ್ಷಣ ನೀವು ಅವ್ರನ್ನೇ ಪ್ರಶ್ನೆ ಕೇಳ್ತೀರಾ. They want you to be happy with your fat salaries and very comfortable living style. ನೀವು ಅವ್ರನ್ನ ಪ್ರಶ್ನೆ ಮಾಡೋಕ್ ಶುರು ಮಾಡಿದ ತಕ್ಷಣ ಅವ್ರು ಕೂತಿರೋ ಕುರ್ಚಿ ಅಲ್ಲಾಡೋಕ್ ಶುರು ಆಗುತ್ತೆ. ಅದರಿಂದ ನಿಮಗೆ ನಿಜವಾದ ಶಿಕ್ಷಣವನ್ನ ಪಡೆಯುವ ಅವಕಾಶ ಇರೋದೇನೆ ಭಾಷೆಯ ತರಗತಿಗಳಲ್ಲಿ ಅಂತ ಅನ್ಕೊಂಡಿದ್ದೀನಿ. ನಾನು 40 ವರ್ಷ ಪಾಠ ಮಾಡಿದಾಗ ನನಗೆ ಕನ್ನಡ ಪಾಠ ಮಾಡಿಲ್ಲ, ನಾನು ಸೋಷಿಯಾಲಜಿ ಪಾಠ ಮಾಡಿದ್ದೀನಿ, ಹಿಸ್ಟ್ರಿ ಪಾಠ ಮಾಡಿದ್ದೀನಿ, ಆಮೇಲೆ ಹಿಸ್ಟ್ರಿ ಪಾಠ ಮಾಡಿದ್ದೀನಿ, ರಾಜಕೀಯ ಪಾಠ ಮಾಡಿದ್ದೀನಿ, ಫಿಲಾಸಫಿ ಪಾಠ ಮಾಡಿದ್ದೀನಿ, ಸೈನ್ಸ್ ಪಾಠ ಮಾಡಿದ್ದೀನಿ. ಇವೆಲ್ಲವೂ ಕೂಡ ಕನ್ನಡ ಪಾಠದ ಮೂಲಕವೇ ಮಾಡಿರ್ತಕ್ಕಂಥ ಕೆಲಸ. ಹಾಗಾಗಿ ಇದು ಏನ್ ಮಾಡುತ್ತೆ, ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ನಮ್ಮ ವರ್ಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ, ದೊಡ್ಡದು ಮಾಡ್ತಾ ಹೋಗುತ್ತೆ. ಅನುಭವ ಲೋಕಗಳ ವಿಸ್ತರಣ ಅಂತ ಹೇಳ್ತಾ ಇದ್ದೀನಿ, ಎಕ್ಸ್ಟೆನ್ಷನ್ ಆಫ್ ಯುವರ್ ಲೈಫ್. ನೋಡಿ, ಭಾಷೆ ಮೂಲಕ ಲೋಕ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಲೋಕವೇ ನಾವು ಮಾತಾಡೋದು ಕೂಡ ನಮ್ಮ ಭಾಷೆಯ ಮಿತಿ ಒಳಗಡೆನೆ ನಾವು ಲೋಕದ ಬಗ್ಗೆ ಮಾತಾಡ್ತಾ ಹೋಗೋದು, ಅದು ಎರಡನೇದು. ಆಮೇಲೆ ಇದನ್ನು ನಾನು ಆಗ್ಲೇ ಹೇಳಿದೆ, ಇದನ್ನ ಕಾಲದ ಚೌಕಟ್ಟನ್ನ ದಾಟೋದು ಅಂತ ಅನ್ಕೊಂಡು. ನೀವು ಪಂಪನ ಬಗ್ಗೆ ಓದಿದಾಗ 1000 ವರ್ಷ ಹಿಂದಿನ ಒಬ್ಬ ಮನುಷ್ಯ ಮಾತಾಡಿದ್ದನ್ನು ಕೇಳಿಸ್ಕೊತಾ ಇರ್ತೀರ. ಸರ್ ಕೇಳಿಸ್ಕೋಬೇಕು, ನಮ್ಗೇನ್ ಪ್ರಯೋಜನ ಅದರಿಂದ ಅಂತಂದ್ರೆ, ಅವನ್ ಏನ್ ಹೇಳ್ತಾನಪ್ಪ ಅನ್ನೋದು ನಮ್ಮ ಈಗಿನ ಬದುಕಿನ ಬಗ್ಗೆನೂ ಹೇಳ್ತಾನೆ. ಅವನ್ ಜಾತಿ ಬಗ್ಗೆ ಹೇಳ್ತಾನೆ. ಕುಲಮನೆ ಮುನ್ನ ಮುಗ್ಗಡಿಪಿರೆ ಇಂಗಡ, ಮಾತಿಗೆ ಮುಂಚೆ ಜಾತಿ ಜಾತಿ ಮೇಲ್ಜಾತಿ ದೊಡ್ಡ ಜಾತಿ ಅಂತ ಹೇಳ್ತಿರಲ್ಲ, ನಿಮ್ಮ ಕುಲಂಗಳ್ ಆಂತು ಮಾರ್ಮಲೆವನ್ನನ್ ಅಟ್ಟಿ ತುಂಬುವೆ, ಕುಲಂ ಕುಲಮಲ್ತು ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನ ಒಂದೇ ಕುಲಂ ಅಂತ ಹೇಳ್ತಾನೆ. ಬಸವಣ್ಣವ್ರು ಹೇಳ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ದೊಡ್ಡತನದ ಹೊರೆಯ ಹೊರಿಸದಿರಯ್ಯ. ಇಂಥ ಮಾತುಗಳು 800 ವರ್ಷ ಹಿಂದೆ ಹೇಳಿರ್ಲಿ, 1000 ವರ್ಷ ಹಿಂದೆ ಹೇಳಿರ್ಲಿ, ಇವತ್ತೇ ನಮ್ಮ ಮಾತಾಗುತ್ತೆ, ನಮ್ಮ ಒಳಗಡೆ ಸೇರ್ಕೊಂಡು ನಮ್ಮನ್ನ ಬೆಳೆಸ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಅದು ಎರಡನೇದು. ಮೂರನೇದು ನನಗೆ ಬಹಳ ಮುಖ್ಯ ಅಂತ ಅನ್ಸೋದು, ಮನುಷ್ಯ ನೋಡುವ ಲೋಕ ಒಂದಿರುತ್ತೆ,
ನೋಡುವ ಲೋಕದ ಜೊತೆಗೆ ಕಲ್ಪಿಸ್ಕೊಳ್ಳೋ ಲೋಕ ಒಂದಿರುತ್ತೆ. ದ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್. ದ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್ ಇದೆಲ್ಲ ಇದು ಬಹಳ ಡಿಫ್ರೆಂಟ್ ಆದ್ರು. ಏನ್ ಇಮ್ಯಾಜಿನೇಷನ್ ಅಂದ್ರೆ ಏನು? ನಾವು ನೋಡಿರೋ ಒಂದನ್ನ ಇನ್ನೊಂದಕ್ಕೆ ಹೋಲಿಸಿದ ಕೂಡಲೇ ಹಬ್ಬ ಅನ್ಸುತ್ತೆ. ಕುವೆಂಪು ಹೇಳ್ತಾರೆ, ಚಂದ್ರನನ್ನ ನೋಡಿ ಒಂದು ಮಗು ಕೇಳುತ್ತಂತೆ. ಏನ್ ಕೇಳುತ್ತೆ? ದೇವರ ಪೆಪ್ಪರಮಿಂಟೆ ನಮ್ಮ ಗಗನದೊಳಾಡುವ ಚಂದಿರನು. ಯಾಕೆ ಕೇಳ್ತಾ ಮಗು ಹಾಗೆ? ದೇವರ ಪೆಪ್ಪರಮಿಂಟೆ ನಮ್ಮ ಗಗನದೊಳಾಡುವ ಚಂದಿರನು. ನಮ್ಮ ಕಾಲದ ಮಕ್ಕಳಿಗೆ ಏನಾಗಿದೆ, ಪೆಪ್ಪರ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಅವೆಲ್ಲ ಕ್ಯಾಡ್ಬರೀಸ್ ಕಾಲದವರು. ಕ್ಯಾಡ್ಬರೀಸ್ ಕಾಲದ ಮಕ್ಕಳಿಗೆ ಪೆಪ್ಪರ್ಮೆಂಟು ಚಾಕ್ಲೇಟ್ ಅನ್ನೋದನ್ನೇ ನಾವು ಸ್ವಲ್ಪ ಇನ್ನೊಂದ್ಸಲ ವಿವರಿಸಿ ಹೇಳ್ಬೇಕಾಗುತ್ತೆ. ಏನಿದೆ, ಈ ಕಿತ್ಲೆ ತೊಳೆ ಪೆಪ್ಪರ್ಮೆಂಟೋ ನಿಂಬೆ ಹುಳಿ ಪೆಪ್ಪರ್ಮೆಂಟೋ ಯಾವುದೋ ಒಂದು ಮಗು ಅನ್ಕೋತಾ ಇತ್ತು. ಬಾಯಲ್ಲಿ ಹಾಕೊಂಡ್ರೆ ಅದು ಕರ್ಗಿ 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 ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಕೊನೆಗೆ ಇಲ್ದಂಗೆ ಆಗ್ಬಿಡುತ್ತೆ. ಈ ಮಗು ಚಂದ್ರನನ್ನ ಆಕಾಶದಲ್ಲಿ ನೋಡ್ಬಿಟ್ಟು ಕೇಳಿ, ಚಂದ್ರ ಹುಣ್ಣಿಮೆ ದಿನ ಇಷ್ಟು ದೊಡ್ಡ ಚಂದ್ರ ಇದ್ನಲ್ಲ, ಕಮ್ಮಿ ಆಗ್ತಾ 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 ಕೊನೆಗೆ ಅಮಾವಾಸ್ಯೆ ದಿನ ಚಂದ್ರನೇ ಇಲ್ಲ. ಚಂದ್ರ ಯಾಕಿಲ್ಲ? ಮಗು ಅನ್ಕೊಳ್ಳುತ್ತೆ, ನಾನು ಪೆಪ್ಪರ್ಮೆಂಟ್ ತಿಂದು 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 ಚಿಕ್ಕದ್ ಮಾಡುವ ಹಾಗೆ ದೇವರು ಚಂದ್ರನನ್ನ ತಿಂದ್ಬಿಟ್ನಾ. ದೇವರ ಪೆಪ್ಪರಮಿಂಟೆ ನಮ್ಮ ಗಗನದೊಳಾಡುವ ಚಂದಿರನು. ಇದು ಇರೋದನ್ನ ಕಾಣೋದಲ್ಲ, ಇರೋದರ ಜೊತೆಲೆ ಮತ್ತೊಂದನ್ನ ಕಲ್ಪಿಸ್ಕೊಳ್ತಾ ಹೋಗೋದು. ಬಸವಣ್ಣರು ಹೇಳ್ತಾರೆ, ಅಯ್ಯೋ ಮನುಷ್ಯರು ಮುಖ ನೋಡ್ಬೋದು, ಮನಸ್ಸು ನೋಡೋಕ್ಕಾಗತ್ತಾ? ನೀವೇ ಹೇಳಿ. ನೀವೆಲ್ಲ ನನ್ನ ಮುಖ ನೋಡ್ತಿದ್ದೀರಾ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗುತ್ತಾ? ನಾನು ಮಾತಾಡೋದ್ರಿಂದ ಗೊತ್ತಾಗುತ್ತಾ? ನಾನು ಸುಳ್ಳು ಹೇಳ್ತಿರ್ಬೋದು. ನಾನು ಬರೆಯೋದ್ರಿಂದ ಗೊತ್ತಾಗುತ್ತಾ? ಸುಳ್ಳು ಬರ್ದಿರ್ಬೋದು. ಅಲ್ಲದೆ ನಾನು ಒಳ್ಳೆಯವನು ಅಂತ ಕಾಣಿಸ್ತಾ ಇದ್ರೆ ಒಳಗಡೆ ಕೆಟ್ಟವನಾಗಿರ್ಬೋದಲ್ಲ. ಒಳ್ಳೆಯವನಂತೆ ಕಾಣುವ ಮನುಷ್ಯ ಒಳ್ಳೆಯವನ ಅಲ್ಲದೆ ಇರ್ಬೋದಲ್ಲ. ಏನ್ ಮಾಡೋದು ಅವಾಗ? ಬಸವನು ಹೇಳ್ತಾರೆ, ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ, ಬಿಚ್ಚಿದೊಡೆ ಏನು ಸುಖವಿಲ್ಲವಯ್ಯ. ಅತ್ತಿ ಹಣ್ಣು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅತ್ತಿ ಹಣ್ಣು ಮತ್ತೆ ಇಲ್ಲಿಂದ ಮರ ಹುಡ್ಕೊಂಡು ಹೋಗಿ ಹಳ್ಳಿಗೆ ಹೋಗ್ಬೇಕು. ಅದೇ ಹೇಳಿದ ಅನುಭವಗಳು ಹಂಚೋಗಿರುತ್ತೆ ಅಂತ. ಅತ್ತಿ ಹಣ್ಣು ಅಂದ್ರೆ ನೋಡೋ ಕೆಂಪಿಗಿರುತ್ತೆ. ಅಬ್ಬಾ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನ್ಸ್ಬಿಡುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ ತಕ್ಷಣ ಬರೀ ಹುಳ ಇರುತ್ತೆ ಅದ್ರೊಳಗಡೆ. ಬಸವಣ್ಣ ಹೇಳ್ತಾರೆ, ನನ್ನ ಮನಸ್ಸು ಅನ್ನೋದು ಅತ್ತಿ ಹಣ್ಣು ಹಾಗೆ, ನೋಡೋಕ್ ಬಹಳ ಚೆನ್ನಾಗಿ ಕಾಣುತ್ತೆ, ಒಳ್ಳೆಯವನು ಅನ್ನಿಸ್ತಾ ಇರುತ್ತೆ, ಆದ್ರೆ ಒಳಗಡೆ ಇರೋದೆಲ್ಲ ಹುಳ. ಹೀಗೆ ಕಲ್ಪಿಸಿಕೊಂಡದ್ದು ಹೇಳುವುದಿದೆಯಲ್ಲ, ಅದು ಸಾಹಿತ್ಯದ ಒಂದು ಬಹಳ ದೊಡ್ಡ ಗುಣ ಅಂತ ಕಾಣುತ್ತೆ. ಇಟ್ ಮೇಕ್ಸ್ ಯು ಮೋರ್ ಇಮ್ಯಾಜಿನೇಟಿವ್. It makes you break the barriers of your sensory experiences and go further. It makes you compare. ಒಂದ್ ಕಡೆ ಕುಮಾರವ್ಯಾಸ ಹೇಳ್ತಾನೆ, ಆಕಾಶ ಅನ್ನುವ ಗಣೇಶ ಗ್ರಹಗಳನ್ನ, ತಾರೆಗಳನ್ನ, ನಕ್ಷತ್ರಗಳನ್ನ, ಚಂದ್ರಗಳನ್ನ ಎಲ್ಲಾನು ಗಬ 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 ನುಂಗಾಕ್ಬಿಟ್ಟ. ಆಕಾಶ ಎಲ್ಲ ಕಪ್ಪಗಾಗೋಯ್ತು. ಮೋಡ ಆಕಾಶವನ್ನ ಕವಿಯೋದನ್ನ ಅವನು ಹೇಳ್ತಾನೆ, ಮುಗಿಲ ಬೆನಕಗೆ ಲಡ್ಡುಗೆಗಳಾದವು ಸಮಸ್ತ ಗ್ರಹ ಸುತಾರೆಗಳು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಂದ್ರ, ಸೂರ್ಯ, ನಕ್ಷತ್ರ ಎಲ್ಲನೂ ಲಾಡುನ ನುಂಗೋ ಹಾಗೆ ನುಂಗ್ಬಿಟ್ಟಿದೆ ಆಕಾಶ ಅನ್ನೋ ಒಂದು ದೊಡ್ಡ ಗಣೇಶ, ಮೋಡ ಅನ್ನೋ ಒಂದು ದೊಡ್ಡ ಗಣೇಶ ಅಂತ. ಇದೆಲ್ಲ ಕೂಡ ಕಲ್ಪನೆಯ ಬಲ. ಅಲ್ಲದೆ ನನಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಭಾಷೆ ತರಗತಿಲಿ ಆಗೋದು ಅಂದ್ರೆ, ನಾನು ಪ್ರತಿ ಕ್ಲಾಸಲ್ಲೂ ಪ್ರತಿ ವರ್ಷ ಮೊದಲು ಹೇಳ್ತಾ ಇದ್ದ ಮಾತಿದು, ಎಲ್ಲಾ ವರ್ಷನೂ ಹೇಳಿದ್ದೀನಿ, ನೀವು ನಿಮ್ಮ ಮೇಷ್ಟ್ರನ್ನ ನಂಬಬೇಡಿ ಅಂತ. ಎಲ್ಲಾ ಕಾಲದ ಎಲ್ಲಾ ಮೇಷ್ಟ್ರು ಹೇಳ್ತಾ ಇರೋದು, ಮೇಷ್ಟ್ರನ್ನ ನಂಬಿ, ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಗುರುದೇವೋ ಭವ. ನೋ, ಡೋಂಟ್ ಬಿಲೀವ್ ಯುವರ್ ಟೀಚರ್, ಕ್ವೆಶ್ಚನ್ ಯುವರ್ ಟೀಚರ್ ಅಂತ. ವಿಜ್ಞಾನ ಮುಂದಕ್ಕೆ ಬಂದಿರೋದು, ಎಲ್ಲ ಶಾಸ್ತ್ರಗಳು ಮುಂದಕ್ಕೆ ಬಂದಿರೋದು, ತಿಳುವಳಿಕೆ ಬಂದಿರೋದು ಪ್ರಶ್ನಿಸೋದ್ರಿಂದಾನೇ ಹೊರತು ಒಪ್ಕೊಳ್ಳೋದ್ರಿಂದ ಅಲ್ಲ, ನಂಬೋದ್ರಿಂದ ಅಲ್ಲ. ಇದೀಗಲ್ಲ, ಬೇರೆ ಇರ್ಬೋದಾ ಅಂತ ಕೇಳ್ಕೊಂಡೇ ಹೊಸದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದನ್ನ ನಾನು ಹೇಳ್ತಾ ಇರೋದು. ಮತ್ತೆ ಗುರುಗಳ ಮಾತನ್ನ ಪೂರ್ತಿ ನಂಬಬೇಡಿ, ನಂಬಲೇಬಾರದು ಅಂತಲ್ಲ, ಪೂರ್ತಿ ನಂಬಬೇಡಿ, ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿ. ಎಷ್ಟೋ ಸಲ ಒಬಿಡಿಯನ್ಸ್ ಅನ್ನೋದು ಕೂಡ ಒಂದು ಕರ್ಸ್ ಆಗ್ಬಿಡುತ್ತೆ, ವಿಧೇಯತೆಯ ಒಂದು ಶಾಪ. ನಮ್ಮ ಮಿಸ್ ಹೇಳ್ತಾರಪ್ಪ, ನಮ್ಮ ಮಿಸ್ ಹೇಳಿದ ಮೇಲೆ ಅದು ವೇದವಾಕ್ಯ ಅನ್ನೋ ತರ ಆಗ್ಬಿಟ್ರೆ, ಮಿಸ್ ಹೇಳಿದ ಮಾತು ಕೂಡ ಮಿಸ್ಟೇಕ್ ಆಗಿರಬಹುದು. ದಯವಿಟ್ಟು ಮರಿಬೇಡಿ. ಇವನ್ ಯುವರ್ ಮಿಸ್ ಮೇ ಮೇಕ್ ಎ ಮಿಸ್ಟೇಕ್. ಅದು ನಿಮಗೆ ತಿಳುವಳಿಕೆ ಇದ್ರೆ ಭಾಷೆ ತರಗತಿ ಈ ವಿಧೇಯತೆಯನ್ನ ಮೀರಿ ಸತ್ಯವನ್ನ ಮುಂದುವರಿಸೋದನ್ನ, ಪ್ರಶ್ನೆ ಕೇಳೋದನ್ನ ಕಲಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾ ಕಲ್ತಿದ್ದೆ. ಅಲ್ದೇನೆ ನಿಮ್ಮದೇ ಒಂದು ಭಾಷೆ ಇರಬೇಕು ಅಂತ ಕಾಣುತ್ತೆ. ನಿಮ್ಮದೇ ಒಂದು ಭಾಷೆ ಅಂದ್ರೆ ಏನು?
ನಾನು ಕನ್ನಡ ಮಾತಾಡ್ತೀನಿ, ಇನ್ನೊಬ್ರು ಕನ್ನಡ ಮಾತಾಡ್ತಾರೆ, ಇಂಗ್ಲಿಷು ಮಾತಾಡ್ಬೋದು. ಒಬ್ಬೊಬ್ಬರು ಮಾತಾಡೋದೊಂದು ಸ್ಟೈಲ್ ಇರುತ್ತಲ್ವಾ. ನೀವು ಘನಶ್ಯಾಮ್ ಅವ್ರು ಮಾತಾಡಿದ್ ಕೇಳಿದ್ರಿ, ವನಮಾಲ ವಿಶ್ವನಾಥ್ ಮಾತಾಡಿದ್ ಕೇಳಿದ್ರಿ, ವೇಣುಗೋಪಾಲ್ ಮಾತಾಡಿದ್ ಕೇಳಿದ್ರಿ, ನಾನ್ ಮಾತಾಡ್ತೀನಿ ಕೇಳ್ತಾ ಇದ್ವಿ. ನಾವೆಲ್ಲ ಒಂದೇ ತರ ಮಾತಾಡ್ತಿದೀವ? ಆರ್ ವಿ ಕಾರ್ಬನ್ ಕಾಪೀಸ್ ಆಫ್ ಒನ್ ಅನದರ್? ನೋ. ಎವರಿ ಒನ್ ಆಫ್ ಅಸ್ ಹ್ಯಾಸ್ ಎ ಸ್ಟೈಲ್ ಆಫ್ ಹಿಸ್ ಓನ್. ಹಾಗಾಗಿ ಕನ್ನಡ ಎನ್ನುವುದು ಒಂದೇ ಅಂದಾಗಲೂ ಕೂಡ ಸಾವಿರಾರು ಕನ್ನಡಗಳಿವೆ. ಅಷ್ಟೇ ಒಬ್ಬೊಬ್ಬ ಮಾತಾಡೋದು ಕೂಡ ಒಂದೊಂದು ಕನ್ನಡ. ಅದನ್ನೇ ಇಂಗ್ಲಿಷ್ನಲ್ಲಿ ಐಡೋಲೆಕ್ಟ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಕನ್ನಡ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಸ್ಟೈಲ್ ನೀವು ಬೆಳೆಸ್ಕೊಳ್ಬೋದು. ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ ಅಂದಾಗ ಅವರವರಿಗೆ ಅವರದೇ ಕನ್ನಡ ಇದೆ. ಒಟ್ಟು ಕನ್ನಡ ಒಂದಿದೆ, ಒಬ್ಬೊಬ್ಬರ ಕನ್ನಡ ಒಂದಿದೆ. ಈ ಒಬ್ಬೊಬ್ಬರ ಕನ್ನಡವನ್ನ ಮಾತಾಡೋದನ್ನ ಕಲ್ತ್ಕೊಳ್ಳೋದೇನೆ ನಿಜವಾದ ಕನ್ನಡವನ್ನ ಕಲಿಯೋದು ಅಂತ ಅನ್ಕೊಳ್ಳಿ. ನಿಮ್ಮದೇ ಕನ್ನಡ ಹುಟ್ಟಿಸ್ಕೋಬೇಕು ಅಂತ ಕಾಣುತ್ತೆ. ಅದು ಇನ್ನೊಂದು ಪದ್ಯದಲ್ಲಿ, ಅದರಲ್ಲೂ ಕೂಡ ಭಾಷೆ ಪದ್ಯದಲ್ಲಂತೂ ಏನಾಗುತ್ತೆ, ಭಾಷೆ ಅನ್ನೋದು ಡಾನ್ಸ್ ಮಾಡುತ್ತೆ ಅಂತ ಹೇಳ್ತೀನಿ. ಆ ಪದ ಬೇಕು ಅಂತಲೇ ಬಳಸ್ತಾ ಇದ್ದೀನಿ. ನಡೆಯೋದಕ್ಕೂ ಡಾನ್ಸ್ ಮಾಡೋದಕ್ಕೂ ಏನ್ ವ್ಯತ್ಯಾಸ? ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಡಾನ್ಸಿಂಗ್ ಅಂಡ್ ವಾಕಿಂಗ್, ಮೂವಿಂಗ್ ಅರೌಂಡ್? ಕೊನೆಗೂ ಡಾನ್ಸ್ ಅಂದ್ರೆ ಏನು? ಈ ಪ್ರಶ್ನೆ ಕೇಳ್ಕೊಂಡಾಗ ಭಾಷೆ ಅಥವಾ ಡಾನ್ಸ್ ಅಥವಾ ಸಂಗೀತ ಕೆಲವು ನಿಯಮಗಳನ್ನ ಫಾಲೋ ಮಾಡುತ್ತೆ, ಆ ನಿಯಮಗಳನ್ನ ರೀಅರೇಂಜ್ ಮಾಡುತ್ತೆ, ರೀಕ್ರಿಯೇಟ್ ಮಾಡುತ್ತೆ. ಹಾಗೆ ಮಾಡೋದ್ರ ಮೂಲಕನೇ ಒಂದು ಸೌಂದರ್ಯವನ್ನು ಹುಟ್ಟಿಸ್ತಾ ಹೋಗುತ್ತೆ. ಭಾಷೆ ಕೂಡ ಈ ರೀತಿ ಸೌಂದರ್ಯವನ್ನ ಹುಟ್ಟಿಸುವ ಹಲವಾರು ದಾರಿಗಳನ್ನ ಹೊಂದಿದೆ ಅಂತ ಕಾಣುತ್ತೆ. ನಿಮ್ಮ ದೊಡ್ಡ ದೊಡ್ಡ ಕವಿಗಳ ಪದ್ಯ ಓದಿದಾಗ ಅನೇಕ ಸಲ ಎಲ್ಲ ನಾವು ಕನ್ನಡ ಮಾತಾಡ್ತೀವಿ, ಇವರು ಕನ್ನಡ ಮಾತಾಡ್ತೀರಿ, ಅದು ಇವ್ರ ಕನ್ನಡ ಎಷ್ಟು ಚೆನ್ನಾಗಿದೆಯಲ್ಲ ಅಂತನ್ಸ. ಬೇಂದ್ರೆ ಚಿಟ್ಟೆ ಹೂವಿಂದ ಹೂವಿಗೆ ಹಾರೋದನ್ನ ಹೇಳ್ಬೇಕಾದ್ರೆ ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನ ಅಕ್ಕ, ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನ ಅಕ್ಕ. ಅಲ್ಲಿ ಪಕ್ಕ ಅಂದ್ರೆ ಸೈಡ್ ಅನ್ನೋ ಅರ್ಥ ಇದೆ, ಪಕ್ಕ ಅಂದ್ರೆ ರೆಕ್ಕೆ ಅನ್ನೋ ಅರ್ಥನೂ ಇದೆ. ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನ ಅಕ್ಕ. ನುಣುಪು ಮುಟ್ಟಕ್ ಹೋಗ್ತೀರಾ? ಯಾವ ತರ ಚಿಟ್ಟೆನ ಮುಟ್ಟಿದ್ದೀರಾ ನೀವು? ಮುಟ್ಬೇಕು ಅಂತ ನೀವು ಹೋದ್ರೆ ಚಿಟ್ಟೆಗೆಲ್ಲ ನಮ್ಗೆ ಹೆದರಿಕೆ, ಅಯ್ಯೋ ಹೆಂಗಪ್ಪ ಮುಟ್ಟೋದು ಅಂತೆ. ಅದಕ್ಕೆ ಅವ್ರು ಬೇಂದ್ರೆ ಹೇಳ್ತಾರೆ, ನುಣುಪು ರೇಷ್ಮೆ ನಯ ಮುಟ್ಟಲಾರೆ ಭಯ. ನುಣುಪು ರೇಷ್ಮೆ ನಯ ಮುಟ್ಟಲಾರೆ ಭಯ. ಇಲ್ಲಿ ಭಾಷೆಯನ್ನು ಬಳಸೋ ರೀತಿ ಒಳಗಡೆ ಒಂದು ಕುಣಿತ ಇದೆ, ಒಂದು ಡಾನ್ಸ್ ಇದೆ. ಕರ್ಣ ಹೇಳ್ತಾನೆ, ನೀವು ಭೀಷ್ಮನಿಗೆ ಸೇನಾಧಿಪತ್ಯ ಕಟ್ಟಿದಾಗ ಪಂಪನ ಕರ್ಣ ಹೇಳ್ತಾನೆ, ಅಲ್ಲ ಈ ಮುದುಕನಿಗೆ ಪಟ್ಟ ಕಟ್ಟಿದ್ದೀರಲ್ಲ, ಇವನ್ ಕಣ್ಣು ಹುಬ್ಬು ಎಷ್ಟು ಜೋಲ್ತಾ ಇದೆ ಅಂದ್ರೆ ಅವನಿಗೆ ಪಟ್ಟ ಕಟ್ಟಬೇಕಾದ್ರೆ ಬಗ್ಗಿರೋ ಹುಬ್ಬಿನ ಮೇಲೆ ಎತ್ಬಿಟ್ಟು ಹಿಂಗ್ ಕಟ್ಬೇಕಾಯ್ತಂತೆ. ಕಣ್ಣು ಕಾಣ್ತಾ ಇರ್ಲಿಲ್ಲ ಇದೆ. ಈ ಕಣ್ಕೆಟ್ಟ ಮುದುಪಂಗೆ ಕಟ್ಟಿದ ಪಟ್ಟಮೆ ನೆಟ್ಟನೆ ಸರವಿಗೆ ದೊರೆ ಪಿಡಿದ ಬಿಲ್ಲೆ ದಂಟಿಂಗೆಣೆ. ಶತ್ರುಗಳು ಮೂಳೆ ಮುರಿಬೇಕಾದ್ರೆ ಹೇಗೆ ಹೇಳ್ತಾನೆ ಅಂದ್ರೆ, ಪಗೆವರ ನಿಟ್ಟೆಲ್ವ ಮುರಿ ಒಡೆನಗೆ ಪಟ್ಟಂಕಟ್ಟ, ಪಗೆವರ ನಿಟ್ಟೆಲ್ವ ಮುರಿ ಒಡೆನಗೆ ಪಟ್ಟಂಕಟ್ಟ. ಅದ್ ಏನ್ ಗ್ರೇಟ್ ಆಗಿದಿಲ್ಲ, ಆ ಪಟ್ಟಂಕಟ್ಟ ಅನ್ನೋ ಪದ ಇದೆಯಲ್ಲ, ಮೂಳೆ ಲಟಪಟ ಲಟಪಟ ಮೂಳೆ ಮುರಿಯೋದನ್ನೋದು ಎಲಾಕ್ಟ್ ಮಾಡಿ ತೋರಿಸ್ಬಿಡುತ್ತೆ. ಅದೇ ದಟ್ ಇಸ್ ದಿ ಗ್ರೇಟ್ನೆಸ್. ಏನನ್ನ ಹೇಳ್ತಾ ಇದೆಯಾ ಅದನ್ನ ಎನಾಕ್ಟ್ ಮಾಡೋಕ್ ಭಾಷೆನೇ ಬಳಸ್ಕೊಳ್ಳೋದು. ಪಗೆವರ ನಿಟ್ಟೆಲ್ವ ಮುರಿ ಒಡೆನಗೆ ಪಟ್ಟಂಕಟ್ಟ. ಪಟ್ಟಂಕಟ್ಟ ಟಕಾರ ಯಾಕೆ ಬಳಸ್ತಾನೆ? ಮೂಳೆ ಮುರಿಯೋ ಸೌಂಡ್ ಇಮಿಟೇಟ್ ಆಗ್ಲಿ, ಕೇಳಿಸ್ಕೊಳ್ಳಿ ಅಂತ. ಇಂಥದ್ದು ನೂರಾರು ಭಾಷೆಯನ್ನ ಬಳಸೋದ್ರ ಮೂಲಕನೇ ಬ್ಯೂಟಿ ಕ್ರಿಯೇಟ್ ಮಾಡ್ತಕ್ಕಂಥ ಎಷ್ಟೊಂದು ಎಕ್ಸಾಂಪಲ್ಗಳನ್ನ ಕೊಡಬಹುದು. ನಾನು ಹೆಚ್ಚಿಗೆ ಎಕ್ಸಾಂಪಲ್ ಕೊಡ್ತಾ ಇಲ್ಲ ನಿಮ್ಗೆ, ಅಷ್ಟೇನೆ ನೂರಾರು ಪದ್ಯಗಳಲ್ಲಿ ಅದು ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನಗನ್ಸುತ್ತೆ ಭಾಷೆ ಅಥವಾ ಸಾಹಿತ್ಯ ಅನ್ನೋದು ನಮಗೆ ಗೊತ್ತಿಲ್ಲದ ಸತ್ಯಗಳನ್ನ ಹೇಳ್ಬಿಟ್ಟು ಶಾಕ್ ಆಗೋ ಹೋಗಿ ಮಾಡುತ್ತೆ ಅಂತ ಕಾಣುತ್ತೆ. ಸಿದ್ಲಿಂಗಯ್ಯನವರು ಒಂದು ಪದ್ಯ ಬರೀತಾರೆ, ದಯವಿಟ್ಟು ಯೋಚನೆ ಮಾಡಿ. ನಾವೆಲ್ಲ ಬದುಕಿದ ರೀತಿ ಇದು. ನಮ್ಮನೆಗೆ ಯಾರಾದ್ರೂ ನೀರ್ ಕೇಳೋಕೆ ಅಂತ ಬಂದ್ರೆ, 40 ವರ್ಷ ಹಿಂದಿನ ಮಾತು ಹೇಳೋರು, ನೀರ್ ಕೇಳೋಕೆ ಅಂತ ಬಂದ್ರೆ ನನ್ಗೆ ಈಗ್ಲೂ ಕೂಡ ಅವಮಾನ ಆಗುತ್ತೆ, ನೆನ್ಸ್ಕೊಂಡ್ರೆ ಅವಮಾನ ಆಗುತ್ತೆ ನನ್ಗದು. ನೀರ್ ಕೇಳೋಕೆ ಅಂತ ಬಂದ್ರೆ ಅವ್ರನ್ನ ಮುಂದ್ಗಡೆ ಹಿಂಗ್ ಬೊಗ್ಸೆ ಹಿಡ್ಕೊಂಡು ಅವ್ರ ಬಗ್ಗಿ ಕೂತ್ಕೋತಾ ಇದ್ರು, ನಾವು ಮೇಲ್ಗಡೆಯಿಂದ ನೀರನ್ನ ಹಾಕ್ತಾ ಇದ್ದೆ. ಕಟ್ಪಾಡುದು. ಜಾತಿ ಅನ್ನುವುದು ಮನುಷ್ಯರನ್ನ ಕೊಡುವವರನ್ನ ಕೂಡ ಕೀಳಾಗಿ ಮಾಡುತ್ತೆ.
ಮೇಲು ಒಂದವ್ರನ್ನು ಕೀಳಾಗಿ ಮಾಡುತ್ತೆ, ಕೀಳು ಒಂದವ್ರನ್ನು ಕೀಳಾಗೇ ಮಾಡ್ತಾ ಹೋಗುತ್ತೆ. ಇದನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಸಿದ್ಧಲಿಂಗ ಪದ್ಯ ಅಂತ ಅನ್ಕೊಳ್ಳಿ, ಏನ್ ಸತ್ಯ ಅಂತ ಅನ್ಕೊಳ್ಳಿ ನೀವು ಬೇಕಾದ್ರೆ. ನಮ್ ಹೇಲ್ ತಿನ್ನೋ ನಾಯಿನ ಮನೆ ಒಳಗಡೆ ಬಿಟ್ಕೋತಾರೆ, ನಮ್ಮನ್ ಬಿಟ್ಕೊಳ್ಳಲ್ಲ. ಜಸ್ಟ್ ಥಿಂಕ್ ಅಬೌಟ್ ಇಟ್. ತಕ್ಷಣ ನಗು ಬರುತ್ತೆ, ಆದ್ರೆ ನಗೋದ ಅವಮಾನ ಪಟ್ಕೊಳ್ಳೋದ? ನಮಗೆ ಇರೋ ಇನ್ನೊಬ್ಬ ಮನುಷ್ಯನ ಮುಟ್ಟಲ್ಲ, ಮನೆ ಒಳಗಡೆ ಬಿಟ್ಕೊಳ್ಳಲ್ಲ, ಅವ್ನ್ ಊಟ ಹಾಕಲ್ಲ, ಅವ್ನ್ ಕೊಟ್ಟಿ ತಿನ್ನಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನಮ್ ಹೇಲ್ ತಿನ್ನೋ ನಾಯಿನ ಮನೆ ಒಳಗಡೆ ಬಿಟ್ಕೋತಾರೆ, ನಮ್ಮನ್ ಬಿಟ್ಕೊಳ್ಳಲ್ಲ. ಈ ಮಾತೇನ್ ಮಾಡುತ್ತೆ? ದಟ್ ಮೇಕ್ಸ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ಲುಕ್ ವಿತ್ ಇನ್ ಯುವರ್ ಸೆಲ್ಫ್, ಲುಕ್ ಅಟ್ ದ ಬಿಹೇವಿಯರ್ ಆಫ್ ಯುವರ್ ಸೆಲ್ಫ್, ಲುಕ್ ಅಟ್ ದ ಬಿಹೇವಿಯರ್ ಆಫ್ ಯುವರ್ ಪೀಪಲ್, ಟ್ರೈ ಟು ಕರೆಕ್ಟ್ ಇಟ್, ಟ್ರೈ ಟು ಮೇಕ್ ಇಟ್ ಡಿಫರೆಂಟ್. ಇನ್ನೊಂದು ಕಾವಿದೆ, ಇದು ಅಷ್ಟೇ, ಒಂದು ಚಿಕ್ಕ ಮಗು ಬಗ್ಗೆ ಹೇಳ್ತಾರೆ. ನೀವು ನೋಡಿರ್ತೀರ ಅಂತ ಮಗು, 1000 ಮಗು ನೀವು ನೋಡಿರ್ತೀರ, ನೀವು ಯೋಚನೆ ಮಾಡಿರಲ್ಲ. ನೋಡಿ, ಕಂಡ ಬೀದಿಯಲ್ಲಿ ಕಪ್ಪಗೆ ನಿಂತಿದೆ ಕೇಳುವರಿಲ್ಲದ ಮಗುವೊಂದು. ಇಂಥ ಮಗು ನೋಡಿದ್ದೀರಾ? ನನ್ನ ಭಾಷಣ ಮುಗಿದ ತಕ್ಷಣ ಮನೆಯಿಂದ ಹೊರಗಡೆ ಹೋಗಿ ಬೀದಿ ಸರ್ಕಲ್ ಕಾಣ್ತಾರೆ. ಕಂಡ ಬೀದಿಯಲ್ಲಿ ಕಪ್ಪಗೆ ನಿಂತಿದೆ ಕೇಳುವರಿಲ್ಲದ ಮಗುವೊಂದು, ಬಿಸಿಲು ತೆರೆದ ಹೂ ಗಣ್ಣಿಗೆ ಬಿದ್ದಿದೆ ಕತ್ತಲೆ ತೂರಿದ ಹನಿಯೊಂದು. ಅದೇ ಮಗು ಬಗ್ಗೆ ಹೇಳ್ತಾರೆ. ಬಡವರ ಬೀದಿಗೆ ಬಡ ಮಗು ಬಂತು, ಕಾಸು ಬೇಕು ಕಾಸು, ಮುಗಿಯದ ಪಲ್ಲವಿ ಬದುಕುವುದೆಂತು, ಮೌನವಾದರೂ ಲೇಸು. ಹೇಳ್ತಾರೆ, ಆ ಮಗು ಬಗ್ಗೆ ವರ್ಣಿಸ್ತಾ ಹೋಗ್ತಾರೆ. ಬದುಕುವ ಆಸೆಗೆ ಆಸರೆಯಾಗಿದೆ ನೀರಿಲ್ಲದ ಕಾಡು, ಕಣ್ಣೋ ಸಣ್ಣಗೆ ಕವಡೆಯ ಬಿರುಕು ಎಣ್ಣೆ ಇರದ ನೆತ್ತಿ. ನೋಡಿ, ಈ ಸಾಲಂತೂ ನಾನು ಯಾವತ್ತೂ ಮರೆಯಲ್ಲ, ಎಷ್ಟು ಸಲ ಹೇಳಿದ್ದೀನಿ. ಟಿಕೆಟ್ ಇಲ್ಲದ ರೈಲ್ ಪ್ರಯಾಣದ ಭಾವಚಿತ್ರವಿದೆ ಕೆನ್ನೆಯಲ್ಲಿ. ಆ ಮಗು ಕೆನ್ನೆ ಮೇಲೆ ಒಂದು ಫೋಟೋ ಇದೆಯಂತ. ಫೋಟೋ ಏನಪ್ಪಾ ಅಂದ್ರೆ, ಆ ಟಿಕೆಟ್ ಇಲ್ಲದೆ ರೈಲಲ್ಲಿ ಬಂದ್ಬಿಟ್ಟಿದೆ, ಅದ್ರ ಫೋಟೋ ಕೆನ್ನೆ ಮೇಲೆ. ಏನ್ ಕೆನ್ನೆ ಮೇಲೆ ಫೋಟೋ ಇರೋದು ಅಂದ್ರೆ, ಆ ಟಿಕೆಟ್ ಕಲೆಕ್ಟರ್ ಕೆನ್ನೆಗೆ ಹೊಡೆದ್ನಲ್ಲ, ಆ ಕೆನ್ನೆಯ 5 ಬೆರಳುಗಳ ಗುರುತು ಅವನಿಗೆ ಆ ಮಗು ಕೆನ್ನೆ ಮೇಲೆ ಕಾಣಿಸ್ತಾ ಇದೆ. ಟಿಕೆಟ್ ಇಲ್ಲದ ರೈಲು ಪ್ರಯಾಣದ ಭಾವಚಿತ್ರವಿದೆ ಕೆನ್ನೆಯಲ್ಲಿ. ಇದು ನಾನು ಅದನ್ನೇ ಹೇಳೋ ಪ್ರಯತ್ನ ಪಡ್ತಾ ಇರೋದು. ನಮ್ಮನ್ನ ನೋಡಿಕೊಳ್ಳುವ ಹಾಗೆ ಮಾಡುತ್ತಲ್ಲ, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋ ಹಾಗಿದೆಯಲ್ಲ, ಅದನ್ನು ಹೇಳುತ್ತೆ. ಹಾಗಾಗಿ ಸಾಹಿತ್ಯ ಅಥವಾ ಭಾಷೆ ಕಲಿಸೋದು, ನಾವು ಹಿರಿಯರಿಂದ ಕಲಿಯೋದು ಅಂದ್ರೆ ಏನು, ದೊಡ್ಡವರಿಂದ ಕಲಿಯೋದು ಅಂದ್ರೆ ಏನು, ಎಷ್ಟು ಕಲಿಬೇಕು, ಎಷ್ಟು ಕಲಿಬಾರ್ದು, ಯಾಕೆ ಕಲಿಬಾರ್ದು? ಕನ್ನಡ ಕವಿ ಹೇಳ್ತಾರೆ, ಚಂದ್ರಶೇಖರ್ ಪಾಟೀಲ್ ಅನ್ನೋರು, ಎಷ್ಟು ಚೆನ್ನಾಗಿದೆ ನೋಡಿ. ಅಜ್ಜನಿಗೆ ಮೊಮ್ಮಗ ಹೇಳ್ತಾ ಇರೋದು, ಹೋಗಿ ಬರ್ತೇವಜ್ಜ ನಮ್ಮ ನೆನಪಿರಲಿ, ಹೋಗಿ ಬರ್ತೇವಜ್ಜ ನಮ್ಮ ನೆನಪಿರಲಿ, ನಿನ್ನ ಪಾದದ ಧೂಳಿ ನನ್ನ ತಲೆ ಮೇಲಿರಲಿ. ಬಟ್ ನೆಕ್ಸ್ಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಪಾದದ ಧೂಳಿ ನಮ್ಮ ತಲೆ ಮೇಲಿರಲಿ, ಕಣ್ಣೊಳಗೆ ಮಾತ್ರ ಅದು ಬೀಳದಿರಲಿ, ಕಣ್ಣೊಳಗೆ ಮಾತ್ರ ಅದು ಬೀಳದಿರಲಿ. ಹಿರಿಯರ ಮಾತು ನಮ್ಮನ್ನ ಕುರುಡಾಗಿ ಮಾಡುವುದು ಬೇಡ. ಹಿರಿಯರ ಮಾತು ನಮ್ಮನ್ನ ಸತ್ಯವನ್ನ ಮರೆಯುವ ಹಾಗೆ, ಸತ್ಯವನ್ನ ಕಾಣದ ಹಾಗೆ ಮಾಡೋದು ಬೇಡ. ಹಿರಿಯರ ಪಾದದ ಧೂಳಿ ನಮ್ಮ ಕಣ್ಣೊಳಗೆ ಬೀಳದಿರಲಿ. ನನಗೆ ಇದು ಇವತ್ತಿಗೂ ನಿಜ ಅಂತ ಅನ್ಸುತ್ತೆ. ನಮ್ಮ ತಂದೆ ತಾಯಿಯರ ತಾತಂದಿರ, ಅವರ ತಾತಂದಿರ ಮಾತನ್ನೇ ನಂಬ್ಕೊಂಡು ಬಂದಿದ್ರೆ ಅಸಮಾನತೆ, ಜಾತಿ ಪದ್ಧತಿ, ಹೆಂಗಸನ್ನ ಕೀಳಾಗಿ ನೋಡುವುದು, ಬೇರೆ ಬೇರೆ ಜಾತಿಗೆ ಸೇರಿದವರನ್ನ ಕೀಳಾಗಿ ನೋಡುವುದು, ಬಡವರನ್ನ ಕೀಳಾಗಿ ನೋಡುವುದು, ಇದೆಲ್ಲನೂ ಇರ್ತಾ ಇತ್ತು. ಈಗ ಸರಿ ಹೋಗ್ಬಿಟ್ಟಿದೆಯಲ್ಲ ನೀವಾಗ? ಖಂಡಿತ ಸರಿ ಹೋಗಿಲ್ಲ. ಆದ್ರೆ ಅದು ತಪ್ಪು ಅನ್ನೋ ತಿಳುವಳಿಕೆ ಆದ್ರೂ ಬಂದಿದೆ. ಎಷ್ಟೋ ಜನ ಅದರಲ್ಲಿ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಕಾಣುತ್ತೆ. ಆ ದೃಷ್ಟಿಯಿಂದ ಇನ್ನೂ ಎಷ್ಟೋ ಹೊತ್ತು ಹೇಳ್ತಾ ಇರ್ಬೋದು, ಮೇಸ್ಟ್ರಿಗೆ ಬಿಟ್ರೆ ಮಾತಾಡ್ತಾನೆ ಇರ್ತೀವಿ. ಆದ್ರೆ ಕಾಲದ ಮಿತಿ ಇರೋದ್ರಿಂದ ನಾನು ಹೆಚ್ಚಿಗೆ ಬೆಳೆಸೋದಕ್ಕೆ ಹೋಗ್ತಾ ಇಲ್ಲ. ನನ್ನ ಪ್ರಕಾರ ಭಾಷೆನ ಯಾಕೆ ಕಲಿಬೇಕಪ್ಪ ಅಂದ್ರೆ, ಭಾಷೆಯನ್ನ ಕಲಿಯೋದು ಅಂದ್ರೆ ಬದುಕೋದನ್ನ ಕಲಿಯೋದು. ಭಾಷೆಯನ್ನ ಕಲಿಯೋದು ಅಂದ್ರೆ ನಮ್ಮ ಒಳಗಿನ ಮನಸ್ಸನ್ನ ಬೆಳೆಸ್ಕೊಳ್ಳೋದು, ನಮ್ಮ ಹೃದಯವನ್ನ ವಿಶಾಲವಾಗಿ ಮಾಡ್ಕೊಳ್ಳೋದು. ನಾವು ಮಾತಾಡ್ಬೇಕಾದನ್ನ ಮಾತಾಡದೇ ಇರೋದಲ್ಲ, ಮಾತಾಡೋದು, ಮೂಕರಾಗದೇ ಇರೋದು, ಅನ್ಯಾಯ ಆಗ್ತಾ ಇದ್ರೆ ಅನ್ಯಾಯ ಅಂತ ಹೇಳೋದು, ನ್ಯಾಯ ಇದ್ರೆ ನ್ಯಾಯ ಅಂತ ಹೇಳೋದು. ಇದಕ್ಕೆ ಬೇಕಾದ ಗುರುಗಳು ಯಾರು? ಹೇಗ್ ಕಲಿತೀವಿ ಭಾಷೆನ ಅನ್ನೋ ಪ್ರಶ್ನೆ ಕೇಳಿದ್ರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೊದಲಿಂದ ಹೇಳ್ತಾ ಇದ್ದೀನಿ, ನಿಜವಾದ ಗುರು ಅಂದ್ರೆ ಲೋಕ.
ನಿಜವಾದ ಗುರು ಅಂದ್ರೆ, ಭಾಷೆ ಕಲಿಸೋ ಗುರು ಅಂದ್ರೆ ಲೋಕ ಮತ್ತು ನಿಮ್ಮ ಕಾಲೇಜಲ್ಲೇ ಇದೆಯಲ್ಲ ಆ ಪುಸ್ತಕ ಭಂಡಾರ ಇದೆಯಲ್ಲ, ಲೈಬ್ರರಿ ಇದೆಯಲ್ಲ, ಲೈಬ್ರರಿ is the real teacher. Teacher is not the teacher. Teacher is also a teacher, but teacher should direct you toward the library and the world. ಯಾವ ಮೇಷ್ಟ್ರು ನಿಮ್ಮನ್ನ ಲೋಕ ನೋಡೋದಿಕ್ಕೆ ಅವಕಾಶ ಮಾಡಿಕೊಡ್ತಾನೆ, ನಿಮಗೆ ಸ್ವತಂತ್ರವಾಗಿ ಯೋಚನೆ ಮಾಡೋಕೆ ಅವಕಾಶ ಮಾಡಿಕೊಡ್ತಾನೆ, ಪುಸ್ತಕ ಭಂಡಾರದ ಕಡೆ ನಿಮ್ಮನ್ನ ಕಳಿಸ್ತಾನೆ, ನಿಮಗೆ ಓದುವುದರಲ್ಲಿ ಪ್ರೀತಿಯನ್ನ ಬೆಳೆಸ್ತಾನೆ. ಅವನೇ ನಿಜವಾದ ಮೇಷ್ಟ್ರು. ಅವನ್ ನಿಮಗ್ ಕಲಿಸ್ಬೇಕಾದ್ರೆ ಅವನಿಗೆ ಓದೋದ್ರಲ್ಲಿ ಪ್ರೀತಿ ಇರ್ಬೇಕಾಗತ್ತೆ. ನಮ್ಮ ಓದು MA MSc ಬಂದ ದಿನನೇ ಮುಗ್ದೋಯ್ತು ಅನ್ಕೊಂಡವರು ನಿಮಗೇನ್ ಕಲಿಸ್ತಾರೆ? ಇಫ್ ದೇ ಡು ನಾಟ್ ಲವ್ ದ ಸಬ್ಜೆಕ್ಟ್, ಹೌ ಡು ದೇ ಟೀಚ್ ಯು ಟು ಲವ್ ದ ಸಬ್ಜೆಕ್ಟ್? ಹಾಗಾಗಿ ಇಂಥ ಒಂದು ಪ್ರೀತಿಯಿಂದ ಕಲಿಯುವ, ಲೋಕದಿಂದ ಕಲಿಯುವ, ಎಲ್ಲರಿಂದ ಕಲಿಯುವ, ಹಾಗೆ ಕಲಿಯೋದ್ರ ಮೂಲಕನೇ ಬೆಳೆಯುವ ಅವಕಾಶ ನಿಮ್ದಾಗ್ಲಿ ಅಂತ ಕೇಳ್ಕೊಳ್ತಾ, ನಂದು ಆಗ್ಲಿ ಅಂತ ಕೇಳ್ಕೊಳ್ತಾ, ಮುಗಿದಿದೆ ಅಂತ ನಾನು ಎಂದೂ ತಿಳ್ಕೊಳ್ಳೋದಿಲ್ಲ. ಕಲಿಕೆ ಮುಗಿಯುವುದು ಕಣ್ಣು ಮುಚ್ಚಿದಾಗಲೇ. ಕಣ್ಣು ಮುಚ್ಚುವ ತನಕ ಕಲಿಯಬೇಕು ಅನ್ನುವ ತಹತಃ ಇಲ್ಲದೆ ಇದ್ರೆ ನಿಜವಾದ ವಿದ್ಯಾರ್ಥಿಯಾಗಿ ಕೊನೆಯ ತನಕ ಉಳಿಯದವನು ನಿಜವಾದ ಉಪಾಧ್ಯಾಯ ಕೂಡ ಆಗೋದಿಲ್ಲ. ಕನ್ನಡ ಕಲಿಯೋದಕ್ಕೆ ನಾನು ಇದುವರೆಗೂ ಕನ್ನಡದಲ್ಲಿ ಮಾತಾಡ್ದೆ ಅಷ್ಟೇ. ನಾ ಕನ್ನಡ ಹೇಳ್ಕೊಟ್ನಾ ಮತ್ತೆ ಕನ್ನಡದ ಮೂಲಕ ಬೇರೆ ಏನೋ ಹೇಳ್ಕೊಂಡ್ನಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಉತ್ತರ ಏನಾಗಿರುತ್ತೆ? ನಾ ಕನ್ನಡ ಕಲಿಸ್ಲಿಲ್ಲ, ಕನ್ನಡದ ಮೂಲಕ ಬೇರೆ ಏನೇನೋ ಕಲಿಸ್ದೆ. ಅದಕ್ಕೋಸ್ಕರ ನಾವು ಕನ್ನಡ ಕಲಿಬೇಕು, ನೀವು ಕನ್ನಡ ಕಲಿಬೇಕು. ಹೀಗೆ ಕಲಿಯುವ ಆಸೆ ನಿಮ್ಮ ಮನಸ್ಸಲ್ಲಿ ಹುಟ್ಟಲಿ ಅಂತ ಕೇಳ್ಕೊಳ್ತಾ, ಇಂಥ ಅವಕಾಶವನ್ನ ಕೊಟ್ಟದ್ದಕ್ಕಾಗಿ ನ್ಯಾಷನಲ್ ಕಾಲೇಜ್ ಅಂದ್ರೆ ನಂಗೆ ತವ್ರ ಮನೆ ಇದ್ದ ಹಾಗೆ. ಹುಡುಗಿಗೆ ತವ್ರ ಮನೆಗೆ ಬಂದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ತವ್ರ ಮನೆಗೆ ಬಂದಾಗಲೂ ಆಗುತ್ತೆ. ನಾನು ತವ್ರ ಮನೆಗೆ ಬಂದಿಲ್ಲ, ನಮ್ಮ ಮನೇಲೇ ಇದ್ಕೊಂಡು ತವ್ರ ಮನೆ ಮಾತಾಡ್ತಿದ್ದೀನಿ. ಇನ್ನು 4-5 ತಿಂಗಳ ಕಾಲದ ಮೇಲೆ ಹೋದ್ಮೇಲೆ ನಿಜವಾಗ್ಲೂ ತವ್ರ ಮನೆಗೆ ಬಂದು ನಿಮ್ಮ ಎದುರುಗಡೆನೆ ಕೂತ್ಕೊಂಡು ಮಾತಾಡೋ ಅವಕಾಶನ ಮೇಡಮ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದನ್ನ ಹೇಳಿ ನಿಮ್ಗೆಲ್ಲರಿಗೂ, ನನ್ನ ಗೆಳೆಯರು ಕೂಡ ಈ ಭಾಷಣ ನನ್ನ ಕೂತ್ಕೊಂಡು ಕೇಳಿದ್ದಾರೆ, ನೀವು ಕೇಳಿದ್ದೀರಾ. ನೀವೆಲ್ಲರೂ ಕೂಡ ಬಸವಣ್ಣ ಹೇಳಿದಾಗೆ ನನಗನ್ಸೋದು, ನಾ ಕೇವಲ ಇದು ಅಹಂಕಾರಕ್ಕೆ ಹೇಳ್ತಾ ಇಲ್ಲ ಅಥವಾ ಅತಿ ವಿನಯಕ್ಕೆ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ನಾ ಶಿವಭಕ್ತರನ್ನ ಮಾತು ಬಳಸೋದಿಲ್ಲ. ಯಾರೂ ಕಿರಿಯರಲ್ಲ, ಯಾರೂ ಹಿರಿಯರು. ಬಹಳ ಚೆನ್ನಾಗಿ ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ. ನಿಜ ಆ ಮಾತು ಅಂತ ಕಾಣುತ್ತೆ. ನಾವೆಲ್ಲರೂ ಕೂಡ ಸಮಾನರೇ ಹೊರತು ಅಸಮಾನರಲ್ಲ. ಈ ತಿಳುವಳಿಕೆ ನಿಮ್ಮೊಳಗಡೆ ಒಳ್ಳೆಯದು ಅಂತ ಕೇಳ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ ಸರ್. ಬಹಳ ಅರ್ಥಪೂರ್ಣವಾದ ಒಂದು ವಿಶಿಷ್ಟವಾದ ಉಪನ್ಯಾಸ ಕೊಟ್ರಿ. ಕಲಿಯೋದು ಕೇಳಿ ಕಲಿಯೋದು ಒಂದಾದ್ರೆ ನೋಡಿ ಕಲಿಯೋದು 9 ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ. ಅದು ತುಂಬಾ ಇಷ್ಟ ಆಯ್ತು ನನ್ಗೆ. ಇದು ಹಾಗೆ ಭಾಷೆ ಕಲಿಯಲು ಲೋಕವೇ ಶಾಲೆ, ಇಡೀ ಆಯುಷ್ಯವೇ ಕಾಲಾವಧಿ ಅಂತಂದ್ರು. ಹಾಗೆ ನಿಜವಾದ ಗುರು ಲೋಕ, ಇದು ನಾವು ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವರ್ಡ್ಸ್ ಇದು. ಸೊ ಧನ್ಯವಾದ ಸರ್. ಹೀಗೆ ಮುಂದೆ ಕೂಡ ನಮ್ಮನ್ನ ಹೀಗೆ ಮುನ್ನಡೆಸಿ ನಮ್ಗೆ ಮಾರ್ಗದರ್ಶನ ಕೊಟ್ಟು ನಮ್ ಜೊತೆ ಇದ್ದು ನಮ್ಗೆ ಒಂದು ಸ್ಫೂರ್ತಿಯಾಗಿ ತಾವು ಇರಬೇಕು ಅಂತ ಕೇಳ್ಕೊಳ್ತೀವಿ. ಈಗ KS ನಟರಾಜ್ ಸರ್ ನಿಮ್ಮ ಅನಿಸಿಕೆ ತಿಳಿಸ್ಬೇಕಂತ ಕೇಳ್ತೇನೆ. ಇಲ್ಲ, ಈಗ ನಾನು ಹೆಚ್ಚಿಗೆ ಹೇಳುವಂತದ್ದು ಏನಿಲ್ಲ. ಯಾಕಂದ್ರೆ ಸಾಕಷ್ಟು ನಿಮ್ಗೆಲ್ಲ ಹೇಳಬೇಕಾದನ್ನ ಪ್ರೊಫೆಸರ್ ರಾಘವೇಂದ್ರ ರಾವ್ ಅವರು ಈಗಾಗ್ಲೇ ಹೇಳಿದ್ದಾರೆ. ಹೆಚ್ಚಿನ ಸಮಯ ಕೂಡ ಇಲ್ಲ ಈಗ, ಯಾಕಂದ್ರೆ ಮುಂದಿನ ಸ್ಪೀಕರ್ನ ಈಗಾಗ್ಲೇ ನೋಡಿದೆ ನಾನು. ಶ್ರೀನಿಧಿ ಅವರು ಈಗಾಗ್ಲೇ ಬಂದಿದ್ದಾರೆ, ಅವರು ಕೂಡ ಬಹುಶಃ ಕೇಳ್ತಾ ಇದ್ರು ಅಂತ ಅನ್ಕೊಳ್ತೀನಿ. ಇದನ್ನ ಥ್ಯಾಂಕ್ಸ್ ಗಿವಿಂಗ್ ಬಹುಶಃ ನಮ್ಮ ಪ್ರಾಂಶುಪಾಲರಾದ ಸಂಪತ್ ಕುಮಾರಿ ಅವ್ರು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. HSR ಮಾತಾಡಿದ್ಮೇಲೆ ಇನ್ಯಾರ ಮಾತಿಗೂ ಅವಕಾಶನೇ ಇಲ್ಲ ಅಂತ ನೀವು ಹೇಳ್ಬಿಟ್ಟಿದ್ದೀರಿ. ಸೊ ನಾವ್ ಮಾತಾಡೋ ಹಾಗೆ ಇಲ್ಲ. ಅವರು ಇಲ್ಲಿ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಟೀಚ್ ಮಾಡುವಾಗ ನಾನೇನಾದ್ರೂ ಬಸವನಗುಡಿಯಲ್ಲಿ ಇಲ್ದೆ ಜಯನಗರಲ್ಲಿ ಇದ್ದಿದ್ರೆ ನಾವು ಕಲೀಗ್ಸ್ ಆಗಿರ್ತಾ ಇದ್ವಿ. ಆ ಭಾಗ್ಯ ನನಗೆ ಸಿಕ್ಲಿಲ್ಲ. ನಾನು ಅಲ್ಲಿ ಬಸವನಗುಡಿಲಿದ್ದೆ, ಅವ್ರು ಇಲ್ಲಿ ಟೀಚ್ ಮಾಡ್ತಾ ಇದ್ರು. ಎನಿವೆ, ಇಟ್ ವಾಸ್ ಎ ಪ್ಲೆಜರ್ ಹ್ಯಾವಿಂಗ್ ಯು ಸರ್. ಎಂಥ ವಂಡರ್ಫುಲ್ ಟಾಕ್ ಅಂತಂದ್ರೆ ಎಲ್ಲ ಮೇಷ್ಟ್ರುಗಳನ್ನು ದೇ ವರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯೋರ್ ಟಾಕ್. ನಿಮ್ಮ ಮಾತಿಗೋಸ್ಕರ ಎಲ್ಲ ಮೇಷ್ಟ್ರುಗಳು ಕಾಯ್ತಾ ಇದ್ರು. ಯಾವಾಗ HSR ಭಾಷಣ, ಯಾವಾಗ HSR ಭಾಷಣ.
ಅಂತ ಹೇಳಿ ಹುಡುಗರು ಎಲ್ಲ ತಯಾರು ಮಾಡಿ ಸೆಕೆಂಡ್ PU ಹುಡುಗರು ಸೇರ್ಕೊಳ್ಳಿ. ನೀವು ಫಸ್ಟ್ PU ಮಾತ್ರ ಇದು ಅರೇಂಜ್ ಮಾಡಿರೋದು ಕೇಸನ್ ಸರ್, ಆದ್ರೆ ಸೆಕೆಂಡ್ PU ಹುಡುಗರು ನೀವು ಸೇರ್ಕೊಳ್ಳಿ, ಅವ್ರ ಭಾಷಣ ತುಂಬಾ ಅಪರೂಪ ಸಿಗೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ನೀವು ಎಂತೆಂತ ಒಳ್ಳೆ ಮಾತುಗಳು ಆಡಿದಿರಿ ಅಂತಂದ್ರೆ ನಿಜವಾಗ್ಲು ಈಗ ನಾನೇನ್ ಅನ್ಕೋತಾ ಇದ್ದೆ, ಹಾಲು ಅನ್ನೋದು ಕರೆಕ್ಟು, ಹಾಲು ಅನ್ನೋದು ತಪ್ಪು ಅಂತ. ಸೊ ಅದು ಕರೆಕ್ಟೇ ಅದ್ರ ಪ್ರಕಾರ. ಆಮೇಲೆ ಬರ್ತಾ ಬರ್ತಾ ಅಂತ ನಾವ್ ಹೇಳಿದ್ರೆ ಅದು ಬರ್ತಾ ಬರ್ತಾ ಹೋಗಿ ಬರ್ತಾನೂ ಆಗೋಗ್ಬಿಡುತ್ತೆ. ಸೊ ಶಬ್ದಗಳು ಸವೆಯುತ್ತೆ ಅಂತ ನಾನು ಎಲ್ಲೋ ಕೇಳ್ದೆ, ಅದ್ ನನ್ಗೆ ಗೊತ್ತಿಲ್ಲ. ಅದು ಕನ್ನಡದ ಮೇಷ್ಟ್ರಾಗಿ ನೀವು ಹೇಳ್ಬೇಕಷ್ಟೇನೆ. ಸೊ ಎಂಥ ಭಾಷಣ ಅಂತಂದ್ರೆ ಕುರಿತೋದದ್ಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳಿದ್ರು. ನೀವೇ ಹೇಳಿ ಅದನ್ನ ಟೀಚ್ ಮಾಡಿದ್ರಿ ಅಂತ ಕಾಣುತ್ತೆ. ಸೊ ಕುರಿತೋದದ್ಯಂ ಕಾವ್ಯ ಪ್ರಯೋಗ ನೀವು ಓದಿರೋರು, ನೀವು ಸೈನ್ಸ್ ಓದಿ ಕನ್ನಡನ ಭಾಷೆಗೋಸ್ಕರ, ಭಾಷಾ ಪ್ರೇಮಕ್ಕೋಸ್ಕರ ಕನ್ನಡ ಆರಿಸ್ಕೊಂಡವ್ರು ನೀವು. ಆದ್ರಿಂದ ನೀವು ಎಕ್ಸಲೆಂಟ್ 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 ಸರ್. ನೋ ವರ್ಡ್ಸ್. ಅಂಡ್ ಪ್ರಶ್ನಿಸದೆ ಒಪ್ಪಬೇಡಿ ಅನ್ನೋದನ್ನ ನೀವು ಹೆಚ್ಚನ್ನ ಧ್ವನಿಯಾಗಿ ಹೇಳಲಿಲ್ಲ, ನೀವು ಅದನ್ನ ವೈ ಅನ್ನೋದನ್ನ ನೀವು ಹೇಳಿದ್ರಿ. ಯಾಕೆ ನೀವು ಎಲ್ಲಾರನ್ನೂ ಪ್ರಶ್ನಿಸ್ಬೇಕು, ಗುರುವೂನು ಪ್ರಶ್ನಿಸ್ಬೇಕು ನೀವು ಅಂತ ಹೇಳಿ. ಆಮೇಲೆ ಮೇಷ್ಟ್ರಾದವನು ಅವನ ಕಾಲಾವಧಿಯ ತನಕ ವಿದ್ಯಾರ್ಥಿ ಆಗಿರ್ಲೇಬೇಕು, ಅಂತವ್ರು ಮಾತ್ರ ಮೇಷ್ಟ್ರಾಗೋಕ್ಕೆ ಲಾಯಕ್ಕು ಅನ್ನೋ ತರ ನೀವು ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಸರ್ ನಿಮ್ ಭಾಷಣ. ನಮ್ಮ ಮಕ್ಕಳಿಗೆ ಐ ಥಿಂಕ್ ದೇ ಎಂಜಾಯ್ಡ್ ಥರೋಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಎಲ್ಲ ಟೀಚಿಂಗ್ ಸ್ಟಾಫ್ ಕಡೆಯಿಂದ, ಸ್ಟೂಡೆಂಟ್ಸ್ ಕಡೆಯಿಂದ ಎಲ್ಲನೂ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಿರುಪಮಾ ಅವರು ಹಿಂದೆ ಕಾಣಿಸ್ತಾ ಇದ್ರು, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಅಲ್ಲ, ಈಗ ಪ್ರೊಫೆಸರ್ ರಾಘವೇಂದ್ರ ರಾವ್ ಅವ್ರು ಹೇಳಿದ್ದನ್ನ ನಮ್ಮ ವಿದ್ಯಾರ್ಥಿಗಳು ಎಷ್ಟು ತಿಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರೋದೇ ಆಗ್ಲಿಂದ ಪ್ರಶ್ನೆ ಮಾಡಿ ಅಂತ, ಮತ್ತೆ ಅದು ಪ್ರಶ್ನೆ ಮಾಡೋ ಅವಕಾಶ. ಓ ಎಸ್ ಸರ್, ಓ ಎಸ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೈನ್ ಸರ್. ನಟರಾಜ್ ಸರ್ಗೂ ಥ್ಯಾಂಕ್ಸ್, ಅಲ್ತಾಫ್ ಥ್ಯಾಂಕ್ಸ್, ಮತ್ತೆ ಹೋಸ್ಟ್ ಬಹಳ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಥ್ಯಾಂಕ್ ಯು. ಅಲ್ಲ, ತಯಾರ್ ಆಗ್ಬೇಕಲ್ಲ ನಾವು. ಅಯ್ಯೋ ನಿಜವಾಗ್ಲು ಅಲ್ಲ, ಹಿ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಒಳ್ಳೆ ನಮ್ಮ ಕಾಲ ಮುಗೀತಾ ಬಂತು, ವಿದ್ಯಾರ್ಥಿಗಳು ಬರ್ಬೇಕು ಇವಾಗ. ಅಲ್ಲ, ಈಗ ಮೇಷ್ಟ್ರು ಯಾವ ರೀತಿ ಮಾಡಬಹುದು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಹುಡುಗ. ವೆರಿ ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸರ್. ಯಾರಾದ್ರೂ ಪ್ರಶ್ನೆ ಕೇಳಿ ಅಂತ ಹೇಳಪ್ಪ, ಇಲ್ಲ ಚಾಟ್ ಬಾಕ್ಸ್ ಹಾಕಿ. ಯಾರಾದ್ರೂ ಎನಿ ಕ್ವಶನ್ಸ್, ಯಾರಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಚಾಟ್ ಬಾಕ್ಸ್ ನಲ್ಲಿ ಹಾಕಿ, ನಾವು ಆ ಪ್ರಶ್ನೆನ ಓದ್ತೀವಿ. ಪ್ರಶ್ನೆ ಬಂದೇ ಕೇಳಿದ್ರ ಮೋಹನ್ ಕುಮಾರ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಪ್ರಶ್ನೆ ಇದೆಯಾ? ಹೌದು, ಕೇಳ್ಬೋದಾ? ಹಾ ಕೇಳಪ್ಪ. ಅದು ಇವಾಗ ನಮ್ಮ ರಾಜ್ಯದಲ್ಲಿ ಬಂದ್ರೆ ನಾವು ಕನ್ನಡ ಬಿಟ್ಟು ಬೇರೆ ಭಾಷೆ ಕಲಿಯಕ್ಕೆ ಅವಕಾಶ ಕೊಡ್ತೀವಿ. ಅದೇ ತರ ಬೇರೆ ರಾಜ್ಯಕ್ಕೆ ಹೋದ್ರೆ ನಾವು ಕನ್ನಡ ಕಲಿಯಕ್ಕೆ ಏನಕ್ಕೆ ಅವಕಾಶ ಮಾಡ್ಕೊಡಲ್ಲ? ಇಲ್ಲ, ಇದು ನಮ್ಮ ಕಲ್ಪನೆ ಅಷ್ಟೇನೆ. ನಿಜವಾಗ್ಲೂ ನೀವು ದಕ್ಷಿಣ ಭಾರತ ಮತ್ತೆ ಪಶ್ಚಿಮ ಭಾರತ ನೋಡಿದ್ರೆ ಕನ್ನಡ MA ಮಾಡೋ ಅವಕಾಶ ಬಾಂಬೆನಲ್ಲಿದೆ, ಪೂನಾದಲ್ಲಿದೆ, ಮದ್ರಾಸಲ್ಲಿದೆ, ಮಧುರೆನಲ್ಲಿದೆ, ತಂಜಾವೂರಲ್ಲಿದೆ, ತಿರುವನಂತಪುರದಲ್ಲಿದೆ. ಆದ್ರೆ ತಮಿಳು, ಬಂಗಾಳಿ MA ಮಾಡೋ ಅವಕಾಶ ಕರ್ನಾಟಕದಲ್ಲೇ ಇಲ್ಲ, ಕಡಿಮೆ ಇದೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಭಾಷೆ ಬಹಳ ಉದಾರವಾದ್ದು, ನಮ್ಮ ಜನ ಬಹಳ ಉದಾರಿಗಳು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡಿರ್ತೀವಿ. ಆದ್ರೆ ಶಿಕ್ಷಣದ ವಿಷಯ ಬಂದಾಗ ಅದು ಹಾಗೆ ಇರುತ್ತೆ ಅಂತ ಯಾವಾಗ್ಲೂ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲ ಭಾಷೆಗಳವರನ್ನು ಕೂಡ ನಮ್ಮ ಭಾಷೆಗಳವರ ದೃಷ್ಟಿಕೋನದಿಂದ ನೋಡಿದ್ರೆ, ಒಟ್ಟು ಲೋಕದ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರನೇ ನಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಹಾಗಾಗಿ ನನ್ನ ಪ್ರಕಾರ ಎಲ್ಲ ಭಾಷೆಗಳನ್ನ ಕಲಿಯೋ ಅವಕಾಶ ಎಲ್ಲ ಕಡೆಯೂ ಇರ್ಬೇಕಾದ್ದೇ ನ್ಯಾಯ. ಮೋರೋವರ್, ಭಾಷೆ ಕಲಿಯೋದು ಯಾವಾಗ ಕಲಿತೀವಿ ಅಂದ್ರೆ ಕಲಿಬೇಕು ಅನ್ನೋ ಒತ್ತಾಯದಿಂದ ಅಲ್ಲ, ಕಲಿಬೇಕು ಅನ್ನೋ ಅವಶ್ಯಕತೆಯಿಂದ. ಯಾರೋ ಒಬ್ಬ ವ್ಯಾಪಾರಿ ಮೆಜೆಸ್ಟಿಕಲ್ ಮಾರಾಟ ಮಾಡೋನಿಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಕನ್ನಡನೂ ಬರುತ್ತೆ, ಹಿಂದಿನೂ ಬರುತ್ತೆ. ನಾನು ಹಂಪಿನಲ್ಲಿದ್ದಾಗ ಹಂಪಿ ಯೂನಿವರ್ಸಿಟಿನಲ್ಲಿ ಟೀ ಮಾಡ್ತಾ ಇದ್ದ ಹೆಂಗಸ್ಗೆ ಅವಳಿಗೆ SLC ಪಾಸ್ ಆಗಿರ್ಲಿಲ್ಲ, ಫ್ರೆಂಚ್ ಬರ್ತಾ ಇತ್ತು. ಯಾಕೆಂದ್ರೆ ಫ್ರೆಂಚ್ ಪ್ರವಾಸಿಗಳು ಬರ್ತಾರೆ, ಸ್ಪ್ಯಾನಿಷ್ ಪ್ರವಾಸಿಗಳು ಬರ್ತಾರೆ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನೋ ಹಾಗೇನೆ ನೆಸೆಸಿಟಿ ಇಸ್ ದ ಮದರ್ ಆಫ್ ಲರ್ನಿಂಗ್. ಕೇರಳ ಇಂದ ಬಂದವರು ಅಂಗಡಿ ತೆಗಿತಾರೆ, ಅಂಗಡಿ ತೆಗೆದವರಿಗೆ ಒಂದು ವಾರದಲ್ಲಿ ಕನ್ನಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಲಿಯುವುದನ್ನ ಅವಶ್ಯಕ
ಅನ್ನುವ ಹಾಗೆ ಮಾಡಬೇಕಾದ ಒಂದು ಭಾಷಿಕ ಸಮುದಾಯದ ಒಂದು ಲಕ್ಷಣ. ಅದು ಇಂಟಾಲರೆನ್ಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಎರಡೂ ಇದೆ ಅಲ್ಲಿ. ನಮ್ಮದನ್ನ ಅವರು ಕಲಿಯಬೇಕು ಅನ್ನುವುದು ಸರಿಯೇ ಹೊರತು ಕಲಿಯಲಿಲ್ಲ ಅಂತ ದ್ವೇಷಿಸೋದಿಕ್ಕಾಗೋದಿಲ್ಲ. ಕಲಿಯೋ ಇಷ್ಟನ, ಕಲಿಯೋ ಅವಕಾಶನ ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ. ಇದು ನಮ್ಮಲ್ಲೂ ಮಾಡಬೇಕು, ತಮಿಳ್ನಾಡಲ್ಲೂ ಮಾಡಬೇಕು, ಬಂಗಾಳದಲ್ಲೂ ಮಾಡಬೇಕು. ಯಾರು ಮಾಡೋಕೆ ಇಷ್ಟಪಡಲ್ಲ ಅವರು ಇನ್ಸ್ಯುಲರ್ ಆದವರು, ಯಾರು ಮಾಡೋಕೆ ಇಷ್ಟಪಡ್ತಾರೆ ಅವರು ವೆಲ್ಕಮಿಂಗ್ ಆದವರು. ಇದು ಬಹುಭಾಷಿಕ ಸಮುದಾಯದ ಒಂದು ಲಕ್ಷಣ ಅಂತ ನಾನು ಅನ್ಕೊಂಡಿದ್ದೇನೆ. ಎಷ್ಟೋ ಸಲ ನಾವು ನಮ್ಮಲ್ಲಿರೋ ಭಾಷೆ ಬಗ್ಗೆನೇ ನಮ್ಗೆ ಇಂಟಾಲರೆನ್ಸ್ ಇರುತ್ತೆ. ಕರ್ನಾಟಕದಲ್ಲಿ ತುಳುವಿನ ಒಂದು ಭಾಷೆಯಾಗಿ ಕಲಿಯೋದಕ್ಕೆ ಮಂಗಳೂರಲ್ಲೇ ಅವಕಾಶ ಇರಲಿಲ್ಲ ಎಷ್ಟೋ ದಿನ. ತುಳುವಿನ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕಲಿಯೋದಕ್ಕೂ ಅವಕಾಶ ಇರಲಿಲ್ಲ. ಮಂಗಳೂರಿನ ತುಳುನಾಡು ಅಂತ ಕರಿತೀವಿ ನಾವು. ಕೊಡಗು ಕಲಿಯೋರಿಗೆ ಕೊಡಗು ಭಾಷೆಯನ್ನು ಕಲಿಯೋದಕ್ಕೆ ಕೊಡಗಿನ ಕಾಲೇಜಲ್ಲಿ ಅವಕಾಶ ಇದ್ರೆ ಏನ್ ಮಾಡೋದು ಅವಾಗ? ಹಾಗಾಗಿ ಟಾಲರೆನ್ಸ್ ಅನ್ನೋದು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅನ್ನೋ ಹಾಗೆ ಟಾಲರೆನ್ಸ್ ಆಲ್ಸೋ ಬಿಗಿನ್ಸ್ ಅಟ್ ಹೋಮ್. ಸೊ ನಾವು ಅನ್ಯರಿಂದಾನೂ ಕಲಿಬೇಕು, ಅನ್ಯರಿಗೆ ನಾವು ಕೂಡ ಕಲಿಸ್ಬೇಕು ಅಂತ ಕಾಣುತ್ತೆ, ಭಾಷೆಯನ್ನ ಮತ್ತೆ ನಡವಳಿಕೆಯನ್ನ ಕೂಡ. ಸರ್, ಒಂದು ಕ್ವಶನ್ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ಸರ್, ವೈ ಯು ಟೋಲ್ಡ್ ದಟ್ ವಿ ಶುಡ್ ನಾಟ್ ಬಿಲೀವ್ ಟೀಚರ್ಸ್ ಅಂತ ಕೇಳಿದ್ದಾರೆ ಬೈ ನಿತ್ಯ ಎಂ ಅಂತ. ನೋ, ಐ ಆಮ್ ಟಾಕಿಂಗ್ ಅಬೌಟ್ ಬ್ಲೈಂಡ್ ಒಬಿಡಿಯನ್ಸ್. ವಿಧೇಯತೆ ಎನ್ನುವುದು ಪ್ರಶ್ನೆ ಕೇಳದಂತಹ ವಿಧೇಯತೆಯಾದರೆ ಅದು ನಮ್ಮನ್ನ ಬೆಳೆಸುವುದಿಲ್ಲ, ಕೊಳೆಸುತ್ತದೆ ಅಂತ ನಾನು ನಂಬಿರೋದು. ಮೇಷ್ಟ್ರು ಹೇಳಿದರೂ ಕೂಡ ಅದನ್ನ ಪರಿಶೀಲಿಸಿ, ಪ್ರಶ್ನಿಸಿ, ಯೋಚನೆ ಮಾಡಿ ಒಪ್ಪಿಕೊಳ್ಳಬೇಕೇ ಹೊರತು ಅವರು ಹೇಳಿದ್ದನ್ನ ಒಪ್ಪಿಕೊಂಡು ಅದೇ ವೇದವಾಕ್ಯ ಅನ್ಕೊಂಡ್ರೆ ವೇದಕ್ಕೆ ನಿಂತು ಹೋಗುತ್ತೆ ನಮ್ಮ ಬೆಳವಣಿಗೆ. ನ್ಯೂಟನ್ ಹೇಳಿದ್ದನ್ನ ಪ್ರಶ್ನಿಸಿದ್ದರಿಂದಾನೇ ಐನ್ಸ್ಟೈನ್ ಸಾಧ್ಯ ಆಗೋದು, ಮತ್ತೊಬ್ಬರು ಸಾಧ್ಯ ಆಗೋದು. ವಿಜ್ಞಾನ ಬೆಳೆಯೋದು, ವಿಚಾರ ಬೆಳೆಯೋದು, ಎಲ್ಲವೂ ಬೆಳೆಯೋದು ಮುರಿಯುವುದರಿಂದ ಮತ್ತೆ ಕಟ್ಟೋದ್ರಿಂದ, ಮುರಿಯೋದ್ರಿಂದ ಮತ್ತೆ ಕಟ್ಟೋದ್ರಿಂದ. ಮೇಸ್ಟ್ ಹೇಳಿದ ಇನ್ಫಾರ್ಮೇಶನ್ ನಂಬಾರ್ದು ಅಂತ ನಾನು ಹೇಳ್ತಾರೆ. ಇನ್ಫಾರ್ಮೇಶನ್ ಇಸ್ ಆಲ್ವೇಸ್ ವೆರಿಫೈಯಬಲ್. ಆದ್ರೆ ಆ ಪ್ರಾಸೆಸ್ ಇರುತ್ತಲ್ಲ, ಆ ಬಿಲೀಫ್ ಸಿಸ್ಟಮ್ ಇರುತ್ತಲ್ಲ, ಆ ಬಿಹೇವಿಯರ್ ಸಿಸ್ಟಮ್ ಇರುತ್ತಲ್ಲ, ಅದನ್ನ ಎಷ್ಟೋ ಸಲ ಪ್ರಶ್ನಿಸ್ಬೇಕಾಗುತ್ತೆ ಅಂತ ಕಾಣುತ್ತೆ. ಪ್ರಶ್ನಿಸದೇ ಇದ್ರೆ ಸಮಾಜವೂ ಬೆಳೆಯೋದಿಲ್ಲ, ತಿಳುವಳಿಕೆನೂ ಬೆಳೆಯೋದಿಲ್ಲ, ವಿಜ್ಞಾನನೂ ಬೆಳೆಯೋದಿಲ್ಲ, ವಿಚಾರನೂ ಬೆಳೆಯೋದಿಲ್ಲ. ಇದು ಅಹಂಕಾರದ ಪ್ರಶ್ನೆಯಲ್ಲ, ದುರಭಿಮಾನದ ಪ್ರಶ್ನೆಯಲ್ಲ. ವಿನಯವಿದ್ದರೂ ಕೂಡ ಪ್ರಶ್ನಿಸುವುದನ್ನು ಕಲಿಬೇಕು. ನಾವು ನಮ್ಮ ಯಾವ ಟೀಚರ್ಸ್ನು ಕೂಡ ಡಿಸ್ರೆಸ್ಪೆಕ್ಟ್ ಮಾಡಲಿಲ್ಲ, ಇವತ್ತು ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಆದ್ರೆ ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೊಂಡೆ ಅಂತ ಕೇಳಿದ್ರೆ ಒಪ್ಕೊಂಡೆ ಅಂತ ನಾನು ಅನ್ಸೋದಿಲ್ಲ. ಹೆಚ್ಚನ್ ಬಗ್ಗೆ ಇಷ್ಟೆಲ್ಲ ಹೇಳ್ಬೇಕಾದ್ರೂ ಕೂಡ ಅವರು ಹೇಳಿದ್ದನ್ನು ಕೂಡ ಪ್ರಶ್ನಿಸಿ ಬದಲಾಯಿಸಿಕೊಂಡ್ರು ಅನೇಕ ನಿದರ್ಶನಗಳನ್ನ ನಾನು ಕೊಡಬಲ್ಲೆ. ತಪ್ಪಲ್ಲ ಅದು. ಅವರು ಅವರ ಗುರುಗಳನ್ನ ಹಾಗೆ ಸಂಪೂರ್ಣವಾಗಿ ನಂಬಲಿಲ್ಲ, ಒಪ್ಪಲಿಲ್ಲ. ನಾವು ನಂಬೋದಿಲ್ಲ, ಒಪ್ಪಲಿಲ್ಲ. ನನ್ನ ವಿದ್ಯಾರ್ಥಿಗಳಾದ ನೀವು ಕೂಡ ನಮ್ಮನ್ನ ಸಂಪೂರ್ಣವಾಗಿ ನಂಬಬೇಡಿ, ಒಪ್ಪಬೇಡಿ, ಅವಾಗಲೇ ನೀವು ಬೆಳೆಯೋಕ್ಕಾಗತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಡಿಸ್ರೆಸ್ಪೆಕ್ಟಿಂಗ್, ಬಟ್ ಟೋಟಲ್ ಬ್ಲೈಂಡ್ ಒಬಿಡಿಯನ್ಸ್ ಇದೆಯಲ್ಲ, ಅದ್ರ ಬಗ್ಗೆ ನನ್ನ ಆಬ್ಜೆಕ್ಷನ್ ಇರೋದು. Thank you, sir. Thank you, sir. I think TG Srinidhi sir is with us now. I request non-commerce students to please exit from the meeting and join us from the YouTube live, because for the commerce students, this is the opportunity to get the guidance from the TG Srinidhi sir. So I request TG Srinidhi sir to continue his talk. So thank you, Dr. H. sir. Okay. I muted my video. Yeah. No problem. You're audible. Thank you, sir, once again. Thank you. Yeah. ಎಲ್ರಿಗೂ ನಮಸ್ಕಾರ. ಕೇಳಿಸುತ್ತೆ ಅನ್ಸುತ್ತೆ ನಾನು ಮಾತಾಡ್ತಿರೋದು? Yes, sir. Yes. Welcome Srinidhi again. ನಮಸ್ತೆ ಸರ್. Thank you. ಯಾರು ಮಾತಾಡ್ತಿರೋದು? ಇಲ್ಲ, ಯಾರು ಹುಡುಗ. ಗೊತ್ತಾಯ್ತಾ ಶ್ರೀನಿಧಿ? How do you look like ಅನ್ನೋದು ಗೊತ್ತಾಯ್ತಾ ಈಗ? ಹುಡುಗ ವಯಸ್ಸು ಹಾಗೆ ಇಲ್ಲ, ಹಾಗೆ ಇರ್ಬೇಕು. So nice. ಒಂಥರ ಇಟ್ಸ್ ಎ ಕಾಂಪ್ಲಿಮೆಂಟ್.
what you have. Okay. ಸ್ಕ್ರೀನ್ ಶೇರಿಂಗ್ ಕೊಡ್ತೀರಾ ಅಜಿತ್? ಹಾ ಎಸ್ ಸರ್, ಎಸ್ ಸರ್, ಎನೇಬಲ್ ಆಗಿದೆ. ಹಾ, ಓಕೆ. ಓಕೆ, ಒಂದು ಬಹಳ ಚೆನ್ನಾಗಿರುವ ಒಂದು ಸೆಷನ್ ನಂತರ ಮಾತಾಡೋದಕ್ಕೆ ಎರಡು ಅನುಕೂಲಗಳು, ಒಂದು ಅನುಕೂಲ ಇರುತ್ತೆ, ಒಂದು ಅನಾನುಕೂಲ ಇರುತ್ತೆ. ಒಂದು ಏನಂದ್ರೆ, ಅಷ್ಟು ಚೆನ್ನಾಗಿರೋ ಸೆಷನ್ ಆದ್ಮೇಲೆ ಅದೇ ಗುಂಪಿನಲ್ಲಿರುವಾಗ ಏನ್ ಹೇಳಿದ್ರು ನಡೆಯುತ್ತೆ ಅಂತ ಒಂದು ಸಾಧ್ಯತೆ. ಎರಡನೇದು, ಅಷ್ಟೊಂದು ಚೆನ್ನಾಗಿರೋ ಸೆಷನ್ ಆದ್ಮೇಲೆ ಇದು ಏನ್ ಹೇಳ್ತಿದ್ದಾನಪ್ಪ ಅನ್ಸೋ ಒಂದು ಡೌನ್ ಸೈಡ್ ಕೂಡ ಇರುತ್ತೆ. ಆದ್ರೆ ನಾನು ಒಂದು ಲಿಂಕ್ ಅನ್ನ ಹಿಂದಿನ ಸೆಷನ್ ನಿಂದ ಮುಂದುವರಿಸೋದಕ್ಕೆ ಬಯಸ್ತೀನಿ. ಲರ್ನಿಂಗ್ ಬಗ್ಗೆ, ಯಾಕೆ ಕಲಿಬೇಕು, ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ, ಅದು ಕನ್ನಡಕ್ಕೆ ಅಂತ ಮಾಡಿದ ಸೆಷನ್ ಆದ್ರೂ ಎಲ್ಲಾ ವಿಷಯಗಳಿಗೆ ಎಲ್ಲಾ ಕಾಲಕ್ಕೆ ಅದು ಪ್ರಸ್ತುತ ಆಗುವಂತ ಒಂದು ಮಾತನ್ನ ಪ್ರೊಫೆಸರ್ ಅವರು ಹೇಳಿದ್ರು. ಅದನ್ನ ಇಟ್ಕೊಂಡು ನಾವು ಇವಾಗ ಇದನ್ನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ಅದನ್ನ ಮುಂದಕ್ಕೆ ತಗೊಂಡು ಹೋಗೋಣ. ಒಂದು ಪ್ರಶ್ನೆ ಅಜಿತ್ ಅಥವಾ ಅಲ್ತಾಫ್ ಅವರಿಗೆ, ಇಲ್ಲಿ ಸೆಷನ್ ಇಡೋ ಎಲ್ರಿಗೂ ಕನ್ನಡ ಬರುತ್ತಾ ಇಲ್ವಾ? ಎಲ್ರಿಗೂ ಕನ್ನಡ ಬರುತ್ತೆ. ಓಕೆ. ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇವತ್ತಿನ ಸೆಷನ್ ಇರೋದ್ರಿಂದ ನನ್ನ ಇಂಟ್ರೊಡಕ್ಷನ್. ಸರ್, ಮ್ಯೂಟ್ ಆಯ್ತು. ಓಕೆ, ಕೇಳಿಸುತ್ತಲ್ವಾ ಇವಾಗ? ಹಾ, ಎಸ್. ಓಕೆ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಏನು ಸೆಷನ್ ಆಗಿರೋದ್ರಿಂದ ಒಂದು ಲೈನ್ ಹಾಕೊಂಡಿದ್ದೀನಿ. ಏನು ಅಂದ್ರೆ, ಒಂದಷ್ಟು ವರ್ಷಗಳ ಹಿಂದೆ ನಾನು ಪ್ರಿ ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, PU ಕಂಪ್ಯೂಟರ್ ಸೈನ್ಸ್ ಓದುವಾಗ ನಮ್ಗೆ ಏನು ಪ್ರಶ್ನೆಗಳು ಬರ್ಬೋದು ನಮ್ಮಲ್ಲಿ. ಯಾಕೆಂದ್ರೆ ಬಹಳಷ್ಟು ಜನ ನಾವು ಹಿಂದೆ ಯಾವುದು ಫಾರ್ಮಲ್ ಬ್ಯಾಕ್ ಗ್ರೌಂಡ್ ಇನ್ ಕಂಪ್ಯೂಟರ್ ಸೈನ್ಸ್ ಇಲ್ದಲೆ PU ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತೀವಿ. ಕೆಲವರಿಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಆಸಕ್ತಿ ಇರ್ಬೋದು, ಇನ್ ಕೆಲವರಿಗೆ ಬಯಾಲಜಿ ಕಷ್ಟ ಅನ್ಸಿರ್ಬೋದು, ಅಥವಾ ಇನ್ನು ಕೆಲವರಿಗೆ ಇದು ಸೈನ್ಸ್ ಸ್ಟ್ರೀಮ್ ಅಲ್ಲದೆ ಬಯಾಲಜಿ ಕಷ್ಟ ಅನ್ಸಿರ್ಬೋದು, ಅಥವಾ ಇವಾಗ ನೀವೆಲ್ಲ ಕಾಮರ್ಸ್ ಸ್ಟ್ರೀಮ್ ನಲ್ಲಿ ಇದು ಒಂದು ದಿಸ್ ಮೈಟ್ ಗಿವ್ ಅ ಲಾಟ್ ಮೋರ್ ಆಪರ್ಚುನಿಟಿ ಅನ್ನುವ ಒಂದು ಯೋಚನೆ ಕೂಡ ಇಲ್ಲಿ ಇರ್ಬೋದು. ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡೋಣ. ಇದು ಕಂಪ್ಯೂಟರ್ ಸೈನ್ಸ್ ಅನ್ನ ಒಂದು ವಿಷಯವಾಗಿ ತಗೊಂಡಿರೋದ್ರಿಂದ, ಅದು PUC ಮಟ್ಟದಲ್ಲಿ ತಗೊಂಡಿರೋದ್ರಿಂದ ಇದು ಹೇಗೆ ಸಹಾಯ ಆಗ್ಬೋದು ಅಂತ ನಾವು ಇವತ್ತು ಮುಂದಿನ 3/4 ಗಂಟೆ 1 ಗಂಟೆ ಎಷ್ಟು ಸಮಯ ಇದೆಯೋ ಅಷ್ಟರಲ್ಲಿ ಮಾತಾಡೋಣ. ನನ್ನ ಪರಿಚಯ, ನಾನು JCE ಮೈಸೂರಿನಿಂದ BE ಮಾಡಿದೆ, ಬಿಟ್ಸ್ ಪಿಲಾನಿಯಿಂದ ಮಾಸ್ಟರ್ಸ್ ಮಾಡಿದೆ. ಈಗ ಕಳೆದ 15 ವರ್ಷದಿಂದ ನಿಮ್ಮ ಕಾಲೇಜಿನ ಹತ್ತಿರದಲ್ಲೇ ಒಂದು ಸಂಸ್ಥೆನಲ್ಲಿ ಇವಾಗ ಸದ್ಯಕ್ಕೆ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವಿಜ್ಞಾನದ ಬಗ್ಗೆ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡೋದು ಬರವಣಿಗೆ ಮೂಲಕ, ವಿಡಿಯೋ ಮೂಲಕ, ಪುಸ್ತಕಗಳ ಮೂಲಕ, ಅನುವಾದಗಳ ಮೂಲಕ ನನ್ನ ಹವ್ಯಾಸ. ಸುಮಾರು 2000 ಲೇಖನಗಳು, 16 ಪುಸ್ತಕಗಳು ಈವರೆಗೆ ಪ್ರಕಟ ಆಗಿದೆ. eಜ್ಞಾನ.com ಅನ್ನುವ ಕನ್ನಡ ಸೈನ್ಸ್ ಅಂಡ್ ಟೆಕ್ನಾಲಜಿ ವೆಬ್ಸೈಟ್ ಅನ್ನ 2007ರಿಂದ ನಾನು ನಡೆಸ್ತಾ ಇದ್ದೀನಿ. ಇವತ್ತು ಈ ಸೆಷನ್ ನಲ್ಲಿ ಇರೋರೆಲ್ಲ ಕಾಮರ್ಸ್ ಬ್ಯಾಕ್ ಗ್ರೌಂಡಿನ ಸ್ಟೂಡೆಂಟ್ಸ್ ಅಂತ ಹೇಳಿದ್ರಿಂದ ನಾನು ಒಂದು ಪ್ರಶ್ನೆಯ ಜೊತೆಗೆ ಈ ಸೆಷನ್ ಅನ್ನು ಶುರು ಮಾಡ್ತಾ ಇದ್ದೀನಿ. ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಅಂತ ಹೇಳಿದ ಮೇಲೂ ನಿಮ್ಮ ಟೆಕ್ಸ್ಟ್ ಬುಕ್, ಸೈನ್ಸ್ ಬ್ಯಾಕ್ ಗ್ರೌಂಡಿನ ಸ್ಟೂಡೆಂಟ್ಸಿನ ಟೆಕ್ಸ್ಟ್ ಬುಕ್ಗೂ ನಿಮ್ಮ ಟೆಕ್ಸ್ಟ್ ಬುಕ್ಗೂ ಯಾವ ವ್ಯತ್ಯಾಸವೂ ಇಲ್ಲ. ಹೀಗೆ ನೋಡಿದಾಗ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, C++ ಅಲ್ಲಿ ಏನೋ ಒಂದನ್ನ ಬರಿಬೇಕು, C++ ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಬೇಕು ಅಂದಾಗ ನಿಮ್ಗೆ ಒಂದು ಸಲ ಪ್ರಶ್ನೆ ಬರೋದು ಸಾಧ್ಯ. ನಾನು ಕಳೆದ ಸೆಷನ್ ಆದ್ಮೇಲೆ, ಸೈನ್ಸ್ ಸ್ಟ್ರೀಮ್ ಮಾಡಿದ ಸೆಷನ್ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡ್ತಿದ್ದೆ ಚಾಟ್ ಅಲ್ಲಿ ಏನೇನಿತ್ತು ಅಂತ. 2 ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾರೋ ಒಬ್ರು ಬರ್ದಿದ್ರು, ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳೋದು ಬಹಳ ದೊಡ್ಡ ಹಿಂಸೆ ಅಂತ. ಅದು ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳೋದು ಹಿಂಸೆ ಯಾಕಾಗುತ್ತೆ, ಅಥವಾ ಸಿಲೆಬಸ್ ಅನ್ನ ಫಾಲೋ ಮಾಡೋದು ಹಿಂಸೆ ಯಾಕಾಗುತ್ತೆ ಅಂತ ನಾವು ಒಂದು ಪ್ರಶ್ನೆ ನಾವೇ ಕೇಳ್ಕೊಂಡ್ರೆ ಅದು ಹಿಂಸೆ ಆಗದಲ್ಲೇ ಇರುವಂಗೆ ನೋಡ್ಕೊಳ್ಬಹುದು. ಇಟ್ ಕ್ಯಾನ್ ಬಿಕಮ್ ವೆರಿ ಇಂಟ್ರೆಸ್ಟಿಂಗ್. ಮೊದಲನೇದಾಗಿ, ನೀವು ಕಾಮರ್ಸ್ ಆಗಿರಿ, ಆರ್ಟ್ಸ್ ಆಗಿರಿ, ಸೈನ್ಸ್ ಆಗಿರಿ, ಯಾವುದೇ ಸ್ಟ್ರೀಮ್ ಇಂದ ಬಂದಿರಿ, ಗೋಯಿಂಗ್ ಫಾರ್ವರ್ಡ್ ಇನ್ ದ ಕಮಿಂಗ್ ಫ್ಯೂ ಇಯರ್ಸ್ ಆಲ್ ಜಾಬ್ಸ್ ವಿಲ್ ಬಿ IT ಜಾಬ್ಸ್. ನೀವು ಏನೇ ಮಾಡ್ತಾ ಇರಿ, ಮೆಡಿಕಲ್ ಫೀಲ್ಡ್ ನಲ್ಲಿ ಇರುವವರು ಕೂಡ ಅಥವಾ ಬೇರೆ ಇನ್ಯಾವುದೇ ಫೀಲ್ಡ್ ನಲ್ಲಿ ಇರುವವರು ಕೂಡ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಪರಿಣತ ಬಳಕೆದಾರರು, ಎಕ್ಸ್ಪರ್ಟ್ ಯೂಸರ್ ಆಗದ ಹೊರತು ಅವರ
ಕೆಲಸವನ್ನ ಹೆಚ್ಚು ಎಫಿಷಿಯನ್ಸಿಯಿಂದ ಮಾಡೋದಕ್ಕೆ ಆಗಲ್ಲ. ಇದು ಒಂದು ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರೋದು ಯಾವುದೋ ಒಂದು ಸ್ಟಡಿಯಿಂದ, ಅದು ನಾಟ್ ವೆರಿ ಇಂಪಾರ್ಟೆಂಟ್ ವಿಚ್ ಸ್ಟಡಿ ಇಟ್ ಕೇಮ್ ಫ್ರಮ್, ಬಟ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. As the economy becomes more digitized, most of our jobs will involve the manufacture, operation or use of equipment containing a computer chip. ಇಲ್ಲಿ ಕಂಪ್ಯೂಟರ್ ಅಂತ ಅವ್ರು ಹೇಳ್ತಿಲ್ಲ, ಎಕ್ವಿಪ್ಮೆಂಟ್ ಕಂಟೈನಿಂಗ್ ಅ ಕಂಪ್ಯೂಟರ್ ಚಿಪ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಯಾವುದೇ ಕೆಲಸ ಮಾಡೋರು ಇರ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಇನ್ನೂ ಇವತ್ತಿಗೂ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಕರೆದ್ರು ಈ ಸೆಷನ್ಗೆ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೆಸರಿಡೋದಕ್ಕೂ ಅದು ಒಂದು ಪರೋಕ್ಷವಾದ ಕಾರಣ. ಹೀಗಿರೋದ್ರಿಂದ ಈಗ ಮತ್ತೆ ನಾವು ಸ್ಪೆಸಿಫಿಕ್ ಆಗಿ ಕಾಮರ್ಸ್ ವಿಷಯಕ್ಕೆ ಬಂದ್ರೆ, ಈಗ ನನ್ನ ಸಂಸ್ಥೆ, ನಾನು ಕೆಲಸ ಮಾಡೋ ಸಂಸ್ಥೆನಲ್ಲಿ ಒಂದಷ್ಟು ಬೇರೆ ಬೇರೆ ಫಂಕ್ಷನ್ಸ್ ಇವೆ. ಈ ಫಂಕ್ಷನ್ಸ್ ಏನು ಅದರ ಇದು ಅಂದ್ರೆ, IT ಅಂದಾಗ ನಮ್ಗೆ ಒಂದಷ್ಟು ಪರಿಕಲ್ಪನೆಗಳಿರುತ್ತೆ. ಒಂದಷ್ಟು ಜನ ಪ್ರೋಗ್ರಾಮರ್ಸ್ ಇರ್ತಾರೆ, ಒಂದಷ್ಟು ಜನ ಈ ಸಪೋರ್ಟ್, ಪ್ರೊಡಕ್ಷನ್ ಸಪೋರ್ಟ್ ಅಂತ ಅದರಲ್ಲಿ ಇರುವಂತವ್ರು ಇರ್ತಾರೆ. ಇನ್ನು ನಮ್ಗೆ ಗೊತ್ತಿರೋದೇನು, IT ಎನೇಬಲ್ಡ್ ಸರ್ವಿಸಸ್ ಅಂದಾಗ ಕಾಲ್ ಸೆಂಟರ್ ಅನ್ನುವ ಒಂದು ಬ್ರಾಡ್ ಅಂಬ್ರೆಲಾ ಒಳಗಡೆ ನಾವು ಅದನ್ನೆಲ್ಲ ಹಾಕ್ಬಿಡ್ತೀವಿ. ಆದ್ರೆ ಆ ತರ IT ಎನೇಬಲ್ಡ್ ಸರ್ವಿಸಸ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ಮಾರೋದು ಒಂದೇ ಅಲ್ಲ, ಅಲ್ಲಿ ಕೂಡ ಬೇಕಾದಷ್ಟು ರೀತಿಯ ನಾಲೆಡ್ಜ್ ಬೇಸ್ಡ್ ಕೆಲಸಗಳು ತುಂಬಾ ಆಗುತ್ತೆ. ಅದರಲ್ಲಿ ಒಂದು ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಅನಾಲಿಟಿಕ್ಸ್. ಇವಾಗ MCOM ಮಾಡಿದ್ರು ಅಥವಾ ಕಾಮರ್ಸ್ ಫೀಲ್ಡ್ ನಲ್ಲಿ ಏನೋ ಒಂದು ಓದಿದ್ರು ಅಂದ್ರೆ ಅವ್ರು ಬರೀ ಆಡಿಟರ್ ಆಗ್ಬೇಕಾ ಅಥವಾ ಅವ್ರು ಬರೀ ಅಕೌಂಟೆಂಟ್ ಆಗ್ಬೇಕಾ ಅಂದ್ರೆ ಖಂಡಿತ ಅಲ್ಲ. ಅಲ್ಲಿ ಇರುವ ಅನಾಲಿಸಿಸ್ ಇದೆಯಲ್ಲ, ಅನಾಲಿಟಿಕ್ಸ್ ಆಫ್ ಫೈನಾನ್ಸ್ ಡೇಟಾ ಇಸ್ ಅ ಬಿಗ್ ಥಿಂಗ್ ನವಡೇಸ್. ಅಲ್ಲಿ ಆ ತರದ ಯಾವುದೇ ಕೆಲಸಕ್ಕೆ, ಈಗ ಹ್ಯೂಮನ್ ರಿಸೋರ್ಸಸ್, ಈಗ ಇಲ್ಲಿ ನಿಮ್ಮಲ್ಲಿ ಯಾರೋ ಪ್ರಾಬಬ್ಲಿ MBA ಮಾಡಿ ಹ್ಯೂಮನ್ ರಿಸೋರ್ಸಸ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಅಲ್ಲಿ ಕೂಡ ಅನಾಲಿಟಿಕ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಯಾರು ಮುಂದೆ ಹೈ ಪರ್ಫಾರ್ಮರ್ ಆಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ, ಅಥವಾ ಯಾರು ಇನ್ನೊಂದು 3 ತಿಂಗಳಲ್ಲಿ ಬಿಟ್ಟೋಗುವಂತ ಒಂದು ಪಾಸಿಬಿಲಿಟಿ, ರಿಸ್ಕ್ ಇದೆ ಅನ್ನೋದನ್ನು ಕೂಡ ಯಾರು ಕೂತ್ಕೊಂಡು ಇವತ್ತು ಅವರ ಗಟ್ ಫೀಲಿಂಗ್ ಮೇಲೆ ಯಾರು ಅದನ್ನ ಇದನ್ನ ಅಬ್ಸರ್ವ್ ಮಾಡೋದಿಲ್ಲ. ಅವ್ರ ಈ ಅಂತ ಕಡೆನೂ ಎಲ್ಲ ಕಡೆನೂ ಅನಾಲಿಟಿಕ್ಸ್ ವರ್ಕ್ ಆಗುತ್ತೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಇವತ್ತು ಕಾಮರ್ಸ್ ಇಂದ ನೀವು ಕಾಮರ್ಸ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಫಸ್ಟ್ PUC ಗೆ ಸೇರ್ಕೊಂಡಿದ್ದೀರಾ, ಇದನ್ನ ಮುಂದುವರಿಸ್ತಾ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಎಲ್ಲಾ ಕಡೆನೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಲ್ ಬಿ ಮೋರ್ ರಿಲೆವೆಂಟ್ ದ್ಯಾನ್ ಎವರ್. ಹೀಗಿರೋದ್ರಿಂದ ನೀವು ಮಾಡಿರುವ ಒಂದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಂಡು ಫೋಕಸ್ ಆನ್ ಕಂಪ್ಯೂಟರ್ ಸೈನ್ಸ್. ನೀವೇನು ನಾನೇನು ಪ್ರೋಗ್ರಾಮರ್ ಆಗಲ್ಲ ಅನ್ನುವಂತ ಒಂದು ಒಪಿನಿಯನ್ ಇಟ್ಕೊಂಡು ಮುಂದೆ ಹೋಗೋ ಅಗತ್ಯ ಖಂಡಿತ ಇಲ್ಲ. ಇದನ್ನ ಒಂದು ನಾನು ಏನೇ ಮಾಡ್ತೀನಿ, ನಾನು ಮುಂದೆ ಏನೇ ಮಾಡ್ಲಿ ಅದರಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ನನ್ಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿನಲ್ಲಿ ತಗೊಂಡು ಹೋದ್ರೆ ಇದು ವಿಲ್ ಲೀಡ್ ಟು ಅ ಮಚ್ ಮೋರ್ ಸಕ್ಸಸ್ಫುಲ್ ಕೆರಿಯರ್. ಅಫ್ಕೋರ್ಸ್ ಬರೀ IT ನಾಲೆಡ್ಜ್ ಇಂದ ನಿಮ್ಗೆ ಏನು ಎಕ್ಸ್ಟ್ರಾ ಈಗ ಪ್ರೋಗ್ರಾಮಿಂಗ್ ಕಲ್ತ್ಬಿಟ್ರೆ ಪ್ರಪಂಚದ ಸಮಸ್ಯೆಗಳೆಲ್ಲ ಸಾಲ್ವ್ ಆಗೋಗುತ್ತೆ ಅನ್ನುವಂತ ಅಡ್ವರ್ಟೈಸ್ಮೆಂಟ್ ನಾವು ಹೇಳುವಂತ ಕ್ಲೇಮ್ಸ್ ಏನ್ ಮಾಡೋ ಅಗತ್ಯ ಇಲ್ಲ. ಆದ್ರೆ ನೀವ್ ಏನ್ ಮಾಡ್ತೀರಾ, ನಿಮ್ಮ ಸ್ಕಿಲ್ ಸೆಟ್ ಏನಿದೆ, IT ವಿಲ್ ಡೆಫಿನೆಟ್ಲಿ ಆಗ್ಮೆಂಟ್. IT ಅದಕ್ಕೆ ಪೂರಕವಾಗಿ ನಿಮ್ಗೆ ಬೇಕಾದಷ್ಟು ಸಹಾಯ ಮಾಡುತ್ತೆ. ಈಗ ಇನ್ನೊಂದು ಪ್ರಶ್ನೆಯ ಜೊತೆಗೆ ನಮ್ಮ ಪ್ರೆಸೆಂಟೇಶನ್ ಅನ್ನು ಮುಂದುವರಿಸೋಣ. ಒಂದು ಕಂಪ್ಯೂಟರ್ ಯಾವ ರೀತಿನಲ್ಲಿ ಯೋಚನೆ ಮಾಡುತ್ತೆ? ಕಂಪ್ಯೂಟರ್ ಯಾವ ರೀತಿನಲ್ಲಿ ಯೋಚನೆ ಮಾಡುತ್ತೆ ಅಂದಾಗ ನಮ್ಗೆ ಒಂದು ಬೇಸಿಕ್ ಪ್ರಶ್ನೆ ಬರುತ್ತೆ. ಕಂಪ್ಯೂಟರ್ಗೆ ಯೋಚನೆ ಬುದ್ಧಿನೇ ಇಲ್ಲ ಅನ್ನೋದು ನಾವು ಮೊದಲನೇದಾಗಿ ಎಲ್ಲ ಕಡೆನೂ ಕಲ್ತಿರೋದು. ನಾವು ಕಂಪ್ಯೂಟರ್ ಸೈನ್ಸ್ ನ ನಿಮ್ ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ರೆ ಅಥವಾ ನೀವು ಯಾವ್ದಾದ್ರು ಬೇಸಿಕ್ ಪುಸ್ತಕ ಓದಿದ್ರೆ ಅದರಲ್ಲಿ ಇರುತ್ತೆ, ಕಂಪ್ಯೂಟರ್ಗೆ ಯಾವ್ದು ಬುದ್ಧಿ ಇಲ್ಲ. ಅದರಲ್ಲಿ ಅದು ನಾವು ಹೇಳ್ದಂಗೆ ಕೇಳಬೇಕು ಅಂತ ಮಾಡಿದ್ರು ಸರಿ, ಅಥವಾ ಇವಾಗ ಎಲ್ಲರೂ ಹೇಳ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕವಾಗಿ ಅಲ್ಲಿ ನಾವು AI ಅನ್ನ ಸೃಷ್ಟಿಸಬೇಕು ಅಂದ್ರೂ ಬೇರೆ ಯಾರಾದ್ರೂ ಹೇಳಿದ್ರೆ ಮಾತ್ರ ಅದು ಅದನ್ನ ಅನುಸರಿಸುತ್ತೆ. ಈವನ್ ನಾವ್ ಇವಾಗ ಏನ್ ಹೇಳ್ತೀವಿ, ಮೆಷಿನ್ ಲರ್ನಿಂಗ್, ಮೆಷಿನ್ಸ್ ವಿಲ್ ಲರ್ನ್ ಅಂದ್ರೂ ಕಲಿಬೇಕು ಅಂತ ಯಾರಾದ್ರೂ ಹೇಳ್ಕೊಟ್ರೆ ಮಾತ್ರ ಕಲಿಯುತ್ತೆ. ಹೇಗೆ ಕಲಿಬೇಕು ಅಂತ ಹೇಳ್ಕೊಟ್ರೆ ಅದು ಕಲ್ತ್ಕೊಳುತ್ತೆ. ಇದು 1+1=2 ಅನ್ನೋದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್ ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ಕಂಪ್ಯೂಟರ್ಗೆ ಹೇಳಿಕೊಡೋದು ಅಗತ್ಯ. ಹೇಳಿಕೊಡುವಾಗ ನಾವು ಯಾವ ವಿಧಾನವನ್ನು ಅನುಸರಿಸ್ತೀವಿ? ಆಡ್ 2 ನಂಬರ್ಸ್ ಅಂದ್ರೆ, ಒಂದು ಪುಟ್ಟ ಮಗುಗೆ 2 ನಂಬರ್ನ ಆಡ್ ಮಾಡು, 1+1 ಅಂದ ತಕ್ಷಣ
ಒಂದನೇ ಕ್ಲಾಸ್ 2ನೇ ಕ್ಲಾಸ್ ಮಗು ಟಕ್ ಅಂತ 2 ಅಂತ ಹೇಳ್ತಾರೆ. ಆದ್ರೆ ಕಂಪ್ಯೂಟರ್ಗೆ ಮೊದಲನೇ ನಂಬರ್ ತಗೋ, 2ನೇ ನಂಬರ್ ತಗೋ, ಅದೆರಡನ್ನು ಆಡ್ ಮಾಡಿದ್ದನ್ನ ತೋರಿಸು ಅಂತ ಹೇಳದ ಹೊರತು ಸುಮ್ನೆ 1+1 ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇದಕ್ಕೆ ಏನಂತಾರೆ, ಈ ರೀತಿಯಾಗಿ ಒಂದು ಸಮಸ್ಯೆಯನ್ನ ಬ್ರೇಕ್ ಮಾಡಿ ಚೂರು ಮಾಡಿ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳೋದಕ್ಕೆ CT ಅಂತಾರೆ. CT ಅಂದ್ರೆ ಏನ್ ಗೊತ್ತಾ? ಅವತ್ತು ಯಾರೋ CET ಅಂದ್ರು. CT ಅಂದ್ರೆ ಕಂಪ್ಯೂಟೇಷನಲ್ ಥಿಂಕಿಂಗ್. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಲರ್ನ್ CT ಟು ಎಕ್ಸೆಲ್ ಇನ್ IT ನಲ್ಲಿ ನೀವು ಎಕ್ಸೆಲ್ ಮಾಡಬೇಕಾದ್ರೆ, ಬಹಳ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ಕಂಪ್ಯೂಟೇಷನಲ್ ಥಿಂಕಿಂಗ್, ಕಂಪ್ಯೂಟರ್ ಹೇಗೆ ಯೋಚನೆ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಯಾಕೆ ಅನುಕೂಲಕರ ಅಂದ್ರೆ, ನೀವು 2 ರೀತಿಯಲ್ಲಿ ನಾವು IT ಅನ್ನು ಬಳಸ್ತೀವಿ ಇವತ್ತು. ಒಂದು, ವಿ ಆರ್ ಅ ಮೇಜರ್ ಕನ್ಸ್ಯೂಮರ್ ಆಫ್ ಅ ಲಾಟ್ ಆಫ್ ಥಿಂಗ್ಸ್. ಮೊಬೈಲ್ ಫೋನ್ ಅಲ್ಲಿ ನೆಟ್ಫ್ಲಿಕ್ಸ್ ಇಂದ, ಅಮೆಝಾನ್ ಪ್ರೈಮ್ ಇಂದ ಹಿಡಿದು, ನೆಟ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಇಂದ ಹಿಡಿದು, ಕಾಲೇಜ್ ಲ್ಯಾಬ್ ನಲ್ಲಿ C++ ಪ್ರೋಗ್ರಾಮ್ ಬರೆಯೋದ್ರಿಂದ ಹಿಡಿದು, ಇಂಟರ್ನೆಟ್ ಅಲ್ಲಿ ಫೇಸ್ಬುಕ್, ಇದು ಇನ್ಸ್ಟಾಗ್ರಾಮ್, ಇನ್ನೊಂದು ಮುಂದೆ ಲಿಂಕ್ಡ್ಇನ್ ಅನ್ನು ಉಪಯೋಗಿಸೋದ್ರವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಏನಾದ್ರೂ ಒಂದನ್ನ ಬೆಳೆಸ್ತಾ ಇರ್ತೀವಿ. ಹೀಗೆ ನಾವು ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಉಪಯೋಗಿಸುವಾಗ what we can do is to try and relate each topic in the syllabus to the way a computer works. ಕಂಪ್ಯೂಟರ್ ಅಂದ್ರೆ ಇಲ್ಲಿ ನಾನು ಆಲ್ ಡಿವೈಸಸ್ ಪುಟ್ ಟುಗೆದರ್ ಹೇಳ್ತಾ ಇದ್ದೀನಿ. ಒಂದು ಮೊಬೈಲ್ ಫೋನ್ ಹೇಗೆ ಕೆಲಸ ಮಾಡುತ್ತೆ, ಒಂದು ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದಕ್ಕೆ ನೀವು ಏನ್ ಕಲಿತಾ ಇದ್ದೀರಾ ಅನ್ನೋದನ್ನ ರಿಲೇಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಲರ್ನ್ ಇಟ್ ಮಚ್ ಮೋರ್ ಎಫಿಷಿಯಂಟ್ಲಿ. ಅಂಡ್ ಆಲ್ಸೋ ಇಫ್ ಯು ಥಿಂಕ್ ಸಮಥಿಂಗ್ ಇಸ್ ನಾಟ್ ಕ್ಲಿಯರ್, ಈಗ ಮೊನ್ನೆ ಮಾತಾಡ್ತಾನೆ ಹೇಳಿದೆ, ಫಸ್ಟ್ PU ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಪರಿಚಯ ಹೊಂದಿದೆ. ಇಟ್ ಟಾಕ್ಸ್ ಅಬೌಟ್ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಅನ್ನೆಲ್ಲ ಇರುತ್ತೆ. ಅದರಲ್ಲಿ ಯು ಕ್ಯಾನ್ ಸಿ ದಟ್ ಸಮ್ ಆಫ್ ದಿ ಮಾಡರ್ನ್, ಅಂದ್ರೆ ಇವತ್ತಿನ ಇನ್ಪುಟ್ ಔಟ್ಪುಟ್ ಡಿವೈಸಸ್ ನ ಪರಿಕಲ್ಪನೆ ಅದರಲ್ಲಿ ಇಲ್ಲ. ಯಾವುದದು? ನೀವು ಅಮೆಝಾನ್ ಎಕೋ ಯೂಸ್ ಮಾಡ್ತೀರಾ ಅಥವಾ ಗೂಗಲ್ ಹೋಮ್ ಯೂಸ್ ಮಾಡ್ತೀರಾ? ಯಾವುದು ಇಲ್ಲ ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಸಿರಿ ಅಥವಾ ಓಕೆ ಗೂಗಲ್ ಯಾವ್ದಾದ್ರು ಯೂಸ್ ಮಾಡ್ತೀರಾ. ಓಕೆ ಗೂಗಲ್ ಅಂದ ತಕ್ಷಣ ನನ್ನ ಫೋನ್ ಆಕ್ಟಿವೇಟ್ ಆಯ್ತು. ಈ ರೀತಿಯಾಗಿ ಮಾಡುವಂತ ಒಂದು ಬಳಕೆ ಇರುತ್ತಲ್ಲ, ಆ ಬಳಕೆಯನ್ನ ಕೂಡ ನೀವು ಇದಕ್ಕೆ ರಿಲೇಟ್ ಮಾಡ್ಕೋಬಹುದು. ಓಕೆ, ಇನ್ಪುಟ್ ಡಿವೈಸಸ್ ಅಂದ್ರೆ ಏನು ಅಂತ ಹೇಳಿದಾಗ, ಓಕೆ ನಾನು ಮಾತಾಡಿದ್ದು ನನ್ನ ಫೋನ್ಗೆ ಅರ್ಥ ಆಗುತ್ತಲ್ಲ, ಅದು ಕೂಡ ಇನ್ಪುಟ್. ನಾನು ಅಲೆಕ್ಸಾಗೆ ಏನೋ ಒಂದು ಹೇಳಿದ್ದನ್ನ ಅದು ವಾಪಸ್ ಹೇಳುತ್ತಲ್ಲ, ಅದು ಕೂಡ ವಾಯ್ಸ್ ಬೇಸ್ಡ್ ಔಟ್ಪುಟ್. ಔಟ್ಪುಟ್ ಅಂದ್ರೆ ಪ್ರಿಂಟ್ ಔಟ್ ಒಂದೇ ಅಲ್ಲ, ಅಥವಾ ಔಟ್ಪುಟ್ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ, ಈಗ ನಾವು ಹಲೋ ವರ್ಲ್ಡ್ ಪ್ರೋಗ್ರಾಮ್ ಬರೆದು ರನ್ ಮಾಡಿದಾಗ ಹಲೋ ವರ್ಲ್ಡ್ ಅಂತ ಸ್ಕ್ರೀನ್ ಮೇಲೆ ಕಂಡ್ರೆ ಅದು ಒಂದು ಔಟ್ಪುಟ್. ಅದು ನಮ್ಮ ಟ್ರೆಡಿಷನಲ್ ವೇ ಆಫ್ ಟೆಲಿಂಗ್. ನಮ್ಮ ಟೆಕ್ಸ್ಟ್ ಬುಕ್ಸ್ ಎಲ್ಲ ಹೆಂಗೆ ಹೇಳುತ್ತೆ, ಓಕೆ ಸ್ಕ್ರೀನ್ ನಲ್ಲಿ ಕಾಣೋದು ಔಟ್ಪುಟ್, ಪೇಪರ್ ನಲ್ಲಿ ಪ್ರಿಂಟ್ ಆಗಿ ಆಚೆ ಬರೋದು ಔಟ್ಪುಟ್, ಸ್ಪೀಕರ್ ನಲ್ಲಿ ಸೌಂಡ್ ಬರೋದು, ಹಾಡ್ ಪ್ಲೇ ಮಾಡಿದಾಗ ಸೌಂಡ್ ಬರೋದು ಔಟ್ಪುಟ್. ಅದೇ ರೀತಿ ಅಲೆಕ್ಸಾಗಿ ನಾವು ಏನಾದ್ರು ಹೇಳಿದ್ದು ಅದು ವಾಪಸ್ ನಮ್ಗೆ ಉತ್ತರ ಕೊಡುತ್ತಲ್ಲ, ಅದು ಕೂಡ ಔಟ್ಪುಟ್. ಈ ರೀತಿಯಾಗಿ ನಿಮ್ಮ ಸಿಲೆಬಸ್ಸಿಗೆ ಎಲ್ಲವುದನ್ನು ಲಿಂಕ್ ಮಾಡಿ, ನಿಮ್ಮ ದಿನನಿತ್ಯ ನೀವು ಬಳಸುವಂತ ಮೊಬೈಲ್ ಫೋನು, ಲ್ಯಾಪ್ಟಾಪ್, ಕಂಪ್ಯೂಟರ್ಗಳು ಮತ್ತು ನಿಮ್ಮ ಸಿಲೆಬಸ್ ಎರಡು ಬೇರೆ ಬೇರೆ ಅಲ್ಲ, ಅದೆಲ್ಲ ಒಂದೇ. ಇಟ್ ಇಸ್ ಆಲ್ ಟಾಕಿಂಗ್ ಅಬೌಟ್ ದ ಸೇಮ್ ಥಿಂಗ್ ಅಂತ ಅನ್ಕೊಂಡ ತಕ್ಷಣ ನಿಮ್ಮ ಲರ್ನಿಂಗ್ ವಿಲ್ ಬಿ ಮಚ್ ಮೋರ್ ಎಫಿಷಿಯಂಟ್. ಅಟ್ ದ ಸೇಮ್ ಟೈಮ್ ನೀವು ಇದನ್ನ ಉಪಯೋಗಿಸ್ತಿರಲ್ಲ, ಯು ವಿಲ್ ಬಿ ಇನ್ಫಾರ್ಮ್ಡ್ ಯೂಸರ್ ರಾದರ್ ದನ್ ಬ್ಲೈಂಡ್ಲಿ ಫಾಲೋಯಿಂಗ್. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡು ಅಂದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ಅನ್ನೋದ್ರ ಬದಲು ಅದು ಏನ್ ಮಾಡ್ತಿರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ, it will be helping us to learn more efficiently. First, to get good score, understand the syllabus better, perform well in exams, and also for your career, it will also build a very, very solid foundation. ಇಲ್ಲಿ ಈಗಷ್ಟೇ ಹೇಳಿದ್ವಿ, ಪ್ರೋಗ್ರಾಮಿಂಗ್ ಮಾಡ್ತಿರೋ ಬಿಡ್ತಿರೋ ಪರವಾಗಿಲ್ಲ, ಆದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೇಕು. ಆದ್ರೂ ಮಾಸ್ಟರಿಂಗ್ ದಿ ಆರ್ಟ್ ಆಫ್ ಪ್ರೋಗ್ರಾಮಿಂಗ್ ಇಸ್ ರಿಕ್ವೈರ್ಡ್. ಏನಕ್ಕೆ ರಿಕ್ವೈರ್ಡ್? ಪ್ರೋಗ್ರಾಮಿಂಗ್ ಅನ್ನುವುದು ಒಂದು ಕಲೆ. ಅಂದ್ರೆ ಕಂಪ್ಯೂಟರ್ ನಾವು ಹೇಳಿದ ಹಾಗೆ, ಮೊಬೈಲ್ ಅಥವಾ ಕಂಪ್ಯೂಟರ್ ನಾವು ಹೇಳಿದ ಹಾಗೆ ಕೇಳುವಂತೆ ಮಾಡೋದು ಒಂದು ಆರ್ಟ್. ಮತ್ತೆ ಅದನ್ನು ಉಪಯೋಗಿಸ್ಕೊಂಡು ವಿ ಕ್ಯಾನ್ ಮೇಕ್ ಅವರ್ ಲೈಫ್ಸ್ ವೆರಿ ಈಸಿ. ಈಗ ಕೆಲವು ಸಣ್ಣ ಸಣ್ಣ ಕೆಲಸಗಳನ್ನ ನಮ್ಮ ಕಂಪ್ಯೂಟರ್ ನಲ್ಲಿ ನಾವೇ ಆಟೋಮೇಟ್ ಮಾಡ್ಕೊಳ್ಬಹುದು, ಅಥವಾ ಮೊಬೈಲ್ ನಲ್ಲಿ ನಾವು ಕೆಲವು ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಬೋದು. ಉದಾಹರಣೆಗೆ ಈಗ ಎಲ್ಲಾ ಕಡೆನೂ ನಿಮಗೆ NFC
ಇರುತ್ತೆ. ಕ್ರೆಡಿಟ್ ಕಾರ್ಡ್ಗಳನ್ನು ನೋಡಿರ್ತೀರಲ್ವಾ, ಇವಾಗ ಬರೋ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು ಆ ಮೆಷಿನ್ ಮೇಲೆ ಮುಟ್ಟಿದ್ರೆ ಸಾಕು, ಇಟ್ ವಿಲ್ ಕಮ್ಯುನಿಕೇಟ್ ವಿತ್. ಅದನ್ನ ಇಟ್ಕೊಂಡು ಪ್ರೋಗ್ರಾಮಿಂಗ್ ಬರ್ದಲೇ ಇರೋರು ಕೂಡ ಏನ್ ಮಾಡ್ಬೋದು, ಅದ್ರ ಟ್ಯಾಗ್ಸ್ ಸಿಗುತ್ತೆ ಅಂಗಡಿನಲ್ಲಿ. ಅದನ್ನ ತಗೊಂಡು ನಿಮ್ ಮೊಬೈಲ್ ಇಟ್ಕೊಂಡೆ ನೀವು ಯು ಕ್ಯಾನ್ ಡೂ ಅ ಸ್ಮಾಲ್ ಪ್ರೋಗ್ರಾಮ್. ಏನು ಅಂದ್ರೆ ನೀವು ಒಂದು ಟ್ಯಾಗ್ ಅಂಟಿಸಿರಿ ಟೇಬಲ್ ಹತ್ರ ಎಲ್ಲಾದ್ರೂ, ನಿಮ್ ಮೊಬೈಲ್ ಟ್ಯಾಗ್ ಟಚ್ ಮಾಡಿದ ತಕ್ಷಣ ಇಟ್ ಶುಡ್ ಡೂ ಅ ಪರ್ಟಿಕ್ಯುಲರ್ ಥಿಂಗ್. ಏನು ಅದರದ್ದು ಯಾವುದೋ ಒಂದು ಮ್ಯಾಪ್, ಅದು GPS ಆಫ್ ಮಾಡ್ಬೇಕೋ ಅಥವಾ ಇಂಟರ್ನೆಟ್ ಇದು ಮಾಡ್ಬೇಕೋ ಅಥವಾ ಸ್ಕ್ರೀನ್ ಏನಾದ್ರು ಚೇಂಜ್ ಮಾಡ್ಬೇಕಾ, ಆರ್ ಇಟ್ ಶುಡ್ ಓಪನ್ ಸಮ್ ಆಪ್ ಫಾರ್ ಯು. ಈಗ ಉದಾಹರಣೆಗೆ ಝೂಮ್ ಅನ್ನ ಎಲ್ಲರೂ ಉಪಯೋಗಿಸ್ತಾ ಇರ್ತೀವಿ. ಪ್ರತಿ ಸಲ ಝೂಮ್ ಓಪನ್ ಮಾಡ್ಬೇಕಾದ್ರೆ ನಾವು ಯಾಕೆ ಹೋಗಿ ಆ ಬಟನ್ ಕ್ಲಿಕ್ ಮಾಡಿ ಅದರಲ್ಲಿ ಇದೆಲ್ಲ ಹಾಕಿ ಓಪನ್ ಮಾಡಬೇಕು? ವೈ ಕಾಂಟ್ ವಿ ರೈಟ್ ಅ ಸಿಂಪಲ್ NFC ಬೇಸ್ಡ್ ಪ್ರೋಗ್ರಾಮ್? ಒಂದು ಸ್ಟಿಕ್ಕರ್ NFC ಟ್ಯಾಗ್ ತಗೊಂಬನ್ನಿ, ಬೆಂಗಳೂರಲ್ಲಿ ಸಿಗುತ್ತೆ, ಎಲ್ಲ ಕಡೆನೂ ಆನ್ಲೈನ್ ತುಂಬಾ ಸಿಗುತ್ತೆ. ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಅಂಟಿಸಿಟ್ಟಿರಿ. ಬೆಳಗ್ಗೆ ಲೇಟ್ ಆಗಿ ಎದ್ದು ಕ್ಲಾಸ್ಗೆ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಮೊಬೈಲ್ ಫೋನ್ ತಗೊಂಡು ಆ ಟ್ಯಾಬ್ ಮುಟ್ಟಿದ ತಕ್ಷಣ ಝೂಮ್ ಓಪನ್ ಆಗೋದು ಮಾಡ್ಕೊಳ್ಬೋದು. ಇದೇನು ದೊಡ್ಡ ವಿಷಯ ಅಲ್ಲ, ಝೂಮ್ ಅನ್ನ ಹಂಗೂ ನೀವು ಓಪನ್ ಮಾಡೋದಿನ 2 ಸೆಕೆಂಡ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀವಿ. ಬಟ್ ದಟ್ ವಿಲ್ ಹೆಲ್ಪ್ ಯು ಹೌ ಸಿಸ್ಟಮ್ ಥಿಂಕ್ಸ್ ಅಂಡ್ ಹೌ ಯು ಕ್ಯಾನ್ ಗಿವ್ ಇನ್ಸ್ಟ್ರಕ್ಷನ್ಸ್. ಇದೇ ರೀತಿ ಇವಾಗ ಸ್ಮಾರ್ಟ್ ಡಿವೈಸಸ್ ಎಷ್ಟೊಂದು ಬಂದಿದೆ ಅಲ್ವಾ, ಸ್ಮಾರ್ಟ್ ಬಲ್ಬು ಅದೆಲ್ಲ ಬಂದಿದೆ. ಅಲ್ಲೂ ಕೂಡ ಬೇಕಾದಷ್ಟು ಸಣ್ಣ ಸಣ್ಣ ಹಂತದಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಬೋದು. ಸ್ಮಾರ್ಟ್ ಬಲ್ಬ್ ಏನ್ ಮಾಡ್ಬೋದು, ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಅದೇ ಲೈಟ್ ಆನ್ ಆಗ್ಬೇಕು. ಅದಕ್ಕೊಂದು ಆಪ್ ಇರುತ್ತೆ, ನಾವು ಅಲ್ಲಿ ಸೆಟ್ ಮಾಡ್ತೀವಿ. ಬಟ್ ಸ್ಟಿಲ್ ಅಲ್ಲಿ ನಮ್ಗೆ ಪ್ರೋಗ್ರಾಮಿಂಗಿನ ಒಂದು ಸಣ್ಣ ಇದು ಬಳಕೆಯಲ್ಲಿ ಆಗ್ತಿರುತ್ತೆ. ಇದೇ ರೀತಿನಲ್ಲಿ ನೀವು C++ ಮುಂದೆ ಮಾಡ್ತಿರೋ ಬಿಡ್ತಿರೋ, ಈಗ ನೀವು ಮತ್ತೆ ನಾನು ಆಗ್ಲೇ ತಗೊಂಡ ಉದಾಹರಣೆ ಹಂಗೆ ನೀವು ಫೈನಾನ್ಸ್ ಫೀಲ್ಡ್ ನಲ್ಲಿ ಹೋದ್ರಿ ಅಂತ ಇಟ್ಕೊಂಡ್ರೆ, ಅಲ್ಲಿ ಎಕ್ಸೆಲ್ ಇವಾಗ ಒಂದು ಜೋಕ್ ಇದೆ. ಏನ್ ಗೊತ್ತಾ, ಇದರಲ್ಲಿ IT ಫೀಲ್ಡ್ ನಲ್ಲಿ PU ಬಂದಾಗ ನೀವು ಇದನ್ನ ಶುರು ಮಾಡ್ತೀರಾ, ಕಂಪ್ಯೂಟರ್ ಸೈನ್ಸ್ ಬೇಸಿಕ್ಸ್ ಎಲ್ಲ ಕಲಿಯೋದಿಕ್ಕೆ ಎಲ್ಲ ಶುರು ಮಾಡ್ತೀರಾ. ಆಮೇಲೆ ಬಹುಶಃ ಇಂಜಿನಿಯರಿಂಗೋ ಇನ್ಯಾವುದೋ ಡಿಗ್ರಿಗೋ ಮಾಸ್ಟರ್ಸ್ಗೋ ಹೋಗ್ತೀರಾ, ಅಲ್ಲಿ ಇನ್ನಷ್ಟು ಏನೇನೋ ಕಲ್ತ್ಕೊಳ್ತೀರಾ. ಆಮೇಲೆ ಬಹುಶಃ ಇನ್ನೂ ನೀವು ಗ್ರಾಜುಯೇಷನ್ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಇನ್ನೂ ಕಲ್ತ್ಕೊಳ್ತೀರಾ. ಈ ತರ ಹಿಂಗ್ ಹೋಗುತ್ತೆ ಅದರ ಏನು ವೇವ್, ಈ ತರ ಮೇಲೆ ಕಲ್ತು 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 ಇಷ್ಟೆಲ್ಲ ಕಲಿತೀರಾ. ಆಮೇಲೆ IT ಫೀಲ್ಡ್ ಬಂದ್ಬಿಟ್ಟು ಎಕ್ಸೆಲ್ ಉಪಯೋಗಿಸ್ತೀರಾ ಅನ್ನೋದು ಒಂದು ಕೊನೆಗೆ ಇರೋ ಜೋಕು. ಅದಕ್ಕೆ ನಾನು ಒಬ್ಬ ಉದಾಹರಣೆ. ನಾನು 15 ವರ್ಷ ಕೆಲಸ ಮಾಡಿದೀನಿ ಅಂದ್ಮೇಲೆ ಇವತ್ತು ನನ್ನ ಕಂಪ್ಯೂಟರ್ ನಾನು ಮ್ಯಾಕ್ಸಿಮಮ್ ಉಪಯೋಗಿಸೋದು ಔಟ್ಲುಕ್, ಬೇರೆಯವ್ರಿಗೆ ಇದು ಮಾಡಿ ಅದ್ ಮಾಡಿ ಅಂತ ಹೇಳೋದಕ್ಕೆ. ಎರಡನೇದು ಎಕ್ಸೆಲ್, ಇದ್ರ ಬಜೆಟ್ ಎಷ್ಟಾಯ್ತು ಅದೆಷ್ಟಾಯ್ತು ಅಂತ ನೋಡೋದಕ್ಕೆ. ಅದನ್ನ ಉಪಯೋಗಿಸೋದಾದ್ರೂ ಕೂಡ ಎಕ್ಸೆಲ್ ಅಲ್ಲಿ ಸಣ್ಣ ಪುಟ್ಟ ಆಟೋಮೇಷನ್ ಮಾಡೋದಕ್ಕೂ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಹೋದ ತಿಂಗಳು ನನ್ನ ಟೀಮು ಇಷ್ಟಿಷ್ಟು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದೆ, ಯಾರ್ಯಾರು ಎಷ್ಟೆಷ್ಟು ಗಂಟೆ ಕೆಲಸ ಮಾಡಿದ್ದಾರೆ, ಎಷ್ಟೆಷ್ಟು ಬಿಲ್ ಮಾಡ್ಬೇಕು ಅಂತ ನೋಡ್ಬೇಕಾದ್ರೂ ನಾನು ಅದನ್ನ ಆಟೋಮೇಟ್ ಮಾಡ್ಕೊಂಡು ಎಕ್ಸೆಲ್ ಅಲ್ಲಿ ಅದು ಬೇಗ ಬೇಗ ಕೆಲಸ ಆಗೋ ಮಾಡ್ಕೊಳ್ಬಹುದು. ಎಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಟ್ ಆಫ್ ಪ್ರೋಗ್ರಾಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಸ್ಟರಿಂಗ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಯು ವಿಲ್ ಬಿಕಮ್ ಅ ಪ್ರೋಗ್ರಾಮರ್ ಆರ್ ನಾಟ್. ನೀವು ಏನೇ ಆಗಿರಿ, ನಾಳೆ ಮನೆಯಲ್ಲಿ ಒಂದು ಸ್ಮಾರ್ಟ್ ಡಿವೈಸ್ ಅನ್ನು ಸೆಟಪ್ ಮಾಡ್ಬೇಕು ಅಂದ್ರೂ ನಿಮ್ಗೆ ಪ್ರೋಗ್ರಾಮಿಂಗ್ ಬಗ್ಗೆ ಹೆಚ್ಚಿನ ನಾಲೆಜ್ ಇತ್ತು ಅಂದ್ರೆ ಅದು ನಿಮ್ಗೆ ಸಹಾಯ ಮಾಡುತ್ತೆ. ನಾಳೆ ನೀವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಈ ಥಿಂಕಿಂಗ್ ಇದೆಯಲ್ಲ, ಅವಾಗಲೇ ಹೇಳಿದೆ ಕಂಪ್ಯೂಟೇಷನಲ್ ಥಿಂಕಿಂಗ್ ಅಂತ, ಆ ರೀತಿ ಒಂದು ಸಮಸ್ಯೆಯನ್ನು ನಾವು ಟ್ಯಾಕಲ್ ಮಾಡೋ ಒಂದು ವಿಧಾನವನ್ನು ಬೆಳೆಸ್ಕೊಂಡ್ರೆ ಅದು ಬಹಳ ಸಹಾಯ ಮಾಡುತ್ತೆ. ಇನ್ನೊಂದು ಈ ಹಿಂದಿನ ಸೆಷನ್ ಇಂದ ಪ್ರೊಫೆಸರ್ ಅವರು ಹೇಳ್ತಾ ಇದ್ರು, ಯಾವತ್ತಿದ್ರೂ ಯಾವ ಪ್ರಶ್ನೆಯನ್ನು ಯಾವ ವಿಷಯವನ್ನು ಪ್ರಶ್ನೆ ಮಾಡ್ದಲೇ ಒಪ್ಕೊಳ್ಬೇಡಿ. ಅದೇ ರೀತಿನಲ್ಲಿ ಲೈಬ್ರರಿ ಅನ್ನೋದು ಈಗ ಪ್ರಪಂಚ, ಇದು ಏನಂದ್ರು ಶಿಕ್ಷಕರು ಲೈಬ್ರರಿಗೂ ಪ್ರಪಂಚಕ್ಕೂ ದಾರಿ ತೋರಿಸ್ತಾರೆ ಅನ್ನೋ ತರ ರೀತಿನಲ್ಲಿ ಹೇಳಿದ್ರು. ಅದೇ ರೀತಿ ನೀವು ಸಿಲೆಬಸ್ಗೆ ಮಾತ್ರ ರೆಸ್ಟ್ರಿಕ್ಟ್ ಆಗ್ಬೇಕಾದ ಯಾವ ಅಗತ್ಯನೂ ಇಲ್ಲ. ಈಗ ಕಂಪ್ಯೂಟರ್ ಸೈನ್ಸ್ ಕಲಿಯೋದಕ್ಕೆ ಬೇಕಾದಷ್ಟು ಒಂದು ಅದರ ಬೇಸಿಕ್ಸ್ ಅನ್ನ ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಬೇಕಾದಷ್ಟು ರಿಸೋರ್ಸಸ್, ದುಡ್ಡು ಕೊಟ್ಟು ಕಲಿಬೇಕು ಅಂತ ಏನಿಲ್ಲ. ನೀವು ಸುಮ್ಮನೆ ಹುಡುಕಿದ್ರೆ code.org ತರದ ವೆಬ್ಸೈಟ್ ಗಳೆಲ್ಲ ನೋಡಿದ್ರೆ ಬೇಕಾದಷ್ಟು ಸೋರ್ಸ್ಗಳು ಬಹಳ ಎಫೆಕ್ಟಿವ್ ಆಗಿ ನಮ್ಗೆ ಹೇಳ್ಕೊಡುವಂತ ಸೋರ್ಸ್ಗಳು ಇಂಟರ್ನೆಟ್ ನಲ್ಲಿ ಸಿಗುತ್ತೆ. ಅಂಥದನ್ನೆಲ್ಲ ಇಟ್ಟುಕೊಂಡು ನೀವು ನಿಮ್ಮ ಸಿಲೆಬಸ್ಗೆ ಪೂರಕವಾದದ್ದು, ಅಥವಾ ಸಿಲೆಬಸ್ ಅಲ್ಲಿ ಕೆಲವು ಸಲ ಅನಿಸ್ಬೋದು, ಈಗ ಒಂದು ನಾನೇನು ನೆಟ್ ಪಿಕಿಂಗ್ ಮಾಡ್ತಾ ಇಲ್ಲ, ಆದ್ರೆ ಈಗ ಫಸ್ಟ್ PUC ಟೆಕ್ಸ್ಟ್ ಬುಕ್ ನ ತೆಗೆದು ನೋಡಿದ್ರೆ ಆ ಪ್ರಿಂಟಿಂಗ್ ನೋಡಿದ್ರೇನೆ ಒಂಥರ ಯಾವ್ದೋ ಹಳೆ ನ್ಯೂಸ್ ಪೇಪರ್ ಓದಂಗೆ ಅನ್ಸುತ್ತೆ. ಹಂಗಿದ್ದಾಗ ಅದನ್ನ ಓದಕ್ ಬೇಜಾರಾಗುತ್ತೆ, ಇದೇನೋ ಒಂಥರ ಹಿಂಸೆ ಅನ್ಸುತ್ತೆ. ಅಂದ್ರೆ ಅದ್ರಲ್ಲಿ ಏನಿದೆ ನೋಡ್ಕೊಂಡು ಅದೇ ವಿಷಯಗಳನ್ನ ಬೇರೆ ಎಲ್ಲೋ ನಾವು ಕಲ್ತ್ಕೊಂಡು ಬರ್ಬೋದು. ಅದೇನು ಸಿಲೆಬಸ್ ಅಲ್ಲಿ ಇದ್ದಿದ್ದು ಆ ಪೇಜ್ ಅಲ್ಲಿ ಆ ಲೈನ್ ಓದ್ಬೇಕು ಅಂತಿಲ್ಲ.
As long as you understand the concept, as long as you get to know what is being told to you in the syllabus, ಅದು ಸಾಕಾಗುತ್ತೆ. ಹಾಗೇನೆ ಇನ್ನೊಂದು, ಜನರ ಜೊತೆ ಮಾತಾಡಿ, ಓದ್ತಾ ಇರಿ. ನಿಮ್ ಟೆಕ್ಸ್ಟ್ ಬುಕ್ ಬಿಟ್ಟು ಬೇಕಾದಷ್ಟು ಬೇರೆದನ್ನು ಓದ್ತಾ ಇರಿ. ಮೊಬೈಲ್ ಅಲ್ಲಿ ಅಷ್ಟೊಂದು ಸಮಯ ಕಳೆಯುವಾಗ್ಲೂ ಸೋಷಿಯಲ್ ಮೀಡಿಯಾ ಬಿಟ್ಟು ಯಾವ್ದಾದ್ರು ಟೆಕ್ನಾಲಜಿ ಸೈಟ್ಗಳ ಹತ್ರ ಅಥವಾ ಯಾವ್ದಾದ್ರು ಜನರಲ್ ಇನ್ಫಾರ್ಮೇಶನ್ ಇರುವ ಸೈಟ್ಗಳ ಹತ್ರ, ಕೊನೆಗೆ ವಿಕಿಪೀಡಿಯಾನಲ್ಲಾದ್ರೂ ಹೋಗಿ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ ಮತ್ತಿತರ ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುವ ಟೈಮಿನ 10% ಇದಕ್ಕೆ ಕೊಟ್ರು ವಿ ವಿಲ್ ಲರ್ನ್ ಅ ಲಾಟ್ ಆಫ್ ನ್ಯೂ ಸ್ಟಫ್. ಮತ್ತೆ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ, ನ್ಯೂಸ್ ಪೇಪರ್ ನೋಡಿದಾಗ ಅಲ್ಲಿ ಎಲ್ಲೋ ಇರುತ್ತೆ, ಯಾವುದೋ ಒಂದು ಕಂಪನಿ ಎಷ್ಟೋ ಫಂಡ್ ರೈಸ್ ಮಾಡ್ತು, ಯಾವುದೋ ಒಂದು ಕಂಪನಿ ಇನ್ನೇನೋ ಒಂದು ಹೊಸದ್ ಮಾಡ್ತು, ಅಥವಾ ಇನ್ಯಾವುದೋ ಒಂದು ದೊಡ್ಡ ಕಾಂಟ್ರವರ್ಸಿ ಆಯ್ತು. ಈಗ ನಿನ್ನೆ ಉದಾಹರಣೆಗೆ ನೀವು ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ರು ಅಂತ ಹೇಳ್ತಾ ಇದ್ವಿ. ಒಂದು ನಿರ್ದಿಷ್ಟ ಬ್ಯಾಂಕಿಗೆ RBI ರಿಸ್ಟ್ರಿಕ್ಷನ್ಸ್ ಹಾಕಿದೆ, ಹೊಸದನ್ನ ಏನು ಇಂಟ್ರೊಡ್ಯೂಸ್ ಮಾಡಬೇಡಿ. ಅದು ಆನ್ ದ ಫೇಸ್ ವ್ಯಾಲ್ಯೂ ನಿಮ್ಗೆ ಇದು ಯಾವುದೋ ಒಂದು ನ್ಯೂಸ್, ಬ್ಯಾಂಕ್ಗೆ RBI ಬೈತಾ ಇರುತ್ತೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಹಂಗೆ ಅನ್ಸ್ಬೋದು. ಆದ್ರೆ ಈ ನ್ಯೂಸ್ ಯಾವುದು, ನೀವು ನಿನ್ನಿನ ಪೇಪರ್ ತೆಗೆದು ನೋಡಿ, ಇಟ್ ಇಸ್ ಕಂಪ್ಲೀಟ್ಲಿ 100% ರಿಲೇಟೆಡ್ ಟು ಯೂಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಈ ಯಾವ ಬ್ಯಾಂಕು, RBI ಆ ಬ್ಯಾಂಕಿಗೆ ಏನ್ ಹೇಳಿದೆ, ಹಾಗೆ ಹೇಳೋದಕ್ಕೆ ಏನ್ ಕಾರಣ ಅನ್ನೋದನ್ನ ತೆಗೆದು ನೋಡಿ. ದಟ್ ವಿಲ್ ಬಿ ಒನ್ ಸ್ಟೆಪ್ ಫಾರ್ವರ್ಡ್ ಟುವರ್ಡ್ಸ್ ಬಿಲ್ಡಿಂಗ್ ದಿಸ್ ಪ್ರಾಕ್ಟೀಸ್. ಹೊಸ ವಿಷಯಗಳನ್ನ ನೋಡಿ ಅದು ಯಾವ ರೀತಿಯಾಗಿ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಈಗ ನಾನು ಶುರುನಲ್ಲಿ ಸುಮ್ಮನೆ ಏನೋ ಒಂದಷ್ಟು ಹೇಳಿದೆ, ನಾವು ಯಾವುದೇ ಫೀಲ್ಡ್ ಆದ್ರೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬ್ಲಾ 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 ಬ್ಲಾ. ನಿನ್ನೆ ಆ ಎಕನಾಮಿಕ್ ಟೈಮ್ಸ್ ನ ನೀವು ಸುದ್ದಿಯನ್ನು ತೆಗೆದು ನೋಡಿದ್ರೆ, ಒಂದು ಬ್ಯಾಂಕ್ಗೆ ಅದರ ಸುಪೀರಿಯರ್ ಆರ್ಗನೈಸೇಷನ್ ಆಗಿರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನೀನು ಅನ್ಲೆಸ್ ಯು ಡೂ ದೀಸ್ 1 2 3 4 ಥಿಂಗ್ಸ್ ಯು ಆರ್ ನಾಟ್ ಸಪೋಸ್ ಟು ಇಂಟ್ರೊಡ್ಯೂಸ್ ಎನಿ ನ್ಯೂ ಫೀಚರ್ಸ್ ಅಂತ ಹೇಳಿರೋದು. ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು IT ಇನ್ಫ್ರಾಸ್ಟ್ರಕ್ಚರ್. ಸೊ RBI ಮತ್ತು ಇನ್ನೊಂದು ಬ್ಯಾಂಕ್ ಅಂದ ತಕ್ಷಣ ನಾವು ಯಾವ್ದೋ ಬ್ಯಾಂಕಿಂಗ್ ಕಾಮರ್ಸ್ ಅಂದ್ಬಿಟ್ಟಿರ್ತೀವಿ, IT-ನವರು ಅದಕ್ಕೆ ಓದಿರಲ್ಲ. ನೀವು ಕಾಮರ್ಸ್ನವರು ಅಲ್ಲಿ ಏನೋ RBI ಫೀಚರ್ ಅಂದಾಗ ಅಲ್ಲಿ ಬ್ಯಾಂಕ್ ಅನ್ನ ನೋಡಿರ್ತೀರ ಹೊರತು, ಇದು ಬ್ಯಾಂಕಿಂಗ್ ಇಂಡಸ್ಟ್ರಿ ಬಗ್ಗೆ ಏನಾಗಿರ್ಬೋದು ಅಂತ ನೋಡಿರುವ ಹೊರತು, ಅಲ್ಲಿ ಅದು ಎಲ್ಲಿಂದ ಬರ್ತಾ ಇದೆ ಆ ಒಂದು ಇನ್ಸ್ಟ್ರಕ್ಷನ್ ಫ್ರಮ್ RBI ಯಾಕೆ ಬರ್ತಾ ಇದೆ ಅಂತ ನೋಡಿದ್ರೆ, ವಿ ವಿಲ್ ನೋ ಹೌ ದೀಸ್ ಥಿಂಗ್ಸ್ ಆರ್ ಎಕ್ಸ್ಟ್ರೀಮ್ಲಿ ವೆಲ್ ಇಂಟರ್ ಕನೆಕ್ಟೆಡ್. ಎಷ್ಟರ ಮಟ್ಟಿಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂದ್ರೆ, ಇವತ್ತಿನ ಫೈನಾನ್ಷಿಯಲ್ ಇದನ್ನ, ಒಂದು ಇಂಡಸ್ಟ್ರಿನ, ಫೈನಾನ್ಸ್ ಇಂಡಸ್ಟ್ರಿಯನ್ನ ಟೆಕ್ನಾಲಜಿಯಿಂದ ಬಿಡಿಸೋದಕ್ಕೆ ಆಗಲ್ಲ. ಹಂಗಾಗಿನೇ ಫಿನ್ಟೆಕ್ ಅಂತ ಕರೆಯೋದು. ಮುಂಚೆ ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಇದ್ದ ಕಾಲದಲ್ಲಿ, ತುಂಬಾ ಹಳೆ ಕಾಲ ಏನಲ್ಲ, ಬಟ್ ಅವಾಗ ನಾವ್ ಇದ್ದಿದ್ದು ಹಳ್ಳಿನಲ್ಲಾದ್ರಿಂದ ನಮ್ಮ ಬ್ಯಾಂಕ್ ನಲ್ಲಿ ಒಂದು ದೊಡ್ಡ ನಾವು ಹೋಗ್ತಿದ್ದ ಬ್ಯಾಂಕ್ ನಲ್ಲಿ ದೊಡ್ಡ ರಿಜಿಸ್ಟರ್ಗಳಿರೋದು. ಒಂದು ಬಹುಶಃ ಲ್ಯಾಪ್ಟಾಪ್ ಅನ್ನು ತೆಗೆದಿಟ್ರೆ ಎಷ್ಟು ಅಗಲ ಆಗುತ್ತೋ ಅಷ್ಟಕ್ಕಿಂತ ದೊಡ್ಡ ರಿಜಿಸ್ಟರ್ಗಳಿರೋದು. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಅಲ್ಲಿ ಬರಿತಾ ಇದ್ರು, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಅಲ್ಲಿ ಬರೆದಿಡ್ತಾ ಇದ್ರು. ಅಲ್ಲಿಂದ ಇವತ್ತಿನವರೆಗೆ ಎಲ್ಲಿ ತನಕ ಬಂದಿದೆ ಅಂದ್ರೆ, ಈಗ ನೀವೇ ಅಬ್ಸರ್ವ್ ಮಾಡಿರ್ತೀರಾ, ಎಷ್ಟೊಂದು ಬ್ಯಾಂಕ್ ಅಲ್ಲಿ ಸರ್ವರ್ ಡೌನ್ ಆಗಿದೆ, ಇಂಟರ್ನೆಟ್ ಸ್ಲೋ ಆಗಿದೆ ಅಂದ್ರೆ ಯಾವ ಕೆಲಸನೂ ನಡೆಯಲ್ಲ. ಅಲ್ಲಿಯವರೆಗೆ ಬಂದಿರೋದ್ರಿಂದ, irrespective of which field you are focusing on, please try to understand how is information technology linked to everything. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಕಡೆನೂ ಬೇಕಾಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂದ್ರೆ ಏನು? ಒಂದು ಗಣಿತದ ಲೆಕ್ಕ ಬಿಡಿಸೋದು ಅಂತ ನಾವು ಅನ್ಬೋದು. ಅಲ್ಲಿಂದ ಮುಂದಕ್ಕೆ ಪ್ರತಿಯೊಂದನ್ನು ಒಂದು ಸಮಸ್ಯೆ ಆಗಿ ಇರುತ್ತೆ. ಈಗ ನೀವು PUC ಆದ್ಮೇಲೆ ಯಾವ್ದೋ ಒಂದು ಡಿಗ್ರಿಗೆ ಹೋಗ್ತೀರಾ, ಅಲ್ಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗಿರುತ್ತೆ, ಅಥವಾ ನಿಮ್ಮ ಸ್ನೇಹಿತರು ಇಂಜಿನಿಯರಿಂಗೋ ಮತ್ತೊಂದು ಡಿಗ್ರಿ ಮಾಡ್ತಿರೋರು ಪ್ರಾಜೆಕ್ಟ್ ಮಾಡೋದನ್ನ ನೀವು ನೋಡಿರ್ತೀರಾ. ಆ ಪ್ರಾಜೆಕ್ಟ್ ನಾಳೆ ಡೆಮೋ ಇದೆ, ನಾಳೆ ಅದಕ್ಕೆ ಇಂಟರ್ನಲ್ ಇದೆ ಅಂದ್ರೆ ಇವತ್ತು ಕೆಲಸ ಮಾಡಲ್ಲ. ಅದನ್ನ ಸರಿ ಮಾಡುವಂತ ಸಿಚುವೇಶನ್, ಅದು ಒಂದು ರಿಯಲ್ ಎಕ್ಸಾಂಪಲ್ ಯು ಕ್ಯಾನ್ ರಿಲೇಟ್ ಟು. ಪ್ರಾಬ್ಲಮ್ ಸಾಲ್ವಿಂಗಿನ ಒಂದು ರಿಯಲ್ ಎಕ್ಸಾಂಪಲ್. ಇಂಥ ಸಮಸ್ಯೆಗಳು ಒಂದ್ಸತಿ ನೀವು ನಿಮ್ಮದೇ ಆದ ಒಂದು ಸಂಸ್ಥೆ ಕಟ್ಕೊಂಡಾಗ, ನೀವು ಒಂದು ಕೆರಿಯರ್ಗೆ ಎಲ್ಲಾದ್ರೂ ಹೋಗಿ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ, ಅಥವಾ ನೀವು ಮುಂದೆ ಹೈಯರ್ ಸ್ಟಡೀಸ್ ಹೋದಾಗ ಪ್ರತಿಯೊಂದು ಹೆಜ್ಜೆನಲ್ಲೂ ಬರುತ್ತೆ. ಈ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವ ಪ್ರೋಗ್ರಾಮಿಂಗ್ ಎಕ್ಸರ್ಸೈಸಸ್ ಒಂದು ಒಳ್ಳೆಯ ಉದಾಹರಣೆ. ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರೋಗ್ರಾಮಿಂಗ್ ಎಕ್ಸರ್ಸೈಸಸ್ ಇರುತ್ತೆ. ತುಂಬಾ ಜನ, ಈಗ ಅವತ್ತು ಹೇಳಿದ್ರು ಯಾರೋ ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಅಂತ ನಾನು ಹೇಳ್ದೆ, ತುಂಬಾ ಜನ ಏನ್ ಮಾಡ್ತಾರೆ, ಇದು ಯಾವ್ದೋ ತಲೆನೋವು, ಅದನ್ನ ಐ ಲರ್ನ್ ಇಟ್ ಬೈ ಹಾರ್ಟ್, ಹಿಂಗೆ ಎಲ್ಲ ತಲೆ ಒಳಗಡೆ ತುಂಬ್ಕೊಂಡು ಹೋಗ್ತೀನಿ, ಪೇಪರ್ ಮೇಲೆ ಬರೆದ್ಬಿಡ್ತೀನಿ, ಆಯ್ತಪ್ಪ ಮುಗೀತು ಕಷ್ಟ. ನಾಳೆ ಬೆಳಿಗ್ಗೆ ಯಾರಾದ್ರೂ C++ ಸಿಂಟ್ಯಾಕ್ಸ್ ಅಂತ ಕೇಳಿದ್ರೆ ನಂಗೆ ಏನು ಜ್ಞಾಪಕ ಇರಲ್ಲ. ದಟ್ ಇಸ್ ನಾಟ್ ದ ವೇ.
ಏನ್ ಮಾಡ್ಬೋದು ಅಂದ್ರೆ ಆ ಪ್ರೋಗ್ರಾಮ್ಸ್ ಅನ್ನ ನೀವು ಬರೆಯೋದಕ್ಕೆ ಟ್ರೈ ಮಾಡಿ. ನಿಮ್ಮ ಇದರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವುದೋ ಒಂದು ವಿಚಿತ್ರವಾಗಿರೋದೊಂದು ಪ್ರೋಗ್ರಾಮ್ ಇರ್ಬೋದು. ಅದು ಏನೋ ಒಂದನ್ನ 2 ಡೈಮೆನ್ಷನಲ್ ಅರೇಯನ್ನು ಇಂಪ್ಲಿಮೆಂಟ್ ಮಾಡಿ ಅಂತ. Sometimes we will not be able to relate those things into our daily activities. ಅದನ್ನ ಬಿಟ್ಬಿಡಿ, ಅಲ್ಲಿರೋದು ಪ್ರೋಗ್ರಾಮ್ಸ್ ಸದ್ಯಕ್ಕೆ ಬಿಡಿ. ಸದ್ಯಕ್ಕೆ ಬಿಟ್ಟು ಚಿಕ್ಕದಾಗಿ ಯಾವ್ದಾದ್ರು ಒಂದು ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ತಗೊಳ್ಳಿ. ನೀವು ಯಾವುದೋ ಮನೆಯಲ್ಲಿ ಮಾಡುವಂತ ಒಂದು ಇದನ್ನ ತಗೊಳ್ಳಿ, ಅಥವಾ ನೀವು ಹೆಚ್ಚಾಗಿ ಉಪಯೋಗಿಸುವಂತ ಯಾವ್ದಾದ್ರು ಒಂದು ಆಪ್ ಅಥವಾ ಇದನ್ನ ತಗೊಂಡು ಅದನ್ನ ಬರಿಬೋದಾ, ಅದ್ರಲ್ಲಿ ಯಾವ್ದೋ ಒಂದು ಪಾರ್ಟ್ ಬರಿಬೋದಾ. ಈಗ ಉದಾಹರಣೆಗೆ ಯಾವ್ದೋ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಾ. ಆ ವೆಬ್ಸೈಟ್ ಲಾಗಿನ್ ಆದಾಗ ಅದೇನ್ ಮಾಡುತ್ತೆ, ಹೋಗಿ ಪಾಸ್ವರ್ಡ್ ಅನ್ನ ವ್ಯಾಲಿಡೇಟ್ ಮಾಡಿ, ಸರಿ ಇದ್ರೆ ಓಕೆ ವೆಲ್ಕಮ್ ಅಂತ ಹೇಳುತ್ತೆ. ಅಷ್ಟೊಂದು ಸೆಕ್ಯೂರಿಟಿ ಬಿಲ್ಡ್ ಮಾಡ್ದಲ್ಲ ಹೋದ್ರು ನೀವು ಒಂದು ವ್ಯಾಲ್ಯೂ ಕೊಟ್ಟಾಗ ಅದು ಇನ್ನೊಂದು ಕಂಪೇರ್ ಮಾಡಿ ವಾಪಸ್ ಬರುವಂತದನ್ನೇ ಆದ್ರೂ ಅಲ್ಲಿಂದ ಶುರು ಮಾಡಿ ಒಂದಷ್ಟು ಪ್ರೋಗ್ರಾಮ್ಸ್ ಬರಿತಾ ಹೋಗಿ. The more and more programs you write, then it becomes much easier for your exam and also to grow your problem solving skills. ಹಾಗೇನೆ ಈ ತರ ನೀವು ಮಾಡ್ತಾ ಸಣ್ಣ ಸಣ್ಣ ಸಮಸ್ಯೆಗಳನ್ನ ತಗೊಂಡು ಅದಕ್ಕೆ ಏನಾದ್ರು ಪ್ರೋಗ್ರಾಮ್ ಮಾಡ್ತಾ ಹೋದಾಗ ಯು ಕ್ಯಾನ್ ಆಲ್ಸೋ ಬಿ ಎ ಕ್ರಿಯೇಟರ್. ನಾನು ಅವಾಗಲೇ ಹೇಳಿದೆ, ವಿ ಆರ್ ಆಲ್ ವೆರಿ ಗುಡ್ ಕನ್ಸ್ಯೂಮರ್ಸ್. ಇವಾಗಿನ ಮಕ್ಕಳು ಹುಟ್ಟತಾನೆ ಕನ್ಸ್ಯೂಮರ್ಸ್ ಆಗಿ ಬಂದ್ಬಿಟ್ಟಿರ್ತಾರೆ. ಹೆಂಗೆ ಅಂದ್ರೆ, ಅವತ್ತು ನಮ್ಮ ಮನೇಲಿ ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ. ಟಿವಿಯಲ್ಲಿ ಸ್ಮಾರ್ಟ್ ಅಲ್ಲ, ನಾರ್ಮಲ್ ಟಿವಿನಲ್ಲಿ, ನಾರ್ಮಲ್ ಫ್ಲಾಟ್ ಸ್ಕ್ರೀನ್ ಟಿವಿನಲ್ಲಿ ನೀವು DTH ಸೆಟ್ ಟಾಪ್ ಬಾಕ್ಸ್ ಕನೆಕ್ಟ್ ಮಾಡಿಟ್ಟಿದ್ರೆ ಅಲ್ಲಿ ಏನೋ ಒಂದು ಮೆಸೇಜ್ ಬರುತ್ತೆ, ನಿಮ್ದು ರೀಚಾರ್ಜ್ ಟುಡೇ ಟು ದಿಸ್ ಇದು, ಅಥವಾ ಇದೇನೋ ₹2 ಚಾನಲ್ ಕೊಡ್ತೀವಿ, ಪ್ರೆಸ್ ಓಕೆ ಟು ಕಂಟಿನ್ಯೂ ಅಂತ. ನಿಮ್ಗೆ ಗೊತ್ತು ಪ್ರೆಸ್ ಓಕೆ ಅಂದ್ರೆ ನಾವು ಪಾರ್ಟ್ ಡಿಜಿಟಲ್ ಪಾರ್ಟ್ ಅನಲಾಗ್ ಜನರೇಷನ್ ಅವರಿಗೆ ಓಕೆ ಅದು ರಿಮೋಟ್ ಅಲ್ಲಿ ಓಕೆ ಒತ್ತಬೇಕು ಅಂತ ಗೊತ್ತು. ಈ ಮಗು, ನಾನು ಹೇಳ್ತಾ ಇರೋ ಮಗು, ಅಲ್ಲಿ ಓಕೆ ಅನ್ನೋದು ಇಟ್ ಲುಕ್ ಲೈಕ್ ಅ ಟಚ್ ಸ್ಕ್ರೀನ್. ಮಗು ನೇರ ಹೋಯ್ತು, ಆ ಸ್ಕ್ರೀನ್ ಅನ್ನು ಮುಟ್ತು. ಸೊ ಇದು ಹೆಂಗೆ ಅಂದ್ರೆ, ಆ ಸ್ಕ್ರೀನ್ ಅದು ಏನೋ ಒಂದು ಈ ತರ ಇಂಟರ್ಫೇಸ್ ಇದ್ರೆ ಹಿಂಗ್ ಮುಟ್ಟಿದ್ರೆ ಹಿಂಗ್ ಕೆಲಸ ಮಾಡುತ್ತೆ ಅನ್ನೋದು ನಮ್ಗೆ ಈಗ ಆಲ್ಮೋಸ್ಟ್ ಬೈ ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ. ನಮ್ಮ ಮಗು ಎಷ್ಟು ಚೆನ್ನಾಗಿ IT ಡಿವೈಸಸ್ ನೆಲ್ಲ ಉಪಯೋಗಿಸುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ನಾವು ಹೆಂಗೆ ಮುಂಚೆ ನಮ್ಮ ಊರಲ್ಲಿ ಒಂದು ಚಿಲ್ಕ ಹಾಕ್ಬೇಕು ಅಂದ್ರೆ ಹಿಂಗ ಹಾಕ್ತಾ ಇದ್ವೋ, ಅದೇ ರೀತಿ ಇವಾಗ ಹೋಗಿ ಇದು ಟಚ್ ಮಾಡ್ಬೇಕು ಅಂದ್ರೆ ಟಚ್ ಮಾಡ್ತಾರೆ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅ ಬಿಗ್ ಡೀಲ್. ನಮ್ಮ ಮಗುಗೆ ಎಲ್ಲಾ ಆಪ್ ಅನ್ನು ಆಪರೇಟ್ ಮಾಡಕ್ ಬರುತ್ತೆ. ನಮ್ಮ ಹುಡುಗರು, ಇವಾಗ ಕಾಲೇಜ್ ಹುಡುಗರು, ದೇ ಡು ಎವ್ರಿಥಿಂಗ್, ಎಲ್ಲದನ್ನು ಉಪಯೋಗಿಸ್ತಾರೆ ಅನ್ನೋದು, ಉಪಯೋಗಿಸೋದು ಇಸ್ ನಾಟ್ ಅಟ್ ಆಲ್ ಅ ಬಿಗ್ ಡೀಲ್. ಈಗ ನೀವು ಬರೆಯೋದು ಮತ್ತೆ ಓದೋದು ಎರಡನ್ನ ಒಂದು ಉದಾಹರಣೆಯಾಗಿ ಇಟ್ಕೊಂಡ್ರೆ, ಮಾತಾಡೋದು ಮತ್ತೆ ಬರೆಯೋದು ಉದಾಹರಣೆಯಾಗಿ ಇಟ್ಕೊಳ್ಳಿ. ಕನ್ನಡ ನನಗೆ ಮಾತಾಡಕ್ ಬರುತ್ತೆ, ಬಟ್ ಇಫ್ ಐ ಆಮ್ ಇಲ್ಲಿಟರೇಟ್ ಐ ಕೆನಾಟ್ ರೈಟ್. ಮಾತಾಡಕ್ ಬರುತ್ತೆ, ಓದಕ್ಕೆ ಬರೆಯಕ್ಕೆ ಬರಲ್ಲ. If you are talking about being a creator versus being a consumer, ನಾವು ಬರೀ ಕನ್ಸ್ಯೂಮರ್ ಆಗಿದ್ರೆ, ನಾವು ಬರೀ ಆಪ್ ಉಪಯೋಗಿಸ್ತಾ ಇದ್ರೆ, ನಾವು ಬರೀ ಇನ್ಸ್ಟಾಗ್ರಾಮ್ ಫೋಟೋ ಹಾಕ್ತಾ ಇದ್ರೆ, ಇಟ್ ಈಸ್ ಆಸ್ ಇಫ್ ವಿ ಆರ್ ಇಲ್ಲಿಟರೇಟ್. ವಿ ನೋ ಹೌ ಟು ಯೂಸ್ ಸ್ಟಫ್, ಬಟ್ ವಿ ಆರ್ ನಾಟ್ ಕ್ರಿಯೇಟಿಂಗ್ ಎನಿಥಿಂಗ್ ಆರ್ ಅಟ್ ಲೀಸ್ಟ್ ಥಿಂಕಿಂಗ್ ಅಬೌಟ್ ಹೌ ದೋಸ್ ಥಿಂಗ್ಸ್ ವರ್ಕ್. ಸುಮ್ಮನೆ ಉಪಯೋಗಿಸ್ತಾ ಹೋದಂಗೆ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಗಿವ್ ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಟು ಲಾಟ್ ಆಫ್ ಕಂಪನೀಸ್. ಹೀಗಿದ್ದಾಗ ನಾವು ಏನಾದ್ರೂ ಒಂದನ್ನ ಸಣ್ಣ ಸಣ್ಣದಾಗಿ ಯೋಚನೆ ಮಾಡಿಕೊಂಡು, ಇಫ್ ವಿ ಟ್ರೈ ಟು ಬಿ ಅ ಕ್ರಿಯೇಟರ್, ದಟ್ ವಿಲ್ ನಾಟ್ ಓನ್ಲಿ ಹೆಲ್ಪ್ ರೀಇನ್ಫೋರ್ಸ್ ದರ್ ಲರ್ನಿಂಗ್. ನಾವು ಏನ್ ಕಲ್ತ್ವಿ ಅದನ್ನ ರೀಇನ್ಫೋರ್ಸ್ ಮಾಡೋದ್ರ ಜೊತೆಗೆ ಇಟ್ ವಿಲ್ ಆಲ್ಸೋ ಪ್ರೊವೈಡ್ ಅ ಹ್ಯೂಜ್ ಬೂಸ್ಟ್ ಟು ಅವರ್ ಕಾನ್ಫಿಡೆನ್ಸ್. ಈಗ ಒಂದು ಉದಾಹರಣೆ, ಹಳೆ ಉದಾಹರಣೆ ಮತ್ತೆ ಹೇಳ್ತೀನಿ. ಟೈಮ್ ಎಷ್ಟಿದೆ ಅಜಿತ್? ಇನ್ನು ಟೈಮ್ ಇದೆಯಾ? ಅಜಿತ್ ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಇದೆ ಸರ್, ಒಂದ್ ಸೆಕೆಂಡ್ ನಾನು ನೋಡ್ತಾ ಇದ್ದೀನಿ, ಹೇಳ್ತೀನಿ. ಓಕೆ, 2 minutes. ಶೋರ್, ನೋ ಪ್ರಾಬ್ಲಮ್. ಹೇಳಿ, ನೀವು ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ಬೋದು. ಓಕೆ. ಈ ಕಾನ್ಫಿಡೆನ್ಸ್ ಬೂಸ್ಟ್ ಯಾಕೆ ಬೇಕಾಗುತ್ತೆ ಅಂದ್ರೆ, ನಾಳೆ ಏನಾದ್ರೂ ಪ್ರಶ್ನೆ ಕೇಳಿದಾಗ, ಇಂಟರ್ವ್ಯೂಗೆ ಹೋದಾಗ ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಕೇಳಿದಾಗ ಸಿಲೆಬಸ್ ಅಲ್ಲಿ ಇರೋದಷ್ಟೇ ತಿಳ್ಕೊಂಡು ಬಂದ್ರೆ, ನಮ್ಗೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ತಗೊಳ್ಬೇಕಾದ್ರೆ ತುಂಬಾ ಸರಿ ಹಿಂಗಾಗೋದು. ಸಿಲೆಬಸ್ ಅಲ್ಲಿ VTU ಸಿಲೆಬಸ್ ಅಲ್ಲಿ ಯಾವ್ದಿದೆ ಅಷ್ಟು ಬಿಟ್ಟು 10 ಪ್ರೋಗ್ರಾಮ್ 20 ಪ್ರೋಗ್ರಾಮ್ ಇದ್ರೆ 21ನೇ ಕೇಳಿದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ, ಬಹಳಷ್ಟು ಜನಕ್ಕೆ ಯಾರಿಗೂ ಅಂದ್ರೆ. ಅಂತದನ್ನ ತಪ್ಪಿಸೋದಕ್ಕೆ ನಾವು ಈ ರೀತಿಯಾಗಿ ವಿ ಕ್ಯಾನ್ ಟೇಕ್ ಸ್ಮಾಲ್ ಪ್ರಾಬ್ಲಮ್ಸ್ ಅಂಡ್ ಟ್ರೈ ಟು ಕಮ್ ಅಪ್ ವಿತ್ ಸೊಲ್ಯೂಷನ್ಸ್. ಇನ್ ದಿಸ್ ಪ್ರಾಸೆಸ್ ಯು ಮೈಟ್ ಆಲ್ಸೋ ಎಂಡ್ ಅಪ್ ಕ್ರಿಯೇಟಿಂಗ್ ದಿ next business idea. You can create the next startup. You can probably even create the next unicorn. ಹಿಂಗಾಗಿನೇ ರಾಘವೇಂದ್ರ ರಾವ್ ಅವರು ಹೇಳಿದ ಹಾಗೇನೆ, ದಯವಿಟ್ಟು ಕಲಿಯೋದನ್ನ ನಿಲ್ಲಿಸಬೇಡಿ.
ನೀವು ಏನಾದ್ರೂ ಆಗ್ಲಿ ಕಲಿತಾ ಇರಿ. ಅಪ್ ಸ್ಕಿಲ್ಲಿಂಗ್ ಅಂಡ್ ಕ್ರಾಸ್ ಸ್ಕಿಲ್ಲಿಂಗ್ ಅನ್ನೋದು ಇವತ್ತಿನ IT ಇಂಡಸ್ಟ್ರಿನಲ್ಲಿ ಅಥವಾ ಆಲ್ IT ಎನೇಬಲ್ಡ್ ಸರ್ವಿಸಸ್ ನಲ್ಲಿ ಇರುವಂತಹ ಒಂದು ಬಸ್ ವರ್ಡ್. ಅವಾಗ ಬಸ್ ವರ್ಡ್ಸ್ ಬರ್ತಾ ಇರುತ್ತೆ. ಈಗಿನ ಬಸ್ ವರ್ಡ್ ಅಪ್ ಸ್ಕಿಲ್ಲಿಂಗ್ ಅಂಡ್ ಕ್ರಾಸ್ ಸ್ಕಿಲ್ಲಿಂಗ್. ಅಪ್ ಸ್ಕಿಲ್ಲಿಂಗ್ ಅಂದ್ರೆ ಹೆಚ್ಚಿನದನ್ನ, ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನದನ್ನ ಕಲಿಯೋದು. ಕ್ರಾಸ್ ಸ್ಕಿಲ್ಲಿಂಗ್ ಅಂದ್ರೆ ನಮ್ಮ ಆಚೆ ಈಚೆಯ ಕ್ಷೇತ್ರಗಳಲ್ಲೂ ಒಂಚೂರನ್ನ ಕಲ್ತ್ಕೊಳ್ಳೋದು. ನಂಗೆ ಯಾರೋ ಬೇರೆಯವ್ರ ಕೆಲಸ ಮಾಡ್ಕೊಡ್ಬೇಕು ಅಂತಿದ್ರೆ ಅವ್ರು ಏನ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದನ್ನ ಕಲ್ತ್ಕೊಳ್ಬೇಕು. ಈಗ ಉದಾಹರಣೆಗೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್. ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ 10 ಬೇರೆ ಬೇರೆ ಜನರ ಜೊತೆ ಕೆಲಸ ಮಾಡ್ತಿರ್ತಾನೆ ಒಂದು IT ಪ್ರಾಜೆಕ್ಟ್ ನಲ್ಲಿ. ಆ 10 ಬೇರೆ ಬೇರೆ ಜನರು ಕನಿಷ್ಠ ಪಕ್ಷ ಒಂದು 3 ಬೇರೆ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡಿರ್ತಾರೆ. ದ ಪ್ರಾಜೆಕ್ಟ್ ಮ್ಯಾನೇಜರ್ ವಿಲ್ ನಾಟ್ ನೋ ಆಲ್ ದೋಸ್ ಟೆಕ್ನಾಲಜೀಸ್ ಇನ್ ಡೀಟೇಲ್. ಆದ್ರೆ ಏನೂ ಗೊತ್ತಿಲ್ದಲೆ ಹೋದ್ರೆ, ಅವ್ರು ಕ್ರಾಸ್ ಸ್ಕಿಲ್ ಮಾಡಿ ಇವ್ರು ಏನ್ ಮಾಡ್ತಾರೆ, ಈ ಟೆಕ್ನಾಲಜಿ ಯಾಕೆ ಉಪಯೋಗಿಸ್ತಾರೆ ಅಂತ ಗೊತ್ತಿಲ್ದಲೆ ಹೋದ್ರೆ ಅವರು ರೈಲು ಬಿಡುವಂತ ಸಂದರ್ಭಗಳು ತುಂಬಾ ಇರುತ್ತೆ. ಆ ಬೇರೆ ರಿಸೋರ್ಸ್ಗಳು ಇದು ಹಂಗೆ ಹಿಂಗೆ ಅಂತ ರೈಲ್ ಬಿಡುವಂತ ಸಂದರ್ಭಗಳಿರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಪ್ ಸ್ಕಿಲ್ಲಿಂಗ್ ಅಂಡ್ ಕ್ರಾಸ್ ಸ್ಕಿಲ್ಲಿಂಗ್ ಇಸ್ ಇಂಪಾರ್ಟೆಂಟ್. Upskilling and cross skilling for students is also important because that is the only way you can move forward. ಈಗ 25 ವರ್ಷ ಕೆಲಸ ಮಾಡಿದವರು ಅಪ್ ಸ್ಕಿಲ್ ಕ್ರಾಸ್ ಸ್ಕಿಲ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ಯಾವ್ದೋ ಒಂದೇ ಕೆಲಸ ಮಾಡಿದವರು. ನೀವು ಇವಾಗಿನ್ನೂ ಶುರು ಮಾಡ್ತಾ ಇರುವಂತವ್ರು, ಇಟ್ ಇಸ್ ವೆರಿ ಈಸಿ ಫಾರ್ ಯು ಅಂಡ್ ಇಟ್ ಇಸ್ ಮಸ್ಟ್ ಫಾರ್ ಯು ಟು ಕಂಟಿನ್ಯೂಸ್ಲಿ ಅಪ್ ಸ್ಕಿಲ್ ಅಂಡ್ ಕ್ರಾಸ್ ಸ್ಕಿಲ್. ಒಂದು ಏರಿಯಾನ ತಗೊಂಡು ಕಲಿತಾ ಹೋಗಿ ಅಕ್ಕಪಕ್ಕದಲ್ಲೂ ಏನಾಗುತ್ತೆ ಅನ್ನೋದನ್ನ ನೋಡಿ. ಇದರಲ್ಲಿ ಒಂದು ಉದಾಹರಣೆ ಬರ್ಬೋದು. ಯಾವ್ದೋ ರಿಸರ್ಚ್ ಹೋಗ್ತೀವಿ ಅಂದವರು ಕಾಮನ್ ಸೆನ್ಸ್ ಅನ್ನು ಸ್ವಲ್ಪ ಬೆಳೆಸ್ಕೊಳ್ಬೇಕಾಗುತ್ತೆ. ನಾಳೆ ಬ್ಯಾಂಕ್ ಹೋಗಿ ಕೆಲಸ ಮಾಡೋದು ಹಿಂಗೆ ಅಂತ ಗೊತ್ತಿರ್ಬೇಕಾಗುತ್ತೆ. ಅಷ್ಟು ಸಣ್ಣ ವಿಷಯಗಳಿಂದ ಹಿಡಿದು ನಿಮ್ಮ ಫೀಲ್ಡ್ ನ ಜೊತೆಗೆ ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನ್ ಆಗ್ತಿದೆ ಅನ್ನೋದು ತಿಳ್ಕೊಳ್ಳೋ ಜೊತೆಗೆ ಅಪ್ ಸ್ಕಿಲ್ಲಿಂಗ್ ಅಂಡ್ ಕ್ರಾಸ್ ಸ್ಕಿಲ್ಲಿಂಗ್ ಇಸ್ ಇಂಪಾರ್ಟೆಂಟ್. ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್ ಕೂಡ ಇಂಪಾರ್ಟೆಂಟ್. ಅನ್ಲರ್ನ್ ಅಂದ್ರೆ ಏನು? ನಾವ್ ಇದೆಲ್ಲ ಕಲಿತಾ ಇರ್ತೀವಲ್ಲ, ನಾಳೆ ಏನಾದ್ರೂ ಡ್ರಾಸ್ಟಿಕಲಿ ಬದಲಾವಣೆ ಆದ್ರೆ ನಾವು ಹಿಂಗೆ ಕಲ್ತಿರೋದು ಇದನ್ನೇ ಮಾಡ್ತೀವಿ ಅಂತ ಹೇಳುವ ಹಾಗೆ ಇಲ್ಲ ಇವತ್ತಿನ ಪರಿಸ್ಥಿತಿ. ನಾಳೆ ಏನೋ ಬೇರೆ ಬಂತು ಅಂದ್ರೆ ಅದನ್ನ ಈ ಕಲ್ತಿರೋದನ್ನ ಮರೆತು ಹೊಸದನ್ನ ಕಲ್ತು ಮತ್ತೆ ಅದನ್ನ ನಾವು ಉಪಯೋಗಿಸೋದಕ್ಕೆ ನಾವು ಸಿದ್ಧರಾಗಿರ್ಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿ ಹಂಗೆ ಇದೆ. ನೀವು ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಅದೇ ರೀತಿನಲ್ಲಿ ಇರುತ್ತೆ. ಈಗ ನಾನು ಅವಾಗಲೇ ಹೇಳಿದೆ, ಬ್ಯಾಂಕ್ ಅಲ್ಲಿ ದೊಡ್ಡ ಲೆಡ್ಜರ್ ಇರ್ತಿತ್ತು ಅಂತ. ಇವತ್ತು ನಾನು ಲೆಡ್ಜರ್ ಬರಿತಾ ಕೂತ್ಕೋತೀನಿ ಅಂತ ಯಾವ ಬ್ಯಾಂಕ್ನವರು ಹೇಳಲ್ಲ. ಯಾಕಂದ್ರೆ ಅವರಿಗೆ ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ವಾಯ್ಸ್ ಬ್ಯಾಂಕಿಂಗ್, ವಾಟ್ಸ್ಆಪ್ ಬ್ಯಾಂಕಿಂಗ್ ಇಸ್ ದ ಲೇಟೆಸ್ಟ್ ಟ್ರೆಂಡ್. ಇವಾಗ ಅರ್ಧ ಮುಕ್ಕಾಲು ATM ಅಲ್ಲಿ ಮಾಡ್ತಿದ್ದ ಕೆಲಸಗಳೆಲ್ಲ ದುಡ್ಡು ತೆಗೆಯೋದು ಹಾಕೋದು ಬಿಟ್ಟು ಮಿಕ್ಕಿದ್ದೆಲ್ಲ ವಾಟ್ಸ್ಆಪ್ ಬ್ಯಾಂಕಿಂಗ್ ನಲ್ಲಿ ಎಷ್ಟೊಂದು ಬ್ಯಾಂಕ್ ಕೊಡ್ತಿದ್ದಾರೆ. ಅಂತದನ್ನ ನಾವು ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್ ಅಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕಾಗುತ್ತೆ. ಅಜಿತ್, ಟೈಮ್ ಬಗ್ಗೆ ಸರ್ 20 ಮಿನಿಟ್ಸ್ ಇದೆ ಸರ್. ನೈಸ್, ಓಕೆ. ನಾವೊಂದು 10 ನಿಮಿಷ ಅಟ್ಲೀಸ್ಟ್ ಕ್ವಶನ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಇಷ್ಟೆಲ್ಲ ಹೇಳಿದ್ಮೇಲೆ ಡೂ ನಾಟ್ ಲಿಮಿಟ್ ಯುವರ್ ಆಪ್ಷನ್ಸ್. ನಿಮ್ಗೆ ಏನಾದ್ರೂ ಒಂದು ಗುರಿ ಇರ್ಬೋದು. ನೀವು CA ಮಾಡಬೇಕು, ಡೇಟಾ ಸೈಂಟಿಸ್ಟ್. ಈಗ ನೀವೆಲ್ಲ ಮ್ಯಾಥ್ಸ್ ಓದಿದವರು, ಕಾಮರ್ಸ್ ತಿಳ್ಕೊಂಡವರು ಡೇಟಾ ಸೈಂಟಿಸ್ಟ್ ಆಗೋದಕ್ಕೆ ಬಹಳ ಒಳ್ಳೆ ಆಪರ್ಚುನಿಟಿ ಇರುತ್ತೆ, ಅದಿರ್ಬೋದು. ಅಥವಾ ನಾನು ಸ್ಟಾರ್ಟ್ಅಪ್ ಮಾಡ್ತೀನಿ, ಅಥವಾ ನಾನು ನಂದೇ ಒಂದು ಸಂಸ್ಥೆಯನ್ನು ಕಟ್ತೀನಿ. ಈ ತರದ್ ಏನೇ ಗೋಲ್ ಇರ್ಬೋದು. ಆದ್ರೆ ಡೂ ನಾಟ್ ಟೇಕ್ ಅ ಡಿಸಿಷನ್ ವಿತೌಟ್ ನೋಯಿಂಗ್ ವಾಟ್ ದಿ ಅದರ್ ಆಪ್ಷನ್ಸ್ ಆರ್. ಬೇರೆ ಏನೇನ್ ಮಾಡ್ಬೋದು, ಏನೇನ್ ಸಾಧ್ಯತೆಗಳಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಿ. ಅದನ್ನ ಪ್ರಯತ್ನ ಮಾಡಿದ ಮೇಲೆ ನೀವು ನಿಮ್ಮ ಡಿಸಿಷನ್ ಅನ್ನು ತಗೊಳ್ಳಿ. ಹ್ಯಾವಿಂಗ್ ಓನ್ಲಿ ಒನ್ ಆಪ್ಷನ್ ಇಸ್ ಡೆಫಿನೆಟ್ಲಿ ನಾಟ್ ಅನ್ ಆಪ್ಷನ್. ಮತ್ತೆ ಇದನ್ನ ಆವಾಗಲೇ ಹೇಳಿದೆ, IT ಇಸ್ ನಾಟ್ ಓನ್ಲಿ ಅಬೌಟ್ ಪ್ರೋಗ್ರಾಮಿಂಗ್. ಈಗ ನೀವು ಕಂಪ್ಯೂಟರ್ ಸೈನ್ಸ್ ಅನ್ನ ನೀವು ಕಾಮರ್ಸ್ ಸ್ಟ್ರೀಮ್ ನಿಂದ ಓದ್ತಿದ್ದೀರಾ ಅಂದ ಮಾತ್ರಕ್ಕೆ ನೀವು IT ಫೀಲ್ಡ್ ನಲ್ಲಿ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯಾದಂತಹ ಆಪರ್ಚುನಿಟೀಸ್ ಇರುತ್ತೆ. ಕೆಲವು ಕ್ಷೇತ್ರಗಳಲ್ಲಂತೂ ವಿಶೇಷವಾಗಿ MBAಗಳನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕಡೆ ಎಲ್ಲ ಬಂದಾಗ, ಇಫ್ ಯು ನೋ IT ಅಂಡ್ ಇಫ್ ಯು ಆಲ್ಸೋ ಹ್ಯಾವ್ ದಟ್ ಮ್ಯಾನೇಜ್ಮೆಂಟ್ ಸಾರ್ಟ್ ಆಫ್ ಬ್ಯಾಕ್ ಗ್ರೌಂಡ್, ಯು ವಿಲ್ ಬಿ ವ್ಯಾಲ್ಯೂಡ್ ಇನ್ ದ ಇಂಡಸ್ಟ್ರಿ. ಮತ್ತೆ ಫೈನಾನ್ಸ್ ಅನಾಲಿಟಿಕ್ಸ್ ಬಗ್ಗೆ ನಾನು ಹೇಳಿದೆ, ಅಂತ ಕಡೆಗಳಲ್ಲಿ ಕೂಡ ಫೈನಾನ್ಸ್ ಬ್ಯಾಕ್ ಗ್ರೌಂಡ್, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಸ್ ಮಚ್ ಮೋರ್ ಪ್ರಿಫರ್ಡ್ ದ್ಯಾನ್ ಆಕ್ಚುಲಿ IT. ಅವರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಬಂದವರು ಬೇಡ ಅಲ್ಲಿಗೆ. ಅಂತ ಕಡೆ ಆಪರ್ಚುನಿಟೀಸ್ ಬೇಕಾದಷ್ಟು ಇರುತ್ತೆ. ಯಾವುದೇ ಕ್ಷೇತ್ರ ಆಗಲಿ, ಡೆವಲಪ್ಮೆಂಟ್ ಇಂದ ಡಾಕ್ಯುಮೆಂಟೇಶನ್ ವರೆಗೆ, ಬಿಸ್ನೆಸ್ ಅನಾಲಿಸಿಸ್ ಇರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ರತಿಯೊಂದು ಕ್ಷೇತ್ರವೂ ಇಲ್ಲಿ ಇಂಪಾರ್ಟೆಂಟ್. ಹಾಗಾಗಿ ನೀವು ಯಾವುದೇ ಇದಾದ್ರೂ, ಇಫ್ ಯು ಹ್ಯಾವ್ ವೆರಿ ಗುಡ್ IT ಸ್ಕಿಲ್ಸ್, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ಮುಂದಿನ ಹೆಜ್ಜೆಗಳು, ನೀವು ಏನೇ ಮಾಡಿ, ಫೋಕಸ್ ಆನ್ ಲರ್ನಿಂಗ್. ಒನ್ಸ್ ಯು ಪುಟ್ ಯುವರ್ ಫೋಕಸ್ ಆನ್ ಲರ್ನಿಂಗ್, ನಿಮ್ಮ ಸಿಲೆಬಸ್ ಓನ್ಲಿ ಬಿಕಮ್ಸ್ ಅ ವೆರಿ, ಏನಂತಾರೆ, ಒನ್ ಪಾರ್ಟ್ ಆಫ್ ಯುವರ್ ಲರ್ನಿಂಗ್ ಪ್ರೋಸೆಸ್. ಸಿಲೆಬಸ್ಸೇ ಒಂದು ದೊಡ್ಡ ಸಂಗತಿ. ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ 400 ಪುಟ ಇದೆ, ಅದನ್ನ ಓದಿ ನಾನು
ಮುಗಿಸೋದೇ ಒಂದ್ ಕಷ್ಟ ಅಂತ ಅನ್ಕೊಂಡ್ಬಿಟ್ರೆ ಇದು ಆಗಲ್ಲ. ಅದ್ರ ಬದಲು it is talking about something that I already know and I already use. ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ಸ್ ಅಲ್ಲಿ ನೀವೆಲ್ಲರೂ ಎಕ್ಸ್ಪರ್ಟ್ ಗಳಿರ್ತೀರಾ. ಬೇರೆ ಗ್ಯಾಜೆಟ್ ಗಳನ್ನ, ಸಾಫ್ಟ್ವೇರ್ ಅನ್ನ, ಇಂಟರ್ನೆಟ್ ಅನ್ನು ಉಪಯೋಗಿಸೋದ್ರಲ್ಲೂ ಎಕ್ಸ್ಪರ್ಟ್ಸ್ ಇರ್ತೀರಾ. ಜಸ್ಟ್ ಟ್ರೈ ಟು ರಿಲೇಟ್ ಇಟ್ ಬ್ಯಾಕ್ ಟು ಹೌ ಯುವರ್ ಸಿಲೆಬಸ್ ಇಸ್ ಟ್ರೈಂಗ್ ಟು ಟೀಚ್ ದ ಸೇಮ್ ಥಿಂಗ್ ಟು ಯು. ಅಲ್ಲಿ ಯಾವ್ದೋ ಪ್ರೋಗ್ರಾಮ್ ಬಹಳಷ್ಟು ನನ್ಗೆ ಅನ್ಸೋದು ಫಸ್ಟ್ PUC ನಾನು ಮಾತಾಡಿರೋ ಹಂಗೆ ಮತ್ತು ನಾನು ಆ ಟೆಕ್ಸ್ಟ್ ಬುಕ್ ನೋಡಿರೋ ಹಂಗೆ ಪ್ರೋಗ್ರಾಮಿಂಗ್ ಅನ್ನ ಎಫಿಷಿಯಂಟ್ ಆಗಿ ಕಲಿಯೋದು ಸ್ವಲ್ಪ ಕಷ್ಟ ಅನ್ಸ್ಬೋದು. ಅದಕ್ಕೆ ಒಂದಷ್ಟು ಸಣ್ಣ ಪುಟ್ಟ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ನ ಹೊರಗಡೆ ನೀವು ಕಲ್ತ್ರೆ, ಅಂದ್ರೆ ಕ್ಲಾಸ್ಗೆ ಹೋಗ್ಬೇಕಾಗೂ ಇಲ್ಲ, ಇಂಟರ್ನೆಟ್ ಅಲ್ಲಿ ಇರೋ ರಿಸೋರ್ಸಸ್ code.org is a very good resource. ಅಂತದ್ ಬೇಕಾದಷ್ಟಿವೆ. ಅದನ್ನು ತಗೊಂಡು ನೀವು ಕಲ್ತ್ರೆ ನಿಮ್ಮ ಸಿಲೆಬಸ್ ವಿಲ್ ಬಿಕಮ್ ಮಚ್ ಮೋರ್ ಈಸಿಯರ್ ಅಂಡ್ ಯುವರ್ ಲರ್ನಿಂಗ್ ವಿಲ್ ಆಲ್ಸೋ ಬಿಕಮ್ ಮಚ್ ಮೋರ್ ಎಫಿಷಿಯಂಟ್. ಇಷ್ಟು ಹೇಳಿ ಇನ್ನೊಂದು 10-15 ನಿಮಿಷ ಇದೆ ಅಂತ ಅವ್ರು ಹೇಳಿದ್ರಿಂದ ಇದನ್ನ ನಾವು ಕ್ವೆಶನ್ಸ್ಗೆ ತಗೊಳ್ಳೋಣ. ಏನಾದ್ರೂ ಪ್ರಶ್ನೆಗಳು, ಕ್ಲಾರಿಫಿಕೇಶನ್ಸ್, ಅಥವಾ ಇಫ್ ಯು ವಾಂಟ್ ಮೀ ಟು ಗೋ ಬ್ಯಾಕ್ ಟು ಎನಿ ಆಫ್ ದ ಪಾಯಿಂಟ್ಸ್ ದಟ್ ಐ ಸ್ಪೋಕ್ ಅಬೌಟ್, ವಿ ಕ್ಯಾನ್ ಡೆಫಿನೆಟ್ಲಿ ಡೂ ದಟ್. ಎನಿ ಕ್ವೆಶ್ಚನ್ಸ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಗೊತ್ತಾಗ್ಲಿಲ್ಲ ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನ್ ಕೇಳಲ್ಲ. ಕೇಳಿ, ಯಾರು ಬೇಕಾದ್ರೂ ಪ್ರಶ್ನೆಗಳು ಕೇಳಬಹುದು, ಯಾರು ಬೇಕಾದ್ರೂ ಕೇಳಬಹುದು. ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು. ಶ್ರೀನಿಧಿ ಅವರು, ಐ ಥಿಂಕ್ ಕೆಲವು ಸೈಟ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಲರ್ನಿಂಗ್ ಈಸಿ ಮಾಡುವಂತ ಸೈಟ್ಸ್ ಬಗ್ಗೆ. ಕ್ಯಾನ್ ಯು? ಹಲೋ, ಗುಡ್ ಮಾರ್ನಿಂಗ್ ಸರ್, ದಿಸ್ ಇಸ್ ಉದಯ್. ನಾನೇನಿಲ್ಲ, ಶ್ರೀನಿಧಿ ಅವ್ರಿಗೆ ಹೇಳ್ತಾ ಇದ್ದೆ, ಕೆಲವು ಲರ್ನಿಂಗ್ ಈಸಿ ಆಗುವಂತ, ಈಸಿ ಮಾಡುವಂತ ಅನೇಕ ಸೈಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇಲಾಬರೇಟ್ ಆನ್ ದಟ್. ಇನ್ನೇನು ಹಂಗೆ ಆಯ್ತು, ಹೊರವರೇ ಮಾತಾಡ್ತಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಸರ್, ಐ ಹ್ಯಾವ್ ಅ ಡೌಟ್ ಸರ್. ಸರ್ ಹೇಳಿ. ಸರ್ ನಟರಾಜ್ ಸರ್ ಹೇಳ್ತೀನಿ, ಅದು ಲೀಸ್ಟ್ ಒಂದು ಕೆಲವು ಸೈಟ್ ಗಳನ್ನ ಹೇಳ್ತೀನಿ ಖಂಡಿತ. ಅದೇ ಅದಕ್ಕೋಸ್ಕರ ಆಯ್ತಾಯ್ತು. ಹಲೋ ಸರ್, ಮೈ ಡೌಟ್ ಇಸ್ ದಟ್ ಈಗ ಅಂದ್ರೆ ಟೂ ಡಿಕೇಡ್ಸ್ ಅಗೋ ಈ ಆನ್ಲೈನ್ ಬಿಸ್ನೆಸಸ್ ಎಲ್ಲ ಸ್ಟಾರ್ಟ್ ಆಯ್ತು. ಅಂದ್ರೆ ಅಮೆಝಾನ್ ಆಗ ಹೊಸದಾಗಿತ್ತು, ಪೇಪಾಲ್ ನೋಡಿ x.com ಅಂತ ಸ್ಟಾರ್ಟ್ ಆಗಿತ್ತು. ಆಮೇಲೆ ಇನ್ನು ಬೇರೆ ಬೇರೆ ತರ ವೆಬ್ಸೈಟ್ಸ್ ಎಲ್ಲ, ಸೋಷಿಯಲ್ ಮೀಡಿಯಾನು ನೋಡಿ ಆಗ ಸ್ಟಾರ್ಟ್ ಆದಾಗ ಬೇರೆ ಬೇರೆ ವೆಬ್ಸೈಟ್ಸ್ ಇತ್ತು, ಅಂದ್ರೆ ಫೇಸ್ಬುಕ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ. ಬಟ್ ಈಗ ಏನಾಗ್ತಿದೆ ಅಂದ್ರೆ, ಆಫ್ಟರ್ ದೋಸ್ ಕಂಪ್ನೀಸ್ ಹ್ಯಾವ್ ಬಿಕಮ್ ಬಿಲಿಯನರ್ ಕಂಪ್ನೀಸ್, ದೇ ಹ್ಯಾವ್ ಸ್ಟಾರ್ಟೆಡ್ ಲೈಕ್ ಗೋಯಿಂಗ್ ಇನ್ ಟು ಅಂದ್ರೆ ಎವ್ರಿ ಫೀಲ್ಡ್. ಅಂದ್ರೆ ರಿಟೇಲ್ ಅಲ್ಲೂ ಹೋಗಿದ್ದಾರೆ, ಅಂಡ್ ದೇ ಹ್ಯಾವ್ ದೇರ್ ಓನ್ ಕರೆನ್ಸಿ ಆಲ್ಸೋ. ಡಿಜಿಟಲ್ ಕರೆನ್ಸಿನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪೇಮೆಂಟ್ಸ್ ನು ಅವ್ರು, ಅಂದ್ರೆ ದೇ ಹ್ಯಾವ್ ಫಾರ್ಮ್ಡ್ ಅನ್ ಎಕೋ ಸಿಸ್ಟಮ್, ಬಟ್ ದಟ್ ಈಸ್ ಅಬ್ಸ್ಟ್ರಕ್ಟಿಂಗ್ ಆಲ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನೋಂಗೋನು. ಅಂದ್ರೆ ಈಗ ಸಿ, ಇಫ್ ಐ ಆಮ್ ಸ್ಟಾರ್ಟಿಂಗ್ ಮೈ ಓನ್ ಆನ್ಲೈನ್ ಬಿಸ್ನೆಸ್, ದೆನ್ ಇಟ್ ಬಿಕಮ್ಸ್ ವೆರಿ ಕಾಂಪಿಟೇಟಿವ್. ಅಂಡ್ ಕಾಂಪಿಟೇಟಿವ್ ಅನ್ನೋದಕ್ಕಿಂತ I have to fight the Goliath annangagoytu. So they have created some situation like I need to disrupt the whole fabric itself annangayitu. So andre for example, see so this example might not be relevant to what I am saying, but Jio tara agogide anta anside. But like how the social media, andre iವಾಗ Facebook ಅವರು, see Jio itself, they came in the telecom industry, but they have introduced the JioMart also. So andre
computer science is a discipline, but the implementation is technology alva. Andre implementation andre online shopping becomes a technology. They have used many technologies, and bari one industry alla, andre it becomes a dominant force. Please now please keep the question brief. Okay. Yes sir. So I'll come to the point. What I'm saying is that so for any person, like for example student, ಇವಾಗ ಸ್ಟಾರ್ಟ್ಅಪ್ ಕಲ್ಚರ್ ಅಂತಾನು ತುಂಬಾ ಹೈಪ್ ನಡೀತಿದೆ ಅದ್ರ ಜೊತೆಗೆ. There is also delusion that you can do something, like you can build an app and then you can approach some business or some investor and then just roundings ಹೋಗ್ಬೋದು, ಅವ್ರನ್ನ ಮನಿ ಕೇಳ್ಬೋದು, and then you'll become big ಅನ್ನೋ ಒಂಥರ something like people don't ಅಂದ್ರೆ ಅದನ್ನು ಇದೆ. ಅಂದ್ರೆ people don't see the ಏನಂತಾರೆ ಅಂದ್ರೆ don'ts of the industry ಅನ್ನೋ ಇದೆ. So it's ಅಂದ್ರೆ ಇದೊಂದು ಏನಂದ್ರೆ those industries have become like those industries have invented ಅಂದ್ರೆ they have used the technology in such a way that they have got the trust of the people. They have become so big, but I don't see that even if I start my business, it would survive because of their aggressive pricing policy or anything like that. So any views on this or anything like nimge any clarity on this? ಸರಿ, ನೀವು ಹೇಳಿದ್ದು ನಂಗೆ ಅರ್ಥ ಆಗಿದೆ. ಅಂದ್ರೆ ಏನು ಅಂತ ನನಗೆ ಅನಿಸ್ತಿರೋದು ಏನಂದ್ರೆ, ಈಗ ಈ ತರ ಇಷ್ಟೊಂದು ಕಾಂಪಿಟೇಷನ್ ಅಟ್ ಅ ವೆರಿ ಹ್ಯೂಜ್ ಸ್ಕೇಲ್ ಇದೆ. ಸೊ ಹೌ ಡು ವಿ ಸರ್ವೈವ್, ಅಥವಾ ಹೌ ಡಸ್ ಅ ಸ್ಮಾಲ್ ಬಿಸ್ನೆಸ್ ಸರ್ವೈವ್ ಅಂತ. ಸೊ ನನಗೆ ಅನ್ಸೋದು ಇದರಲ್ಲಿ ದೇರ್ ಇಸ್ ನೋ, ನಿಮ್ಗೂ ಗೊತ್ತಿದೆ, ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಆನ್ಸರ್ ಹಿಯರ್. ಏನಂದ್ರೆ ಈ ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ, ಪ್ರತಿಯೊಂದು ಯೂಸ್ ಕೇಸ್ ನಲ್ಲೂ ದೇರ್ ಈಸ್ ಆಲ್ವೇಸ್ ಸ್ಪೇಸ್ ಫಾರ್ ಎವ್ರಿಬಡಿ. ಅದು ಯಾವಾಗ ಎಲ್ರಿಗೂ ಬೇರೆಯವರಿಗೆ ಆಗ್ಬೋದು ಅಂದ್ರೆ ಅದು ಯಾವಾಗ ಒಂದು ಅಥವಾ ಎರಡೇ ಪ್ಲೇಯರ್ಸ್ ಇರುವಂತ ಸಿಚುವೇಶನ್ ಬಂದ್ರೆ ಮಾತ್ರ ಹಂಗಾಗ್ಬೋದು ಹೊರತು, ಈಗ ಇಡೀ ದೇಶಕ್ಕೆ, ಈಗ ನೀವು ಇ ಕಾಮರ್ಸ್ ಬಗ್ಗೆ ಹೇಳಿದ್ರಿ, ಅಮೆಝಾನ್ ಇತ್ತು, ಫ್ಲಿಪ್ಕಾರ್ಟ್ ಇತ್ತು. ಅಮೆಝಾನ್ ನೀವು ಹೇಳ್ದಂಗೆನೆ ತುಂಬಾ ದೊಡ್ಡದು ಮಲ್ಟಿನ್ಯಾಷನಲ್ ಬಂತು, ಬಟ್ ಫ್ಲಿಪ್ಕಾರ್ಟ್ ಅಗೇನ್ ಇಸ್ ಅ ಹೋಮ್ ಗ್ರೋನ್ ಪ್ಲಾಟ್ಫಾರ್ಮ್ ಆಯ್ತು. ಅಮೆಝಾನ್ ಫ್ಲಿಪ್ಕಾರ್ಟ್ ಎರಡೂ ಇದ್ದಾಗ ಬೇರೆಯವರು ಯಾಕಿದ್ದಾರೆ? ಅವರಿಬ್ರು ಗ್ರೋಸರಿನಲ್ಲಿ they are still not able to do a good job, and that is why there is a space for Big Basket. Big Basket started small and now it is growing huge, and there are rumors that Tatas are taking it over. ಅದೇ ರೀತಿ ಇವ್ರು ಇಷ್ಟ ಜನ ಇದ್ರಲ್ಲ, ಈಗ ಗ್ರೋಸರಿ ಬಿಗ್ ಬಾಸ್ಕೆಟ್ ಇದ್ದಾಗ ಜಿಯೋ ಮಾರ್ಟ್ ಯಾಕೆ ಬಂತು? ಸೊ ಜಾಗ ಎಲ್ರಿಗೂ ಇರುತ್ತೆ, ಬಟ್ ವಾಟ್ ಇಸ್ ದ ಡಿಫ್ರೆನ್ಶಿಯೇಟರ್ ಅನ್ನೋದು ಇಟ್ ಮೇಕ್ಸ್, ಐ ಮೀನ್ ಇವಾಗ ಹಂಗ್ ನೋಡ್ತು ಅಂತ ಅಂದ್ರೆ, ಗೂಗಲ್ ಎಲ್ಲಾದ್ರಲ್ಲೂ ಇತ್ತು. ಗೂಗಲ್ನೇ ಒಂಥರ ಅದು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ, ಇವತ್ತಿನವರೆಗೂ ಒಂದು ಒಳ್ಳೆ ಸೋಷಿಯಲ್ ನೆಟ್ವರ್ಕ್ ಕೊಡಕ್ ಆಗಿಲ್ಲ ಗೂಗಲ್ಗೆ. ಸೊ ನಾ ಏನ್ ಹೇಳ್ತೀನಿ ಅಂದ್ರೆ, ಒಂದು ಆಪರ್ಚುನಿಟಿ ಫಾರ್ ಎವ್ರಿಬಡಿ ಎಕ್ಸಿಸ್ಟ್, ಬಟ್ ನಾವ್ ಏನ್ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅನ್ನೋದು ಮಾತ್ರ ಅಲ್ಲಿ ವ್ಯತ್ಯಾಸ ಅಂತ ನನ್ಗನ್ಸುತ್ತೆ. ಒಂದು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು, ಎರಡನೇದು ಮೇಕಿಂಗ್ ಅ ಡಿಫರೆನ್ಸ್, ಮತ್ತು ಮೂರನೇದು ಲರ್ನಿಂಗ್ ಫ್ರಮ್ ಫೇಲ್ಯೂರ್ಸ್. ನಾನು ಏನೋ ಮಾಡಕ್ ಹೋದೆ, ಅಮೆಝಾನ್ ಸೇಲ್ ಹಾಕ್ಬಿಟ್ಟು ನಂದು ಮಾರ್ಜಿನ್ಸ್ ಎಲ್ಲ ಹಾಳು ಮಾಡ್ತು. ದೇರ್ ಹ್ಯಾವ್ ಬಿನ್ ಕೇಸಸ್ ಅಂತದಾಗಿದೆ. ಈ ತರ ಇ ಕಾಮರ್ಸ್ ನೀವು ಹೇಳಿದ್ದು ಸಂಪೂರ್ಣವಾಗಿ ನಿಜ. ಇ ಕಾಮರ್ಸ್ ನ ಹೊಡೆತದಿಂದಾಗಿ ನಮ್ಮ ಬಹಳಷ್ಟು ಕಂಪನಿಗಳು ತೊಂದರೆ ಆಗಿವೆ. ನಮ್ಮ ಹೋಮ್ ಗ್ರೋನ್, ನಮ್ಮ ಸಣ್ಣ ಪುಟ್ಟ ಸಂಸ್ಥೆಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಆದ್ರೆ as long as we continue to innovate, I believe, in personal belief ಏನು ಅಂದ್ರೆ, as long as we continue to innovate, there will be some opportunity for everybody. ಈಗ ಇಲ್ಲೂ ನೋಡಿ, ಮತ್ತೆ ನಾವು IT ಲರ್ನಿಂಗ್ ಬಗ್ಗೆ ಬಂದ್ರೆ, ರೋಬೋಟಿಕ್ ಪ್ರಾಸೆಸ್ ಆಟೋಮೇಷನ್ ಬಗ್ಗೆ ಎಲ್ಲರೂ ಹೇಳ್ತಾರೆ. RPA ಬಂತು, ಕೆಲಸ ಹೋಯ್ತು. ಕೆಲಸ ಯಾರ್ದು ಹೋಯ್ತು? ರುಟೀನ್ ಕೆಲಸನ ತಿರುಗಿ ಮಾಡ್ತಿದ್ದವ್ರು. ಅಲ್ಲಿ ಆಪರ್ಚುನಿಟಿ ಕಂಡ್ಕೊಂಡವ್ರು ಯಾರು? ಹೌ ಟು ಇಂಪ್ಲಿಮೆಂಟ್ RPA ಅಂತ ಕಲ್ತ್ಕೊಂಡು ಒಂದಷ್ಟು ಜನ ಬಂದ್ರು. ಅವರಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇವಾಗ ಬಂತು. So every lost opportunity, it's the next step from there will be a new opportunity ಅಂತ ನಾವು ಅಂದ್ಕೊಂಡ್ರೆ ಇದು ನಿಜ. ನಾವೀಗ ಒಂದು ರಿಟೇಲ್ ಕಂಪನಿನಾಗಲಿ ಅಥವಾ ಇನ್ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಆಪ್ ಆಗ್ಲಿ ಮಾಡೋದಕ್ಕೆ ಹೋಗೋದಿಕ್ಕೆ ಇವ್ರ ಜೊತೆ ಎಲ್ಲ ಹೊಡೆದಾಡ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗ್ಬೋದು. ಬಟ್ ದೇರ್ ಆರ್ ಅದರ್ ವೇಸ್ ಇನ್ ವಿಚ್ ವಿ ಮೈಟ್ ಬಿ ಏಬಲ್ ಟು ಲುಕ್ ಅಟ್ ಇಟ್ ಅಂಡ್ ಥಿಂಕ್.
ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ಬೆಂಗಳೂರಲ್ಲಿ ನಮ್ಮನೆ ಹತ್ರ ಗಿರಿನಗರದಲ್ಲಿರೋ ತುಂಬಾ ಸಣ್ಣದು ಒಂದೇ ಒಂದು ಮಳಿಗೆಯಲ್ಲಿರುವಂತ ಒಂದು ಅಂಗಡಿ ಕೂಡ ದೇ ಆರ್ ಡಿಫ್ರೆನ್ಶಿಯೇಟಿಂಗ್ ಬಿಕಾಸ್ ಬಟ್ಟೆಯ ಕೆಲವು ಪ್ರಾಡಕ್ಟ್ಸ್ ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂತ ಪ್ರಾಡಕ್ಟ್ ಬೇಕು ಅಂದ್ರೆ ಮನೆಗೆ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಐ ವಿಲ್ ನಾಟ್ ಬಿಲೀವ್ ಎನಿ ಅಮೆಝಾನ್ ಎನಿ ಫ್ಲಿಪ್ಕಾರ್ಟ್ ಫಾರ್ ದೋಸ್ ಪ್ರಾಡಕ್ಟ್ಸ್. ಅವ್ರ ಹತ್ರನೇ ನಂಬ್ತೀನಿ, ಯಾಕೆಂದ್ರೆ ಅವ್ರ ಹತ್ರ ಕ್ವಾಲಿಟಿ ಕೊಡ್ತಾರೆ, ದೇ ಗಿವ್ ದಟ್ ಕಸ್ಟಮೈಸ್ಡ್ ಸರ್ವಿಸ್. ಹಾಗೇನೆ ಇನ್ಯಾವುದೋ ಒಂದು ಗ್ರಾಸರಿ ತರಿಸ್ಬೇಕು ಅಂದ್ರೂ ಈಗ ನಮ್ಮ ಮನೆ ಮುಂದೆ ಇರುವಂತಹ ಗಾಡಿನಲ್ಲಿ ಬರುವಂತಹ ಹಣ್ಣು ತರಕಾರಿ ಕ್ವಾಲಿಟಿ ನಮಗೆ ಯಾವುದೇ ಒಂದು ಆನ್ಲೈನ್ ಡೆಲಿವರಿಯ ಕ್ವಾಲಿಟಿಗೆ ಮ್ಯಾಚ್ ಆಗ್ತಿಲ್ಲ ಅನ್ನೋದು ಮೆನಿ ಆಫ್ ಅಸ್, ನಾವು ಮಾತ್ರ ಅಲ್ಲ, ವಿ ಹ್ಯಾವ್ ಫಿಗರ್ಡ್ ಇಟ್ ಔಟ್. ಕ್ವಾಲಿಟಿ ಚೆನ್ನಾಗಿರಲ್ಲ, ಪ್ರಾಬ್ಲಮ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದಿನಸಿ ಯಾವ್ದೋ ಪ್ಯಾಕ್ಡ್ ಐಟಮ್ಸ್ ಬೇಕು ಅಂದ್ರೆ ಐ ಪ್ರಿಫರ್ ದೆಮ್ ಬಿಕಾಸ್ ಒಂದ್ಸಲ ಎಲ್ಲ ತಂದ್ಬಿಟ್ಟು ಎಲ್ಲಾ ಬ್ರ್ಯಾಂಡ್ ನಂಗೆ ಯಾವ್ದು ಬೇಕೋ ತಂದು ಕೊಡ್ತಾರೆ. ಸೊ ವಿ ವಿಲ್ ಆಲ್ಸೋ ದ ಕಸ್ಟಮರ್ ಅಲ್ಟಿಮೇಟ್ಲಿ ಹ್ಯಾಸ್ ಟು ಡಿಸೈಡ್ ವಿಚ್ ಸರ್ವಿಸ್ ಹಿ ಲೈಕ್ಸ್. ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಇರುತ್ತಾ, ಕಡಿಮೆ ದುಡ್ಡು ಇರುತ್ತಾ, ಇಟ್ ಆಲ್ ಮ್ಯಾಟರ್ಸ್. ಬಟ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಮನಿ ಪವರ್ ಪ್ಲೇಸ್ ಅ ಲಾರ್ಜ್ ರೋಲ್. ದೊಡ್ಡ ದೊಡ್ಡ ಸಂಸ್ಥೆಗಳು, ಫೇಸ್ಬುಕ್, ಈಗ ನಮ್ಮ ದೇಶದ ರಿಲಯನ್ಸ್ ಅಥವಾ ಗೂಗಲ್, ದೇ ಹ್ಯಾವ್ ದ ಮನಿ ಪವರ್ ಅಂಡ್ ದೇ ಕ್ಯಾನ್ ಪ್ರಾಬಬ್ಲಿ ಪುಷ್ ದಿ ಅದರ್ ಪ್ಲೇಯರ್ಸ್ ಇನ್ ಟು ಅ ಕಾರ್ನರ್. ಬಟ್ ಅಲ್ಲಿ ಕೂಡ ಸರ್ಕಾರದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಕಂಟೆಂಟ್ನೆಲ್ಲ ಗೂಗಲ್ ಎತ್ಕೊಳ್ಳುತ್ತೆ ಅನ್ನೋ ಗಲಾಟೆ ಆದಾಗ ಕೆಲವು ದೇಶಗಳಲ್ಲಿ governments have stood by the content creators and forced Google to ensure that nobody is treated unfairly. So ಇದೆ ಸಮಸ್ಯೆ ಇದೆ, ನೀವು ಹೇಳಿದ ಸಮಸ್ಯೆ ಇದೆ. ಬಟ್ ಈ ತರ ಇದೆ, ಬೇರೆಯವರೆಲ್ಲ ಇದಾರೆ ಅಂತ ನಾವೇನು ಮಾಡಲ್ಲ ಅಂತ ಅನ್ಕೊಳ್ಳುವಂತ ಪೆಸಿಮಿಸಮ್ ಕೂಡ ಬೇಡ ಅಂತಷ್ಟೇ ನನ್ಗೆ ಅನ್ಸುತ್ತೆ. that's my opinion. Thank you, sir. I think I got my answer, but it's another big subject, sustainability of business ಅನ್ನೋದು. Correct. So thank you. I got the point you answered. Thank you. Good. Right. ಸರ್, ನೀವು ಪ್ರೋಗ್ರಾಮಿಂಗ್ ಬಗ್ಗೆ, ನಟರಾಜ್ ಸರ್, ನೀವು ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ತಿದ್ರಿ. ಒಂದು ಉದಾಹರಣೆ code.org, code.org. ಇಲ್ಲಿ we have a lot of things that we can learn. ಇದು code.org ಅಲ್ಲಿ ನಾವು ಬೇಕಾದಷ್ಟು ಮಾಹಿತಿಯನ್ನ ಫ್ರೀ ಆಗಿ ಕೂತ್ಕೊಂಡು ಕಲ್ತ್ಕೊಳ್ಬಹುದು. ಈ ಸಿಮಿಲರ್ ಸೈಟ್ಸ್ ಬೇಕಾದಷ್ಟು ಇವೆ, ಸಿಮಿಲರ್ ಸೈಟ್ಸ್ ನ ನಾವು ಉಪಯೋಗಿಸಬಹುದು. ಇಂಡಿಯಾದ ಉದಾಹರಣೆ ತಗೊಂಡ್ರೆ ಸ್ವಯಂ ಅಂತ ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಇದರಲ್ಲಿ ಅಲ್ಲೂ ಕೂಡ ITI ಕೋರ್ಸ್ಗಳು ಬೇಕಾದಷ್ಟಿದೆ. ಫಂಡಮೆಂಟಲ್ಸ್, ಬೇಸಿಕ್ಸ್ ಎಲ್ಲ ಹೇಳ್ಕೊಡುವಂತ ವಿಡಿಯೋಗಳು ತುಂಬಾ ಮಾಡಿದ್ದಾರೆ. ಅದು ಎಲ್ಲ ನಮ್ಮ ಭಾಷೆಗಳಲ್ಲಿ ಕೂಡ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಕ್ವಾಲಿಟಿ ಇಸ್ ಕರೆಂಟ್ಲಿ ಪುವರ್, ಕನ್ನಡದ ಕ್ವಾಲಿಟಿ ಎಲ್ಲ ಸುಮಾರಾಗಿದೆ. ಬಟ್ ಅಂತದ್ದು ಸ್ವಯಂ ಇಸ್ ಆಲ್ಸೋ ಗುಡ್ ಪ್ಲೇಸ್ ಟು ಗೆಟ್ ಅ ಲಾಟ್ ಆಫ್ ಇಂಟ್ರೊಡಕ್ಟರಿ ವಿಡಿಯೋಸ್. That's nice. Yeah, I think Altaf sir continue ಮಾಡ್ತೀನಿ. ಸರ್ ಮ್ಯೂಟ್ ಆಗಿದೆ. ಓಕೆ, ಇನ್ನೇನಾದ್ರೂ ಕ್ವೆಶ್ಚನ್ಸ್ ಇದೆಯಾ? We have 1 or 2 minutes until the next speaker joins. If there are none, thank you Srinidhi. Second session ಗೆ ಒಪ್ಕೊಂಡಿದ್ದಕ್ಕೆ. ಓಕೆ, ಅಂಡ್ ಕಾಮರ್ಸ್ ಸ್ಟೂಡೆಂಟ್ಸಿಗೆ ತುಂಬಾ ಯೂಸ್ ಆಯ್ತು ಅಂತ ಅನ್ಕೋತೀನಿ. ಬಿಕಾಸ್ ನಾವು ಮಾಡಿದ ಎಲ್ಲ ಸೆಷನ್ಸ್ ಅಲ್ಲಿ ದೇ ಹ್ಯಾಡ್ ಜಾಯಿಂಡ್ ಓನ್ಲಿ ಫಾರ್ ಲ್ಯಾಂಗ್ವೇಜಸ್, ಬಟ್ ಸಮಥಿಂಗ್ ರಿಲೇಟೆಡ್ ಟು ದೇರ್ ಕೋರ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಈ ಒಂದು ಲೆಕ್ಚರ್ ಇತ್ತು. ಅಂಡ್ ವಿ ಲೈಕ್ ಟು ಡೂ ಮೋರ್ ಇನ್ ಕಮಿಂಗ್ ಫ್ಯೂಚರ್. Thank you for joining, and we'll move on to the next lecture. Yeah, in fact, Srinidhi, I must compliment him because our Kannadadalli ಮತ್ತೆ English ನಲ್ಲಿ with the same ease he has been speaking with such a subject as computer science and information technology. In fact, ನಿಮ್ಗೆಲ್ಲ ಬಹಳ ಜನ ಗೊತ್ತಿದೆಯೋ ಇಲ್ಲೋ, ಕನ್ನಡದಲ್ಲಿ ಅವ್ರದ್ದು ಅನೇಕ ಪುಸ್ತಕಗಳಿದೆ. ನಿಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಒಂದು ಪದಕೋಶನೇ ಮಾಡಿದ್ದಾರೆ. ಪ್ರತಿ ಒಂದು ಇಂಗ್ಲಿಷ್ ಪದಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಂತ ಒಂದು ಬ್ಯೂಟಿಫುಲ್ ಬುಕ್ ಇದೆ. ಇನ್ಫ್ಯಾಕ್ಟ್ ಈ ತರದ ಪುಸ್ತಕಗಳು ನಮ್ಮ ಹುಡುಗರಿಗೆ ಇಟ್ ಶುಡ್ ಬಿ ಮೇಡ್ ಅವೈಲಬಲ್ ಅಂತ ನಂಗೆ ಅನ್ಸುತ್ತೆ. ಪುಸ್ತಕಗಳ ಜೊತೆಗೆ ಸರ್ ವಿಡಿಯೋಸ್, ಐ ಲೈಕ್ ಯುವರ್ ಯೂಟ್ಯೂಬ್ ವಿಡಿಯೋಸ್. ಕ್ಲೌಡ್ ಎಂದರೇನು ಅಂತ ಸರಳವಾದ ಪ್ರಶ್ನೆ. ಹೌದು, ಆ 5 minutes 10 minutes. ಕರೆಕ್ಟ್. Thank you Altaf. Thank you sir. Okay. See you soon. It's so nice, Srinidhi. I'm so happy.
We'll meet again. We'll keep in touch. And as I told you, ಹಿಂದೆನೆ ಹೇಳಿದ ಹಾಗೆ you are one with us. ನಮ್ಮ BV ಜಗದೀಶ್ ವಿಜ್ಞಾನ ಕೇಂದ್ರ ಮತ್ತೆ ನಿಮ್ಮ ಈ ಜ್ಞಾನ ಮತ್ತೆ ನಿಮ್ಮ ಇದು ಎಲ್ಲವೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಮಕ್ಕಳಿಗೆ ಮತ್ತೆ ಪಬ್ಲಿಕ್ ಗೆ ಉಪಯೋಗ ಆಗುವಂತ ಅನೇಕ ಕಾರ್ಯಕ್ರಮಗಳು ಐಡಿಯಾಸ್ ಇರುತ್ತೆ. We will have to implement. Let us see. ಈ ಕೋವಿಡ್ ಸ್ವಲ್ಪ ಈಸ್ ಔಟ್ ಆದ್ಮೇಲೆ ಬಹುಶಃ we can sit together and work out. ಖಂಡಿತ ಸರ್. ಥ್ಯಾಂಕ್ ಯು. Of the BV Jagdish Science Center and the National College Jayanagar. We thank you very much. Thank you. Thank you very much. Thank you. Okay. CRS Siddharappa, Sampath Kumari avaru? Illa sir. I Okay. think. Okay, that's nice. Okay, that's fine. Okay. If the next speaker is ready, we will take over. Otherwise, you can ask them to have a sip of coffee. I think the next speaker is in the session. Yeah. Has he joined? He has joined. I have asked him to start his video. Okay, that's fine. Introduction, ಯಾರು ಮಾಡ್ತಾ ಇದ್ರಿ? Introduce ನಾನೇ ಮಾಡ್ತೀನಿ. You do it. Okay. Done. Faruqi sir, are you able to hear me? Hello. Hello. Are you able to hear me, Altaf? I am able to hear you, sir. Wait a minute. Why is this video? Video ಬರ್ತಾ ಇದೆ MRF? Sir, ಅದೇ ಸರ್ ನೋಡ್ತಾ ಇದ್ದೀನಿ. Okay, okay. Failed to start the video. Please see another video camera settings. 1 second. Voice, yes. ಒಂದು ನಿಮಿಷ ಇರಿ ಸರ್. ಒಂದು ನಿಮಿಷ ಇರಿ ಸರ್. ಎಸ್ ಸರ್. ನಮಸ್ಕಾರ ಗುರುಗಳಿಗೆ. ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ. ತುಂಬಾ ಸಂತೋಷ. ಅಲ್ತಾಫ್, ಐ ಮೀಟಿಂಗ್ ಯು ಫಾರ್ ದ ಫಸ್ಟ್ ಟೈಮ್. Yes. Yeah. He has been helping me a lot in implementing all our ideas and ನಮ್ಮ ಥಿಂಕಿಂಗ್ ಮತ್ತೆ ಅವರ ಥಿಂಕಿಂಗ್ ಜೆಲ್ ಆಗಿದೆ ಈಗ. ಸರ್ ಹೀಗಾಗಿಲ್ಲ, ಮೊದಲಿಂದ ಆಗಿದೆ. ಮೊದಲೇನೆ ಆಗಿದೆ. ನೀವುಗಳೆಲ್ಲ ನಾ ಹೇಳಿದ್ನಲ್ಲ, ಮೊದಲಿಂದ ನೀವು ಈ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋಂಥವ್ರು. ಅದರಿಂದ ನಿಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದು ಇದು ಇವಾಗ ಇವರೆಲ್ಲಾನು ಎಚ್ಚೆತ್ಕೋತಾ ಇದ್ದಾರೆ. ಬಟ್ ನೀವು ಆಗಿನ ಕಾಲಕ್ಕೇನೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದ್ರಿ. ಬೇಕಾದಷ್ಟು ವಿಡಿಯೋಸ್ ಮಾಡಿದ್ರಿ, ವಿಡಿಯೋ ಕ್ಲಿಪ್ಪಿಂಗ್. ನಾನು 20 ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ಇವತ್ತಲ್ಲ, ಅದರಿಂದ 20-30 ವರ್ಷಗಳಿಂದ. ಅಮೇಝಿಂಗ್, ಎಕ್ಸ್ಟ್ರಾರ್ಡಿನರಿ. ನನ್ನ ಮಕ್ಕಳು ಕೂಡ ನಿಮ್ ಸ್ಟೂಡೆಂಟ್ಸ್. ನಾನು I was the first person to bring this kind of laptop culture and animations and using technology in Karnataka for the first time. ನಾನು ತಗೊಂಡು ಹೋಗ್ತಾ ಇರುವಾಗ ಏನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ತರ ಬರ್ತಾರೆ ಇವರು MRF ಅಂತ ಹೇಳ್ತಾ ಇದ್ದಾರೆ ನನಗೆ. ಅದು MRF ಬೇರೆ ಹೆಸರು ಎಲ್ರಿಗೂ ಬಂದ್ಬಿಡುತ್ತೆ ಸರ್, MRF ಟೈರ್ಸ್ ಅಂತ. ಹಾಗಾಗಿ ನಾನು ಇನ್ಸ್ಟಿಟ್ಯೂಟ್ ಹೆಸರು MRF ನೀಟ್ ಕೋಚಿಂಗ್ ಅಂತಾನೆ ಇಟ್ಟಿದ್ದೀನಿ, ಅಂತ ಇಟ್ಟಿಲ್ಲ. ಸರಿ ಸರ್, ಥ್ಯಾಂಕ್ ಯು. ವೆರಿ ನೈಸ್ ಸೀಯಿಂಗ್ ಯು ಸರ್. That's so nice. Yes, we will be in touch later also. You can take over now and ನಾನು ಎಕ್ಸ್ಟೆಂಪೋರ್ ಮಾತಾಡ್ತೀನಿ ಸರ್. ಮನಸ್ಸಿಗೆ ಬಂದಿದ್ದು ಹುಡುಗರಿಗೆ ಹೆಲ್ಪ್ ಆಗುವಂಗೆ ಟಿಪ್ಸ್. ಪುಸ್ತಕ ಇಟ್ಕೊಂಡು ಓದೋದು ಬೇಡ ನಂಗೆ. ಇಲ್ಲ ಸರ್, ನಾನು ನಾರ್ಮಲಿ ಮಾತಾಡೋಣ, ಕ್ಯಾಶುಯಲಿ ಮಾತಾಡೋಣ. ಯಾಕಂದ್ರೆ ಮಕ್ಕಳು ಸಿಕ್ಕಿದಾರೆ ನನಗೆ. ನೋಡಿ, ಅಜಿತ್ ನಗ್ತಾ ಇದ್ದಾನೆ, ಕಿರಣ್ ಕಾಣ್ತಾ ಇಲ್ಲ, ಸಾತ್ವಿಕ್ ಕಾಣ್ತಾ ಇಲ್ಲ. ನೋ ಪ್ರಾಬ್ಲಮ್. ಮಾತಾಡೋಣ. So, good afternoon, participants. We are approaching the end of our lecture series, webinar series, and we have with us today's speaker, Professor Muhammad Roshan Faruqi. He did his Masters of Science in Zoology from Karnataka University, Dharwad, in 1982, and is a professor of zoology in Bangalore. His passion for teaching is immense, making studies a fun-loving activity for his students is one of his greatest asset. He is known as Magic MRF in Karnataka.
and he has developed innumerable memory techniques in the form of songs, rhymes, acronyms, skits, and mnemonics to learn biology. He's also known for his two-day, two full-day workshop, which is filled with technical sessions for second PUC students, especially covering whole syllabus of biology in many colleges across Karnataka. He has the largest collection of animations, as Kesan sir already mentioned. He is one of uh, the very few to start it early. Okay, he has a largest collection of animations, movies related to life sciences, especially. He designed modules for study skills for students and teacher training in effective teaching. With this, we also know that he is a teacher trainer, and he has conducted many state level workshops training teachers, lecturers across Karnataka. With all this, he runs a medical entrance institute by name MRF's NEET Coaching Center in Bangalore, and has been getting highest results in Karnataka. He coaches many students for NEET exams across the country and coaches many students outside the country as well. Because it's very neat. It's very neat. The coaching is neat. Yeah. So along with all these, he holds some other posts, like he is a vice chairman of Karnataka Medical Research Foundation. He's director of Laptitude, which is an educational venture. He also has served as an honorary secretary for JB Education Society Bangalore. And why does he bring fun in his teaching? It's because he has also acted in a couple of Kannada telemovies and serials. A great blend of art and science is what I would believe Professor MRF is. Over to you, sir. Thank you very much, Altaf. Sir, thank you, Nataraj sir. Thank ಈಗ you. ನೀವು ಬಂದ್ರೆ ನಮ್ಮ ಹಿಂದಿಯಲ್ಲಿ ಹೇಳ್ತಾರೆ ಚಾರ್ ಚಾಂದ್ ಲಗ್ದೆ ಅಂತ, ಹಂಗೆ ನೀವಿದ್ರೆ ಕಳೆನೇ ಬೇರೆ. ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ, ಮಕ್ಕಳ ಜೊತೆಗೂ ಇರುತ್ತೆ, ನಿಮ್ ಜೊತೆಗೂ ಇರುತ್ತೆ. ಅಂಡ್ Nataraj sir is a friend, guru, philosopher, and he highlighted my presence in the teaching field by roping me in lots of activities. And ಒಂದು ಸ್ಟೇಟ್ ಲೆವೆಲ್ ಆಕ್ಟಿವಿಟಿ ಮಾಡಿದ ಜ್ಞಾಪಕ ಇದೆ ಸರ್ ನಿಮಗೆ? I remember. ಸ್ಕಿಲ್ಸ್ ಯಾವ್ದೋ ಸ್ಕಿಲ್ಸ್ ಅಂತ ಒಂದಿತ್ತಲ್ಲ, ಮಕ್ಕಳಿಗೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡೋದು, ಆ ಥರದ್ದು. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. Hi dear students, I am able to see Kiran, Ajit, Satvik, okay, rest of you all, very good morning. ನಾನೇನು ನಿಮಗೆ ಸಬ್ಜೆಕ್ಟ್ ಮಾತಾಡಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಸಬ್ಜೆಕ್ಟ್ ಕೇಳಿಸ್ಕೊತೀರಾ, ನೀವು ಓದ್ತೀರಾ, ಮಾಡ್ತೀರಾ. ಬಟ್ ಸಬ್ಜೆಕ್ಟ್ನ ಹೆಂಗೆ ಕಲಿಯೋದು? ಸಬ್ಜೆಕ್ಟ್ ಇಸ್ ಸಮಥಿಂಗ್ ಲೈಕ್ ಫುಟ್ಬಾಲ್, ಅದು ಎಲ್ಲರ ಹತ್ರ ಇರಬಹುದು. ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಮ್ಯಾರಡೋನಾ ಥರ, ದ ಗ್ರೇಟೆಸ್ಟ್ ಫುಟ್ಬಾಲರ್, ಅದನ್ನ ನಾನು ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ. ನನಗೆ ಚಿಕ್ಕದು ಏನು ಗೊತ್ತಿದೆಯೋ ಸ್ವಲ್ಪ ಹಾಗೇನೆ. ವೆಲ್, ದೇರ್ ಆರ್ 3 types of people in this world. Number 1, ಫಸ್ಟ್ ಕ್ಯಾಟಗರಿ ಏನು ಅಂದ್ರೆ, ಐ ನೋ ದಟ್ ಐ ನೋ. ಕೇಳಿಸ್ಕೊಳ್ಳಿ, ಐ ನೋ ದಟ್ ಐ ನೋ. ಇವರಿಗೆ ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇ ಥಿಂಕ್ ದೇ ನೋ ಎವ್ರಿಥಿಂಗ್. ಇಂಥವ್ರಿಗೆ ಕಲಿಯಕ್ಕೆ ಸಾಧ್ಯವೇ ಇಲ್ಲ. ಐ ಡೋಂಟ್ ವಾಂಟ್ ಎನಿ ಆಫ್ ಯು ಟು ಫಾಲ್ ಇನ್ ಟು ದಿಸ್ ಕ್ಯಾಟಗರಿ. ಅದು ನನಗೆ ಗೊತ್ತು, ಇದು ನನಗೆ ಗೊತ್ತು. ನಿಮಗೆ ಗೊತ್ತು ಅಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಮಾಡ್ಕೊಂಡ್ರೆ ನೀವು ಯಾವತ್ತೂ ಕಲಿಯಕ್ಕೆ ಸಾಧ್ಯವೇ ಇಲ್ಲ. ಯು ವಿಲ್ ಬಾರ್ ಆಲ್ ದ ಡೋರ್ಸ್ ಆಫ್ ನಾಲೆಜ್ ಇನ್ಪುಟ್ಸ್. ಅದಕ್ಕೋಸ್ಕರ ಆ ಥರ ಬೀಳ್ಬೇಡಿ. ಎರಡನೇದು ಕ್ಯಾಟಗರಿ ಏನಂದ್ರೆ, ಐ ಡೋಂಟ್ ನೋ ದಟ್ ಐ ಡೋಂಟ್ ನೋ. ಇದು ಒಂಥರ ಮಜವಾದ ಕ್ಯಾಟಗರಿ. ಇವ್ರಿಗೆ ಏನು ಗೊತ್ತಿಲ್ವೋ ಅದೇ ಗೊತ್ತಿಲ್ಲ. ಇವ್ರಿಗೆ ಏನು ಗೊತ್ತಿಲ್ವೋ ಅದೇ ಗೊತ್ತಿಲ್ಲ. ನನಗೆ ಇದು ಗೊತ್ತಿಲ್ಲ ಅಂತ ತಿಳಿದು ಬಂತು ಅಂದ್ರೆ ನಾನು ಅದನ್ನು ಕಲಿಬಹುದು. ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ ಹೌ ಟು ಫ್ಲೈ ಅನ್ ಏರೋಪ್ಲೇನ್. ಐ ಕ್ಯಾನ್ ಲರ್ನ್ ಇಟ್. ಏರೋಪ್ಲೇನ್ ಇದೆ ಅಂತಾನೆ ಗೊತ್ತಿಲ್ಲ ನನಗೆ, ಅಂದ್ರೆ ಏನ್ ಕಲಿತೀನಿ? ಕಲಿಯಕ್ಕೆ ಸಾಧ್ಯವಿಲ್ಲ. ಮೂರನೇ ಕ್ಯಾಟಗರಿ, ನಾವೆಲ್ಲರೂ ಕಲಿಯೋರು, ನಾವೆಲ್ಲ ಸರಸ್ವತಿ ಪುತ್ರಗಳು. ನಾವೆಲ್ಲ ಏನ್ ತಿಳ್ಕೊಬೇಕು ಅಂದ್ರೆ, ಐ ನೋ ದಟ್ ಐ ಡೋಂಟ್ ನೋ ಸಮಥಿಂಗ್ಸ್. ನನಗೆ ಏನು ಗೊತ್ತಿಲ್ವೋ ಅದು ನನಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವುದೇ ಸಬ್ಜೆಕ್ಟ್ ಆಗಲಿ, ಯಾವುದೇ ವಿಷಯ ಆಗಲಿ, ಲೈಫ್ ಸ್ಕಿಲ್ಸ್ ಆಗಲಿ, ಯಾವುದೇ ವಿಷಯಕ್ಕೂ ನೀವು ನನಗಿದು ಗೊತ್ತಿಲ್ಲ, ಇದನ್ನು ತಿಳ್ಕೊಳ್ಬೇಕು. ಆ ಒಂದು ಪ್ರವೃತ್ತಿ ಡೆವಲಪ್ ಮಾಡ್ಕೋಬೇಕು. ಯಾವತ್ತು ಅಹಂಕಾರ ಇರಬಾರ್ದು ಸಬ್ಜೆಕ್ಟ್ ಬಗ್ಗೆ. ನನಗೆ ಅದು ಗೊತ್ತು, ನಾನು ದೊಡ್ಡವನು ಆ ಥರ ಇರಬಾರ್ದು. ದಯವಿಟ್ಟು ನೀವು ಆ ಥರ ಫಾಲೋ ಮಾಡಿ. ನನ್ನ ಸಜೆಷನ್, ಐ ಆನ್ ಎಲ್ಡರ್ಲಿ ಪರ್ಸನ್. ವೆಲ್, ಈಗ ವೆನ್ ಇಟ್ ಕಮ್ಸ್ ಟು ಲರ್ನಿಂಗ್, there are 3 different kinds of people
3 different kinds of skills. ಏನೇನು? Some people are visual people in the sense that ಅವರಿಗೆ ಏನಾದರೂ ಆಗ್ತಿರೋದು ಕಣ್ಮುಂದೆ ಕಂಡ್ರೇನೆ ಅವರು ತಿಳ್ಕೊತಾರೆ, ಅರ್ಥ ಆಗುತ್ತಿರೋದ್ರ ಅರ್ಥ ಆಗಲ್ಲ ಅವರಿಗೆ. ದಟ್ ಮೀನ್ಸ್ ಟು ಸೇ ಅವರಿಗೆ ಒಂದು ಪಿಕ್ಚರ್ ತೋರಿಸ್ಬೇಕು, ಒಂದು ಡಯಾಗ್ರಾಮ್ ಹಾಕಬೇಕು ಅಂಥವ್ರಿಗೆ, ಅವರು ಡಯಾಗ್ರಾಮ್ ನೋಡಬೇಕು, ಒಂದು ಆನಿಮೇಷನ್ ನೋಡಬೇಕು, ಅದೇನಾದ್ರೂ ಅದು ನೋಡಬೇಕು ವಿಜುವಲ್, ಅದು ನೋಡಿದ್ರೇನೆ ಜ್ಞಾಪಕ ಇರುತ್ತೆ, ಅದ್ರ ಜ್ಞಾಪಕ ಇರಲ್ಲ. ಇಂಥವ್ರಿಗೆ ನೀವು ಕಣ್ಣು ಮುಚ್ಚಿಸ್ಬಿಟ್ಟು ಸಬ್ಜೆಕ್ಟ್ನ ಕೇಳಿಸ್ಕೋ ಅಂತ ಹೇಳಿ ಕೇಳಿಸ್ಕೋತಾರೆ, ಬಟ್ ಜ್ಞಾಪಕ ಇರಲ್ಲ, ಬಿಕಾಸ್ ದೇ ಆರ್ ವಿಜುವಲ್. ಇವರು ವಿಜುವಲಿ ನೋಡ್ತಾ ಇರುವಾಗ ಹೆಚ್ಚು ಕೇಳಿಸ್ಕೊಡದೆ ಇರಬಹುದು, ಬಟ್ ದೇ ಆರ್ ಏಬಲ್ ಟು ಇಂಟಿಗ್ರೇಟ್ ದ ಪಿಕ್ಚರ್ ಅಕಾರ್ಡಿಂಗ್ ಟು ದೇರ್ ಓನ್ ದಿಸ್ ಥಿಂಗ್. ಸ್ವಲ್ಪ ಸ್ವಲ್ಪ ಕೇಳಿಸ್ಕೋತಾರೆ, ಹೆಚ್ಚು ನೋಡ್ತಾರೆ. ನೀವು ಯಾವ ಕ್ಯಾಟಗರಿ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆರ್ ಯು ವಿಜುವಲ್ ಆರ್ ಕೈನಸ್ಥೆಟಿಕ್? ಕೈನಸ್ಥೆಟಿಕ್ ಅಂದ್ರೆ ಇವರು ಬರೀಲೇಬೇಕು. ಇವರು ಏನ್ ಹೇಳ್ತಾರೆ, ಟೀಚರು ಏನ್ ಬರೀತಾರೆ ಬೋರ್ಡ್ ಮೇಲೆ ಬರೀಲೇಬೇಕು. ನನ್ನ ಸ್ಟೂಡೆಂಟ್ ಒಬ್ಬನಿದ್ದಾನೆ, ಅರ್ಜುನ್ ಅಂತ, ಈ ಬ್ಯಾಚಲ್ಲಿ ಇದ್ದಾನೆ. ನಾನು ಜೋಕ್ ಹೇಳಿದ್ರೆ ಜೋಕ್ ಬರೀತಾನ, ನಾನು ಏನೇ ಹೇಳಿ ಬರ್ಕೋತಾನೆ, ಅವ್ನು ಬರೀಲೇಬೇಕು. ಅವ್ನ ಪುಸ್ತಕ ಆಲ್ರೆಡಿ ಇಷ್ಟಪ್ಪ ಆಗ್ಬಿಟ್ಟಿದೆ. ಬೇರೆಯವ್ರದ್ದು ಒಂದು 100 pages ಅಲ್ಲಿ 20 pages ಬರೆದ್ರೆ ಅವ್ನ ಪುಸ್ತಕ ಫುಲ್ ಮುಗಿದೋಗ್ಬಿಟ್ಟಿದೆ. ಸರ್ ನೀವು ಹೇಳಿದೆಲ್ಲ ಬರ್ಕೋತೀನಿ ಅಂತಾನೆ. ಅದರ್ವೈಸ್ ಯು ಕಾಂಟ್ ರಿಮೆಂಬರ್. ಕೈನಸ್ಥೆಟಿಕ್. ಡು ಯು ಬಿಲಾಂಗ್ ಟು ವಿಜುವಲ್ ಆರ್ ಕೈನಸ್ಥೆಟಿಕ್? ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಸ್ಟ್ರಾಟಜೀಸ್ ಕ್ರಿಯೇಟ್ ಮಾಡ್ಕೋಬಹುದು ನೀವು ಯಾವುದೇ ಸಬ್ಜೆಕ್ಟ್ ಕಲಿಯೋಕ್ಕೋಸ್ಕರ. ಮೂರನೇದು ಆಡಿಟರಿ. ಒಂದೊಂದ್ಸಲ ನಾವು ಟೀಚರ್ಸ್ ಒಂದೊಂದ್ಸಲ ಕ್ಲಾಸಿಗೆ ಕೂತ್ಕೊಂಡಾಗ ಎಚ್ಚರಿಸ್ತಾ ಇರ್ತೀವಿ, ಏಯ್ ಓಪನ್ ಯುವರ್ ಐಸ್ ಮ್ಯಾನ್, ವೈ ಆರ್ ಯು ಸ್ಲೀಪಿಂಗ್ ಅಂತ. ಯಾಕೆ ಮಲ್ಕೊಳ್ತಾ ಇದೆಯಾ ಹೇಳು. ಅವ್ನು ಆಕ್ಚುಲಿ ಮಲ್ಕೊಳ್ತಾ ಇರಲ್ಲ, ಲಾಸ್ಟ್ ಬಜೆಟ್ ಕೂತ್ಕೊಂಡ್ಬಿಟ್ಟು ಹಿಂಗಿರ್ತಾನೆ. ಅವ್ನು ಕೇಳಿಸ್ಕೊಳ್ಳೋನು. ಅವನಿಗೆ ನೋಡಿದ್ರೆ ಅರ್ಥ ಆಗಲ್ಲ, ಬರೆದ್ರೂ ಅರ್ಥ ಆಗಲ್ಲ. ಅವ್ನು ಕೇಳಿಸ್ಕೋಬೇಕು, ನೀಟಾಗಿ ಕೇಳಿಸ್ಕೋಬೇಕು. ಒಂದ್ಸಲ ಕೇಳಿಸ್ಕೊಂಡ್ರೆ ಎಲ್ಲ ಅವನಿಗೆ ಜ್ಞಾಪಕ ಇರುತ್ತೆ. ಕೆಲವು ಜನ ಹೀಗಿರ್ತಾರೆ. ಸೊ ಈ ತರ ಇರುವಾಗ ನಾವು ಟೀಚರ್ಗಳು ಈ 3 ಸ್ಕಿಲ್ಸ್ನ ತಿಳ್ಕೊಂಡಿಲ್ಲ ಅಂದ್ರೆ ಹುಡುಗರು ಸುಮ್ಮನೆ ಬಯಸ್ಕೊಳ್ಳೋದು. ಕೆಲವು ಜನ ಏನ್ ಮಾಡ್ತಾರೆ, ಬರ್ಕೋತಾ ಇರ್ತಾರೆ. ಸ್ಟಾಪ್ ರೈಟಿಂಗ್ ಅಂತ ನಾವೇ ಆರ್ಡರ್ ಮಾಡ್ತೀವಿ. ಏನ್ ಸರ್ ನಟರಾಜ್ ಸರ್ ಹೋದಲ್ವಾ ಸರ್? ಸೊ ಒಂದ್ಸಲ ಆ ಥರ ಮಾಡ್ತೀವಿ, ರೈಟ್? ಸೊ ಸ್ಟಾಪ್ ರೈಟಿಂಗ್. ನೋ, ವಿ ಶುಡ್ ನಾಟ್ ಸ್ಟಾಪ್. ಹಿ ಹ್ಯಾಸ್ ಟು ರೈಟ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಅವ್ನು ಬರೆದ್ರೆ ಅರ್ಥ ಆಗುತ್ತೆ ಅವನಿಗೆ, ಇಲ್ಲ ಅವ್ನು ಅರ್ಥ ಆಗಲ್ಲ. ಇಟ್ಸ್ ನಾಟ್ ರೆಕಾರ್ಡಿಂಗ್, ಇಟ್ ಇಸ್ ಎ ಸ್ಕಿಲ್. ಇಫ್ ಹಿ ರೈಟ್ಸ್, ಹಿಸ್ ಹ್ಯಾಂಡ್ ಅಂಡ್ ಮೈಂಡ್, ಬ್ರೈನ್, ಎವ್ರಿಥಿಂಗ್ ಗೆಟ್ಸ್ ಅಲೈನ್ಡ್ ಪ್ರಾಪರ್ಲಿ ಇನ್ ಒನ್ ಆಕ್ಸೆಸ್. ಹಾಗಾಗಿ ಅವ್ನು ತಿಳ್ಕೊತಾನೆ. ಸೊ ನೀವು ಯಾವ ಕೆಟಗರಿಗೆ ಬಿಲಾಂಗ್ ಆಗಿದ್ರೆ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ನಿಮ್ಮ ಸ್ಕಿಲ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಇಫ್ ಯು ಆರ್ ವಿಜುವಲ್, ಸೊ ನೀವೇ ಸ್ವಂತವಾಗಿ ಡಯಾಗ್ರಾಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಫ್ಲೋ ಚಾರ್ಟ್ ಕ್ರಿಯೇಟ್ ಆ ಥರ ಮಾಡ್ಕೋಬೇಕು. ಇಫ್ ಯು ಆರ್ ಕೈನೆಸ್ಥೆಟಿಕ್ಸ್, ಬರೀಬೇಕು 1-2 ಸಲ, ರೈಟ್? ಅಥವಾ ಇಫ್ ಯು ಆರ್ ಆಡಿಟರಿ, ರೆಕಾರ್ಡ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ನ. ಯಾವುದೊಂದು ಪರ್ಟಿಕ್ಯುಲರ್ ಡಿರೈವೇಷನ್ ಅಂತ ತಿಳ್ಕೊಳ್ಳಿ, ಅಥವಾ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂತ ತಿಳ್ಕೊಳ್ಳಿ, ಯಾವುದೊಂದು ಪ್ರಾಸೆಸ್ ಅಂತ ತಿಳ್ಕೊಳ್ಳಿ. ಮೊಬೈಲ್ಸ್ ಇದೆ ಈಗಿನ ಕಾಲದಲ್ಲಿ, ಇಟ್ವಾ ರೆಕಾರ್ಡ್ ಮಾಡ್ದ, ರಿಪೀಟ್ ಮಾಡ್ದ, ಅಷ್ಟೇನೆ. ಯು ಆರ್ ಆಡಿಟರಿ, ಕೇಳಿಸ್ಕೊಳ್ಳಿ. ಅಥವಾ ನಿಮ್ಮ ತಂಗಿನೋ ಅಣ್ಣನೋ ಯಾರೋ ಅಮ್ಮನೋ ಇರ್ತಾರೆ, ಅಮ್ಮ ಇದು ಸ್ವಲ್ಪ ಓದು. ನಾನು ಅದೇ ಮಾಡ್ತಾ ಇದ್ದೆ ನಾನು ಚಿಕ್ಕವನಿರುವಾಗ. ನಮ್ಮ ತಾಯಿ ಓದ್ತಾ ಇದ್ದೋ ಕೇಳಿಸ್ಕೊತಾ ಇದ್ದೆ. ನಾನು ಈಗಲೂ ಯಾರಾದ್ರೂ ಬಿಟ್ಟರೆ ಸ್ಟೂಡೆಂಟ್ಸ್ಗೆ ಇದು ಓದೋ ಸ್ವಲ್ಪ ಅಂದ್ಬಿಡ್ತೀನಿ, ಒಂದು ಅರ್ಧ ಪೇಜ್ ಓದ್ಬಿಡ್ತಾನೆ, ಅದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಐ ಆಮ್ ಆಡಿಟರಿ, ಐ ಆಮ್ ವಿಜುವಲ್ ಆಲ್ಸೋ, ಬಟ್ ಐ ಡೆವಲಪ್ ಅದರ್ ಸ್ಕಿಲ್ಸ್. ಬಟ್ ಐ ಆಮ್ ನಾಟ್ ಕೈನೆಸ್ಥೆಟಿಕ್. ನಾನು ಬರೆಯೋದೇ ಇಲ್ಲ. ಅದಕ್ಕೋಸ್ಕರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ನಂದು. ಈಗ ಬರೀತೇನೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಎನಿವೆ, ನೋ ಪ್ರಾಬ್ಲಮ್. ಸೊ ನಟರಾಜ್ ಸರ್ ನನಗೆ ಕೇಳಿದ್ದು ಬಯಾಲಜಿ ಬಗ್ಗೆ ಸ್ವಲ್ಪ ಹೇಳಿ, ಯಾಕೆ ಓದ್ಬೇಕು ಬಯಾಲಜಿ ಅಂತ. ಬಯಾಲಜಿ ಓದೋದು ಒಂಥರ ಮೆಡಿಟೇಷನ್ ಮಾಡ್ದಂಗೆ. ಮೆಡಿಟೇಷನ್ ಅಲ್ಲಿ ಏನು ಧ್ಯಾನ ಮಾಡ್ತೀವಿ, ನೋಯಿಂಗ್ ಯುವರ್ ಸೆಲ್ಫ್ ಅಷ್ಟೇನೆ. ಬಯಾಲಜಿ ಇಸ್ ಮೆಡಿಟೇಷನ್, ಬೇಸಿಕಲಿ ಸ್ಪೀಕಿಂಗ್. ನೋಯಿಂಗ್ ಯುವರ್ ಸೆಲ್ಫ್ ಪ್ರಾಪರ್ಲಿ ವೆಲ್. ನೀವು ಯಾರು, ನಿಮ್ಮ ಬಾಡಿ ಹೇಗೆ ವರ್ಕೌಟ್ ಆಗುತ್ತೆ, ಹೇಗೆ ಕೆಲಸ ಮಾಡ್ತಾ ಇದೆ, ಆ ಆರ್ಗನ್ ಏನು, ಈ ಆರ್ಗನ್ ಏನು. ಈಗ ಡಾಕ್ಟರ್ ಹತ್ರ ಹೋದಾಗ ಏನೋ ಒಂದು ಬರೀತಾನೆ ಅಂತ ತಿಳ್ಕೊಳ್ಳಿ, ಅದು ಯಾವ ಪಾರ್ಟ್ ಅಂತಾನೆ ಗೊತ್ತಿರೋಲ್ಲ ಅಂದ್ರೆ ನಿಮ್ಗೆ ಅರ್ಥನೇ ಆಗಲ್ಲ ಅವ್ನು ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಎಲ್ಡರ್ಲಿ ಪೀಪಲ್ ಕರ್ಕೊಂಡು ಹೋಗ್ತೀವಿ, ನಮ್ಮ ಅಜ್ಜ ಇದ್ದಾನೆ, ನಾನು ಕರ್ಕೊಂಡು ಹೋಗ್ತೀನಿ, ಡಾಕ್ಟರ್ ಏನೋ ಬರೀತಾನೆ, ಸ್ಪ್ಲೀನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಪ್ರೋಸ್ಟೇಟ್ ಅಲ್ಲಿ ಸ್ವಲ್ಪ ಎನ್ಲಾರ್ಜ್ಮೆಂಟ್ ಕಾಣ್ತದೆ. ಏನು ಪ್ರೋಸ್ಟೇಟು, ಏನು ಎಲ್ಲಾಗಿದೆ ಪ್ರಾಬ್ಲಮು ತಿಳ್ಕೊಳ್ಬೇಕಾಗುತ್ತೆ. ಇನ್ನೊಂದು, ಇಫ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಸೆಲ್ಫ್, ಯುವರ್ ಓನ್ ಬಾಡಿ, ಯು ಅಂಡರ್ಸ್ಟ್ಯಾಂಡ್ ಅದರ್ಸ್ ಆಲ್ಸೋ ಅಲ್ವಾ. ಆಮೇಲೆ ಕಮಿಂಗ್ ಟು ಕರಿಯರ್ ಆಪರ್ಚುನಿಟೀಸ್ ಇನ್ ಬಯಾಲಜಿ, ಮೊದಲೇ ಥರ ಈಗ ಇಲ್ಲ. ಬಯಾಲಜಿ ಹ್ಯಾಸ್ ಟೇಕನ್ ಹ್ಯೂಜ್ ಲೀಪ್. ಮೊದಲೇ ಬಯಾಲಜಿ ಲಾಸ್ಟಿಗೆ ಓದೋದು, PCM ಓದಿದ್ಮೇಲೆ B ಓದೋದು. ಆ ಬಿಗೋಸ್ಕರ ಅದು ಓದ್ತಾ ಇರಲಿಲ್ಲ. ಮಿಡ್ ಟರ್ಮ್ ಆಗಿ ಮಾರ್ಕ್ಸ್ ಬಂದ್ಮೇಲೆ ಮನೆಯಲ್ಲಿ ಚೆನ್ನಾಗಿ ಊಗಿಸ್ಕೊಂಡ್ಮೇಲೆ ಮಾರ್ಕ್ಸ್ ಕಡಿಮೆ ಬಂದಿದ್ದಂತ ದೆನ್ ದೇ ಯೂಸ್ ಟು ಥಿಂಕ್ ಅಬೌಟ್ MRF ಕ್ರಾಶ್ ಕೋರ್ಸ್. 12 ದಿವಸದಲ್ಲಿ ಸಬ್ಜೆಕ್ಟ್ ಬಾಟ್ನಿ ಝುವಾಲಜಿ ಮುಗಿಸ್ಕೊಡ್ತಾ ಇದೆ. ದಟ್ ವಾಸ್ ಅ ಟೈಮ್. ಬಯಾಲಜಿ ಪೀಪಲ್ ನೆವರ್ ವಾಂಟೆಡ್ ಟು. ಯಾಕಂದ್ರೆ ಅವಾಗ ಇಂಜಿನಿಯರಿಂಗ್ ಮೇಲೆ ಹೆಚ್ಚು
ಪಬ್ಲಿಕ್ ಆದ್ಯತೆ ಕೊಡ್ತಾ ಇತ್ತು ಇಂಜಿನಿಯರಿಂಗ್ ಫೀಲ್ಡ್ಸ್ಗೆ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್. ಅವರು ಮಾಡಿದವರೆಲ್ಲ ಸಕ್ಸಸ್ಫುಲ್ ಆಗ್ತಾ ಇದ್ರು, ಇಮಿಡಿಯೇಟ್ಲಿ ಸೆಟ್ಲ್ ಆಗ್ತಾ ಇದ್ರು. ಅದು ಒಂಥರ. ಈಗ ಬಯಾಲಜಿ ಅಂದ ತಕ್ಷಣನೇ ತುಂಬಾ ಜನ ಹೇಳಿದ್ದಾರೆ ಟೀಚರ್ ಆಗ್ಬೇಕಾ ಅಂತ. ಏನ್ ತಪ್ಪು ಗೊತ್ತಿಲ್ಲಪ್ಪ ನನಗೆ. ಓಕೆ, ಎನಿವೆ, ನೋ ಪ್ರಾಬ್ಲಮ್. ಬಯಾಲಜಿ ಅಂದ್ರೆ ಮೆಡಿಕಲ್ ಮಾಡ್ಬೇಕು ಅಷ್ಟೇ, ಬೇರೆದೇನಿದೆ? ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಆಪರ್ಚುನಿಟೀಸ್. ನಾವು ನೋಡಿ, ಫಿಸಿಕ್ಸ್ ಅಲ್ಲಿ ಎಷ್ಟೆಷ್ಟು ಆಗ್ಬೇಕು ಅಷ್ಟೆಲ್ಲ, ಅಷ್ಟೊಂದು ಅಡ್ವಾನ್ಸ್ಡ್ ಸೈನ್ಸ್ ಡೆವಲಪ್ ಆಗಿದೆ, ರೈಟ್? ಇದೆಲ್ಲಾನು ನಾವು ಯಾಕೆ ಸೈನ್ಸ್ ಡೆವಲಪ್ ಮಾಡ್ತೀವಿ? ಬೇರೆ ಸೈನ್ಸ್ನ ನಾವು ಚೆನ್ನಾಗಿರೋದು ಡೆವಲಪ್ ಮಾಡ್ತೀವಿ. ಕೆಮಿಸ್ಟ್ರಿ ಡೆವಲಪ್ ಮಾಡ್ತೀವಿ, ಮೆಡಿಸಿನ್ಸ್ ಮಾಡಕ್ಕಾದ್ರೆ ಅದು ಯಾಕೆ ಮಾಡ್ತೀವಿ? ನಮಗೋಸ್ಕರ ಮಾಡ್ತೀವಿ. ಎಲ್ಲ ನಮಗೋಸ್ಕರನೇ. ಆಲ್ ಥಿಂಗ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ಹ್ಯೂಮನ್ ಬೀಯಿಂಗ್ಸ್. ಕರೆಕ್ಟಾ? ಒಪ್ಕೊಳ್ತೀರಾ ಅನ್ಸುತ್ತೆ ನಾನು. ಇಟ್ಸ್ ಆಲ್ ಹ್ಯೂಮನ್ ಸೆಂಟ್ರಿಕ್. Human beings are, enhancing their this thing, their knowledge about other sciences. ಯಾಕೆಂದ್ರೆ ನಾನು ಚೆನ್ನಾಗಿರ್ಬೇಕು. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದು ದುರಂತ ಆಗುತ್ತೆ. ಯು ಹ್ಯಾವ್ ಡೆವಲಪ್ಡ್ ಎವ್ರಿಥಿಂಗ್. ಅಂಡ್ ಮೋರ್ ಓವರ್, ಕೆಲವು ಸೈನ್ಸಸ್ ಎಲ್ಲ ಸ್ಯಾಚುರೇಷನ್ ಆಗಿದೆ. ಈಗ ನೋಡಿ, ಕಾಮರ್ಸ್ ಅಲ್ಲಿ, ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅಲ್ಲಿ ನೀವು ಯಾವಾಗ ಬೇಕು ಏನು, ಈಗ ದುಡ್ಡೇ ಮುಟ್ಟಿಲ್ಲ ಎಷ್ಟು ದಿನದಿಂದ ನಾನು. ಬರೇ ಮೊಬೈಲ್, ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡ್ದೆ, ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್, ಎಲ್ಲ ವರ್ಚುವಲ್. ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹೆಂಗಾಗಿದೆ ಅಂದ್ರೆ, ಬ್ಯಾಂಕ್ ಹೋಗ್ಬಿಟ್ರೆ ₹100 ನಿಮಗೆ ಹಾಕ್ತಾರೆ, ಎಕ್ಸ್ಟ್ರಾ ಹಾಕ್ತಾರೆ ಸರ್ವಿಸ್ ಚಾರ್ಜಸ್ ಅಂತ. ಅಷ್ಟೊಂದು ಟೆಕ್ನಾಲಜಿ ಡೆವಲಪ್ ಆಗಿದೆ. ಎಲ್ಲಿವರೆಗೂ ಹಿಂಗ್ ಬಟನ್ ಒತ್ತಿದ್ರೆ ದುಡ್ಡು ₹1,00,000 ಹಿಂಗ್ ಹೋಯ್ತು, ಹಿಂಗ್ ಹೊಡ್ತಿದ್ರೆ ಹಿಂಗ್ ಬರುತ್ತೆ, ಅಷ್ಟೇನೆ. ಸೋ ಫಾಸ್ಟ್ ಇಟ್ ಇಸ್. ಇದಕ್ಕಿಂತ ಏನ್ ಡೆವಲಪ್ ಮಾಡ್ಬೋದು? ನನಗನ್ಸಿದ ಮಟ್ಟಿಗೆ ಹಿಂಗ್ ಮನ್ಸಲ್ಲಿ ₹1,00,000 ರಘುಗೆ ಹೋಗ್ಬೇಕು ಅಂದ್ರೆ ಹೋಗ್ಬಿಡ್ಬೇಕು, ಅಲ್ಲಿಗೊಂದು ಬರ್ಬೋದಂತೆ. ಅದಕ್ಕಿಂತ ಹೆಚ್ಚು ಬರಕ್ ಸಾಧ್ಯವೇ ಇಲ್ಲ. ಸೊ ಸೈನ್ಸ್ ಹಸ್ ಕಮ್ ಟು ದಟ್ ಲೆವೆಲ್. ಬಟ್ ಇನ್ನು ಹ್ಯೂಮನ್ ಸೈನ್ಸ್ ಇದೆಯಲ್ವಾ, ಬಂದಿದೆ, ಸುಮಾರು ಬಂದಿದೆ. ಬಟ್ ಯೆಟ್ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಬ್ರೈನ್ ಕೆಪಾಸಿಟಿ. ಐನ್ಸ್ಟೈನ್ ಅವರು, ಎಲ್ರಿಗೂ ಗುರುಗಳವರು, he has used 1% of the brain capacity, if I am right. ಅಲ್ಲ, 4% ಆಫ್ ಬ್ರೈನ್ ಕೆಪಾಸಿಟಿ ಅಂತೆ. ಇನ್ನ 96% ಹಂಗೆ ವೇಸ್ಟ್ ಆಯ್ತದು. ಅರ್ಥವಾಯ್ತಾ? ದ ಪರ್ಸನ್ ಹೂ ರೋಟ್, ಓಕೆ, 4th ಡೈಮೆನ್ಷನ್, 5th ಆಲ್ಸೋ ಹಿ ರೋಟ್, ಇಟ್ ಸೀಮ್ಸ್. ಇದು ಜನರಿಗೆ ಅರ್ಥ ಆಗಲ್ಲ. ಹ್ಯೂಮನ್ ಬೀಯಿಂಗ್ಸ್ ಅಂತ ಹರಿದಾಕಿದ್ರಂತೆ, ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಕರೆಕ್ಟ್ ಅಂತ. ನಟರಾಜ್ ಸರ್ ಆಮೇಲೆ ಕೇಳ್ತೀನಿ ನಾನು ಎಷ್ಟು ಕರೆಕ್ಟ್ ಸರ್. 5th ಡೈಮೆನ್ಷನ್ ಬಗ್ಗೆ ಬರ್ದಿದ್ದಂತ. 4th ಅರ್ಥ ಆಗಲ್ಲ ನಮಗೆ. ಆ 4th ಒಂದು ಸೆಂಟೆನ್ಸ್ ಮೇಲೆ ಈಸ್2 ಎಷ್ಟೊಂದು PhD ಒಳಗಾಗಬೇಕು. ಅಷ್ಟೊಂದು ನಾಲೆಜ್, ಅಷ್ಟೊಂದು ಇಮೆನ್ಸ್ ಕೆಪಾಸಿಟಿ ಬ್ರೈನ್ಗಿದೆ. ಈವನ್ ಟುಡೇ ವಿ ಡು ನಾಟ್ ನೋ ವಾಟ್ ಎಕ್ಸಾಕ್ಟ್ಲಿ ಬ್ರೈನ್ ಈಸ್. ಎಷ್ಟೊಂದು ಸೈನ್ಸ್ ಉಳ್ಕೊಂಡಿದೆ. ಈಗ ಎಪಿಜೆನೆಟಿಕ್ಸ್ ಅಂತ ಒಂದು ಫೀಲ್ಡ್ ಇದೆ. Environment has a lot of influence, and with environmental clues we can change our genes, the sequence of the genes. ಅದು ಮೆಡಿಟೇಷನ್ ಅಲ್ಲಿ ಮಾಡ್ತಾರೆ, ಧ್ಯಾನ ಮಾಡಿ ಮಾಡ್ತಾರೆ ಅದನ್ನು. ಎಪಿಜೆನೆಟಿಕ್ಸ್ ವಂಡರ್ಫುಲ್ ಸೈನ್ಸ್. ಓಕೆ, ಈ ತರ ಲಾಟ್ಸ್ ಆಫ್ ಸೈನ್ಸ್. ಬಯೋಟೆಕ್ನಾಲಜಿ ಇದೆ, ಬಯೋ ಇನ್ಫಾರ್ಮೆಟಿಕ್ಸ್ ಇದೆ, ಓಕೆ, ಮೆಡಿಕಲ್ ಸೈನ್ಸ್ ಇದೆ. ಮೆಡಿಕಲ್ ಅಲ್ಲಿ ಎಷ್ಟೊಂದು ಫೀಲ್ಡ್ಗಳಿವೆ. ವೆಟರ್ನರಿ ಸೈನ್ಸ್ ಅಲ್ಲಿ ಎಷ್ಟೊಂದು, ಅಗ್ರಿಕಲ್ಚರಲ್ ರಿಸರ್ಚ್ ಎಷ್ಟೊಂದಿದೆ, ಸಿಕ್ಕಾಪಟ್ಟಿದೆ. ಅದಕ್ಕೆ ಅದೇ ನಾವು ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಫೀಲ್ಡ್ಗಳಿವೆ ಇದರಲ್ಲಿ, ರೈಟ್? ಓಕೆ, ಹೊಸ ಹೊಸ ಡಿಸೀಸ್ ಬರ್ತಾ ಇರ್ತವೆ, ಹೊಸ ಹೊಸ ಸೈಂಟಿಸ್ಟ್ಗಳು ಬೇಕು ನಮಗೆ, ಹೊಸ ಹೊಸ ಟೆಕ್ನಾಲಜೀಸ್ ಬೇಕು, ಬಯಾಲಜಿ ಬರಲೇಬೇಕು. ಹೇಗಾಗಿದೆ ಅಂದ್ರೆ, ಈಗ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ, ಆಸ್ ಐ ಹ್ಯಾವ್ ಅಂಡರ್ಸ್ಟುಡ್, ಬೇರೆ ಫಿಸಿಕಲ್ ಸೈನ್ಸ್ ಮೇಲೆ ಮಾಡಿದ್ದೆಲ್ಲ ಆಯ್ತು, ಟೆಕ್ನಾಲಜಿ ಯೂಸ್ ಮಾಡಿ ವಿ ಆರ್ ಯೂಸಿಂಗ್ ದೋಸ್ ಥಿಂಗ್ಸ್. ವಿ ಆರ್ ಬೀಂಗ್ ವೆರಿ ಕಂಫರ್ಟೇಬಲ್ ದ್ಯಾನ್ ದ ಪ್ರೀವಿಯಸ್ ಇಯರ್ಸ್. ನಾನು ಮೊನ್ನೆ ಯಾವುದೋ ಮಾತಾಡ್ತಾ ಇದ್ದೀಗೆ, ರಾಜ ಮಹಾರಾಜರು ಎಷ್ಟು ಆರಾಮಾಗಿದ್ರಲ್ಲ, ಅವ್ರಿಗೆ ಎಷ್ಟೊಂದು ದೊಡ್ಡ ದೊಡ್ಡ ಮಹಲ್ಗಳಂತೆ, ಎಷ್ಟೊಂದು ಇದಂತೆ ಫೆಸಿಲಿಟೀಸ್ ಅವೆಲ್ಲ ಇತ್ತಲ್ಲ, ಇದು ಹೇಗೆ ನಾವೆಲ್ಲ ಹಿಂಗಿದೀವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆಮೇಲೆ ಯೋಚನೆ ಮಾಡಿದೆ, ನಾವಿರುವಷ್ಟು ಕಂಫರ್ಟೇಬಲ್ ಆಗಿ ಅವ್ರ ದೇವರಾಣಿಗೂ ಇರಲಿಲ್ಲ. ಅವ್ರ ಹತ್ರ ವೆಹಿಕಲ್ಸ್ ಇರಲಿಲ್ಲ, ಕಲ್ಲು ಬಂಡೆಗಳು. ಯಾವುದೋ ಒಂದು ಮೊನ್ನೆ ಪಿಕ್ನಿಕ್ ಹೋದಾಗ ಮೇಲೆ ಹೋಗ್ಬೇಕು ಅಂದ್ರೆ ಅವರು ಒಂದು ಇದಕ್ಕೋಸ್ಕರ, ಅವರು ರಾಜರು ಇದ್ದದ್ದು, ಪಾಳೆಗಾರ ಇದ್ದದ್ದು ಜಾಗಕ್ಕೆ ಹತ್ಕೊಂಡು ಹೋಗ್ಬೇಕು, ಜೀವ ಹೋಗ್ಬಿಡುತ್ತೆ ನನಗೆ. ಅವ್ರು ಹೋಗ್ತಾ ಇದ್ರು ಆರಾಮಾಗಿ, ಎಷ್ಟು ಕಷ್ಟ ಅವರಿಗೆ. ನಾವೀಗ ಹುಯ್ ಅಂತ ಹೆಲಿಕಾಪ್ಟರ್ ಇಂದ ಇಳಿದು ಬಿಡ್ತೀವಿ. ಸೊ God has blessed us with lots of technology. It's all the what is the manifestation of the human capacity, human brain ಅದು ಅಲ್ವಾ? ಹಾಗೆ ಬಯಾಲಜಿ ಏನಿದೆಯೋ ಈಗ ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ದೇ ನೀಡ್ ಟು ನೋ ಅಬೌಟ್ ಸಾಫ್ಟ್ವೇರ್ ಪಾರ್ಟ್ ಆಫ್ ಇಟ್, ಪ್ಲಸ್ ಹೌ ಟು ಮ್ಯಾನಿಪ್ಯುಲೇಟ್ ಜೀನ್ಸ್, ಹೌ ಟು ಡಿಸೈನ್ ಡ್ರಗ್ಸ್, ಇವೆಲ್ಲನೂ ಅಲ್ಲೇ ಬರುತ್ತೆ. ಪ್ರೋಟೀನ್ ಡಿಸೈನಿಂಗ್, ಡ್ರಗ್ ಡಿಸೈನಿಂಗ್, ಜೀನ್ ಸೀಕ್ವೆನ್ಸಿಂಗ್, ಜೀನ್ ಆಲ್ಟ್ರೇಷನ್ಸ್, ಪ್ರತಿಯೊಂದನ್ನು ಕಂಪ್ಯೂಟರ್ ಬೇಕು. ಈಗ ಸರ್ಜರೀಸ್ ಆರ್ ಡನ್ ವಿತ್ ಕಂಪ್ಯೂಟರ್ಸ್. My mother 3 years back expired from cancer.
ಓಕೆ, ಅವರಿಗೆ ಅಡ್ರಿನಲ್ ಕಾರ್ಟೆಕ್ಸ್ ಅಲ್ಲಿ ಕ್ಯಾನ್ಸರ್ ಆಗ್ಬಿಟ್ಟು ತೀರ್ಕೊಂಡ್ರು. ಅದನ್ನ ಆಪರೇಷನ್, ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ಆಪರೇಷನ್ ಮಾಡಿಸ್ಬೇಕಂತ ಹೋಗಿದ್ವಿ HCG ಅಲ್ಲಿ. ಅಲ್ಲಿ ಕಂಪ್ಯೂಟರ್ ರೋಬೋಟ್ ಡಿಡ್ ಆಪರೇಷನ್. ಬರೀ ಏನು ಅದದು ಸುಮ್ಮನೆ ಟೈಪ್ ಮಾಡಿಬಿಟ್ಟು ಪಾಯಿಂಟ್ಸ್ ಕೊಡ್ತಾರೆ, ಇಲ್ಲ ಪಾಯಿಂಟ್ಸ್ ಎಲ್ಲ ಮಾರ್ಕ್ ಮಾಡಿಬಿಟ್ಟು ಹಿಂಗೆ ಕೊಟ್ಬಿಟ್ರೆ ಸಾಕು. ಒಂದು ಸೌಂಡ್ ಇಲ್ಲ, ಒಂದು ಗಲಾಟೆ ಇಲ್ಲ, ಒಂದು ಪೇನ್ ಇಲ್ಲ, ಒಂದು ಕಟ್ಟಿಲ್ಲ, ಒಂದು ಡ್ರಾಪ್ ಬ್ಲಡ್ ಆಚೆ ಬರಲ್ಲ. ಬಟ್ ಸರ್ಜರಿ ಮುಗೀತು. ಸ್ಕ್ಯಾನ್ ಮಾಡಿ ನೋಡಿದ್ರೆ ಆ ಟ್ಯೂಮರೇ ಇಲ್ಲ ಒಳಗಡೆ. ನೋಡಿ, unless you know medical science and biological science, you cannot design that computer, no? So you must know both. Biology has percolated into all computer science now. ಯಾರಿಗೆ ಬಯಾಲಜಿ ಬರುತ್ತೋ, ಸಾಫ್ಟ್ವೇರ್ ಬರುತ್ತೋ, ಅವನಿಗೆ ವ್ಯಾಲ್ಯೂ ಇದೆ, ಅವನು ಬರ್ತಾನೆ ಒಳಗಡೆ ಸಾಫ್ಟ್ವೇರ್ ವರ್ಕ್ಗೋಸ್ಕರ. ಇಲ್ಲ, ಸ್ವಲ್ಪ ಲಿಮಿಟೆಡ್ ಕೆಲಸ ಇದೆ, ಎಷ್ಟೊಂದು ಕೆಲಸ ಆಗ್ಬಿಟ್ಟಿದೆ ಬ್ಯಾಂಕಿಂಗ್ ಅಲ್ಲಿ, ಆ ಸೆಕ್ಟರ್ ಅಲ್ಲಿ, ಈ ಸೆಕ್ಟರ್ ಅಲ್ಲಿ, ಸ್ವಲ್ಪ ಎನ್ಹಾನ್ಸ್ಮೆಂಟ್ ಮಾಡಿ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡೋದು ಅಷ್ಟೇ. ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ. ಈಗ ಮಾರುತಿ ಕಾರ್ಗಳು ಬಿಡ್ತಾರೆ ನೋಡಿ, ಈ ಇಂಜಿನ್ ಚೇಂಜ್ ಮಾಡ್ದ, ಬಾಡಿ ಚೇಂಜ್ ಮಾಡ್ದ, ಕಲರ್ ಚೇಂಜ್ ಮಾಡ್ದ, ಮುಂದೆ ಸ್ವಲ್ಪ ಉದ್ದ ಮಾಡ್ದ, ಹಿಂದೆ ಸ್ವಲ್ಪ ಗಿಡ್ ಮಾಡ್ದ, ಇದೇ ಬೇರೆ ಬೇರೆ ವರ್ಷನ್ಸ್ ತಯಾರು ಮಾಡೋದು ಅಷ್ಟೇ ಆಗುತ್ತೆ ವಿನ ಹೊಸದಾಗಿ ಏನೋ ಇದು ಏನಪ್ಪ ಇದು ಇದ್ದೇ ಇದ್ದಿಲ್ಲ, ಇದು ಹೊಸದಾಗಿ ಮಾಡ್ತೀನಿ ಅಂತ ಈಗೇನು ಆಗಕ್ಕೆ ಸಾಧ್ಯ. ಏನಂತ ಮಾಡ್ತೀರಿ ಇಂಜಿನ್ ಅಲ್ಲಿ? ಇಷ್ಟೊಂದು ಫಾಸ್ಟ್ ಇಂಜಿನ್ಸ್ ಬಂದ್ಬಿಟ್ಟು ಈಗ 700-800 ಕಿಲೋಮೀಟರ್ ಫಾಸ್ಟ್ ಮೂವಿಂಗ್ ಟ್ರೈನ್ಸ್ ಆಗುತ್ತೆ. ಇದಕ್ಕಿಂತ ಏನ್ ಮಾಡ್ತೀರಿ ಈಗೇನು ಟ್ರೈನ್ ಹಿಂಗೆ ಗಾಳಿ ಆರ್ಬೇಕು ಅಷ್ಟೇ, ರೈಟ್? So now these are the days of biology. Please understand biology, read biology, have passion for it. Once you get into it, you start loving it. Okay, you do, even if you don't love it, you think that you love it, you will start loving it, right? Well, ಈಗ ಹೇಗೆ ಬಯಾಲಜಿನ ಕಲಿಬೇಕು? ಬೆಳಿಗ್ಗೆ ನಾನು ಹಿಂಗೆ ನಟರಾಜ್ ಸರ್ ಫೋನ್ ಮಾಡಿದ್ರು ನನಗೆ. ಮಾತಾಡ್ತಾ ಇರುವಾಗ, ನೋಡಿ ಬಯಾಲಜಿ ಅಂದ್ರೆ ಭಾರಿ ಭಯ ನಮಗೆ, ಅದು ಬಯಾಲಜಿ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾವು ಮುಟ್ಟಕ್ಕೆ ಹೋಗ್ಲಿಲ್ಲ, ಮ್ಯಾಥ್ಸ್ ತಗೊಂಡ್ಬಿಟ್ವಿ ನಾವು ಅಂತ ಹೇಳಿದವರು. ದಟ್ಸ್ ವಂಡರ್ಫುಲ್. ಮ್ಯಾಥ್ಸ್ ಇಸ್ ದ ಸೈನ್ಸ್ ಆಫ್ ಆಲ್ ಸೈನ್ಸಸ್, ನೋ? ಇಟ್ಸ್ ಮದರ್ ಆಫ್ ಆಲ್ ಸೈನ್ಸಸ್ ಅಂದಂಗೆ ಅದು. ಅದಿಲ್ಲದೆ ಏನು ನಡೆಯಲ್ಲ. ತಗೊಂಡ್ರು, ಒಳ್ಳೇದು. ಬಟ್ ಅವ್ರು ಹೇಳಿದ ಮಾತು ನನಗೆ ಇಷ್ಟ ಆಯ್ತು. ಯಾವತ್ತು ಹಾಗೆ ಆ ಥರ ಮಾತು ಬಿಡ್ತಾರೆ ಅವರು. ಓಕೆ, ಅದು ಸರ್ವಜ್ಞ ಥರ ನಮಗವರು. ಪ್ರತಿಯೊಂದ್ರ ಮೇಲೂ ಏನೋ ಹೇಳಿದ್ರೆ ಒಂದು ಡೈಲಾಗ್ ಬಿಡ್ತಾರೆ ಅವರು. ಎಲ್ಲಾದ್ರೂ ಒಂದ್ ಕಡೆ ಒಂದು ಇರುತ್ತೆ, ಅದರಲ್ಲಿ ಹಾಸ್ಯ ಇರುತ್ತೆ, ಅದರಲ್ಲಿ ಮೀನಿಂಗ್ ಇರುತ್ತೆ. ಒಂಥರ ಬರ್ನಾಡ್ ಶಾ, ನಮ್ಮ ಬೆಂಗಳೂರು ಬರ್ನಾಡ್ ಶಾ ತರ ನಮ್ಮ ನಟರಾಜ್ ಸರ್. ಸೊ ಹಾಗೆ ನನಗೆ ಹೇಳಿದ್ರು. ನನಗೆ ಅನಿಸ್ತು, ತುಂಬಾ ಜನ ಹೇಳ್ತಾರೆ, ಅಯ್ಯೋ ಬಯಾಲಜಿ ಸಾರ್ ಉದ್ದೋದ್ದ ಟರ್ಮ್ಸ್ ಸರ್, ಅದು ಜ್ಞಾಪಕ ಇರಲ್ಲ, ಅದೇನೋ ಇಡಿಪುಡಿಯ, ಆಡುಪುಡಿಯ, ಇದುಪುಡಿಯ ಅಂತ ಏನೋ ಸೋಡಪುಡಿಯ ಅಂತ ಬರುತ್ತೆ, ಅದು ಏನು ನಮಗೆ ಅರ್ಥ ಆಗಲ್ಲ ಅಂತ ಹಾಸ್ಯ ಮಾಡ್ತಾ ಇರ್ತಾರೆ. ಬಟ್ ಆಕ್ಚುಲಿ ಇದ್ರಲ್ಲಿ ಏನು ಇಲ್ಲ. ನೋಡಿ, ಬಯಾಲಜಿ ಕಲಿಬೇಕಂದ್ರೆ ಒಂದು ನಿಮಗೆ ಒಳ್ಳೆ ಮಂತ್ರ ಹೇಳ್ಕೊಡ್ತೀನಿ. ಏನು ಅಂದ್ರೆ ಇಷ್ಟೇನೆ, ಗೂಗಲ್ ಮಾಡಿ ನೀವು ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್. ನಟರಾಜ್ ಸರ್ ನೀವು ಕೇಳಿಸ್ಕೊಳ್ಳಿ ಸರ್, ನೀವು ಈಗ ಬಯಾಲಜಿ ಕಲಿಬಹುದು, ಅರ್ಥ ಮಾಡ್ಕೊಳ್ಬಹುದು. ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಅಂತ ಇರುತ್ತೆ. ಪ್ರಿಫಿಕ್ಸ್ ಅಂದ್ರೆ ವರ್ಡ್ ಮುಂಚೆ ಬರುವಂತದ್ದು, ಸಫಿಕ್ಸ್ ಅಂದ್ರೆ ವರ್ಡ್ ಆದ್ಮೇಲೆ, ಶಬ್ದ ಆದ್ಮೇಲೆ ಬರುವಂತಹ ಒಂದು ಎಕ್ಸ್ಪ್ರೆಷನ್, ರೈಟ್? ಈ ಎರಡೆರಡು ವರ್ಡ್ ಸೇರ್ಕೊಂಡು ಒಂದೊಂದು ವರ್ಡ್ ಆಗುತ್ತೆ. ಅದು ಗ್ರೀಕು, ಲ್ಯಾಟಿನು, ಜನರಲಿ ಗ್ರೀಕ್ ಲ್ಯಾಟಿನ್ ಇರುತ್ತೆ. ಯಾಕಂದ್ರೆ ಸೈನ್ಸ್ ಡೆವಲಪ್ ದೇರ್, ದೇ ಓನ್ಲಿ ಮೇಡ್ ಇಟ್. ಈಗ ಫಾರ್ ಎಕ್ಸಾಂಪಲ್ ಸೂಡೋ ಅಂದ್ರೆ ಫಾಲ್ಸ್. ಎಲ್ಲಾದ್ರೂ ಸೂಡೋ ಬರಲಿ, ಅದು ಫಾಲ್ಸ್ ಅಂತಾನೆ ಅರ್ಥ. ಅದು ನೆಕ್ಸ್ಟ್ ಏನ್ ವರ್ಡ್ ಬರುತ್ತೋ ಅದಿಲ್ಲ. ಫಾರ್ ಎಕ್ಸಾಂಪಲ್ ಎ ಬಯೋಟಿಕ್ ಅಂದ್ರೆ ಲಿವಿಂಗ್, ಎ ಬಯೋಟಿಕ್ ಅಂದ್ರೆ ನಾಟ್ ಲಿವಿಂಗ್. ಸಿಂಪಲ್ ಆಸ್ ದಟ್. ಎ ಬಂದ್ರೆ ಹಂಗೆ. ಸೂಡೋ, ನ್ಯೂಮೋ, ಓಕೆ, ಕೈನಸಿಸ್. ನೀವೊಂದು 40-50 ವರ್ಡ್ಸ್ ಪ್ರಿಫಿಕ್ಸಸ್, ಒಂದು 45 ವರ್ಡ್ ಸಫಿಕ್ಸಸ್ ತಗೊಂಡ್ಬಿಟ್ರೆ ನಿಮಗೆ ನೀಟ್ ಎಕ್ಸಾಮ್ ಆರಾಮಾಗಿ ಮಾಡೋದು. ಯಾಕಂದ್ರೆ ವರ್ಡ್ಸ್ ಕೊಟ್ಟಿರ್ತಾನೆ, ನಿಮಗೆ ಅದು ಏನು ಕಾನ್ಸೆಪ್ಟ್ ಓದಿರಲ್ಲ, ಅರ್ಥ ಆಗಿರಲ್ಲ. ಅಟ್ಲೀಸ್ಟ್ ಎಲಿಮಿನೇಟ್ ಮಾಡೋಕ್ಕೋಸ್ಕರ ಈ ವರ್ಡ್ಗೆ ಇದು ಮೀನಿಂಗ್, ಈ ವರ್ಡ್ಗೆ ಇದು ಮೀನಿಂಗ್ ಅಂದ್ರೆ ಇದಿಲ್ಲ ಆನ್ಸರ್ ತೆಗ್ದಾಕು. ಎಲಿಮಿನೇಷನ್ ಮೆಥಡ್ ಅಲ್ಲಿ ನೀವು ಮಾಡ್ಕೊಬಿಡು. ಇವೆಲ್ಲ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಸ್ತೀವಿ ನಾವು, ಪ್ರಿಫಿಕ್ಸಸ್ ಸಫಿಕ್ಸಸ್ ಹೆಂಗೆ ಮ್ಯಾನಿಪುಲೇಟ್ ಮಾಡೋದೆಲ್ಲ. ಸೊ ಇಷ್ಟೇ ಸರ್ ಬಯಾಲಜಿಲಿ ಇರೋದು. ಪ್ರಿಫಿಕ್ಸ್ ಸಫಿಕ್ಸ್ ಅರ್ಥ ಆಗ್ಬೇಕು, ಆಮೇಲೆ ಕಾನ್ಸೆಪ್ಟ್ ಅರ್ಥ ಆಗ್ಬಿಡುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಕಾನ್ಸೆಪ್ಟ್ ಬಗ್ಗೆ ಏನು ಚಿಂತೆ ಇಲ್ಲ ಇಲ್ಲಿ, ರೈಟ್? ಸೊ ಅದೊಂದಾಯ್ತು. ಸೊ ಪ್ರಿಫಿಕ್ಸಸ್ ಸಫಿಕ್ಸಸ್ ನೀವು ಬರ್ಕೊಂಬಿಡಿ, ಎಲ್ಲಾದ್ರೂ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಐ ವಿಲ್ ಗಿವ್ ಯು 5 ಡಿಫರೆಂಟ್ ಮಂತ್ರಾಸ್ ಟು ಮಾಸ್ಟರ್ ಬಯಾಲಜಿ. ಬಯಾಲಜಿ ಮಾಡ್ಬೇಕಂದ್ರೆ, ನಿಮಗೆ ಬಯಾಲಜಿ ತಿಳ್ಕೊಳ್ಬೇಕಂದ್ರೆ ಏನು ಮಾಡೋದು? ಫಸ್ಟ್ ಬೇಕಾಗಿರೋದು ವಿಜುವಲೈಸೇಷನ್. ಅದನ್ನ ವಿಜುವಲ್ಸ್ ಅಲ್ಲಿ ತರಬೇಕು. ನೀವು ಮೆಂಟಲಿ ಇಮ್ಯಾಜಿನ್ ಮಾಡಬೇಕು. ನೀವು ಮಾಡಿದ್ರೆ ನಿಮಗೆ ಪಿಕ್ಚರೈಸ್ ಮಾಡಬೇಕು.
ಪಿಕ್ಚರೈಸ್ ಮಾಡಿದ್ರೆ ಬರುತ್ತೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಐ ಥಿಂಕ್ ಐ ವಿಲ್ ಶೇರ್ ದ ಸ್ಕ್ರೀನ್ ಫಾರ್ ಅ ಮೊಮೆಂಟ್ ಹಿಯರ್. ದಿಸ್ ಪಿಕ್ಚರ್ ಇಸ್ ಅ ಪಿಕ್ಚರ್ ಆಫ್ ಎ ಟ್ರೀ. ಈಗ ನಾನು ನಿಮಗೆ ಫೋಟೋಸಿಂಥಸಿಸ್ ಅಂತ ಒಂದು ಚಾಪ್ಟರ್ ಬರುತ್ತೆ ನಿಮಗೆ, ರೈಟ್? ಅದು ಹೆಂಗೆ ಹೋಗುತ್ತೆ ಅಂತ ನಾನು ಹೇಗೆ ವಿಜುವಲೈಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಬಿಗ್ ಟ್ರೀ, ಹ್ಯೂಜ್ ಟ್ರೀ. You must imagine huge tree like this. Millions of leaves are there. Okay? Millions of leaves are there. So, when light falls on a tree, it is falling on millions of leaves of a tree. Go closer to the leaves. You will see the picture like this. Correct? When it is falling on the tree, it is falling on these leaves, right? So, visualize madidre. Then, go closer to the leaf again. ಒಂದು ಲೀಫ್ ಬಗ್ಗೆ ಮುಂದೆ ಹತ್ರ ಬನ್ನಿ. ಒಂದು ಲೀಫ್ ಬಗ್ಗೆ ಹೋದ್ರಿ. ಸೊ ಮೆಂಟಲಿ ಯು ವಿಲ್ ಕಮ್ ಕ್ಲೋಸರ್ ಟು ದ ಲೀಫ್. ನಿಮ್ ಕಣ್ಣು ಮೈಕ್ರೋಸ್ಕೋಪ್ ತರ ಕೆಲಸ ಮಾಡುತ್ತೆ ಈಗ. ಸೊ ಸ್ಟಿಲ್ ಮೋರ್ ಕ್ಲೋಸರ್ ಯು ಗೋ, ಯು ವಿಲ್ ಸಿ ದ ಸೆಲ್ಸ್. ಎಲ್ಲ ಗ್ರೀನ್ ಗ್ರೀನ್ ಕಾಣೋದು ಕ್ಲೋರೋಪ್ಲಾಸ್ಟ್ ಕೂಡ ಅವೆಲ್ಲ. ದೆನ್ enlarge little more. Go little more closer to the cell. Oh, chloroplast are much clearer now, isn't it? Then go much more closer. If you go much more closer, you will see structure like this. Correct? So, when light falls on a tree, it falls on millions of leaves of a tree. It falls on leaves, it falls on a leaf, it falls on cells of the leaf, it falls on a cell. If you go into the cell, you will find so many chloroplasts. Go into one chloroplast, you will see this. ಒಳಗಡೆ ಏನೇನೋ ಪಿಲ್ಲರ್ಸ್ ತರ ಇದೆ. ಈ ಪಿಲ್ಲರ್ಸ್ ಎಲ್ಲ ಜಾಯಿನ್ ಆಗಿದೆ. ಈ ಪಿಲ್ಲರ್ಸ್ಗೆ ನಾವು ಗ್ರಾನಾ ಅಂತ ಕರಿತೀವಿ. ಈ ಕನೆಕ್ಷನ್ಸ್ಗೆ ಫ್ರೆಟ್ ಮೆಂಬ್ರೇನ್ಸ್ ಅಥವಾ ಲೆಮೆಲ್ಲೆ ಅಂತ ಕರಿತೀವಿ. ಇವೆಲ್ಲ ಪೇಡ ಇಟ್ಟಂಗಿದೆ. ಇವೆಲ್ಲ ನೀವು ಬರ್ಬೇಕು, ತಲೆಗೆ ಬರಬೇಕು. ಧಾರವಾಡ ಪೇಡನೋ, ದೂದ್ ಪೇಡನೋ, ನಂದಿನಿ ಪೇಡನೋ ಇಟ್ಟಂಗಿದೆ. ಧಾರವಾಡ ಪೇಡ ಇಲ್ಲ ಬಿಡಿ, ನಂದಿನಿ ಪೇಡ ಇಟ್ಟಂಗಿದೆ. ಇವೆಲ್ಲ ಕನೆಕ್ಟ್ ಆಗಿವೆ. ಇದ್ರ ಒಳಗಡೆ ಓಪನ್ ಮಾಡಿದ ತಕ್ಷಣ ಬರ್ರ ಅಂತ ನೀರು ಬರುತ್ತೆ. ಅಂದ್ರೆ ಇದ್ರಲ್ಲಿ ಲಿಕ್ವಿಡ್ ಇರುತ್ತೆ ಅಂತ ವಿಜುವಲೈಸ್ ಮಾಡಬೇಕು. ರೈಟ್? ಈ ತರ ವಿಜುವಲೈಸ್ ಮಾಡಿದ್ರೆ ನಿಮಗೆ ಯು ವಿಲ್ ಬಿ ಏಬಲ್ ಟು ರಿಮೆಂಬರ್ ಇಟ್ ಪ್ರಾಪರ್ಲಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಬಯಾಲಜಿ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್. ಸುಮ್ಮನೆ ಪೇಪರ್ ಅಲ್ಲಿ ಬರೆದು ಬಿಟ್ರೆ ಬ್ಲಾಕ್ ಅಂಡ್ ವೈಟ್ ಏನೂ ಅರ್ಥ ಆಗಲ್ಲ ನಿಮಗೆ. ಅರ್ಥವಾಯ್ತಾನ? ಸೊ ಫಸ್ಟ್ ಥಿಂಗ್ ಇಸ್ ವಿಜುವಲೈಸೇಷನ್. ಇಟ್ ಇಸ್ ಅ ಕೀ ಟು ಅಂಡರ್ಸ್ಟ್ಯಾಂಡ್ ಬಯಾಲಜಿ, ರೈಟ್? ಈಗ ಅದು ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸ್ ಮೇಲೆ ಕೆಲವು ಗ್ರಾನ್ಯೂಲ್ಸ್ ಇವೆ. ಆ ಗ್ರಾನ್ಯೂಲ್ಸ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಅಂದ್ರೆ ವೆನ್ ಲೈಟ್ ಫಾಲ್ಸ್ ಆನ್ ಎ ಟ್ರೀ, ಇಟ್ ಇಸ್ ಫಾಲಿಂಗ್ ಆನ್ these billions and billions of granules which you see on the screen. That's what it means. These granules, these are molecules basically speaking. They have the capacity to absorb light. Light alli ಏನು energy ಇರುತ್ತೋ, light ray is made up of packets called photons. If you open the packet, purr ಅಂತ one quantum energy ಬರುತ್ತೆ. ಇವು ಕಡಲೆಕಾಯಿ ತಿಂದಾಗ ಏನ್ ಮಾಡ್ತೇವೆ ಮಾಲಿಕ್ಯೂಲ್ಸ್? ಫೋಟಾನ್ ಹಿಡಿಯೋದು, ಓಪನ್ ಮಾಡೋದು, ಕಳಕ್ಕಂತ ಎನರ್ಜಿ ತಗೊಳ್ಳೋದು. ಫೋಟಾನ್ ಹಿಡಿಯೋದು, ಓಪನ್ ಮಾಡೋದು, ಕಳಕ್ಕಂತ ಬಾಯಲ್ಲಿ ಹಾಕೊಳ್ಳೋದು. ಅಂದ್ರೆ ದೇ ಎನರ್ಜೈಸ್ ದೆಮ್ಸೆಲ್ವ್ಸ್. ಅರ್ಥ ಆಯ್ತಾ? ಸೊ ವೆನ್ ಲೈಟ್ ಫಾಲ್ಸ್ ಆನ್ ಎ ಟ್ರೀ, ಇಟ್ಸ್ ಫಾಲಿಂಗ್ ಆನ್ ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ photosystems made up of many molecules. These molecules absorb quanta energy present in the photons of the light rays. ಅರ್ಥ ಆಯ್ತಾ? ಸೊ ನೀವು ವಿಜುವಲೈಸ್ ಮಾಡ್ಕೊಂಡಾಗ ನಿಮಗೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನೀವು ವಿಜುವಲೈಸ್ ಮಾಡೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಮಾಡೋದು? ಕಥೆ ಕಟ್ಟಬೇಕು. ಕಥೆಗಳು ಹೇಳೋದಿಲ್ಲ. ಕಥೆ ಕೇಳು ಅಂತ ಅದು ತೆಲುಗಲ್ಲಿ ಇತ್ತಲ್ಲ, ಅದು ತಮಿಳಲ್ಲಿ. ಆ ಥರ ಮೇಕ್ ಸ್ಟೋರೀಸ್ ಆಫ್ ದ ಕಾನ್ಸೆಪ್ಟ್ಸ್ ಟು ರಿಮೆಂಬರ್ ಇಟ್ ಬೆಟರ್. ಹೇಗೆ ಕಾನ್ಸೆಪ್ಟ್ ಇದು ಮಾಡ್ಕೊಳ್ಳೋದು? ರೈಟ್. ಒಂದು ಕಥೆ ಹೇಳ್ತೀನಿ ನೋಡಿ. ನನ್ನ ಕ್ಲಾಸಲ್ಲಿ till 1:30 ಅಲ್ವಾ? ಓಕೆ, ರೈಟ್. ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಬಂದೆ. ಕ್ಲಾಸ್ ರೂಮ್ ಒಳಗಿಂದ ಹೋಗಿ ಓಪನ್ ಮಾಡಿದೆ. ಸೊ
ಬೋರ್ಡ್ ಕೆಳಗಡೆ ಒಂದಿಷ್ಟು ಹಾವಿತ್ತು, ನಾಗರಹಾವು, ಚಿಕ್ಕದು, ನಾಟ್ ಎ ಬಿಗ್ ಒನ್, ಬಟ್ ಅದು ಸಾಕು ಒಂದು 10 ಜನಕ್ಕೆ ಕೊಲ್ಲಕ್ಕೋಸ್ಕರ. ಇಟ್ ವಾಸ್ ಕ್ವೈಟ್ ಪಾಯ್ಸನಸ್. ನಾನು ನೋಡಿದ ತಕ್ಷಣ ಸ್ವಲ್ಪ ವೆಂಟ್ ಬ್ಯಾಕ್. ನೋಡ್ತೀನಿ ಸ್ವಲ್ಪ ಅಬ್ಡಮನ್ ಹಿಂಗೆ ದಪ್ಪಾಗಿತ್ತು, ಅಂದ್ರೆ ಈ ಚಿಕ್ಕ ಇಲಿ ಮರಿ ಏನೋ ತಿಂದಿದೆ. ಅದು ತಿಂದಾಗ ಆಕ್ಟಿವ್ ಆಗಿರಲ್ಲ, ಅದೇನು ಅಟ್ಯಾಕ್ ಮಾಡೋದು, ಯಾಕಂದ್ರೆ ತಿಂದ್ಬಿಟ್ಟಿದೆಯಲ್ಲ, ಸುಮ್ಮನೆ ಅಟ್ಯಾಕ್ ಮಾಡಲ್ಲ ಹಾವುಗಳು. ನಾನೇನ್ ಮಾಡಿದೆ, ಹೋಗ್ಬಿಟ್ಟು ಒಂದು ಕಟ್ಟಿಗೆ ತಂದ್ಬಿಟ್ಟು ಐ ವಾಸ್ ಟ್ರೈಂಗ್ ಟು ಡ್ರೈವ್ ಇಟ್, ಹಿಂಗೆ ತಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮೂಲೆಯಿಂದ. ಸ್ವಲ್ಪ ತಳ್ತೀನಿ, ಬುರ್ರಂತ ಮತ್ತೆ ಬಂದಲ್ಲಿ ಮೂಲೆ ಕೂತ್ಕೊಳ್ಳುತ್ತದು. ಮತ್ತೆ ತಳ್ದೆ, ಮತ್ತೆ ಹೊರಗಡೆ ಹುಡುಗರೆಲ್ಲ ಕಾಯ್ತಾ ಇದಾರೆ, ಏನ್ ಮಾಡೋದು? 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು. ಐ ಟ್ರೈಡ್ ಮೈ ಬೆಸ್ಟ್. ಸ್ವಲ್ಪ ಅಲ್ಲಿ ತೊಗೊಂಡೋಗ್ಬಿಟ್ರೆ ಅಲ್ಲಿ ಮೋರಿ ಇದೆ, ಮೋರಿ ಒಳಗಡೆ ಹೋಗ್ಬಿಡುತ್ತೆ, ಐ ಕ್ಯಾನ್ ಡ್ರೈವ್ ಇಟ್ ಆಫ್. ಸೊ ಅದು ಹೋಗ್ತಾ ಇಲ್ಲ. ಹುಡುಗರು ಬಂದು, ಸಾರ್ ಕ್ಲಾಸ್ ಇಲ್ವಾ ಸಾರ್? ಅವ್ರು ಕ್ಲಾಸ್ ಇದೆಯಾ ಸರ್ ಅಂತ ಕೇಳಲ್ಲ ಹುಡುಗರು, ಕ್ಲಾಸ್ ಇಲ್ವಾ ಸರ್ ಅಂತಾನೆ ಕೇಳೋದು. ಕ್ಲಾಸ್ ಇಲ್ವಾ ಸರ್ ಅಂತ ಕೇಳಿದ್ರು. ನನಗೆ ರೇಗ್ ಬಿಡ್ತು, ಹೋಗ್ರೆ ಇರೋ ನಿಮ್ಗೆ 10 ನಿಮಿಷ ಇರೋ, ಬರ್ತೀನಿ ನಾನು, ಐ ಕಮ್ ವೇಟ್ ಅಂತ ಹೇಳ್ಬಿಟ್ಟೆ. ಅವ್ನು ಬೈಕೊಂಡು ಹೋಗಿರ್ತಾನೆ, ಯಾಕೋ ಸುಮ್ಮನೆ ರೇಗ್ತಾ ಇದಾರೆ ಇವರು ಅಂತ ಹೋಗಿರ್ತಾನೆ. ಹೋಗ್ಬಿಟ್ಟು ಹೇಳಿ, ಯಾಕೋ ಕಣೋ ಕೇಳಿದ್ರೆ ರೇಗ್ತಾ ಇದಾರೆ ಅವರು, ನಾನು ಹೋಗಲ್ಲಪ್ಪ ಅಂತ. ಒಂದು 15 ನಿಮಿಷ ಮತ್ತೆ 20 ನಿಮಿಷ ಆಗುತ್ತೆ. ದೇ ಬಿಕಮ್ ಇಂಪೇಷಂಟ್. ಎಷ್ಟೊತ್ತು ಕಾಯೋದು? ಕ್ಲಾಸ್ ಇಲ್ಲ ಅಂದ್ಬಿಟ್ರೆ ಎಲ್ಲ ಹೋಗ್ಬಿಡ್ಬೋದಲ್ವಾ? ಮನೆಯಲ್ಲಿ ಟ್ಯೂಷನ್ ಹೋಗ್ತೀನಿ ಅಂತ ಹೇಳಿರ್ತಾರೆ, 3 ತಾಸು ಕ್ಲಾಸು ಸಿಕ್ಬಿಡುತ್ತೆ ಚೆನ್ನಾಗಿ ಓಡಾಡೋಕ್ಕೋಸ್ಕರ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ರು. ನಾನು ಏನು ಹೇಳಲಿಲ್ಲ. ನನಗೇನು ಈವನ್ 1 hour ಈಸ್ ಲಾಸ್ಟ್, 2 hours ನನಗೆ ಸಿಗುತ್ತೆ ಪಾಠಕ್ಕೆ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಯಾರಿಗೂ ಏನು ಹೇಳಕ್ ಹೋಗ್ಲಿಲ್ಲ. ಸೊ ಮತ್ತೆ ಟ್ರೈ ಮಾಡಿದೆ. ಮತ್ತೆ ಇನ್ನೊಂದು 2-3 ಬಂದ್ರು, ಸರ್ ಯಾವಾಗ ಸರ್ ಕ್ಲಾಸ್ ಇಲ್ವಾ ಸರ್, ಎನಿ ಪ್ರಾಬ್ಲಮ್ ಸರ್ ಅಂತ. ಏನೂ ಪ್ರಾಬ್ಲಮ್ ಇಲ್ಲ, ಹೋಗ್ರೆ ಅಂದ್ಬಿಟ್ಟೆ. ಮತ್ತೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಏನು ಒಬ್ಬರೇ ಇಟ್ಕೊಂಡು ಏನ್ ಮಾಡ್ತಾರೆ ಒಳಗಡೆ ರೂಮಲ್ಲಿ ಅಂತ. ಅವ್ರಿಗೆ ಕ್ಯೂರಿಯಾಸಿಟಿ ಬೇರೆ, ವಿಪರೀತ ಕ್ಯೂರಿಯಾಸಿಟಿ. ಇರ್ಲಿ ನಾ ಏನ್ ಮಾಡಿದೆ, ಟ್ರೈ ಮಾಡದೆ ಆಗ್ಲಿಲ್ಲ. ಅಷ್ಟರಲ್ಲಿ ನಮ್ಮ ಅದೇ ಕ್ಲಾಸಲ್ಲಿ ಸುಮಾ ಅಂತ ಒಬ್ಬ ಹುಡುಗಿ ಇದ್ಲು, ಟ್ಯೂಷನ್ ಸ್ಟೂಡೆಂಟ್. ಅವಳು ಮೊದಲಿಂದ ಪರಿಚಯ ನನಗೆ. ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋ ಕಾರಣ ಸ್ವಲ್ಪ ಸಲಿಗೆ ಹೆಚ್ಚು. ಅವ್ರ ಮನೇಲಿ ಅವ್ರು ಮಾಡಿಬಿಟ್ರೆ ಹೋಳಿಗೆಗಳಿಗೆ ನಮ್ಮನ್ನು ಕಳಿಸ್ತಾ ಇದ್ರು. ಆ ತರ ಗಿವ್ ಅಂಡ್ ಟೇಕ್ ಇತ್ತು ನಮ್ಮಲ್ಲಿ. ಶಿ ವಾಸ್ ಲೈಕ್ ಎ ಫ್ರೆಂಡ್ ಆಫ್ ಅವರ್ ಫ್ಯಾಮಿಲಿ. ನೀನ್ ಹೋಗು, ನಿನಗೇನು ಬೈಯಲ್ಲ ಅವರು ಅಂತ. ಸುಮಾ ಬಂದ್ಲು. ಸುಮನ್ ಕಜನು ಲೀಲಾ ಅಂತ ಒಬ್ಬಳಿದ್ದಾಳೆ, ಅವಳು ಟ್ಯೂಷನ್ ಸೇರ್ಕೊಂಡಿಲ್ಲ. ಅವರಿಬ್ಬರು ತುಂಬಾ ಕ್ಲೋಸ್ ಅಲ್ವಾ. ಇವರಿಬ್ಬರು ಬಂದ್ಬಿಟ್ಟು, ಸರ್ ಯಾಕೆ ಓಪನ್ ಮಾಡ್ತಾ ಇಲ್ಲ, ಎಲ್ಲರೂ ಕಾಯ್ತಾ ಇದಾರೆ ಇಲ್ಲಿ ಅಂತ. ನಾನು ಓಪನ್ ಮಾಡಿ ಫಸ್ಟ್ ಒಳಗೆ ಬಾ ಅಂದೆ. ನಾನು ಬಂದ್ಬಿಟ್ಟು ಅಲ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಂಡೆ. ಬೆಂಚ್ ಮೇಲೆ ನಿಂತ್ಕೊಂಡ್ಬಿಟ್ಲು. ಯಾಕೆ ಬೆಂಚ್ ಮೇಲೆ? ಅವ್ರಿಗೆ ಒಂಥರ ವಿಚಿತ್ರ ಅನಿಸ್ತು, ಬೆಂಚ್ ಮೇಲೆ ನಿಲ್ಲಿಸ್ತಾ ಇದಾರಲ್ಲ. ಸ್ಟೋರಿ ಕೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಇದು. ಬೆಂಚ್ ಮೇಲೆ ನಿಂತ್ಕೊಂಡ್ಮೇಲೆ ನಾನು ಹೇಳಿದೆ, ಅಲ್ಲಿ ಹಾವಿದೆ, ಟ್ರೈ ಮಾಡ್ತಾ ಇದ್ದೀನಿ, ನೀವು ಆಚೆ ಹೋಗ್ಬೇಡಿ. ಈಗ ಆಚೆ ಹೋಗಿ ಹೇಳ್ಬಿಟ್ರೆ ಎಲ್ಲ ಅದಕ್ಕೆ ಬೇರೆ ಕಥೆ ಆಗ್ಬಿಡುತ್ತೆ. MRF ಟ್ಯೂಷನ್ ಅಲ್ಲಿ ಹಾವು ಬಂದಿತ್ತಂತೆ ಅಂತ ಒಬ್ಬನ್ ಫೋನ್ ಮಾಡಿ ಯಾರು ಹೇಳ್ತಾನೆ. ಅವನೇನ್ ಮಾಡ್ತಾನೆ, ಹಾವು ಬಂದಿತ್ತಂತ ಹೇಳ್ಬಿಟ್ಟು ಹಾವು ಬಂದಿತ್ತಂತೆ ನಾಗರಹಾವಂತೆ ಅಂತ ಇನ್ನೊಬ್ಬನಿಗೆ ಹೇಳ್ತಾನೆ. ಅವ್ನು ಹೋಗ್ಬಿಟ್ಟು ನಾಗರಹಾವಂತೆ ಏನ್ ಮಾಡಿರುತ್ತೆ, ಕಚ್ಚಿರುತ್ತೆ, ಅದು ಬೇರೆದೇನ್ ಮಾಡುತ್ತೆ ಅಂತ ಅವ್ನು ಹೇಳೋದು. ಮತ್ತೆ ಹಾವು ಕಚ್ಚಿತ್ತು ಅಂತ ಹೇಳ್ಬಿಟ್ಟು ಕಚ್ಚಿದೆ ಅಂತ ಹೇಳ್ಬಿಟ್ಟು ಅವ್ನು ಯೂಸ್ ಮಾಡ್ಬಿಡ್ತಾನೆ. ಆಮೇಲೆ ಇನ್ನೊಬ್ಬನ ಏನ್ ಮಾಡ್ತಾನೆ ಅಂದ್ರೆ ಲಾಸ್ಟ್ಗೆ ಕಚ್ಚಿದೆ ಅಂತಲ್ಲ, MRF ಇಲ್ಲ ಅಂತ ಹೊರಟೋದ್ರು ಅಂತ ಹೇಳ್ಬಿಡ್ತಾನೆ ಇನ್ನೊಬ್ಬರು. ದಟ್ಸ್ ಹೌ ಇಟ್ ಹ್ಯಾಪನ್ಸ್. ನ್ಯೂಸ್ಗಳೆಲ್ಲ ಚೇಂಜ್ ಆಗ್ತಾ ಹೋಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ನಾನೇನು ಹೇಳಕ್ಕೆ ಹೋಗ್ಲಿಲ್ಲ ಅವ್ರಿಗೆ. ಆಮೇಲೆ ಏನಾಯ್ತು, ಇವ್ರೇನ್ ಮಾಡಿದ್ರು, ನಾನು ನೋಡ್ಬಿಟ್ಟು, ಸರ್ ನಾವು ಮಾಡ್ತೀವಿ, ನಾವು ತಳ್ತೀವಿ, ನೋಡೋಣ, ಐ ವಿಲ್ ಟ್ರೈ ಅಂತ. ನನಗೆ ರೇಗ್ತಾ ಇದ್ದೆ. ನಾನು ಇಷ್ಟೊತ್ತು ಟ್ರೈ ಮಾಡ್ತಾ ಇದ್ದೀನಿ, ½ an hour ಇಂದ ಹೋಗ್ತಾ ಇಲ್ಲ. ಇವ್ರು ಬಂದು ಏನ್ ಬಾರಿ ಮಾಡೋದೀಗ? ಇರಿಟೇಟ್ ಆಗ್ಬಿಟ್ಟು ನನಗೆ. ಸುಮ್ಮನೆ ರಾಮ, ನೀವು ಮಾತಾಡ್ಬೇಡ, 1 ನಿಮಿಷ ನಾನು ರೇಗಿಸ್ಬೇಡ ಅಂತ ಹೇಳಿ. ಮತ್ತೆ ಯಾಕೆ ಸುಮ್ಮನೆ ರೇಗ್ತೀರಾ ನೀವು? ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಆಯ್ತು ಬಾ ಮಾಡಿ ಸಾಯಿ ಅಂತ ನಾನು ಹೇಳಿದೆ. ರೈಟ್. ಇದೇ ಒಂದು ಎಕ್ಸ್ಪ್ರೆಷನ್ ನನಗೆ ಒಂದು ನ್ಯೂಮೋನಿಕ್ ಮಾಡಕ್ ತಯಾರಾಯ್ತು. ಇದು ಜ್ಞಾಪಕ ಇಟ್ಕೊಳ್ಳಿ. ನಾ ಏನ್ ಹೇಳಿದೆ, ಓಕೆ ಸುಮಾಲಿ ಇಲ್ಲ, ಕಮ್ ಅಂಡ್ ಟ್ರೈ, ರೈಟ್, ಟ್ರೈ ಅಂಡ್ ಡೈ. ಮನೇಲಿ ಹೇಳ್ತಾರೆ ನಮ್ಮಂದ್ರು, ಸ್ವಲ್ಪ ಬೇಜಾರಾದಾಗ ತಿನ್ ಸಾಯಿ, ಆ ಥರ ಎಕ್ಸ್ಪ್ರೆಷನ್ ಇತ್ತು. ಯಾಕಂದ್ರೆ ಅವ್ರು ತುಂಬಾ ಸಲಿಗೆ ಮಗು ಥರ ನಿಗೋದು. ವೆಲ್, ಸೊ ಈಗ ನಾನು ನಿಮಗೆ ಹೇಳ್ತೀನಿ ಹೇಗೆ ನಾನು ಯೂಸ್ ಮಾಡ್ಕೊಂಡೆ ಇದಕ್ಕೆ ಅಂತ. ರೈಟ್. ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಿಮಗೆ, ಹೇಗೆ ನೀವು ನಿಮಗೆ ಆದಂತಹ ಒಂದು ನ್ಯೂಮೋನಿಕ್ಸ್ ಮಾಡ್ಕೋಬಹುದು. ಸ್ಟೋರಿ ಪ್ರಕಾರ, ಹಾಡ್ ಪ್ರಕಾರ, ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಮಾಡ್ಕೋಬಹುದು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನೋಡಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಲ್ಲಿ ಮೌತ್ ಇಂದ ಏನಸ್ವರೆಗೂ ಅದು ಡೈಜೆಸ್ಟ್ ಮಾಡುವಂತ ಟ್ರ್ಯಾಕ್ಟ್. ಫುಡ್ ತಿಂತೀವಿ, ಡೈಜೆಸ್ಟ್ ಆಗುತ್ತೆ, ಬಕ್ಕಲ್ ಕ್ಯಾವಿಟಿಲಿ ಬಾಯಲ್ಲಾಗುತ್ತೆ, ಸ್ಟಮಕ್ ಅಲ್ಲಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಆಗುತ್ತೆ, ಆಮೇಲೆ ಅದು ನೆಕ್ಸ್ಟ್ ಡೇ ಬೆಳಿಗ್ಗೆ ಆಚೆ ಬರುತ್ತೆ ಕೋಲಾನ್ ಮೂಲಕ, ಡಿಫಿಕೇಶನ್ ಮೂಲಕ. ಈಗ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದನ್ನ ಹೇಗೆ ನಾವು ಮೆಮೊರೈಸ್ ಮಾಡಬಹುದು, ಹೇಗೆ ಕ್ರಿಯೇಟ್ ಮಾಡಬಹುದು, ಇದೇ ತರ ನೀವು ಬೇರೆದಕ್ಕೂ ಅಪ್ಲೈ ಮಾಡಬಹುದು. ಇದೊಂದು ಎಕ್ಸಾಂಪಲ್ ಅಷ್ಟೇ. ಬಾಯಲ್ಲಿ ಬಕ್ಕಲ್ ಕ್ಯಾವಿಟಿಯಲ್ಲಿ ನಿಮಗೆ ಟ್ಯಾಲಿನ್ ಅಂತ ಒಂದು ಎನ್ಸೈಮ್ ಇದೆ.
ಈಗ ಸದ್ಯಕ್ಕೆ ಟ್ಯಾಲಿನ್ನ ಮರ್ತು ಬಿಡಿ. ಏನನ್ನ ಮರಿಬೇಕು? ಟ್ಯಾಲಿನ್ನ ಮರಿಬೇಕು. ಏನ್ ಮರ್ತಿದ್ದೀರಾ? ಗೊತ್ತಿಲ್ಲ ಸರ್ ಅನ್ಬೇಕು. ಟ್ಯಾಲಿನ್ ಬಿಟ್ರೆ ನೀವು ಮರ್ತಿಲ್ಲ ಅಂತ ಅರ್ಥ. ಓಕೆ, ಎನಿವೆ ಅದು ಒಂದೇ ವರ್ಡ್ ಇದೆ, ಮರ್ತು ಬಿಡಿ. ಸ್ಟಮಕ್ ಅಲ್ಲಿ ನಮಗೆ ಬೇಕಾದಷ್ಟು ಎನ್ಸೈಮ್ಸ್ ಇವೆ ವಿಚ್ ಹೆಲ್ಪ್ ಇನ್ ಡೈಜೆಸ್ಟಿಂಗ್ ದ ಫುಡ್. ಕರೆಕ್ಟಾ? ಪೆಪ್ಸಿನ್ ಇದೆ, ರೆನಿನ್ ಇದೆ, ಗ್ಯಾಸ್ಟ್ರಿಕ್ ಲೈಪೇಸ್ ಇದೆ, ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಇದೆ, HCl ಇದೆ. HCl is not an enzyme. HCl is not an enzyme, but it is a chemical which helps in killing the bacteria and all blah 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 whatever. Okay, so pepsin, renin, gastric lipase, intrinsic factor, HCl. ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ ಸ್ವಂತವಾಗಿ. ಓಕೆ, ಪೆಪ್ಸಿನ್, ರೆನಿನ್, ಗ್ಯಾಸ್ಟ್ರಿಕ್ ಲೈಪೇಸ್, ಇಂಟ್ರಿನ್ಸಿಕ್ ಫ್ಯಾಕ್ಟರ್, HCl. ರೈಟ್, ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಸ್ಟಮಕ್ ಅಲ್ಲಿ ಯಾವ್ದಾವ್ದು ಎನ್ಸೈಮ್ಸ್ ಇದೆ ಅಂತ. ಓಕೆ, ಸಪೋಸ್ ಥಿಂಕ್ ದಟ್ ದಿಸ್ ಈಸ್, ಇದು HCl ಅಂತ ತಿಳ್ಕೊಳ್ಳಿ. ಇದು ಏನು? ಇದು HCl. ರೈಟ್, ಈ HCl ನೀವು ಹಿಡ್ಕೋಬೇಕು, ಗ್ರಿಪ್ ಮಾಡ್ಕೋಬೇಕು, ಗ್ರಿಪ್. ಓಕೆ, ಗ್ರಿಪ್ HCl. ನೋಡಿ, ಗ್ರಿಪ್ HCl. ಇಫ್ ಯು ಗ್ರಿಪ್ HCl ನೀವು ಹಿಡ್ಕೊಂಡ್ರೆ ಇವೆಲ್ಲ ಎನ್ಸೈಮ್ಸ್ ಬಂದ್ಬಿಡ್ತವೆ. ಹೇಗೆ ಸರ್ ಹಿಡ್ಕೊಳ್ಳೋದು? ನೋಡಿ ತೋರಿಸ್ತಾನೆ ನಮಗೆ ಹೆಂಗ್ ಹಿಡ್ಕೊಂಡಿದ್ದೀನಿ ನಾನು ಅಂತ. ರೈಟ್, ಗ್ರಿಪ್ HCl. ಕರೆಕ್ಟಾ? ಗ್ರಿಪ್ HCl. G for gastric lipase, R for renin, I for intrinsic factor, P for pepsin, HCl is HCl. ಇದು ತುಂಬಾ ಸಿಂಪಲ್ ಮಾಡೋಕ್ಕೋಸ್ಕರ ನೀವು ಮಾಡ್ತಾನೆ ಇರ್ಬೋದು ತುಂಬಾ ಜನ. ನಾನು ಫಸ್ಟ್ ಲೆಟರ್ ತಗೊಂಡ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿದೆ. ರೈಟ್, ಗ್ರಿಪ್ HCl ಹಿಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಅನ್ನುವಂಥ ಒಂದು ಥಾಟ್ ನನ್ನ ಪ್ರಾಸೆಸ್. ಅದು ಬಂದ್ರೆ ಎಲ್ಲ ಬರುತ್ತೆ, ಇದು ಮರಿಯಲ್ಲ. ಇದು ಒನ್ಸ್ ಯು ನೋ ವಾಟ್ ದಿಸ್ ಎನ್ಸೈಮ್ಸ್, ಐ ಮೀನ್ ವಾಟ್ ವಿಚ್ ಕೈಂಡ್ ಆಫ್ ಎನ್ಸೈಮ್ ಇಟ್ ಈಸ್, ಯು ವಿಲ್ ಬಿ ಏಬಲ್ ಟು ರೈಟ್ ದ ಹೋಲ್ ಥಿಂಗ್. ಇದು 5 ಮಾರ್ಕ್ಸ್ ಕ್ವಶನ್ ಇದು. ಬಟ್ ಏನಂದ್ರೆ ಇಲ್ಲಿ ಎನ್ಸೈಮ್ಸ್ ಜ್ಞಾಪಕ ಇಟ್ಕೊಳ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರಿಪ್ HCl gives you gastric enzymes. So grip HCl gives you gastric enzymes. G for gastric lipase, R for renin, I for intrinsic factor, P for pepsin, HCl is HCl. Isn't it good? So you can do it. Next, ಸ್ಟಮಕ್ ಅಲ್ಲಿ ಫುಡ್ ಡೈಜೆಸ್ಟ್ ಆಗ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಸಣ್ಣ ಕರಳು. ಇಲ್ಲಿ ಇದು ಸರ್ಕಲ್ ಹೆಂಗೆ ಅಂದ್ರೆ 3 ರೋಡ್ಗಳು ಇದಕ್ಕೆ. ಸರ್ಕಲ್ಗೆ ಈ ಕಡೆಯಿಂದ ಒಂದು ಬರುತ್ತೆ, ಆ ಕಡೆಯಿಂದ ಒಂದು ಬರುತ್ತೆ, ಈ ಕಡೆಯಿಂದ ಒಂದು ಬರುತ್ತೆ. ಸೊ ಫಸ್ಟ್ ಒನ್ ಈಸ್ ಬೈಲ್ ಜ್ಯೂಸ್ ಅಂತ ತಿಳ್ಕೊಳ್ಳಿ. ಬೈಲ್. ಓಕೆ, ಇದಕ್ಕೆ ಪಿತ್ತ ಅಂತ ಹೇಳ್ತಾರೆ. ಬೈಲ್ ಜ್ಯೂಸ್ಗೆ ಪಿತ್ತ. ಅದು ತಯಾರು ಮಾಡೋದು ಲಿವರ್, ಸ್ಟೋರ್ ಆಗೋದು ಇದರಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ. ಅದು ಪಿತ್ತ ಜನಕಾಂಗ. ಅದಕ್ಕೆಲ್ಲ ಆ ಥರ ವರ್ಡ್ಗಳು ಬರ್ತವೆ. ಸರ್ ಕನ್ನಡ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ, ಅವಾಗ ನಾನು ಜ್ಞಾಪಿಸ್ಕೊಂಡೆ. ನನಗೆ ಅಷ್ಟೊಂದು ಬರಲ್ಲ, ಬಟ್ ಎನಿವೇ ಟ್ರೈ ಮೈ ಬೆಸ್ಟ್. ಬೈಲ್ ಜ್ಯೂಸ್ ಅಲ್ಲಿ 2 ಥರ ಕಾಂಪೋನೆಂಟ್ಸ್ ಇದೆ. ಏನೇನಪ್ಪ ಕಾಂಪೋನೆಂಟ್ಸು? ಕೆಲವು ಕಲರ್ಸ್ ಇವೆ ವಿಚ್ ಆರ್ ಕಾಲ್ಡ್ ಬೈಲ್ ಪಿಗ್ಮೆಂಟ್ಸ್. ಇವು ಕಲರ್ಸ್ ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಬೇರೆದೇನಿದೆ ಬೈಲ್ ಸಾಲ್ಟ್ಸ್ ಅಂತ, ಇವು ಬೈಲ್ ಸಾಲ್ಟ್ಸ್. ದೀಸ್ ಆರ್ ಆಲ್ salts. These are all pigments, bile pigments, colors. ಈಗ ನೋಡಿ, ನಾನು ಹೇಗೆ ಜ್ಞಾಪಕ ಇಟ್ಕೊಳ್ತೀನಿ ಇದಕ್ಕೆ. ಬೇರೆದೇನೂ ಸಿಗಲ್ಲ. ಅದು BB ಇದೆ, SS ಇದೆ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಬಟ್ ಐ ಕುಡ್ ರಿಮೆಂಬರ್ ಇಟ್ ಬಿಕಾಸ್ ಆಫ್ ದ ರಿದಮ್ ಆಫ್ ಇಟ್. ರಿದಮ್ ಏನಪ್ಪ? ಬಿಲಿ ರೂಬಿನ್, ಬಿಲಿ ವರ್ಡಿನ್, ಬಿಲಿ ರೂಬಿನ್, ಬಿಲಿ ವರ್ಡಿನ್, ಬಿಲಿ ರೂಬಿನ್, ಬಿಲಿ ವರ್ಡಿನ್. 2 ಬಿಟ್ಸು. ನೆಕ್ಸ್ಟ್ ಏನು? ಸೋಡಿಯಂ ಗ್ಲೈಕೋಕೋಲೇಟ್, sodium taurocholate. Come on, sodium glycocholate, sodium taurocholate. Come on, sodium glycocholate, sodium taurocholate. 3 ಬೀಟ್ಸ್ ಇದೆ. ಅದು ನನಗೆ ಚಕ್ಕಂದ ಬರುತ್ತದೆ. 2 ಬಿಲಿರುಬಿನ್, ಬಿಲಿವರ್ಡಿನ್. ಇದು ಬಿಲಿರುಬಿನ್ is reddish in color, biliverdin is greenish in color. ಓಕೆ, ಹೆಂಗೆ ಜ್ಞಾಪಿಟ್ಕೊಳ್ಳೋದು? ಇಲ್ಲಿದೆ ನೋಡಿ.
R for red. ಈ ತರ ಕ್ಲೂಸ್ ತುಂಬಾ ಇರ್ತವೆ. ಕ್ಲೂಸ್ ತುಂಬಾ ಇರ್ತವೆ. ನೀವು ಹುಡುಕ್ಬೇಕು ಕ್ಲೂಸ್ನ, ಜ್ಞಾಪಕ ಇಟ್ಕೊಳ್ಬೇಕು. ಇನ್ನೊಂದು ಎಕ್ಸಾಂಪಲ್ ಜ್ಞಾಪಕ ಅಂತ ಹೇಳ್ತೀನಿ ನೋಡಿ. ಈಗ ಮಸಲ್ಸ್ ಅಲ್ಲಿ ಸ್ಟ್ರೈಟೆಡ್ ಮಸಲ್ಸ್ ಅಲ್ಲಿ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ, ಲೆಸನ್ ಆಗಿದೆಯಲ್ಲ ಅದೂ ಗೊತ್ತಿಲ್ಲ ನನಗೆ. ಫಸ್ಟ್ ಪಿ ಬರುತ್ತೆ ಇದು. ವಿ ಹ್ಯಾವ್ ಡಾರ್ಕ್ ಬ್ಯಾಂಡ್ ಅಂಡ್ ಲೈಟ್ ಬ್ಯಾಂಡ್ ಅಂತ ಎರಡು ಬ್ಯಾಂಡ್ಸ್ ಇದೆ. ಇದು ಸ್ಟ್ರೈಟೆಡ್ ಮಸಲ್ ಅಂದ್ಬಿಟ್ರೆ ಈ ತರ ಒಂದು ಬ್ಯಾಂಡ್ ಬರುತ್ತೆ, ಡಾರ್ಕ್ ಬ್ಯಾಂಡ್ ಮತ್ತು ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್ ಮತ್ತು ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್ ಮತ್ತು ಲೈಟ್ ಬ್ಯಾಂಡ್. ಇದು ಗ್ರೀನ್ ಕಾಣೋದು ಲೈಟ್ ಬ್ಯಾಂಡು, ಇದು ಡಾರ್ಕ್ ಬ್ಯಾಂಡು, ಇದು ಲೈಟ್ ಇದು ಡಾರ್ಕ್. ರೈಟ್. ಈ ಡಾರ್ಕ್ ಬ್ಯಾಂಡ್ಗೆ ನೋಡಿ, ಡಾರ್ಕ್ ಬ್ಯಾಂಡ್ ಲೈಟ್ ಬ್ಯಾಂಡ್. ಡಾರ್ಕ್ ಬ್ಯಾಂಡ್ಗೆ ಅನೈಸೋಟ್ರೋಪಿಕ್ ಬ್ಯಾಂಡ್ ಅಂತ ಹೇಳ್ತಾರೆ. ದಿಸ್ ಇಸ್ ನಿಮ್ಮ ಸಿಇಟಿ ಕ್ವಶನ್ ಇದು. ಓಕೆ, ಇದು ಸಿಇಟಿ ಕ್ವಶನ್ ಇದು. ಡಾರ್ಕ್ ಬ್ಯಾಂಡ್ಗೆ ನಾವು ಅನೈಸೋಟ್ರೋಪಿಕ್ ಬ್ಯಾಂಡ್ ಅಂತ ಹೇಳ್ತೀವಿ. ಇದನ್ನ ನೋಡಿ, ಅನೈಸೋಟ್ರೋಪಿಕ್ ಬರೀತೀನಿ. ಅನೈಸೋಟ್ರೋಪಿಕ್ ಬ್ಯಾಂಡ್. ಲೈಟ್ ಬ್ಯಾಂಡ್ is ಐಸೋಟ್ರೋಪಿಕ್ ಬ್ಯಾಂಡ್. ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಬೀಳ್ತಾರೆ ಇದಕ್ಕೆ. ಐಸೋಟ್ರೋಪಿಕಾ ಅನೈಸೋಟ್ರೋಪಿಕಾ, ಡಾರ್ಕ್ ಬ್ಯಾಂಡ್ ಐಸೋಟ್ರೋಪಿಕಾ ಅನೈಸೋಟ್ರೋಪಿಕಾ, ಇಲ್ಲ ಐಸೋಟ್ರೋಪಿಕಾ, ಕನ್ಫ್ಯೂಷನ್. ಇಟ್ಸ್ ವೆರಿ ಈಸಿ. ಯು ಮಸ್ಟ್ ಅಬ್ಸರ್ವ್. ಮೆಮರಿಗೆ ಒಂದು ಟೆಕ್ನಿಕ್ ಇದೆ, ಅಬ್ಸರ್ವ್, ಅಸೋಸಿಯೇಟ್, ರಿಕಲೆಕ್ಟ್ಸ್. ಅಬ್ಸರ್ವ್ ಮಾಡಬೇಕು, ಅಸೋಸಿಯೇಟ್ ಮಾಡಬೇಕು, ರಿಕಲೆಕ್ಟ್ ಮಾಡಬೇಕು. ಕರೆಕ್ಟಾ? ಅಸೋಸಿಯೇಟ್ ಮಾಡ್ಬೇಕು ಎದಕ್ಕಾದ್ರು, ಅದು ಬ್ರೈನ್ ಕೂತ್ಕೊಳ್ಳುತ್ತೆ. ಬ್ರ್ಯಾಂಡಿಂಗ್ ಮಾಡಬೇಕು. ಈಗ ಬ್ರ್ಯಾಂಡಿಂಗು ತುಂಬಾ ವಿಚಿತ್ರವಾದಂತಿದ್ದು. ಈಗ ಬಿಸಿನೆಸ್ ಅಲ್ಲಿ ನೀವು ಕಾಮರ್ಸ್ ಲೆಕ್ಚರ್ ಆಗ್ತಾ ಇತ್ತು, ಸೊ ಬ್ರ್ಯಾಂಡಿಂಗ್ ಮಾಡ್ತಾರೆ ಕಾಮರ್ಸ್ ಅಲ್ಲಿ ಇರೋರು. ಏನ್ ಬ್ರ್ಯಾಂಡಿಂಗ್ ಮಾಡ್ತಾರೆ? ಈಗ ನೋಡಿ, ಗಜನಿ ಅಂತ ಬಂತು ಒಂದು ಮೂವಿ, ರೈಟ್? ಗಜನಿಲಿ ಏನಾಯ್ತು, ಇಲ್ಲಿ ಸ್ಟ್ರಿಕ್ಸ್ ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟ ಅವನು. ಹಿಂಗಂದ್ರೆ ಸಾಕು, ಗಜನಿ ಜ್ಞಾಪಕ ಬರುತ್ತೆ. ಫಿಲ್ಮ್ ಬರೋಕಿನ್ನ ಮುಂಚೆನೆ ಅದು ಪಬ್ಲಿಷೈಸ್ ಆಯ್ತು. ಇನ್ನೊಂದು ಮ್ಯೂಸಿಕ್, ಕೌನ್ ಬನೇಗಾ ಕರೋಡ್ಪತಿ, ಇದು ಬಂದ ತಕ್ಷಣನೇ ಎವ್ರಿ ಫೆಲೋ ವಿಲ್ ಸೇ ಕೌನ್ ಬನೇಗಾ ಕರೋಡ್ಪತಿ. ಬ್ರ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರು. ಇನ್ನೊಂದು ಹೇಳ್ತೀನಿ, ಬ್ರ್ಯಾಂಡಿಂಗ್ ತುಂಬಾ ಹಳೇದು. ಈಗ ನೋಡಿ, ನೀವು ಬೇರೆ ಬೇರೆ ಕಡೆ ಇದ್ದೀರಾ, ಗ್ರೂಪ್ ಅಲ್ಲಿ ಇಲ್ಲ, ಅದು ಅಷ್ಟೊಂದು ಮಜಾ ಬರಲ್ಲ ಅನ್ಸುತ್ತೆ. ಬಟ್ ಯೆಟ್ ಐ ವಿಲ್ ಟೆಲ್ ಯು. ಈಗ ನಾವೊಂದು ಹೇಳ್ತೀನಿ, immediately you will remember because you associate that with that and recollect. OAR principle in action now. ಏನು ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ, ನೀವು ಕಂಪ್ಲೀಟ್ ಮಾಡ್ತೀರಾ. ವಾಷಿಂಗ್ ಪೌಡರ್, ನಿರ್ಮಾ. ನಾ ಯಾರು ವಾಷಿಂಗ್ ಪೌಡರ್ ನಿರ್ಮಾ ಮಾತ್ರನಾ? ಯಾಕೆ ಮಿಸ್ಟರ್ ಮಜಲ್ ಇಲ್ವಾ? ಅದೇ ಹೆಂಕೋ ಇಲ್ವಾ? ಜಂಕೋ ಪೆಂಕೋ ಏನೇನೋ ಬ್ರ್ಯಾಂಡ್ಗಳಿದೆಯಲ್ಲ. ಏರಿಯಲ್ ವಾಷಿಂಗ್ ಪೌಡರ್ ಇದೆ. ಅರ್ಥವಾಯ್ತಾ? ಹಿಂಗೆ ಬ್ರ್ಯಾಂಡಿಂಗು. ನೀವು ಸಬ್ಜೆಕ್ಟ್ ಅಲ್ಲೂ ಬ್ರ್ಯಾಂಡಿಂಗ್ ಮಾಡಬೇಕು, ಟಾಪಿಕ್ಸ್ ಅಲ್ಲೂ ಬ್ರ್ಯಾಂಡಿಂಗ್ ಮಾಡಬೇಕು. ಅವಾಗ ಏನಾಗುತ್ತೆ, ಚೆಕ್ ಅಂತ ಬರುತ್ತದೆ. ಐ ಡೂ ದಟ್ ಸೇಮ್ ಜಾಬ್. ಎಷ್ಟೊಂದು ಪೋರ್ಷನ್ಸ್ ಇರುತ್ತೆ. ನಮ್ ನೀಟ್ ಕೋಚಿಂಗ್ ಅದೇ ಮಾಡೋದು, ಎಲ್ಲಾನು ಟಕ್ 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 ಬ್ರ್ಯಾಂಡಿಂಗ್ ಮಾಡ್ಬಿಡ್ತೀವಿ ಫುಲ್ ಆಗಿ. ಬ್ರ್ಯಾಂಡಿಂಗ್ ಮಾಡಿದಾಗ ಏನಾಗುತ್ತೆ, ಓ ಇದೇ ಇದು ಪಕ್ಕ, ದೇರ್ ಇಸ್ ನೋ ಎರರ್, ಸೊ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಬ್ರ್ಯಾಂಡಿಂಗ್ ಮಾಡಬೇಕು. ಲೈಕ್ ವಾಷಿಂಗ್ ಪೌಡರ್ ಅಂತ ತಕ್ಷಣ ನೀವು ನಿರ್ಮಾ ಅಂತ ಹೇಗೆ ಹೇಳಿದ್ರು, ಹಾಗೇನೆ ಅಬ್ಸರ್ವ್, ಅಸೋಸಿಯೇಟ್, ರಿಕಲೆಕ್ಟ್. ನೌ ಕಮಿಂಗ್ ಬ್ಯಾಕ್ ಟು ದಿಸ್, ಹೌ ಟು ಅಬ್ಸರ್ವ್. ಇಲ್ಲಿ ನೋಡಿ, ಅನೈಸೋಟ್ರೋಪಿಕ್ ಬ್ಯಾಂಡ್ ಅಲ್ಲಪ್ಪ ಇದು ಅನೈಸೋಟ್ರೋಪಿಕ್ ಬ್ಯಾಂಡ್, ಇದು ಐಸೋಟ್ರೋಪಿಕ್ ಬ್ಯಾಂಡ್. ಈಗ ಜಸ್ಟ್ ನೋಡಿ ಏನಿದೆ ಇಲ್ಲಿ. ಐ ಥಿಂಕ್ ಯು ಗಾಟ್ ಇಟ್ ಆಲ್ರೆಡಿ. ಡಾರ್ಕ್ ಬ್ಯಾಂಡ್. ಇಲ್ಲೇನಿದೆ ಐಸೋಟ್ರೋಪಿಕ್ಗೆ? ಐ ಇದೆ. ನಾನೇನು ಹುಟ್ಟಿಸಿಲ್ಲ, ಇದು ಹಾಗೆ ಇರುವುದು. ನಾನು ಬರೀ ಅಬ್ಸರ್ವ್ ಮಾಡಿದೆ. ಅಬ್ಸರ್ವ್, associate this name with my observation and I will never forget it. There is nothing like forgetting. If you use this kind of techniques, you will never forget. It's for lifetime. It's for lifetime. ನಾನು ಇವತ್ತೇನು ಕೊಡ್ತಾ ಇದ್ದೀನಿ, that is for lifetime. ನಾನು ನಿಮಗೆ ಮಾಡ್ಕೊಡ್ತೀನಿ ನೋಡಿ, you will be surprised. So we have, coming back to the same thing which I was talking to you, right? Bilirubin, biliverdin, sodium glycocholate, sodium tarocholate, ಇದನ್ನ ಬೇರೆ ತರ ಯೂಸ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ರಿದಮ್ ನ ಇಟ್ಕೊಳ್ಳಿ.
bilirubin, bilirubin, sodium glycocholate, sodium tarocholate. Come on, sodium glycocholate, sodium tarocholate. That's what it is, right? Now coming to this, Ianappa. We have trypsin, chymotrypsin, carboxypeptidase, stepsin, amylopsin. Okay. Trypsin, repeat, chymotrypsin, carboxypeptidase, stepsin, amylopsin. Repeat, right? Okay. So trypsin, chymotrypsin, carboxypeptidase, stepsin, amylopsin. ಇದಕ್ಕೊಂದು ನಾನು ಅಫ್ಕೋರ್ಸ್ ಆಗಿದೆ ಕಥೆ, ಇದು ಕಥೆ ಅಷ್ಟೊಂದು ಹೇಳಕ್ಕಾಗಲ್ಲ ಯಾಕಂದ್ರೆ ಟೈಮ್ ಲಿಮಿಟೇಷನ್ ಇದೆ, ನಿಮ್ಗೆ ಇಂಟ್ರಾಕ್ಷನ್ಗೂ ಸ್ವಲ್ಪ ಬಿಡಬೇಕಾಗುತ್ತೆ. ಐ ವಿಲ್ ಟಾಕ್ ಟು ಯು another 15 minutes or 10 minutes are there, I guess. What are those, sir? Okay. So, ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಟ್ರೈ ಖೈಮಾ. Non-vegetarians know what khaima is. Khaima is minced meat. It's a protein food. Idli vadegu khaimagu difference ide. Idli vada gives you energy, khaima gives you strength. Khaima is protein, idli is basically energy. Try khaima in car. Step in Amazon. Amazon forest alli ಭಾರಿ ಡೇಂಜರಸ್ ಆನಿಮಲ್ಸ್ ಇರ್ತವೆ, ಪೈಥಾನ್ ಗೀತಾನ್, ಹ್ಯೂಜ್. ಒಂದು ಕತೆ ಇದೆ, ಅದು ನಾನು ಹೇಳಕ್ಕಾಗಲ್ಲ ಇಲ್ಲಿ, ಟೈಮ್ ಲಿಮಿಟೇಷನ್ ಇದೆ ಅಂತ. ಸೊ ಯು ಟ್ರೈ ಖೈಮಾ. ಟ್ರೈ ಅಂದ್ರೆ ಈ ಟ್ರೈ ಮಾಡಿ ನೋಡುವಂತೆ. ಹ್ಯಾವ್ ಯು ಟ್ರೈಡ್ ವಾಟ್ ಈಸ್ ದಟ್ ವಿದ್ಯಾರ್ಥಿ ಭವನ್ ದೋಸಾ? ನೋ ಸರ್, ಟ್ರೈ ಒನ್ಸ್, ನೋ, ಹಂಗಿದು. ಸೊ ಟ್ರೈ ಖೈಮಾ ಇನ್ ಕಾರ್, ಸ್ಟೆಪ್ ಇನ್ ಅಮೆಜಾನ್. ಅಮೆಜಾನ್ ಹ್ಯಾಸ್ ಗಾಟ್ ಹ್ಯೂಜ್ ಫಾರೆಸ್ಟ್. ದೇರ್ ಯು ರಿಕ್ವೈರ್ ಮೋರ್ ಸ್ಟ್ರೆಂತ್. ಅಫ್ಕೋರ್ಸ್ ಎನರ್ಜಿ ಇಸ್ ರಿಕ್ವೈರ್ಡ್, ಸ್ಟ್ರೆಂತ್ ಇಸ್ ರಿಕ್ವೈರ್ಡ್. ಸೊ ಇಡ್ಲಿ ತಿಂದ್ಬಿಟ್ಟು ಹೋದ್ರೆ ಎನರ್ಜಿ ಸಿಗುತ್ತೆ. ಯು ಕಾಂಟ್ ಫೈಟ್ ವಿತ್ ಹ್ಯೂಜ್ ಆನಿಮಲ್ಸ್ ಲೈಕ್ ಪೈಥಾನ್, ಅನಾಕೊಂಡಾ. ನೋ, ಯು ನೀಡ್ ಮೋರ್ ಸ್ಟ್ರೆಂತ್ ಟು do all this acrobatics and try to safeguard yourself from wild animals. You require strength. That's why try khaima in car. ಕಾರಲ್ಲಿ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಅಮೆಜಾನ್ಗೆ ನೀನು ಎಂಟರ್ ಆಗು. ಫಸ್ಟ್ ಟ್ರೈ ಖೈಮಾ ಇನ್ ಕಾರ್ ಬಂದ್ಬಿಡುತ್ತಲ್ಲ ನಿಮಗೆ. ಟ್ರೈ ಮೀನ್ಸ್ ಟ್ರಿಪ್ಸಿನ್, ಖೈಮಾ ಇಸ್ ಖೈಮೋಟ್ರಿಪ್ಸಿನ್, car is carboxypeptidase, step is stepsin, Amazon amylopsin. So idu kathe. This is the story again, right? Try khaima and car, step in Amazon. Makes sense. ಸುಮ್ಮನೆ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಇರಬೇಕು, ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರಬೇಕು. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಏನ್ ಕಥೆ ಅಂತದ್ದು. ಇಟ್ಸ್ ಅ ಸ್ಟೋರಿ ಆಫ್ ಎ ಗರ್ಲ್ ಫ್ರಮ್ Kathmandu who became a Hollywood heroine who was known to me. She acted in 3 films, right? So try khaima and car, step in Amazon. This is another one, right? Then next ಮೂರನೇ ಥರ ಜ್ಯೂಸು ಏನಪ್ಪ? ಇಂಟೆಸ್ಟೈನಲ್ ಜ್ಯೂಸ್. ಸಾರಿ, ಇಂಟೆಸ್ಟೈನಲ್ ಜ್ಯೂಸ್. ಇಂಟೆಸ್ಟೈನಲ್ ವಾಲ್, ಗೋಡೆ, ಓಕೆ, ವಿಲ್ ಪ್ರೊಡ್ಯೂಸ್ ಸಮ್ ಜ್ಯೂಸ್. ಇಟ್ಸ್ ಕಾಲ್ಡ್ ಇಂಟೆಸ್ಟೈನಲ್ ಜ್ಯೂಸ್. ಇದರಲ್ಲಿ ಎಂಟೆರೋಕೈನೇಸ್, ಸುಕ್ರೇಸ್, ಮಾಲ್ಟೇಸ್, ಲೈಪೇಸ್, lactase, aminopeptidase, tripeptidase, dipeptidase. Long list of enzymes. How to remember? ಬೇಡಪ್ಪ, ನಾ ಮ್ಯಾಥ್ಸ್ ತಗೊಂಡ್ಬಿಡ್ತೀನಿ ಅಂದಂಗಿದು ನೋಡ್ಬಿಟ್ರೆ. ಹೇಗೆ ನೋಡಿ, ಈಗ ಒಂದು ಕತೆ ಹೇಳಿದ್ದೆ. ಹೌದು, ಸುಮಾಲಿಲಾ ಬಂದಿದ್ರು. ಎಂಟರ್ ಸುಮಾಲಿಲಮ್ಮ, ಟ್ರೈ ಅಂಡ್ ಡೈ. ಬಂದು ಟ್ರೈ ಮಾಡಿ ಡೈ ತಿನ್ಸಾಯಿ ಅಂದಂಗೆ, ಆ ಥರ ಎಕ್ಸ್ಪ್ರೆಷನ್ ಹೇಳಿದ್ದೆ ನಾನು ನಿಮಗೆ. ಈಗ ನೋಡಿ, ಎಂಟರ್ ಸುಮಾಲಿಲಮ್ಮ, ಟ್ರೈ ಅಂಡ್ ಡೈ. ಎಂಟರ್ ಸುಮಾ ಲೀಲಾ ಮಾ ಟ್ರೈ ಅಂಡ್ ಡೈ.
ಸೊ ಇದಕ್ಕೆ ನಾನು ಫ್ಯೂಸ್ ಮಾಡ್ತೇನೆ. ಎಂಟರ್ ಸುಮಾಲೀಲಮ್ಮ. ಎಂಟರ್ ಎಂಟೆರೋಕೈನೇಸ್, ಸು ಸುಕ್ರೇಸ್, ಮಾ ಮಾಲ್ಟೇಸ್, ಲೀ ಲೈಪೇಸ್, ಲಾ ಲ್ಯಾಕ್ಟೇಸ್, ಅಮ್ಮ ಅಮೈನೋಪೆಪ್ಟಿಡೇಸ್, ಟ್ರೈ tripeptidase, dipeptidase. That's how I use stories. And how ಬಂದಿದ್ದು ನಿಜಾನೇ. ಓಕೆ, ಸುಮಾ ಅಂತ ಇದ್ಲು, ನಾನು ಲೀಲಾ ಸೇರಿಸ್ಕೊಂಡೆ. ಅರ್ಥವಾಯ್ತಾ? ಸೊ ನಿಮ್ಮ ಲೈಫಲ್ಲಿ ಆಗುವಂಥ ಸಿಚುವೇಶನ್ಸ್ನ ಎಷ್ಟೊಂದು ಕಡೆ ಆಗುತ್ತೆ, ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬಹುದು, ಪ್ರೊವೈಡೆಡ್ ಯು ಟ್ಯೂನ್ ಯುವರ್ ಬ್ರೈನ್ ಟು ಡೂ ಸೊ. ಅರ್ಥವಾಯ್ತಾ? ಸೊ ಈ ಥರ. ಆಮೇಲೆ ಈಗ ಇಷ್ಟೊಂದೆಲ್ಲ ಇದೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ಒಂದು ಹಾಡು ಕಟ್ತೀನಿ ಈಗ. ರೈಟ್? ಏನಪ್ಪ ಹಾಡೋದು? 3 minutes more. Okay, I'll sing this song for you all. Trypsin, chymotrypsin, carboxypeptidase, steepsin, amylopsin. 1, 2, 3. Trypsin, chymotrypsin, carboxypeptidase, steepsin, amylopsin. 1, 2, 3. Enter sumalilama, try and die. Grip HCl gives gastric enzyme. Bilirubin, biliverdin, sodium salt, glycocolate, enterocolate. Come on, trypsin, chymotrypsin, carboxypeptidase, steepsin, amylopsin. 1, 2, 3. Enter sumalilama, try and die. Grip HCl gives gastric enzyme. Bilirubin, biliverdin, sodium salt, glycocolate, enterocolate. All enzymes in one song. This was the song which was, ಇದು ಬೇರೆ ಥರ ಇತ್ತು. ನಾನು ಬಳ್ಳಾರಿಯಲ್ಲಿ ಲಂಡನ್ ಮಿಷನ್ ಸ್ಕೂಲ್ ಓದ್ತಾ ಇರುವಾಗ ಅಲ್ಲಿ ಟೀಚರ್ ನಾನು ಸ್ವಲ್ಪ ಚೆನ್ನಾಗಿ ಹಾಡ್ತಾ ಇದ್ದೆ ಅಂತ ತಿಳ್ಕೊಂಡಿದ್ರು ಅವರು. ಅವ್ರು ನನಗೆ, ಅದು ಕ್ರಿಶ್ಚಿಯನ್ ಸ್ಕೂಲ್ ಅಲ್ವಾ, ಅದು ಕ್ಯಾಂಡಲ್ ಕೊಟ್ಬಿಡು ಈ ಅಂತ ಆ ಥರ ಹಾಡಾಡ್ಸ್ರು ನನಗೆ. ಆವಾಗ ಒಂದು ಯಾವುದೋ ಒಂದು ಟ್ಯೂನ್ ಇತ್ತು, ಆ ಟ್ಯೂನ್ ನನಗೆ ಜ್ಞಾಪಕ ಇತ್ತು. ನಾನು ಇಲ್ಲಿಂದ ನನಗೆ ಯಲಹಂಕದಲ್ಲಿ ಒಂದು ಬ್ರಾಂಚ್ ಇತ್ತು ನಂದು. ಯಲಹಂಕ ಪಾಠಕ್ಕೆ ಹೋಗ್ತಾ ಇರುವಾಗ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದೆ ನಾನು ಅಲ್ಲೆಲ್ಲ. ವಿಂಟರ್ ಸೀಸನ್ ಎಲ್ಲ ನಂದಿ ಹಿಲ್ಸ್ ಹೋಗ್ತಾ ಇದ್ರು ಅನ್ಸುತ್ತೆ. ಅವರೆಲ್ಲ ರಿಸರ್ಚ್ಗೋಸ್ಕರ ನಿಂತ್ಕೊಂಡಿದ್ರು. ಅವಾಗ ಅವರು ಮಾಡಿದ ನನಗೆ ಹಾಡ್ ಜ್ಞಾಪಕ ಬಂದು, ಯಲಹಂಕ ರೀಚ್ ಆಗೋವರೆಗೂ ಇದು ನನ್ನ ಹಾಡೇ ಫಾರ್ಮ್ ಆಗ್ಬಿಡುತ್ತೆ. ಯು ಶುಡ್ ಟ್ಯೂನ್ ಯುವರ್ ಮೈಂಡ್, ದಟ್ಸ್ ಆಲ್ ಅಲ್ವಾ? ಆಮೇಲೆ ಫ್ಲೋ ಚಾರ್ಟ್ಸ್ ಮಾಡ್ಕೋಬೇಕು ನಿಮ್ದೇ ಆದಂಥದ್ದು. ಓಕೆ, ಹೇಗೆಂದ್ರೆ ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಡೇ ಬರಿಬೇಕು, ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಬರಿಬೇಕು, ಫೋಟೋಸಿಂಥಸಿಸ್ ಟೈಪ್ ಫೋಟೋಸಿಂಥಸಿಸ್ ಬರಿಬೇಕು, ಫಾರ್ ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಯುಟಿಲೈಸ್ಡ್ ಅಂತ ಬರಿಬೇಕು. ಸೊ ಡೇ, ಲೈಟ್, photosynthesis, carbon dioxide, concentration of carbon dioxide decreases. Okay, decreases. Do you understand the point? ಆ ಥರ ಬೇರೆ ಬೇರೆ ನೀವು ಇದು ಮಾಡ್ಕೊಂಡ್ಬಿಟ್ರೆ you will be able to understand. Then there are 5 R's. 5 R's ಏನೇನಪ್ಪ? ಒಂದು, ರೀಡ್, ಚೆನ್ನಾಗಿ ಓದಬೇಕು, ಕರೆಕ್ಟ್ ಆಗಿ ನೀವು ಮನಸ್ಸಿಂದ ತಿಳ್ಕೊಂಡು ರೀಡ್. ಓಕೆ, ಅಂಡರ್ಸ್ಟ್ಯಾಂಡ್ ಫಸ್ಟ್, ರೀಡ್. ದೆನ್ ಓದಿದ ತಕ್ಷಣನೇ ವಿದಿನ್ ಎ ಡೇ ರಿವೈಸ್. ಕಣ್ಣು ಮುಚ್ಕೊಂಡು recollect what you have read. Read, revise the next day, recollect what you have read, and then after a few days repeat. Then you can recollect anytime. So read, revise, recall, repeat, recollect or retain. These are 5 R's. If you follow this, you will be able to succeed in learning any subject by only biology. Biology ಮಜಾ ತುಂಬಾ ಇರುತ್ತೆ, ಯಾಕಂದ್ರೆ you have lots of chance to use all your creativity to produce the best possible results. And medical is nothing, I am telling you. Getting into medicine is nothing, and after joining medicine is also nothing, because if you know some things, some tricks to manipulate and make your own things, it's wonderful. It's a wonderful journey for you. So thank you very much, Nataraj sir, for giving me this opportunity to speak to you, and Altaf, thank you so much for introducing me to my beautiful young guests. If any help you want, let me share this number. 1 second, give me 1 second, sir. Let me write this number for them. My name is MRF. Okay, actually correct name is Roshan
right? So I run MRF's NEET coaching center in Bangalore. It's in JP Nagar, and I have branches in Dandeli and Dharwad also, and 9739047978. Okay, you can call me if you have any doubts in any subject. I take this platform to invite you to ask any questions. Okay, not only now in this session, even after the session also give me a call. Sir, ಇದರಲ್ಲಿ ಡೌಟ್ ಇದೆ ಏನಾದರೂ ಹೇಳಿ ಅಂದ್ರೆ ನಾನು ಖಂಡಿತವಾಗಿ ಮಾಡ್ಕೊಡ್ತೀನಿ ನಿಮಗೆ. ಫೋನ್ ಮೇಲೇನೆ ಅಥವಾ ವಾಟ್ಸಪ್ ಅಲ್ಲನೋ ಅಥವಾ ಇದು Zoom ಅಲ್ಲನೋ ಮಾಡ್ತೀನಿ. If you many people are there, I can call you on Zoom and teach you also some subjects if you want to. Okay, so thank you very much. Thank you. Sir, ಒಂದು 30-40 ವರ್ಷ ಮುಂಚೆ ಬಂದಿದ್ದಿದ್ರೆ ನಾನು ಬಯಾಲಜಿ ತಗೊಂಡ್ಬಿಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮಗೆ ಹೇಳಿದ ಒಂದು ಹಿಂಟ್ ಕೊಟ್ಟೆ. ಓಕೆ, ಮ್ಯಾಥ್ಸ್ ಬಿಡಬೇಕಾಗುತ್ತೆ ನಿಮಗೆ ಅಂತ. ಬನ್ನಿ ಸರ್. ಸ್ವಲ್ಪ ನಮಗೆ ಬಯಾಲಜಿ ಮೇಸ್ಟ್ರುಗಳು ಒಳ್ಳೆ ಮೇಸ್ಟ್ರುಗಳೇ ಇದ್ರು. ಬಟ್ somehow ನಮಗೆ ಸರ್, ಲೆಟ್ ಮಿ ಟೆಲ್ ಯು, ಇನ್ನೊಂದು ಬಯಾಲಜಿಕಲ್ ಆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. ದೇರ್ ಇಸ್ ಅ ಜೀನ್ ಫಾರ್ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್. ಆ ಜೀನ್ ಇದ್ಬಿಟ್ರೆ ನೀವು ಮ್ಯಾಥ್ಸೇ ಹಿಡಿತೀರಾ ಸರ್. ಅದು ಹಾಗೇನೆ. ಆಮೇಲೆ ದೇರ್ ಇಸ್ ಜೀನ್ ಫಾರ್ ಸಿಗರೆಟ್ ಸ್ಮೋಕಿಂಗ್, PPHI2 ಅಂತ. ಆ ಜೀನ್ ಬಂದ್ಬಿಡ್ತು ಅಂದ್ರೆ ಯಾವತ್ತಾದ್ರೂ ಕಳ್ಳತನದಿಂದ ಆದ್ರೂ ಒಂದ್ಸಲ ಸೇದ್ಬಿಟ್ಟು ಭಯದಿಂದ ಬಿಟ್ಬಿಡ್ತೀವಿ. ಅದು ಬೇರೆ ಆಯ್ತು, ಬಟ್ ಮುಟ್ತೀವಿ. ಆ ತರ ಇರುತ್ತೆ. ಪ್ರತಿಯೊಂದಕ್ಕೂ ಜೀನ್ ಇದೆ ಸರ್. ದೇರ್ ಇಸ್ ಅ ಜೀನ್ ಫಾರ್ ಕ್ರಿಯೇಟಿವಿಟಿ, ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್. ಈಗ ನಮ್ಮ ಹುಡುಗರು ಬರ್ತಾರಲ್ಲ ನೀಟಿಗೆ, ಫಸ್ಟ್ ಟ್ರೈನ್ ಮಾಡಿದ್ರೆ ಬ್ರೈನ್ ಹೆಂಗೆ ಯೂಸ್ ಮಾಡೋದು, ರೈಟ್ ಬ್ರೈನ್ ಏನ್ ಕೆಲಸ ಮಾಡುತ್ತೆ, ಲೆಫ್ಟ್ ಬ್ರೈನ್ ಏನ್ ಕೆಲಸ ಮಾಡುತ್ತೆ, ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ಳೋದು, ಆಲ್ ದಿಸ್ ಥಿಂಗ್ಸ್ ಐ ವಿಲ್ ಬಿ ಟೀಚಿಂಗ್. That's so nice. Excellent. We had a great time. And I'm happy. ನಮ್ಮ ಇಡೀ ಲೆಕ್ಚರ್ ಸೀರೀಸ್ ನ ನೀವು ಒಂದು ವ್ಯಾಲಿಡಿಕ್ಟರಿ ಕೊಡ್ತಾ ಇದ್ದೀರಿ. ಹೌದಾ ಸರ್? ಇನ್ನ ಇಲ್ವಾ ಯಾವುದು? ಸೋ ನೈಸ್ ಆಫ್ ಯು. ತುಂಬಾ ಚೆನ್ನಾಗಿತ್ತು. ನಮ್ಮ ಹುಡುಗರಿಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಳ್ತೀನಿ. ಉಪಯೋಗ ಆಗುತ್ತೆ ಅಂತ ಅನ್ಕೊಳ್ಬೇಕಾದ್ರೆ ಇಬ್ರು ಮಾತಾಡ್ಲಿ ಸರ್ ನನಗೆ. ಇಬ್ರು, ಇಫ್ ಯು ಹ್ಯಾವ್ ಟೈಮ್ ಆನ್ 5-10 minutes, if it's the last session, Altaf, you can invite students. Yeah, please invite. No, I will feel happy if they interact with me, at least some questions and all. I think there is no binding of time alva iga. There is last time, last 5-10 minutes. ನೋಡಿ Altaf 5-10 minutes ಅಂತ ಆಗ್ಲೇ ಬ್ರೇಕ್ ಹಾಕ್ಬಿಟ್ರು. ಪರವಾಗಿಲ್ಲ. ಎಕ್ಸ್ಟ್ರಾ ಚಿಂತೆ ಇಲ್ಲ. ನಾನು ಟ್ಯೂಷನ್ ಅಲ್ಲೇ ಇದ್ದೀನಿ. ನಾನು ಟ್ಯೂಷನ್ ಆಫೀಸ್ ಅಲ್ಲಿ ಇದ್ದೀನಿ ಈಗ ನಾನು. ಓಕೆ, ಯಾವ ಪ್ರೆಷರ್ಸ್ ಇಲ್ಲ ನನಗೆ. That's fine. ಸರ್, ನಾನ್ ಸ್ಟೂಡೆಂಟ್ಸ್ ನ ಇನ್ವೈಟ್ ಮಾಡೋದೇ ಬೇಕಿಲ್ಲ. ನೀವು ಮಾತಾಡಿದ್ ನೋಡಿದ್ರೆ ಅವರೇ ಕಾಯ್ತಾ ಇರ್ತಾರೆ ಅನ್ಸುತ್ತೆ ಮಾತಾಡಕ್ ನಿಮ್ಮ ಹತ್ರ. ಬಟ್ ಮಾಡ್ಲಿ, ಯಾರು ಮಾತಾಡ್ತಾರೆ ಮಾತಾಡ್ಲಿ. ನನಗೆ ಅಜಿತ್ ಕಾಣ್ತದ. ಅಜಿತ್ ಮಾತಾಡ್ಕಣೆ. ಸರ್, ಐ ವಾಸ್ ದಿ ಹೋಸ್ಟ್ ದಿ ಪ್ರೀವಿಯಸ್ ಸೆಷನ್, ಸೊ ನಾನು ಬಯಾಲಜಿ ಸ್ಟೂಡೆಂಟ್ ಅಲ್ಲ ಸರ್, ಸಾರಿ. ಹೌದಾ? ಓಕೆ, ಯು ಆರ್ ದ ಹೋಸ್ಟ್. ಓಕೆ, ಅಲ್ಲ ರೀ, ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಹೋಸ್ಟ್ ಆಗಿದ್ರಲ್ಲ ರೀ. ನನ್ನ ಸ್ಟೂಡೆಂಟ್ ಅಂತ ಸಾರಿ. ಬಟ್ ಆದ್ರೂ ಕ್ವಶನ್ ಕೇಳ್ಬೋದು. ತಿಳ್ಕೊಂಡ್ರ ಹೋಗ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಬಗ್ಗೆ. ಎಸ್ ಸರ್, ಗೊತ್ತಾಗಿದೆ. ಸ್ವಲ್ಪ ಅರ್ಥ ಆಗಿದೆ, ಬಟ್ ನನ್ಗೆ ಅಷ್ಟು ಇದಿಲ್ಲ. ಇಲ್ಲ, ಯಾರಿಗೂ ಪೆಪ್ಸಿನ್ ಏನ್ ಮಾಡುತ್ತೆ, ಕ್ರಿಪ್ಸಿನ್ ಯಾರಿಗೂ ಅರ್ಥ ಆಗಿಲ್ಲ. ಅದನ್ನ ಹೇಳೇ ಇಲ್ವಲ್ಲ. ಅಲ್ಲ, ಮೆಥಡ್ಸ್ ಆಫ್ ಹೌ ಆಲ್ ಯು ಕ್ಯಾನ್ ಯೂಸ್ ದ ನಾಲೆಜ್, ಯುವರ್ ಲೈಫ್ ಇನ್ಸ್ಟೆನ್ಸಸ್ ಅಂತ. ಈ ಸೀರೀಸ್ ಉದ್ದೇಶನೇ ಅದಾಗಿತ್ತು. ಅದೇ ಲರ್ನ್ ಟು ಲರ್ನ್ ಅನ್ನೋದೇನೆ. ಕರೆಕ್ಟ್. ಹೇಗೆ ಕಲಿಬೇಕು ಅನ್ನೋದನ್ನ ಕಲೀಲಿ ಅಂತ. ದಟ್ ವಾಸ್ ಎ ನೈಸ್. ಇದು ನಮ್ಮ ಉದ್ದೇಶ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ನಮ್ಮ ಉದ್ದೇಶಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಲೆಕ್ಚರ್ ನ ಸ್ಟ್ರಕ್ಚರ್ ಮಾಡಿದ್ದೀರಿ. ಸೊ ಎಕ್ಸ್ಟೆಂಪೋರ್ ತರ ಆಗ್ಬಿಡ್ತದೆ. ನಂಗೆ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಹಾಕ್ತಾ ಇದ್ದೆ. ಎನಿವೇ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಸರ್ ಯಾರಾದ್ರೂ ಮಾತಾಡ್ಲಿ ಸರ್. ಒಂದು ಹುಡುಗರು, ಒಬ್ರು ಹುಡುಗಿಯವರು ಯಾರಾದ್ರು. ಸಾಮಾನ್ಯವಾಗಿ ಅಲ್ತಾಫ್ ಗೊತ್ತದು, ಬಹಳ ಜನಕ್ಕೆ ಇದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಒಳ್ಳೆ ಸ್ಪೀಕರ್ಸ್ ಬಂದಾಗ ದೇ ಆರ್ ಇನ್ವೈಟಿಂಗ್ ಟ್ರಬಲ್ ಅಂತ. ಯಾಕೆಂದ್ರೆ ನಾವು ನಿಮ್ಮನ್ನ ಮತ್ತೆ ಕರೆದಾಗ ನಿಮ್ಗೆ ತೊಂದರೆ ಆಗ್ಬೋದು ಅನ್ನೋದು ಗೊತ್ತು. ಪಾಪ ನೀವು ಹಾಗೆಲ್ಲ ಅನ್ಕೊಳ್ಳೋರಲ್ಲ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಇಟ್ಸ್ ಮೈ ಫಾರ್ಚೂನ್. ನಾನು ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಯಾರೂನು ರೆಫ್ಯೂಸ್ ಮಾಡ್ಲಿಲ್ಲ. ದೇ ವರ್ ಆಲ್ ವೆರಿ ವೆರಿ ಕೈಂಡ್ ಟು ಮೀ. ದೇ ಹ್ಯಾವ್ ಕಮ್ ಹಿಯರ್. ನಮ್ಮ ಲೆಕ್ಚರ್ ಸೀರೀಸ್ಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ದಿಸ್ ಹ್ಯಾಸ್ ರಿಯಲಿ ಇನ್ಸ್ಪೈರ್ಡ್ many students. That's the whole idea, alwa. Idea is to popularize science as well as
make them understand the nuances of learning things and all. ಬಯಾಲಜಿ Correct. ಪಾಠ ಮಾಡಕ್ಕಾಗ್ಲಿಲ್ಲ. ನಾನು ಯಾವಾಗ ಬಯಾಲಜಿ ಪಾಠ ಮಾಡಿದ್ರೆ ಏನೋ ಬೇರೆ ತರ ಚೆನ್ನಾಗಿರ್ತಾ ಇತ್ತು. ಬಟ್ ಏನ್ ಮಾಡೋದು ಈಗ, ಹೌ ಟು ಲರ್ನ್ ಬಯಾಲಜಿ ಮಾಡಿದೆ ಅಷ್ಟೇ. ಅಂಡ್ ಐ ಹ್ಯಾವ್ ಹರ್ಡ್ ಸಾಕಷ್ಟು ಹುಡುಗರು ಹೇಳೋದು ನಾನು ಕೇಳಿದ್ದೀನಿ. ಅದರಿಂದ MRF ಬಗ್ಗೆ ನಂಗೆ ಹೊಸದಾಗಿ ಏನು ಬೇಡ. ಐ ನೋ. ಯಾರು ಅನಸ್ವರ, ಸ್ಪಂದನ, ಸೌದ್, ಯಾರಾದ್ರೂ ಒಬ್ರು ಮಾತಾಡ್ರಪ್ಪ. ಕವನ ಹೋಗ್ಲಿ ಬಿಡಿ ಸರ್. ರೈಟ್. ಯಾರು ಮನು ಯಾರು ಬರ್ತಾ ಇದ್ರಲ್ಲ. ಓಕೆ, ಇರ್ಲಿ. ಸೊ ಎನಿ ಕ್ವಶನ್ಸ್ ಕೇಳಿ ಸರ್. ಸ್ವಲ್ಪ ಅಕಸ್ಮಾತ್ ಕ್ವಶನ್ಸ್ ಆನ್ಸರ್ ಎನಿಥಿಂಗ್ ಯು ವಾಂಟ್ ಟು ನೋ ಮೋರ್. ಕ್ವಶನ್ಸ್ ಎಲ್ಲ ಸಾಧ್ಯವಿಲ್ಲ, ಬಟ್ ಇಫ್ ದೇ ವಾಂಟ್ ಟು ನೋ ಮೋರ್ ಆನ್ ಎನಿಥಿಂಗ್ ಎಲ್ಸ್ ಐ ಕ್ಯಾನ್ ಆನ್ಸರ್. ಸಾಮಾನ್ಯವಾಗಿ ಬೇರೆ ಸ್ಪೀಕರ್ಸ್ ಇದನ್ನೇ ಕೇಳ್ತಾ ಇದ್ದೆ. ಇವತ್ತಿನ ದಿವಸ ಬಹಳ ಜನ ಇಂಟರ್ನೆಟ್ಗೆ ಗೂಗಲ್ ಮಾಡೋದು ತುಂಬಾ ಜಾಸ್ತಿ ಇದೆ. ಹುಡುಗರೆಲ್ಲ ಮಾಡೇ ಮಾಡ್ತಾರೆ. ಯಾವುದೇ ಸಬ್ಜೆಕ್ಟ್ ಆಗಲಿ ಏನೇ ಆದ್ರೂ ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ಒಂದು ವಿಡಿಯೋನೋ ಅಥವಾ ಯಾವ್ದು ಕ್ಲಿಪ್ ನೋಡ್ಬೇಕು ಅಂತ ಹೇಳಿದ್ರು 1000 ಗಟ್ಲೆ 1,00,000 ಗಟ್ಲೆ ಬಂದ್ಬಿಡುತ್ತೆ. ಯಾವ್ದು ನೋಡ್ಬೇಕು ಯಾವ್ದು ನೋಡ್ಬಾರ್ದು ಅನ್ನೋದೇ ಹುಡುಗರು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನಮ್ಮ ಸೈನ್ಸ್ ಸೆಂಟರ್ ಕೂಡ ಈ ಕೆಲಸ ಮಾಡಿದೀವಿ. ಯಾವ್ದು ನೀವು ಇಫ್ ಯು ಕ್ಯಾನ್ ಗಿವ್ ಅಸ್ ದಿ ಬೆಸ್ಟ್ ಕ್ಲಿಪ್ಸ್, ಯಾವ ದೀಸ್ ಆರ್ ವೆರಿ ಗುಡ್ ವಿಡಿಯೋಸ್ ದಟ್ ಸ್ಟೂಡೆಂಟ್ ಮಸ್ಟ್ ವಾಚ್ ಅನ್ನೋ ಅಂತದನ್ನ ನೀವು ಕೊಟ್ರೆ, ನಾವು ವಾರಕ್ಕೆ ಒಂದೊಂದು ವಿಡಿಯೋನ ನಾವು ಪಾಪ್ಯುಲರೈಸ್ ಮಾಡ್ತಾ ಬರ್ತಾ ಇದ್ದೀವಿ. ಆ ರೀತಿ ಈ ವಿಡಿಯೋಸ್ ಅನ್ನು ಕೂಡ ನಾವು ಹೇಳ್ತಾ ಬರ್ಬಹುದು. ದೀಸ್ ಆರ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಸಿ. ನಿಮಗೆ ಸಹಾಯ ಆಗುವಂತ ವಿಡಿಯೋಸ್ ಇವು ಅಂತ ನಾವೇ ಅದನ್ನ ಪ್ರಾಪಗೇಟ್ ಮಾಡ್ತೀವಿ. ಸೊ ದಟ್ ದೇ ಡೋಂಟ್ ಹ್ಯಾವ್ ಟು ಸರ್ಚ್ ಫಾರ್ ದೆಮ್, ಬಿಕಾಸ್ ದೀಸ್ ಹ್ಯಾವ್ ಬೀನ್ ಸರ್ಚ್ಡ್ ಅಂಡ್ ಗಿವನ್ ಬೈ ಎಕ್ಸ್ಪರ್ಟ್ಸ್. ಈಗ ನೀವು ಇಂಥ ಸಬ್ಜೆಕ್ಟ್ಗೆ ಇಂಥ ವಿಡಿಯೋ ತುಂಬಾ ಚೆನ್ನಾಗಿದೆ, ಇಟ್ಸ್ ವರ್ತ್ ವೈಲ್ ವಾಚಿಂಗ್ ಅಂತ ನೀವು ಹೇಳಿದ್ರೆ ಅದನ್ನ ನಾವು ನಮ್ಮ BVJ ಸೈನ್ಸ್ ಸೆಂಟರ್ ನಿಂದ ನಮ್ಮ ವೆಬ್ಸೈಟ್ಸ್ ಅಲ್ಲಿ ಅದನ್ನ ಹಾಕ್ತಾ ಹೋಗ್ತೀವಿ. ನಿಮ್ಮದೇ ವಿಡಿಯೋಸ್ ಇದ್ರೂ ಕೂಡ ಅದನ್ನ ನೀವು ಹೇಳ್ಬೋದು ಯೂಟ್ಯೂಬ್ ನಲ್ಲಿ. ಸೊ ದಟ್ ವಿ ಕ್ಯಾನ್ ಸರ್ಟನ್ಲಿ ಸೇ ದಟ್ ಇದನ್ನ ನೋಡಿ ಅಂತ ಹೇಳ್ಬೋದು. ಇದು ಈ ತರದಿದ್ರೆ ಬಹುಶಃ ನೀವು ಐ ಥಿಂಕ್ ಯು ಕ್ಯಾನ್ ಶೇರ್ ಇಟ್ ವಿತ್ ಅಸ್. ಇಟ್ಸ್ ಅ ಗುಡ್ ಐಡಿಯಾ ಸರ್. ಹೌದು. ಏನಾಗುತ್ತಿದ್ರೆ ಸರ್, ಈಗ ನೆಟ್ ಅಲ್ಲಿ ಬರುವಂತಹ ವಿಡಿಯೋಸ್ ಏನಿದೆ, ನಾಟ್ ಆಲ್ ಆರ್ ಅಪ್ ಟು ದ ಮಾರ್ಕ್. That's it. That's why I said. Yeah, the problem is, either they are too much for the standard, goes beyond the head, bouncers ಆಗ್ತವೆ, ಇಲ್ಲ ಕೆಲವು ವಿಪರೀತ ಬೇಸಿಕ್ಸ್ ಅಂದ್ರೆ ಅದರಿಂದ ಏನು ಯೂಸ್ ಆಗಲ್ಲ. ಅಂಡ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ದ ಸರ್ಚ್ ಆಫ್ ವಿಡಿಯೋಸ್ ದನ್ ಆಕ್ಚುಲಿ ಲರ್ನಿಂಗ್. ಅದಕ್ಕೋಸ್ಕರವೇ ನಾವು ಇದನ್ನ ಮಾಡ್ಕೊಂಡು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತು ನೀವು ಅಂತ ಅದು ಒಂದನ್ನು ನೋಡಿ, ಎರಡನ್ನು ನೋಡಿ, ಸಾಕು ಅಷ್ಟನ್ನು ನೋಡಿ ಅಂತ ಅಂದ್ಬಿಟ್ಟು. ಈಗ ಅದೇ ನೀವು ಖಾನ್ ಅಕಾಡೆಮಿ ಆ ತರದಕ್ಕೆಲ್ಲ ಹೋಗ್ಬಿಟ್ರೆ ಏನಾಗುತ್ತೆ, ದೇ ಹ್ಯಾವ್ ಟು ಸ್ಪೆಂಡ್ ಎ ಲಾಟ್ ಆಫ್ ಮನಿ. ಸಿ ದೇ ಆರ್ ನಾಟ್ ಫ್ರೀ. ಅವರು ಸ್ಯಾಂಪಲ್ಗೆ ಅಂತ ಒಂದು ಚೆನ್ನಾಗಿರೋದು ಒಂದು ಸಣ್ಣದು ಒಂದು ವಿಡಿಯೋ ತೋರಿಸ್ತಾರೆ, ಹುಡುಗರು ಮೋಸ ಹೋಗ್ತಾರೆ. ಆಮೇಲೆ ಹಣೆ ಬರ ಗೊತ್ತಾಗುತ್ತೆ ಸರ್, ಅದು ಬೇರೆ ತರ ಇರುತ್ತೆ. ಈಗ ಖಾನ್ ಆಗ್ಬೋದು, ಬೈಜೂಸ್ ಆಗ್ಬೋದು, ಇವೆಲ್ಲದ್ರದ್ದು ಒಂದೇ ಹಣೆ ಬರ. ಕಮರ್ಷಿಯಲ್ ಪೀಪಲ್ ಸರ್, ಕಮರ್ಷಿಯಲ್, ವಿಪರೀತ ಕಮರ್ಷಿಯಲ್ ಅದು. ನಮ್ಮದೆಲ್ಲ ಹಾಗೆ ಅಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಇದು ಚೆನ್ನಾಗಿದೆ ಅಂತ ನೀವು ಯಾವ್ದಾದ್ರು ಹೇಳಿದ್ರೆ ಸರ್ಟನ್ಲಿ ವಿ ಕ್ಯಾನ್ ಪುಟ್ ಇಟ್ ಅವರ್ ನಮ್ಮ ಇದ್ರಲ್ಲಿ ವೆಬ್ಸೈಟ್ಸ್ ಅಲ್ಲಿ. ದಟ್ ಅಲ್ತಾಫ್ ಹಿ ವಿಲ್ ಬಿ ಇನ್ ಟಚ್ ವಿತ್ ಯು. ಅದನ್ನ ದಯವಿಟ್ಟು ಕೊಡಿ ನಮ್ಗೆ, ಅದನ್ನ ನಾವು ಪಾಪ್ಯುಲರೈಸ್ ಮಾಡ್ತೀವಿ. ರೈಟ್ ಸರ್. ಓಕೆ. And under your banner definitely. Yeah, of course. That will be there. ಅದರಲ್ಲಿ ಯಾವುದು ನಮ್ಮದಲ್ಲೇ ಇರುತ್ತೆ. ಹೌದು. ಮರಪು ಗೊತ್ತಿದೆ, ಯಾವುದು ನಮ್ಮದಲ್ಲ. ನಾವು ವಿ ಓನ್ಲಿ ಕಲೆಕ್ಟ್ ಅಂಡ್ ಗಿವ್ ಇಟ್ ಟು ಯು. ಮಿಕ್ಕವ್ರಿಗೆ ಕೊಡ್ತಾ ಇದೀವಿ ಅಷ್ಟೇನೆ. ಯಾವ್ದು ಚೆನ್ನಾಗಿದೆಯೋ ಅದನ್ನ ತಗೊಂಡ್ ಬಂದು ನಿಮಗೆ ಹಂಚ್ತಾ ಇದೀವಿ ಅಷ್ಟೇ ಹೊರತಾಗಿ ಇದು ಯಾವ್ದು ನಾವು ಕಂಟೆಂಟ್ ಜನರೇಷನ್ ನಾವು ಮಾಡ್ತಾ ಇಲ್ಲ. ಕಂಟೆಂಟ್ ಇಸ್ ಡನ್ ಬೈ ಅದರ್ಸ್. ಸೊ ವಿ ಓನ್ಲಿ ಫೈಂಡ್ ಔಟ್ ವಿಚ್ ಇಸ್ ಗುಡ್. ಯು ಆರ್ ಗಿವಿಂಗ್ ದ ಲಿಂಕ್ ಅಂಡ್ directions as to what they should watch and all this. We have our own connection sir. Facebook ಅಲ್ಲಿ, YouTube channel, ಈ ತರ ಎಲ್ಲ ನಮ್ದೇ ಒಂದು ಸೋಷಿಯಲ್ ಮೀಡಿಯಾ ರೀಚ್ ಇದೆ. ಆ ನಮ್ಮ ಫಸ್ಟ್ ಸರ್ಕಲ್ ಆಡಿಯನ್ಸ್ಗೆ ವಿ ಪ್ರೊವೈಡ್ ದಿ ಬೆಸ್ಟ್ ಕಂಟೆಂಟ್ ಅವೈಲೇಬಲ್ಸ್ ಬೈ ದಿ ಪೀಪಲ್ ಹೂ ಆರ್ ಮೇಕಿಂಗ್ ಇಟ್. ಸೊ ಅದು ಮಾಡೋಣ. ಯಾಕಂದ್ರೆ ನಂದು 2 ಆಪ್ ಇದೆ ಸರ್. ಐ ಹ್ಯಾವ್ 2 ಆಪ್ಸ್. ನಂದೇ ಆದಂತ MRF ನೀಟ್ ಕೋಚಿಂಗ್ ಆಪ್ಸ್ ಇದೆ. ಅದನ್ನ, ಬಟ್ ಆಫ್ ಕೋರ್ಸ್ ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಟು ಅವರ್ ಸ್ಟೂಡೆಂಟ್ಸ್, ಬಟ್ ಹೌ ವಿ ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು ಯುವರ್ ಸ್ಟೂಡೆಂಟ್ಸ್ ಆಲ್ಸೋ ವಿಲ್ ಸಿ. ಮುಂದೆ ನೋಡ್ರಿ, ಖಂಡಿತ ನೋಡೋಣ. ವಿ ವಿಲ್ ಎಕ್ಸ್ಪ್ಲೋರ್. yes that possibility also is there. ಸರ್, ಪ್ರಥಮ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಕೇಳಿ, ಪ್ರಶ್ನೆ ಕೇಳಿ. Hello sir. Hello. First of all,
thank you for this wonderful session. It was really enjoyable, and I'm a second PUC student, Oh, but wonderful. Mm. when I learned about the digestive system, I really wanted to go back to first PUC. So sweet. Huh? Beautiful. Yeah, and it's not actually a doubt, but I wanted to know, like, can you give me some tips for my 12th preparation? Not only for exam wise, but also understanding wise. ಈಗ ಎರಡನೇ ಭಾಗನೇ ನಮ್ದು ಮುಖ್ಯ. ಈಗ ಪರೀಕ್ಷೆಗೋಸ್ಕರ ನಾವು ಪ್ರಿಪರೇಷನ್ ಇಲ್ಲಿ ಕೊಡ್ತಾ ಇಲ್ಲ ನಾವು, ಅದೆಲ್ಲ ಕ್ಲಾಸ್ ರೂಮ್ಸ್ ಅಲ್ಲಿ. ಇದು ದಿಸ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್, ದಟ್ಸ್ ಇಟ್. Yes, sir. What is this thing? What do you want to do with biology later? You want to discontinue biology later, or you want to continue with biological sciences or medical, veterinary? My interest was in evolutionary biology. Okay. No. What course you would like to pursue? Psychology. You want to go in for psychology, right? Okay. So master nervous system. Okay. Yes, sir. And whatever evolutionary biology is there in your curriculum is not enough. Okay. Natras sir ನನಗೆ ಒಂದ್ಸಲ ಇದು ಸೈನ್ಸ್ ಇದಕ್ಕೆ ಕಳಿಸಿದ್ರು ಟು ಟಾಕ್ ಆನ್ ಡಾರ್ವಿನ್. ಐ ಆಮ್ ಎ ಫ್ಯಾನ್ ಆಫ್ ಡಾರ್ವಿನ್. I have Darwin's stick with me and pictures of his house where he used to sit and how he proposed his girlfriend, how he got wedded to her, and his personal everything I have. So a huge collection of data about Darwin I have. Okay. ಆ ಥರ ಪ್ಯಾಷನ್ ಇಟ್ಕೊಂಡ್ಬಿಟ್ಟು ಎವಲ್ಯೂಷನರಿ ಬಯಾಲಜಿ ನೋಡ್ಕೋಬಹುದು. ಬಟ್ ನಿಮ್ಮ ಸೈನ್ಸ್ ಅಲ್ಲಿ ತುಂಬಾ ಕಡಿಮೆ ಇದೆ. ಸಿನ್ಸ್ ಸರ್ ವಾಸ್ ಟೆಲ್ಲಿಂಗ್ ಕೋವಿಡ್ ಸಿಚುವೇಶನ್ಸ್ ಇರೋ ಕಾರಣ ಯಾರಿಗೂ ಕ್ಲಾಸಸ್ ಸರಿಯಾಗಿ ಆಗ್ತಾ ಇಲ್ಲ, ಆನ್ಲೈನ್ ಕ್ಲಾಸಸ್ ಆರ್ ನಾಟ್ ವೆರಿ ಎಫೆಕ್ಟಿವ್ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ಹೌ ಇಟ್ ಇಸ್ ನಾಟ್ ಎಫೆಕ್ಟಿವ್, ಬಟ್ ನನ್ನ ಸ್ಟೂಡೆಂಟ್ಸ್ ಮಾತ್ರ ದೇ ಆರ್ ಎಫೆಕ್ಟಿವ್ಲಿ ಲಿಸನಿಂಗ್. ಓಕೆ. ಬಟ್ ಆಫ್ಕೋರ್ಸ್ ಆಫ್ಲೈನ್ ಕ್ಲಾಸಸ್ ಐ ಹ್ಯಾವ್ ಸ್ಟಾರ್ಟೆಡ್ ಆಫ್ಲೈನ್ ಕ್ಲಾಸಸ್. ಬಟ್ ಹೇಳೋದೇನೆಂದ್ರೆ ನೀವು ಸ್ವಂತವಾಗಿ ಓದ್ಬೇಕಪ್ಪ. ಅದಕ್ಕೆ ನಿಮಗೆ ಕರಿಕ್ಯುಲಮ್ ಇದೆ. ಈಗ ನಿಮಗೆ ಟೈಮ್ ಬೌಂಡ್ ವರ್ಕ್ ಇದೆ. ಇಷ್ಟು ಟೈಮಲ್ಲಿ ನೀವು ಸಿಲೆಬಸ್ ಮುಗಿಸ್ಬೇಕು, ಬೇರೆ ಬೇರೆ PCMB ಮಾಡಬೇಕು. ಹಾಗಾಗ್ಬಿಟ್ಟು ನಿಮಗೆ ಯು ಕೆನಾಟ್ ಗೋ ಡೀಪ್ ಇನ್ ಟು ಇಟ್ ರೈಟ್ ನೌ. But what you can do is, you have my telephone number. Please note it down. If I have given it, no, note ಮಾಡ್ಕೊಳ್ಳಿ, ತಗೊಳ್ಳಿ ಇದು ಫೋನ್ ನಂಬರ್ನ. ನೀವು ನನಗೆ ವಾಟ್ಸ್ಆಪ್ ಮಾಡಿ, ನಾನು ನಿಮಗೆ ಕೆಲವು ರೆಫರೆನ್ಸಸ್ ಕೊಡ್ತೀನಿ. ಆಫ್ಟರ್ ಯುವರ್ PUC examination, what you should read ಅಂತ. I'll give you some must read books. That's it. Must read. ಇದು ಓದ್ಬೇಕು ನೀವು. ಆ ಥರ ನೀವು ಅದು ಮಾಡ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ ಎವಲ್ಯೂಷನರಿ ಬಯಾಲಜಿಯಲ್ಲಿ. And evolutionary biology is very important to understand the development of nervous system and the expansion of human brain. Okay, adondu important. Aduna ನೀವು gradually ಹೇಗೆ from a primitive brain to a modern neocortex ಅಂತ ಹೇಳ್ತೀವಿ in ಕಾಲ neocortex human brain ಗೆ ಅದು ಹೇಗೆ ಡೆವಲಪ್ ಆಗಿದೆ ಅಂತ ಅದನ್ನ ನೀವು ತಿಳ್ಕೊಂಡ್ರೆ ಒಳ್ಳೆಯದು. Since you want to go for psychology. Right now I can tell you because there is a limitation of time for you. So I think I request you to concentrate more on your PUC than other things. ಅದನ್ನ ಸ್ವಲ್ಪ ಆ ಕಡೆ ಇಟ್ಬಿಟ್ಟು ಓದ್ಕೊಂಡು ಮುಗಿಸ್ಕೊಂಡು once you finish your examinations, contact me. I will help you. Sure. So promise I'll do it. Thank you very much for all the help that you have been given and for having spared your time and effort. It's pleasure, sir. It's always my pleasure to be with students. Very unfortunately, I am not getting PUC students. ಮತ್ತೆ PUC ಪಾಠ ಮಾಡ್ತಾ ಇರುವಾಗ I used to have hundreds. Like when I was working in your college, I worked for 13 years in National College, sir. I know. Totally. ಅವಾಗ ಫುಲ್ ಇಂಟ್ರಾಕ್ಷನ್ ಇರ್ತಾ ಇತ್ತು. ಯಂಗ್ ಮೈಂಡ್ಸ್ ಅಂಡ್ ಆಲ್, ಇಟ್ಸ್ ವಾಸ್ ವಂಡರ್ಫುಲ್ ಟು ಟೀಚ್ ದಮ್. ಈಗ ಬರೀ ಡಿಗ್ರಿ PG ಬೇಜಾರು. ಈಗ ಅದು ಇಲ್ಲ. ಈಗ ಅದು ಇಲ್ಲ. ಈ ತರ ಇದೆ ಸರ್. Thank you. Right, sir. Thank you so much, sir. Thank you very much. Everyone namaskara. Wish you all the best for your examinations and work. Chanag ಮಾಡಿ, confident agiri. Pray, Almighty. That energy will help you. Do meditation if possible. Don't think about other things. Work. Be focused. Understand the value of time. Understand the power of now. Purpose of that particular hour. If you are sitting for studies for that hour, what I am supposed to do, just do that and be focused. Thank you very much, sir. Thank you so much. Thank you. Thank you, Altaf. Thank you, sir. Altaf, sometime we'll talk. Definitely. I think I'll meet you in person. Yeah, please. You have already invited me. Okay, Ajit. Thank you very much, Ajit.
You are a host. Thank for you, another thank you, episode. sir. Next time when I take you be the host. Thank you, sir. Okay, bye-bye. Bye, Okay, sir. all in minds. Bye-bye. See you. Shall I leave? Yes, sir. Yeah, sure. Sure. Thank you. Okay, dear participants, students, uh, we have reached the end, or I should say, a new beginning for these kind of series for you guys. Now we have just experimented to learn how to learn. There are more exciting things for you all waiting at BV Jagdish Science Center. Of course, not only in offline classes, but online webinars like these. We will be in touch. I'll get back to you through your class teachers. Until then, if you want to stay connected with us, follow our Facebook page. Just type in BVJSCI. It's BV Jagdish Science Center, an abbreviation for it. Or you can also follow us on YouTube. Subscribe to our channels. Our YouTube channel is BVJ Science Center. As simple as that. Just type in BVJ Science Center, go subscribe, click the bell icon, and all the videos that we do every weekend, and all the webinars, lecture series, discussions, podcasts, all these are lined up ahead. ಇವೆಲ್ಲದಕ್ಕೂ ನೀವು you can participate with us. You don't need an invitation. You just have to stay connected, and we will keep posting links and invitations. Okay, be in touch and enjoy learning. With this, I think I will sign off this session with your permission, sir. Thank you. Right. Thank you so much. Right. See you all. Bye.